ಭದ್ರದ ಕೊಠಡಿ ಹಾಗೂ ದೇವಸ್ಥಾನದ ಮುಖ್ಯ ದ್ವಾರದ ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಮುಂದೆ ಈ ವೇದಿಕೆಯಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಅತಿಥಿಗಣ್ಯರನ್ನ ಈ ವೇದಿಕೆಯಲ್ಲಿ ಕರೆತರುವಂತೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಮಧುಮನವರಿಗೆ ವಿನಂತಿಯನ್ನು ಮಾಡ್ತಾ ಇದೆ. ಚಾವಡಿ ಪಾಲ್ಗೊಂಡ ಚಿತ್ರಣ ಮಾತುವಿನರೆಲ್ಲ ಮಿತ್ರ ಚಾವಡಿ ಮೋಕೆಡೆ ಕೊಡುತ್ತದೆ. ಇಲೇಸೆ ಕರೆಸಿ ಶ್ರೀ ಮಧುಮನವರಿಗೆ ವಿನಂತಿಯನ್ನು ಇಲೇಸೆ ಉಪಮನ ಮಲ್ಪನ ಚಿತ್ರಣ ಶ್ರೀ ಸಂಜೀವ ಮಠಂಡವರು ಮನಸಾಸಿಕೆ ಪುತ್ತೂರು ಚರ್ಚೆ ಹಂಚನೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಸಾಗರ ಕೃಷ್ಣ ಹಾಲ್ವರೆ, ಶ್ರೀ ರಾಧಾವೇಣಿ ಬೊಕ್ಕ ಕಂಪನಿಯ ಜಿಗ್ನೇಶ್ ಸೌಜನ್ಯ, ಕೆಡಿಡಿ ಸದಸ್ಯರ ಶ್ರೀ ವಿಜಯ ವಿಎಸ್ ಇತರೆ ನಮಗೆ ಕೊಟ್ಟಿದ್ದಾರೆ. ಬಂದಿನ ಮಾತುಗಳನ್ನು ನೀತಿ ಸಮಿತಿಗೆ ಹಿಡಿದುಕೊಂಡು ನನಗೆ ಕೆಲವೇ ಪಡೆದು ಈ ಚಾವಡಿ ಹೆಸರಿದ್ದಾರೆ. ದಯಮಾಡಿ ಬಂದಿನ ಮಾತನಾಡುವ ಚಾವಡಿ ಕೂಡ ನಿಗಂತಿನ ಆಸನ ಸ್ವೀಕಾರ ಮಾಡಿಕೊಳ್ಳುವುದು ವಿನಂತಿ. ಸೇರಿದ ಭಕ್ತ ಬಂಧುಗಳು ಚಾವಡಿಗೆ ಎಂದು ನೀತಿಯ ನೆಚ್ಚಿನ ಆಸನ ಸ್ವೀಕಾರ ಮಾಡಿಕೊಳ್ಳುವ ವಿನಂತಿಯನ್ನು ದೇವಸ್ಥಾನದ ಅಂಗನಡಿತ ನೆಚ್ಚಿನ ಮಾತ ಭಗವದ್ಭಕ್ತರೆಲ್ಲ ವೇದಿಕೆ ದುಂಬುಡು ನಿಗ್ಲೆಗಾದ ನೀತಿನ ಆಸನ ಸ್ವೀಕಾರ ಮಾಡಿಕೊಳ್ಳುವ ವಿನಂತಿ ಮಾಡ್ತೇವೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಇನ್ನಿತ ಬಿನ್ನೆರನೆ ದಯಮಾಡ್ತದೆ ಚಾವಡಿದ ಮಿತ್ತರ ಮೇಲೆ ಎದುಕೊಂಡು ಬಂದು ವಿನಂತಿ ಮಾಡ್ತೇವೆ. ಚಾವಡಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಸಂಜೀವ ಮಠಂದೂರು,
साजा राधाकृष्ण हलवा जिग्नेश सवजनी विजय बीएस डॉक्टर रवि नारायण यदीद मित्र में चावटे वो लगे आवड़ बंद भिन्न ಮೂಚಿ ಲೋಕುಡ್ಲ ಸುರೂತ ಪೂಜೆ ಕೈಕೊಂಡ ಆನೆ ಮೌನದ ತಡಪೆಗೆ ಬಿತ್ತ ಮಾಮಲ್ಲ ದೇವರೇ ವಿಘ್ನೇಶ್ವರನ ಸುರೂತದ ಸುಗಿತೊಂದು ಪುತ್ತೂರುದ ಮುತ್ತು ಸೀಮೆದ ಅಧಿಪತಿ ಮಹಾಲಿಂಗೇಶ್ವರ ದೇವರ ಅನುಗುಣಟ್ಟೊಂದು ಈ ಜಾಗಿರ ನೆಲೆಯ ದಿನ ಉಲ್ಲಾಲ ವಿಷ್ಣುಮೂರ್ತಿ ದೇವರನ ಪಾದ ಪರಡೊಂದು ದೈವ ದೇವರನ ಈ ಲೇಸಿಗೆ ಎದುರು ಬಂದ ಯಾನ ಚಂದ್ರಾಶ್ರಯ ತುಂಬಿದ ಗೋಡೆ ವಿನಂತಿ ಮಾಡ್ತಾನೆ. ಶರಣೆಂಬೆ ವಾಣಿ ಪೊರೆಯೋ ಕಲ್ಯಾಣಿ ವಾಗಾಭಿವಾಣಿ ವರಬ್ರಹ್ಮಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣೆಂಬೆ ವಾಣಿ ಪೊರೆಯೋ ಕಲ್ಯಾಣಿ ಜಗದೊಳು ನಿಮ್ಮ ಪೊಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ ಶರಣೆಂಬೆ ವಾಣಿ ಪೊರೆಯೋ ಕಲ್ಯಾಣಿ ವಾಗಾಭಿವಾಣಿ ವರಬ್ರಹ್ಮಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣೆಂಬೆ ವಾಣಿ ಪೊರೆಯೋ ಕಲ್ಯಾಣಿ ಪಾಡುವೆ ಸ್ತುತಿಯ ಬೇಡುವೆ ಮತಿಯ ಪುರಂದರ ವಿಠಲನ ಸೋದರ ಸೋಸೆಯ ಶರಣೆಂಬೆ ವಾಣಿ ಪೊರೆಯೋ ಕಲ್ಯಾಣಿ ವಾಗಾಭಿವಾಣಿ ವರಬ್ರಹ್ಮಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣೆಂಬೆ ವಾಣಿ ಪೊರೆಯೋ ಕಲ್ಯಾಣಿ. ಸ್ವಲ್ಪ ಲೇಸಿಗೆ ದೈವ ದೇವರನ ಪ್ರೀತಿಯಲ್ಲಿ ಎದುಕೊಂಡ ಚಿಂತನ ಚಂದ್ರಾಶ್ರಯ ತುಂಬದ ಗೋಡಿ ಮೇರೆಗೆ ಲೇಸಲಿ ತುಂಬಪ್ಪ ಬಾರೆದಾಗಿರೆ ಸೇರರಿ ಪಂಚೋಲಿ ಬಚ್ಚಿರೆ ಮುಚಿಕನ್ನ ಮುಗಡಿತ್ತಿದ್ದಾರೆ ಮುಂಚಿಕನ್ನ ಬಜ್ಜೆ ತುಂಡು ಗುಂಡು ಪುಂಡಿ ಪಣವೊಂದಿದೆ ಕಾಡ ಪಡಪಡ ತೋಡ ನೀರಡೆ ಸುತ್ಯದೀದ ಸುಗಿಪಿನ ನಮ್ಮ ತುಳುವೆರೆ ಈ ಸಂಪ್ರದಾಯನ ಪುಲಿಪಿನತೆ ಲೇಸಲಿ ತುರುತು ಮಿತ್ತರ್ಮಿದ ಚಾವಾಟ ಮಾನಾದಿಗೆದ ಪೀಠದ ಆಶ್ರಯಾತಿನ ಚಿಂತನ ಮಾತವಿನ್ನೆರೆಲ್ಲ ಈ ಲೇಸಲಿ ಮೋಕೆಡಿ ಎದುಕೊಂಡು ಬಂದು ವ್ಯವಸ್ಥಾಪನಾ ಸಮಿತಿಯ ಗುರಿಕರೆ ಈ ಲೇಸದ ಗುರಿಕರೆ ಮಧು ನರಿಯುರು ಚಾವಟಿ ಚಿಂತನ ಮಾತ ಭಿನ್ನೆಲ್ಲ ಮೋಕೆಡಿ ಎದುಕೊಂಡು ಭಿನ್ನೈತು. ಗ್ರಾಮ ದೇವರಾದಂತ ಉಳ್ಳಾಲ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಅನುಗ್ರಹ ಬೇಡುತ್ತಾ 14ನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮಹೋತ್ಸವದ ಅಂಗವಾಗಿ ಇವತ್ತು ನಮ್ಮ ಜೊತೆ ಪುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯ ಬಂಧು ಸಂಜೀವ ಅವರಿಗೆ ಇಲ್ಲಿ ಸೇರಿದಂತ ಎಲ್ಲ ಭಕ್ತಾಭಿಮಾನಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಜಯರಾಜ್ ರೈ ನೋಣಾಲಿ ದಯವಿಟ್ಟು ವೇದಿಕೆಗೆ ಬಂದು ಶಾಲಾ ಹಾಕಿ ಅತಿಥಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡುತ್ತಿದ್ದೇನೆ. ಅದೇ ರೀತಿ ಆತ್ಮೀಯ ಬಂಧು
ಉದ್ಯಮಿ ಜಿಗ್ನೇಶ್ ಸೌಜನ್ಯವು ನಮ್ಮ ಜೊತೆ ಅತಿಥಿಯಾಗಿದ್ದಾರೆ. ಅವರಿಗೂ ಸೇರಿದಂತ ಎಲ್ಲ ಭಕ್ತಾಭಿಮಾನಿಗಳ ಹಾಗೂ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯೆ ಜಯಶೀಲ ರೈ ಎಲ್ಲಾಡು ಮತ್ತು ನದೀದ ಮಿತ್ರ ಮೇಲೆ ಚಾವಡಿಗೆ ಹೋದು ಚಾವಡಿದ ಮಾನದಿಗೆ ಸಂದೇಶ ಮಕ್ಕಳು ಪಿನ್ನೈತವೆ. ಮತ್ತೋರ್ವ ನಮ್ಮ ಊರಿನ ಆತ್ಮೀಯ ಬಂಧು ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಸದಸ್ಯರಾದ ಸಾಜಾ ರಾಧಾಕೃಷ್ಣ ಅವರು ಜೊತೆ ಇದ್ದಾರೆ ವೇದಿಕೆಯಲ್ಲಿ. ಇವರಿಗೂ ಸೇರಿದಂತ ಎಲ್ಲ ಭಕ್ತಾಭಿಮಾನಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಜಯರಾಮ್ ರೈ ಅಡ್ಡಿತಿಮಾರ್ ನದೀದಿರೆ ಚಾವಡಿ ಬಟ್ಟ ಚಾವಡಿದ ಮಾನದಿಗೆ ಸಂದೇಶ ಮಕ್ಕಳು ಪಿನ್ನೈತವೆ. ಇನ್ನೋರು ಆತ್ಮೀಯ ಬಂಧು ಒಂದು ವರ್ಷದಲ್ಲಿ ನಮ್ಮ ಕುರಿಯ ಗ್ರಾಮಕ್ಕೂ ಈಗ ತಾನೇ ಬಂದು ನಮಗೆ ಬೇಕಾದಷ್ಟು ಆರ್ಥಿಕವಾಗಿ ಧನ ಸಹಾಯ ಮಾಡಿದ ಉದ್ಯಮಿ ಹಾಗೂ ರವಿನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಸೇರಿದಂತ ಎಲ್ಲರ ಪರವಾಗಿ ಮತ್ತು ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಧನರಾಜ್ ಹಲಕಿ ದಯವಿಟ್ಟು ತಾವು ವೇದಿಕೆಗೆ ಬಂದು ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡಿ. ವಾರ್ಷಿಕ ಜಾತ್ರೆಯ ಅಂಗವಾಗಿ ಸೇರಿದಂತ ಎಲ್ಲ ಊರ ಭಕ್ತ ಅಭಿಮಾನಿಗಳಿಗೂ ಸೇರಿದಂತ ಎಲ್ಲರಿಗೂ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಸ್ವಾಗತಿಸುತ್ತಾ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರೇ, ಯಕ್ಷಗಾನ ಮಂಡಳಿಯ ಸದಸ್ಯರೇ ಹಾಗೂ ಎಲ್ಲ ಸೇರಿದಂತ ಜವಾಬ್ದಾರಿ ಹೊತ್ತ ಎಲ್ಲ ಭಕ್ತಾದಿಗಳಿಗೆ ಒಂದೇ ಮಾತಲ್ಲಿ ಸ್ವಾಗತಿಸುತ್ತಾ ಮುಂದಿನ ವೇದಿಕೆಗೆ ವಿರಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಚವಟೆ ಸೇರ್ದಿನ ಚಿಂದಿನ ಮಾತಿರೆಲ್ಲ ಈ ಲೇಸಿಗೆ ಎದುಕೊಂಡಾಗಿರೆಲ್ಲ ಈ ಲೇಸಿಗೆ ಮೊಕ್ಕೆಡಿಗೆ ಎದುಕೊಂಡು ಶ್ರೀತ ಮಾಜಿ ಅಧ್ಯಕ್ಷರಾಯಣ ರವೀಂದ್ರನಾಥನ ಬಲ್ಲ ಮಚ್ಚಲು ಈ ಲೇಸಿದ ಗುರಿಕರಣ ಚಾವಣಿಗೆ ಮೊಕ್ಕೆಡಿ ಎದುಕೊಂಡು ಭಿನ್ನ ಇದೆ. ರವೀಂದ್ರನಾಥರ ಬಲ್ಲ ಮಜಲು ಈ ಲೇಸಿದ ಗುರಿಕರಕ್ಕೆ ಪುಗೆಲೆ ಗುಂಜಿ ಶಾಲನ ಪಾಡದೆ ಈ ಲೇಸಿಗೆ ಮೊಕ್ಕೆಡಿ ಎದುಕೊಂಡು ಬಂದು ಭಿನ್ನ ಇದೆ. ಬುಲ್ಪುದ ಬೀರೋಡು ಪರಮಾತ್ಮನ ತುಪ್ಪಿನ ಸಂಪ್ರದಾಯ ನಮ್ಮ ಕಬ್ಬಿದಿ ಪೋಡಿಗೆ ಕಬ್ಬಿದಿ ಮಗಲು ಕಬ್ಬಿದಿ ಕತ್ತಲನ್ನು ದೂರ ಮಲ್ದದೆ ಗೇನದ ಬೀರೋಣ ತುಪ್ಪವನ ಸಂದೇಶನೇ ತುಡರೆ ಕಂಚಿನ ದೀಪದಲ್ಲಿಟ್ಟು ನಿಂಚಿನ ಲೆಕ್ಕ ತುಡರೆ ಹರಳಾದ ಈ ಲೇಸನ ಉದಿಪನ ಮಲ್ಪಡೊಂದು ಪುತ್ತೂರದ ಜನಪ್ರಿಯ ಶಾಸಕರಾಯಣ ಶ್ರೀ ಸಂಜೀವ ಮಠಂದೂರು ಇರಡ ಭಿನ್ನೈತೊಂಬೆ ಚಾವಣಿನ ಚಿತ್ರ ಮಾತ ಭಿನ್ನೆಲ್ಲ ಒಳ್ಳ ಸೇರುವುದು ಭಿನ್ನ ಭಿನ್ನ ಕತ್ತಲೆ ಕರೆಯೋಡು ಜನಮಂದೆ ಕುಸಿಂಡಿ ಮೆರೆಯೋಡು ಬುಳಿಚ್ಚಿಲೆ ಬೆಲೆಗಳು ಕತ್ತಲಿನ ಮಾಚಾದ ಬುಲ್ಪಿನ ಶಕ್ತಿ ದಿಂಜಿನ ತುಡರು ಕಂಚಿನ ದೀಪದೆಡೆ ಅತಿಥಿ ಗಣ್ಯರಿನ ಉಪಸ್ಥಿತಿದ ನಡುಟು ಮಿಂಚಿದಲೆ ಅರಳಾದು ಈ ಲೇಸಿನ ಉದೀಪನ ಆಗುವುದು.
ಚಾವಡಿ ಲೇಸಿನ ಮಲ್ಪುನಗ ಕೇವಲ ಧಾರ್ಮಿಕ ಸಭಾ ಕಾರ್ಯಕ್ರಮ ಮಲ್ಪನ ಪುರ್ತುಡು ನಮ್ಮ ಊರುಡು ಬಿಂದದೆ ಈ ಸಮಾಜಕ್ಕೆ ಅದನ್ನೆಲ್ಲ ಕೊಡುಗೆ ಕೊಡ್ತೀನಿ ಈ ವೇದಿಕೆಗೆ ಗುರುತಿಸಬಹುದು ಪಂಪಿನ ಚಿಂತನ ಅಂಗಲ ಪುಣೆ ಈ ನಿಲಿಟೆ ಕ್ಷೇತ್ರಕ್ಕೆ ಪವಿತ್ರ ಪ್ರಾಣಿಯಾದ ಕೆಲಸಗಾರನ ಮತ್ತು ನಿತಿನ ಚಿಂತನ ಕ್ಷೇತ್ರ ವೆಂಕಟರಮಣ ನಕ್ಷತ್ರ ಸನ್ಮಾನದ ಪೀಠಕ್ಕೆ ಮೋಕೆಡಿ ಅಧಿಕೊನುವೆ ಶ್ರೀತ ವೆಂಕಟರಮಣ ನಕ್ಷತ್ರ ಎದಿದ್ದೀರೆ ಸನ್ಮಾನದ ಪೀಠಕ್ಕೆ ಬರಲು ಬಂದು ವಿನಂತಿನ ಮಲ್ತೊನುವೆ ಅಂಚನೆ ಕ್ಷೇತ್ರಕ್ಕೆ ಕೂಡ ಚಿಂತನ ನಮ್ಮ ಮೆಟ್ಟಿಲಿದ್ದ ರೈಲಿಂಗ್ ವರ್ತನೆ ಪ್ರೀತಿಪೂರ್ವಕವಾದ ನಮಗೆ ಉಚಿತವಾದ ಮತ್ತು ಕೊಡ್ತಿನ ಚಿಂತನ ನವೀನ್ ಕಿನ್ನಿ ಮಜಲು ಇದೆಲ್ಲ ಮಾನಾದಿಗೆದ ಪೀಠಕ್ಕೆ ಮೋಕೆಡೆದುಕೊನೊಮ್ಮೆ ನವೀನ್ ಕಿನ್ನಿ ಮಜಲು ಇದರ ನಡ ಮಾನಾದಿಗೆದ ಪೀಠಕ್ಕೆ ಬರಡು ಬಂದು ವಿನಂತಿ ಮಾಡ್ತೊನೊಮ್ಮೆ ಅಂಚನೆ ನಮ್ಮ ಊರುಡು ಎದೋ ಚೌಕಲಿಗೆ ಬರವು ಸರವನ ಕಲ್ಪಾದ ಇನೇ ನಿವೃತ್ತ ಶಿಕ್ಷಕಿಯಾದ ಶ್ರೀಮತಿ ಗೀತಾ ಡಿಬ್ರಿ ಇರ್ಲ ಎದಿದ್ದೀರೆ ಮಾನಾದಿಗೆದ ಪೀಠಕ್ಕೆ ಬರಡು ಬಂದು ವಿನಂತಿ ಮಾಡ್ತೊನೊಮ್ಮೆ ಶ್ರೀಮತಿ ಗೀತಾ ಗೋಪಾಲ್ ಇರೆ ಮಾನಾದಿಗೆದ ಪೀಠಕ್ಕೆ ಬರಡು ಬಂದು ವಿನಂತಿ ಮಾಡ್ತೊನೊಮ್ಮೆ ಅವೆಲೆಕ ನಮ್ಮ ಗ್ರಾಮ ಸಹಾಯಕಿಯಾದ ಕರೆನ ನಲ್ಪ ವರ್ಷದ ಬುಕ್ಕ ಕೆಲಸ ಕಾರ್ಯ ಮತ್ತೊಂದು ಇತ್ತೆ ನಿವೃತ್ತಿ ಜೀವನ ಮತ್ತೊಂದು ಚಿತ್ರ ರಾಮಣ್ಣ ಪಡ್ಪು ಇರ್ಲ ಮಾನಾದಿಗೆದ ಪೀಠಕ್ಕೆ ಬರಡು ಬಂದು ವಿನಂತಿ ಮಾಡ್ತೊನೊಮ್ಮೆ ಅಂಚನೆ ನವೀನ್ ಕಿನ್ನಿ ಮಜಲು ಇರ್ಲ ಮಾನಾದಿಗೆದ ಪೀಠಕ್ಕೆ ಬರಡು ವಿನಂತಿ ಮಾಡ್ತೊನೊಮ್ಮೆ ನಮ್ಮ ಊರದ ದೇವಸ್ಥಾನದ ಕೊಡುಗೆ ಅಂಚನೆ ಈ ದೇವಸ್ಥಾನಕ್ಕೆ ಕೊಡದೆ ತನ್ನ ತೊಡಗಿಸವುಳ್ಳ ಚಿತ್ರ ವೆಂಕಟರಮಣ ನಕ್ಷತ್ರ ನವೀನ್ ಕಿನ್ನಿ ಮಜಲು ಶ್ರೀಮತಿ ಗೀತಾ ಗೀತಾ ಅಂಚನೆ ರಾಮಣ್ಣ ಪಡ್ಕೊ ಮೆಕ್ಲೇನೆ ಮಾನ್ಯ ಶಾಸಕರೇ ತಮ್ಮನ ಬಮ್ಮನ ಮಲ್ಪದು ಇಲ್ಲೇ ಸಿಟ್ಟು ಸುಗಿಪೊಡು ಬಂದು ಭಿನ್ನೈತೊನೊಮ್ಮೆ ಸನ್ಮಾನಿತ ಬಂಧುಗಳಿಗೆ ಅಂಚನೆ
ಸೊಲ್ಮೆಲೆ ಇದು ಸನ್ಮಾನ ಸ್ವೀಕಾರ ಮಾಡ್ತೀನಿ ಸನ್ಮಾನಿತ ಚಾವಡಿ ಕುಳಿತುಕೊಂಡು ವಿನಂತಿ ಮಾಡ್ತಾರೆ ಈ ಲೇಸಿನ ಉದಿಪನ ಮಂಚಿನ ಚಿಂತಿನ ಪುತ್ತೂರದ ಪಿರಮಿಡ್ ಶಾಸಕರೇ ನಮ್ಮ ದೇವಸ್ಥಾನದ ಎದುರದ ಅಂಗನಗೆ ಇಂಟರ್ಲಾಕ್ದ ಅನುದಾನ ವಿಶೇಷವಾದ ಚಿಂತನ ಮುತುವರ್ಜಿಡೆ ಕೊರದು ದೇವಸ್ಥಾನಕ್ಕೆ ನಿಮಿಷರಾಯಿ ಇಲಾಖೆ ನಿಕುಣ ಚಿಂತನ ಮಾತ ಸವಲತ್ತನ್ನ ಒದಗಿಸುವುದು ಪಿನ ಚಿಂತನ ಮಾನ್ಯ ಶಾಸಕರೇ ಇನ್ನ ಉದಿಪನದ ಪಾತ್ರರಾದ ಈ ಚಾವಡಿ ಕುರಿಯ ಗ್ರಾಮದ ಉಳ್ಳಾಲ ಮಹಾವಿಷ್ಣು ಮೂರ್ತಿ ದೇವರಿಗೆ ಸಲ್ಲಿಸಲು ಇನ್ನಿತ ಈ ಒಂದು ಧಾರ್ಮಿಕ ಸಭೆ 14ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷರು ಈ ಒಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೆಲ್ಲ ಸನ್ಮಿತರಾಗಿನ ವೇದಿಕೆ ವಿರಾಜಮಾನರಾಗಿನ ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ನಿಕಟಪೂರ್ವ ಅಧ್ಯಕ್ಷರು ಸನ್ಮಿತರಾಗಿನ ಸಾಧ್ಯರಾದ ವೇದಿಕೆ ಈ ಭಾಗದ ಒಂಜಿ ದೇವಸ್ಥಾನಗಳ ದಾನ ಮಾಡುವ ಈ ಕಾರ್ಯಕ್ರಮ ಉಪಸ್ಥಿತರಿದ್ದ ಡಾಕ್ಟರ್ ರವಿನಾರಾಯಣ ನಾನು ಉದ್ಯಮಿ ಪರವರು ಬರ್ತದೆ ಮುಲ್ಪಲ ದಾನ ಧರ್ಮ ನಿಗಳ ಮಾತ ಪ್ರೀತಿ ವಿಶ್ವಾಸ ಪಾತ್ರ ಉದ್ಯಮಿ ಜಿಗ್ನೇಶ್ ಸ್ವಲ್ಪ ಉಪಸ್ಥಿತಪಡಿಸಿದ ಮಾಂತ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳ ಈ ಊರದ ಸಜ್ಜನ ಬಂಧುಗಳೇ ಸದ್ಯದ ಅಪ್ಪೆನಗಳೇ ಮಾಂತ ಮಾಧ್ಯಮದ ಬಂಧುಗಳು ಪ್ರತಿ ವರ್ಷದ ನಮ್ಮ ಆ ಭಗವಂತನ ಉತ್ಸವವನ್ನು ಮಲ್ತೊಂದು ನಮ್ಮ ಅಂತ ಕೃತಾರ್ಥರೇ ಮನೋಭಾವನೆ ನಮ್ಮ ಒಂದು ವರ್ಷದ ಜೀವನ ಆ ಜೀವನ ಮಲ್ಪಂಚಿನ ಸಂದರ್ಭಗಳು ನಂಗೆ ನೆಮ್ಮದಿ ಸಮೃದ್ಧಿ ಕೊಡಲ ಭಗವಂತ ಅಂತ ದಿನನಿತ್ಯ ಇಲ್ಲೆಲ್ಲ ಆರಾಧನೆ ಮಾಡಿ ಬಲ್ಪುಗಲೇ ಭಗವಂತನ ನಾಮ ಸ್ಮರಣೆ ಮಲ್ಪ ಕತ್ತಲ ದೀಪದಿಂದ ಭಗವಂತನ ನಾಮ ಸ್ಮರಣೆ ಮಲ್ಪ ಮಧ್ಯೋಡು ಹೊಲಾಲ ದೇವಸ್ಥಾನ ಪುರ ದೇವರ ನಾಮ ಸ್ಮರಣೆ ಮಲ್ಪ ದಿನನಿತ್ಯ ಜೀವನ ಪೂರ್ತಿ ನಮ್ಮ ಭಗವಂತನ ನಾಮ ಸ್ಮರಣೆ ಮಾಡುವಂತಹ ಸಂದರ್ಭಗಳು ನಮ್ಮ ಬೈಕ್ನ ಪಂಡ ಎಂಕಲ ಎಡ್ಡೆ ಇಡೀ ಸಮಾಜಗಳ ಐನೆ ಹಿಂದೂ ಸಮಾಜ ಸರ್ವೇ ಜನ ಸರ್ವ ಜನರ ಸುಖವನ್ನು ಬಯಸುವ ದೃಷ್ಟಿ ಹಿಂದೂ ಸಮಾಜ ಪ್ರತಿಯೊಬ್ಬರ ಬಗ್ಗೆ ಆ ಜೀವನ ಜಂತುದ ಬಗ್ಗೆ ವಿಶೇಷವಾಗಿ ಕಾಳಜಿ ಗೌರವ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಸಮಾಜ ಈ ಪ್ರಕೃತಿ ಪ್ರತಿಯೊಂದು ಚರಾಚರ ಸತ್ವನ ಬಗ್ಗೆಲ್ಲ ಪರಮಾತ್ಮನ ಅವ ದೇವರ ಆತ್ಮದ ರೀತಿ ತೂಪಂಚಿನ ಸಂಗತಿ ಹಿಂದೂ ಸಮಾಜ ನಮ್ಮೊಂಜಿ ದೈ ತೂಂಡಲ ತುಳಸಿ ತೂಂಡ ಇಟ್ಟು ಭಗವಂತ ಅಶ್ವತ್ಥ ಪರಮಲ್ಲ ಇಟ್ಟು ಭಗವಂತ ಒಂಜಿ ಕಲ್ಲಡ ತೂಂಡ ಇಟ್ಟು ಭಗವಂತ ಒಂಜಿ ಪರಿಪರಿದು ಪೋಪುನ ಪರಿಪಳಂಚಿನ ಒಂಜಿ ಸರ್ಪಂಚ ಇಟ್ಟು ಭಗವಂತ ಅಂಜನ ಭಗವಂತ ಇಜ್ಜನ್ನ ಜಾಗೆ ಪ್ರತಿಯೊಂಜಿನ ಭಗವಂತನ ಸೃಷ್ಟಿ ಈ ಭಗವಂತನ ಸೃಷ್ಟಿ ನಮ್ಮ ಜೀವನ ಒಂಜಿ ಆರೋಗ್ಯವಂತ ಒಂಜಿ ಸಂಸ್ಕಾರವಂತ ಜೀವನ ನಂಬಿಕೆ ಆ ನಂಬಿಕೆ ಶ್ರದ್ಧೆ ಧಾರ್ಮಿಕತೆ ಮಿತ್ರ ಇನಿ ಹಿಂದೂ ಸಮಾಜ ಯಾನ ಒಂಜಿ ತಿಂಗಳು ತಪ್ಪಿರಾವಡ ಬೆಂಗಳೂರು ಕಾರ್ಯಕ್ರಮ ಆ ಕಾರ್ಯಕ್ರಮ ಭಾಗವಹಿಸಿದ್ರೆ ಭಾಷಣ
ನಮ್ಮ ನಂಬಿಕೆ ಶ್ರದ್ಧೆ ಎಂಚುಂಟು ಪಂಡ ಕಾಂತಾರ ಪಿಕ್ಚರ್ ಆ ಪಂಜುರ್ಲಿನ ಬಗ್ಗೆ ವಾರಿದ ನಂಬಿಕೆ ಶ್ರದ್ಧೆ ಉಂಟ ಅವು ಹಿಂದೂ ಸಮಾಜದ ಮಾಂತ ವ್ಯಕ್ತಿಗಳ ಉಂಟು ಒಂಜಿ ಪಿಕ್ಚರ್ ತೋರ್ತಾನಗ ಒಂಜಿ ಸಿನಿಮಾ ತೋರ್ತಾನಗ ಅವನಿ ಇನಿ ನಮ್ಮ ನಂಬಿಕೆದ ಆಧಾರ ದೇವತಾರೊಟ್ಟಿಗೆ ಭೂತಾರಾಧನೆ ಆ ಭೂತಾರಾಧನೆ ಬಗ್ಗೆ ನಮಗೆ ಶ್ರದ್ಧೆ ಒಂಜಿ ದೇವಸ್ಥಾನ ಗರ್ಭೋಡಿ ಭಗವಂತನ ಬಗ್ಗೆ ಶ್ರದ್ಧೆ ನಂಬಿಕೆ ಅಂಜದ ಶ್ರದ್ಧೆ ನಂಬಿಕೆ ಮಿತ್ತು ಈ ಜಗತ್ತು ಆ ಪ್ರೀತಿ ವಿಶ್ವಾಸ ಮಿತ್ತು ಈ ಜಗತ್ತು ಇಂಚಿನ ಜಗತ್ತಿನ ಜೀವನ ಮಂಚಿನ ಅವಕಾಶ ನನಗೆ ಭಗವಂತ ಈ ಮಾನವ ಜೀವಿಗೆ ಮಾನವ ಜೀವಿಗೆ ಕೊಟ್ಟು ಮನುಷ್ಯತ್ವ ಆ ಮನುಷ್ಯತ್ವವನ್ನು ತುರಂಜಿ ಸಾಕಾರವಾದ ಕೆಲಸ ಈ ಸಮಾಜ ಈ ಒಂದು ದೇವಸ್ಥಾನ ಧಾರ್ಮಿಕ ವಿಚಾರದ ಮುಖಾಂತರ ಮಲಪುರಗ ಖಂಡಿತ ಈ ಕುರಿಯ ಗ್ರಾಮ ಒಂದು ಸುಭಿಕ್ಷೆದ ಒಂದು ಸಾಮರಸ್ಯದ ಗ್ರಾಮ ಮೂರ್ತಿ ಬರ ಸಾಧ್ಯ ಐನು ಮಾತ್ರ ಸಾಕಾರ ಮಾಡುವಂತ ಕೆಲಸ ಈ ಮುಲ್ಪದ ಭಗವದ್ಗೀತೆ ಮಲ್ಪಡುವಂತ ಅಪೇಕ್ಷೆ ಏನೇ ಆ ಭಗವಂತನ ಕಾರ್ಯವನ್ನು ಮಾಂತಿರ್ಲ ಒಂಜಪ್ಪೆ ಜೋಕುಲೆಕ ನಾವು ಮತ್ತಪ್ಪೆ ಜೋಕುಲು ಸೇರ್ದೆ ಈ ಮಲ್ಪಡುವಂತ ಕೆಲಸ ಏನೇ ಜಾತ್ರೆ ವಿಶೇಷತೆ ಏನೇ ಈ ದೇಶದ ಆಧ್ಯಾತ್ಮಿಕ ಬದುಕು ಓಲುಂಡು ಪಂಡ ಒಂಜಿ ಋಷಿ ಮುನಿಗಳು ಒಂಜಿ ಹಳ್ಳಿಡುಂಡು ಒಂಜಿ ಅನಾದಿ ಕಾಲದಲ್ಲಿ ದೇವಸ್ಥಾನ ಆಧ್ಯಾತ್ಮಿಕ ಬದುಕೆ ಈ ದೇಶದ ಬದುಕು ಬೇರೆ ಬೇರೆ ಜಗತ್ತಿನ ದೇಶಗಳಿಂದ ಈಗ ಒಂಜಿ ಇಂಗ್ಲೆಂಡ್ ಹೊಸ ಇಂಗ್ಲೆಂಡ್ ಭಾರತದ ಆಧ್ಯಾತ್ಮಿಕ ರಾಷ್ಟ್ರ ಅಂತ ಈ ಆಧ್ಯಾತ್ಮಿಕ ರಾಷ್ಟ್ರ ನಮ್ಮ ಪದ ವೇದಗಳು ಪುರಾಣಗಳು ಇಂಥ ಯಕ್ಷಗಾನ ನಮ್ಮ ಆರಾಧನೆ ದೇವತಾರಾಧನೆ ಭೂತಾರಾಧನೆ ನಾಗಾರಾಧನೆ ಆರಾಧನೆ ಇದು ಮಾಂತ ಸೇರಿದ ನಮ್ಮ ಆಧ್ಯಾತ್ಮಿಕ ರಾಷ್ಟ್ರ ಆಧ್ಯಾತ್ಮಿಕ ರಾಷ್ಟ್ರ ನಮ್ಮ ಇತಿಹಾಸ ನಮ್ಮ ಆಧ್ಯಾತ್ಮಿಕ ಬದುಕು ನಮ್ಮ ನಾಗರಿಕತೆ ನಮ್ಮ ಚರಿತ್ರೆ ಸಂದರ್ಭ 5010 ವರ್ಷ ಭಾರತ ಹೆಚ್ಚೈತಿ ರಾಮನ ಕಾಲ ಹೆಚ್ಚೈತಿ ಕೃಷ್ಣನ ಕಾಲ ಹೆಚ್ಚೈತಿ ಮಹರ್ಷಿ ವ್ಯಾಸ ಮುನಿ ಹೆಚ್ಚೈತಿ ತೂಪರಂಚಿನ ಸಂಗತಿಲ ಈ ರಾಷ್ಟ್ರ ಇನಿಲ್ಲ ಅವಳದ ಕಾರಣ ಆನಿ ರಾಮನ ಆ ಒಂದು ಆಡಳಿತ ನಮ್ಮ ತಗೊಂಡಾಂಡ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ರಾಮನ ವ್ಯಕ್ತಿತ್ವ ಪಿರೋರ ಈ ಸಮಾಜ ಪರಿಚಯ ಕೃಷ್ಣ ಎಂಚಿತ ಮಧುರೆ ಕೃಷ್ಣನ ಅವತಾರ ಕೃಷ್ಣನ ಬಾಲ್ಯದಲ್ಲಿ ನೆನಪಾವಡ ಈ ದೇಶದ ಆಧ್ಯಾತ್ಮಿಕ ಬದುಕುದ ಕುರುಹುಲು ಪಿರರ ಪುನರುತ್ಥಾನ ಐಕ್ಯಪಡತೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಮನಪಡವು ಈ ದೇಶದ ಆಧ್ಯಾತ್ಮಿಕದ ಒಂದು ಸಂಕೇತ ಜಗತ್ತಿನ ತೂಪುಂಡ ಅಯೋಧ್ಯದ ಮುಖಾಂತರ ಭಾರತ ಜಗತ್ತಿನ ತೂಪುಂಡ ಶ್ರೀಕೃಷ್ಣನ ಮುಖಾಂತರ ಭಾರತ ಇನ್ನು ಜಗತ್ತಿನ ತೂಪುಂಡ ಕಾಶಿದ ಮುಖಾಂತರ ಭಾರತ ಕಾಶಿದ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಕಾಶಿದ ಬಗ್ಗೆ ನಮ್ಮ ಜೀವನ ಕಾಶಿ ನಂಗೆ ಪುಣ್ಯ ಪ್ರಾಪ್ತಿಯ ಸ್ವರ್ಗ ಪ್ರಾಪ್ತಿಯ
ಇನಿ ಅಂಚಿನ ಕಾಶಿ ಭವ್ಯ ಕಾಶಿ ದಿವ್ಯ ಕಾಶಿ ಮತ್ತು ದೃಷ್ಟಿಯಿಂದ ಒಂದು ದೇಶದ ಆ ವೈಭವಪೂರಿತವಾದ ಶಿಲ್ಪಕಲೆ ಎಂಚೌಡು ಜಗತ್ತಿನ ಕೆಲಸ ಪ್ರಧಾನಿ ಆ ಪ್ರಧಾನಿ ಭವ್ಯ ಕಾಶಿ ದಿವ್ಯ ಕಾಶಿ ಮಲ್ಪುರಂಚಿನ ಉದ್ದೇಶ ಈ ದೇಶದ ಜನಕ್ಕೆಲ್ಲ ಧಾರ್ಮಿಕತೆ ಹೆಚ್ಚು ಅವೇ ರೀತಿ ಎನ್ನ ಊರಿನ ದೇವಸ್ಥಾನ ಉಳ್ಳಾಲ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಎಂಚೊಂಡು ನಮ್ಮ ಕಟ್ಟುವ ಒಂದು ಬಂಡ ಈ ಊರಿನ ಜನಕ್ಕೆಲ್ಲ ಮಾನಸಿಕತೆ ಹೆಚ್ಚು ಈ ಊರಿನಾಗೆಲ್ಲ ಹೃದಯ ಶ್ರೀಮಂತಿಗೆ ಹೆಚ್ಚು ಈ ಊರಿನಾಗೆಲ್ಲ ಆರ್ಥಿಕತೆ ಹೆಚ್ಚು ದೇವಸ್ಥಾನ ಆ ದೇವಸ್ಥಾನ ಮಹಾಂತ ಕಾರ್ಯ ಭಗವಂತನ ಕಾರ್ಯ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಒಂದು ಆ ಊರದ ಜನಕುಲ ವ್ಯವಹಾರಿಕತೆ ಅಗಲ ಮಾನಸಿಕತೆ ಬಾಕಿ ಜನಕುಲ ಸಂಗತಿಲ್ಲ ಇನಿತ್ತ ಇವ ಕಾಲಮಾನ ಇಂಚಿನ ಒಂದು ಸಂದರ್ಭಗಳು ಇದೇ ಉಳ್ಳಾಲ ಮಹಾವಿಷ್ಣುಮೂರ್ತಿ ದೇವಸ್ಥಾನದ 14ನೇ ಪ್ರತಿಷ್ಠಾ ವಾರ್ಷಿಕ ಮಹೋತ್ಸವ ಪ್ರತಿಷ್ಠೆ ಮತ್ತೆ 14 ವರ್ಷ ಅವು ತಿರುಪವನ್ನು ದಯಗ ತಿರುಪವನ್ನು ಜನಕುಲ ಪ್ರಾಯ 25 ವರ್ಷ 50 ವರ್ಷ 75 ವರ್ಷ 100 ವರ್ಷ ಕಾರ್ಯಕ್ರಮ ಪಿರ ಶಕ್ತಿ ಸರಿ ಆಗ ಪಿರ ಈಗ ಪ್ರಾಯ ಆಗ್ತದೆ ಪಿರ ಚೈತನ್ಯ ಅಂಚನೆ ದೇವರಿಗೆ ಪಿರ ಚೈತನ್ಯ ಸಾನ್ನಿಧ್ಯ ವೃತ್ತಿ ಮಾಡ್ಕೊಳ್ತಿರುವ ಸಂಗತಿ ಬಹುಶಃ ಲೆಕ್ಕ ವಾರ್ಷಿಕ ಲೆಕ್ಕ ಮಾಡದ ಮೇಲೆ ಆ ದೇವಸ್ಥಾನದ ಇತಿಹಾಸವನ್ನು ಸಂಗತಿ ಇದೇ ವಾರ್ಷಿಕ ಜಾತ್ರೋತ್ಸವ ನಂಗೆ ಬಾಕಿ ದಿನ ವಿಶಿಷ್ಟವಾದ ದಿನ ಪ್ರತಿದಿನ ದೇವಸ್ಥಾನ ದೇವರೇ ನಮ್ಮ ಗರ್ಭಗುಟ್ಟಿಕೊಳ್ಳುತ್ತಿರುವ ದೇವರೇ ಬಗ್ಗದು ಕೈ ಭಗವಂತ ನಮಸ್ಕಾರ ಆಡ ಜಾತ್ರೆದಾರಿ ಭಗವಂತನೇ ಆ ತನ್ನ ಭಕ್ತರ ಗರ್ಭಗುಟ್ಟಿ ವಿದಾಯಿ ಬರೆಯುವುದು ಭಗವಂತನೇ ಸಂಭ್ರಮಿಸುವ ದಿನವೇ ಈ ಜಾತ್ರೋತ್ಸವ ಈ ವಾರ್ಷಿಕೋತ್ಸವ ಒಂದು ಭಕ್ತಿಯಂತೆ ಸಂಭ್ರಮಿಸಬೇಡ ಅವೇ ರೀತಿ ದೇವರೆಲ್ಲ ಸಂಭ್ರಮಿಸಬೇಡ ದೇವರ ಜಾತ್ರೋತ್ಸವ ವಾರ್ಷಿಕೋತ್ಸವ ಐಕ್ಯಬದ್ಧ ಸಿಂಗಾರ ದೇವಸ್ಥಾನ ಗರ್ಭಗುಡಿಯನ್ನು ಸಿಂಗಾರ ಭಗವಂತನ ಪಿರೈ ಬಂದಾಗ ಇನಿ ನಮ್ಮ ಆ ಒಂದು ಮಾನಸಿಕತೆ ದೈವಭಕ್ತಿ ಶ್ರದ್ಧೆ ಹೆಚ್ಚಿನ ದೃಷ್ಟಿಯಿಂದ ನಮ್ಮಲ್ಲ ಭಗವಂತನ ಆ ಆಲಯನ ಇನಿ ಅಲಂಕಾರ ಮಾಡ್ತದೆ ಭಗವಂತನ ಸುತ್ತು ಬಂದಾಗ ಹೊಸ ಸಂತುಷ್ಟಿ ಇನಿ ಭಕ್ತಿಯನ್ನ ಅಭಿಲಾಷೆ ಆ ಕಡೆಟ್ಟೆ ಕಾರ್ಯಕ್ರಮ ಇನಿ ಮಾಂತ ನಮ್ಮ ಈ ದೇವಸ್ಥಾನ ಎಡ್ಡೆ ಕಾರ್ಯಕ್ರಮ ಒಟ್ಟಿಗೆ ಇನಿ ಕರ್ನಾಟಕದ ವಿಶೇಷವಾದ ಈ ಧಾರ್ಮಿಕ ದತ್ತಿ ಇಲಾಖೆಯ ಮುಖಾಂತರ ಈ ಮಹಾಂತ ದೇವಸ್ಥಾನವಲ್ಲ ಕೇವಲ ಪೂಜೆ ಪುರಸ್ಕಾರಗಳು ಸೀಮಿತ ಅವರ ಬಳಿ ಅಲ್ಪ ಧಾರ್ಮಿಕ ಶಿಕ್ಷಣ ಸಿಕ್ಕೊಂಡು ನಮ್ಮ ಜೋಕ್ಲಿಗೆ ಸಂಸ್ಕಾರ ತಗೊಂಡು ನಮ್ಮ ಅನಾದಿ ಕಾಲದಿಂದ ಗೋವುನು ಮಾತೆ ಅಂತ ನಮ್ಮ ನಮ್ಮನ್ನು ಆ ಗೋವುನ ರಕ್ಷಣೆ ಮಾಡ್ತಾರ ಗೋಶಾಲೆ ನಿರ್ಮಾಣ ಮಾಡಿಕೊಡು ಬಡವರಿಗೆ ಅಲ್ಪ ಕಲ್ಯಾಣ ಆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಲ್ಪಡು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಲ್ಪಡ ಮುಖಾಂತರ ಪಿರರ ನಮ್ಮ ಧಾರ್ಮಿಕತೆಲ್ಲ ಸಾಮಾಜಿಕವಾದ ನಮ್ಮ ಆ ಒಂದು ಪರಿವರ್ತನೆಗೆ ಆ ದೇವಸ್ಥಾನದ ಕಾರಣ ಆಗೋಣ ನಮ್ಮ ಈ ಧಾರ್ಮಿಕ ದತ್ತಿ ಇಲಾಖೆ ಯೋಚನೆ ಮಾಡುವ ಕಾರ್ಯಕ್ರಮ ಐದು ಒಟ್ಟಿಗೆ ಕನ್ಯಾ 2 ವರ್ಷ ತುಂಬು ಕೊರೋನಾ ಬಂದಾಗ ನಮ್ಮ ಎಲ್ಲ ಇಲ್ಲಿ ವಿದ್ಯಾರ್ಥಿ ಮಾಸ್ಕ್ ಇದೇ ಬಂಗೋಡು ಅಲ್ಲ ಎಲ್ಲ ಜೀವ ರಿಪೋರ್ಟ್ ಎನ್ನ ಆರೋಗ್ಯ ರಕ್ಷಣೆ ಅವರು ಬುಕ್ಕ ಜಗದ ಮನೋಭಾವನೆ ಅಲ್ಲ ಇಂಚಿನ ಸಂದರ್ಭ ನಮ್ಮ ಈ ಕೃಷಿ ರಿಪೋರ್ಟ್ ಬರ್ತದೆ ಈ ಭಾಗಗಳು ಭಾರಿ ದೇವಸ್ಥಾನ ಪುತ್ತೂರದ ಮಾಲಿಂಗೇಶ್ವರ ದೇವಸ್ಥಾನ ನಿಗಲ ದೇವಸ್ಥಾನ ಮೂಲೆ ಕಂಡ ಸಾಗುವಳಿ ನಮ್ಮ ಅನಾದಿ ಕಾಲದ ಪರಂಪರೆ ಬೆನ್ನಿ ಬೇಸಾಯ ಭಾರಿ ಪ್ರೋತ್ಸಾಹ ಕೊಟ್ಟು
ಈ ಭಾಗಗಳು ಆ ದೇವಸ್ಥಾನ ಆ ಬೆಣ್ಣಿ ಬೇಸಾಯಗಳ ಪ್ರೋತ್ಸಾಹ ಪಂಚಿನ ಸಂಗತಿ ಬರ್ತದೆ. ಕೃಷಿಕರಿಗೆಲ್ಲ ಈ ದೇವಸ್ಥಾನಗಳ ಅವಿನಾಭಾವ ಸಂಬಂಧವನ್ನು ಪಂಚಿನ ಸಂಗತಿ ಆಗ್ತದೆ. ಈ ರೀತಿಯಾಗಿ ನಮ್ಮ ದೇವಸ್ಥಾನ ಕೇವಲ ಧಾರ್ಮಿಕ ವಿಚಾರಗಳನ್ನು ಒಂಚೂರು ತುಂಬಬಹುದು ಸಾಮಾಜಿಕ ಪರಿವರ್ತನೆಗಳ ಇನಿ ನಾಂದಿ ಪಾಂಡ್ಯ ಇನಿ ಕರ್ನಾಟಕ ಸರ್ಕಾರ ವಿಶೇಷವಾದ ಈ ದೇವಸ್ಥಾನಗಳ ರಕ್ಷಣೆ ಕೊಡುವಂತೆ ಒಂಜಿ ದೇವಸ್ಥಾನ ರಕ್ಷಣಾ ಮಸೂದೆ ಗೋವುದ ರಕ್ಷಣೆ ಮಾಡುವಂತ ಗೋಹತ್ಯ ಕಾನೂನು ಆ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಚಿನ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ದೇವಸ್ಥಾನಗಳಿಗೆ ಇನಿ ತಸ್ತಿಕ್ ಜಾಸ್ತಿ ಸಂಗತಿ ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿಗೆ ಬೇತೆ ಬೇತೆ ಅನುದಾನ ಪಂಚಿನ ಕೆಲಸವನ್ನು ಇನಿ ನಮ್ಮ ಸರ್ಕಾರ ಮತ್ತೊಂದು ಒಟ್ಟು ಇನಿ ಈ ಭಾಗದ ನಮ್ಮ ಆರಾಧನೆಗೆ ಸಂಬಂಧಪಟ್ಟ ದೇವತಾರಾಧನೆ ಭೂತಾರಾಧನೆ ನಾಗಾರಾಧನೆ ಕಲಾರಾಧನೆ ಪಕ್ಕದ ಯಕ್ಷಗಾನ ಕಲಾರಾಧನೆ ದಯಗೆ ಐನ ಆರಾಧನೆ ಇನ್ನು ಯಾರೋ ಆ ರೋಜು ಪರಕೆ ಏನಿಲ್ಲ ಕಟ್ಟಿದ್ದ ಒಂಜಿ ಆಟ ಕೊಬ್ಬೆ ಇಂಜಿ ಹನುಮಗಿರಿ ಆಟ ಕೊಬ್ಬೆ ಪರಕೆ ಆ ಭಗವಂತನ ಆ ಒಂಜಿ ಕಲೆತ ಮುಖಾಂತರಲ ನಮಗೆ ಆರಾಧನೆ ನಾವೇ ಆ ಪರಕೆದ ಆಟ ಅಂಚಾದ ನಮ್ಮ ಈ ಆರಾಧನೆ ಇನಿ ಒಂಜಾತ ಆಯನ ಮನಸ್ಸಿನ ಭಾವನೆ ಸಮಾಜಕ್ಕೆ ತೋರಿಸಿನ ಸಂದರ್ಭ ಒಲೋಲೋ ಈಗ ನಾವು ಅವಕಾಶ ಕೊಡ್ಸೋಣ ಐಲ ಸರ್ಕಾರ ರಕ್ಷಣೆ ಮಾಡ್ಕೊಂಡು ಯೋಚನೆ ಮಾಡೋದು ಇನಿ ಬೇತೆ ಬೇತೆ ಕಲಿಕಲ ಪ್ರೋತ್ಸಾಹ ಪಂಚಿನ ಸಂಗತಿ ಮತ್ತೊಂದು ಐನ ಜನಪ್ರತಿನಿಧಿ ಈ ಭಾಗಗಳು ಅಭಿವೃದ್ಧಿ ಮಂತ್ರಿಗ ಈ ದೇವಸ್ಥಾನ ದೈವಸ್ಥಾನ ಗರಡಿ ಭಜನಾ ಮಂದಿರಲ್ಲ ಬಗ್ಗೆಲ್ಲ ವಿಶೇಷವಾಗಿ ಕಾಳಜಿ ಪೈಸಾ ಓಡಿಸ್ಕೊಳ್ತಾ ಯಾನ ಕರಿನ 4 ವರ್ಷ ಸುಮಾರು ಒಂದು 80 ಕೋಟಿ ರೂಪಾಯಿ ಬೇತೆ ಬೇತೆ ದೇವಸ್ಥಾನದ ತಡೆಗೋಡೆ ದೇವಸ್ಥಾನದ ಇಂಟರ್ಲಾಕ್ ದೇವಸ್ಥಾನದ ಜೀರ್ಣೋದ್ಧಾರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ರಮ ಸಭಾಭವನದ ನಿರ್ಮಾಣ ಪರ್ಪುರ ನೀರು ಬೇತೆ ಬೇತೆ ಯೋಜನೆಗೆ ಸುಮಾರು 80 ಕೋಟಿ ರೂಪಾಯಿ ಮೊಟ್ಟ ಪಂಚಿನ ಸಂಗತಿ ತಡೆಗೋಡೆಗೆ ಸಣ್ಣ ನೀರಾವರಿ ಇಲಾಖೆ ಏನು ಸುಮಾರು 16 ದೇವಸ್ಥಾನಗಳಿಗೆ ಸುಮಾರು 10 ಕೋಟಿ ರೂಪಾಯಿ ಇಲ್ಲ ಸಣ್ಣ ನೀರಾವರಿ ಇಲಾಖೆ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಜರಿದು ಹೋಗ್ತಿದ್ದಲ್ಲ ಅಲ್ಪ ಭೂ ಸೌಕಳಿ ಮಣ್ಣು ಸೌಕಳಿ ಸಂಗತಿ ಒಟ್ಟು ನಮ್ಮ ಉದ್ದೇಶ ಹೆಚ್ಚಿನ ಪಟ್ಟ ನಮ್ಮ ಧಾರ್ಮಿಕತೆಗೆ ಒತ್ತು ಕೊಡೋದು ನಮ್ಮ ಹಿಂದುಲ್ಲ ಭಾವನೆಗೆ ಆ ದಿಸೆಟ್ಟು ನಮ್ಮ ಈ ಕೆಲಸ ಕಾರ್ಯ ಮತ್ತೊಂದು ಏನೇ ವಿಶೇಷವಾದ ಈ ಒಂಜಿ ಉಳ್ಳಾಲ ಮಹಾವಿಷ್ಣು ಇಷ್ಟುಮುಷ್ಟಿ ದೇವರನ್ನ ಈ ಒಂಜಿ ಬ್ರಹ್ಮಕಲಶೋತ್ಸವ 14 ವರ್ಷ ಪಿರ ಜೀರ್ಣೋದ್ಧಾರ ನಮ್ಮ ಅಧ್ಯಕ್ಷರು ಮಧುಮರಿ ಪಿರೊಂಜಾತೆ ಅಭಿವೃದ್ಧಿ ಕಾರ್ಯಕ್ರಮ ಅವನು ದಯಪಂಡ ರೆಡಿಯಾಲಿ ಶಾಸಕರು ದುಡ್ಡು ಕೊಡ್ರ ಇಂಡೈರೆಕ್ಟ್ ಆಗಿ ನೇರವಾಗಿ ಬಂದಿದೆ ಏಕಲ್ಲ ಉಂಟು ಕೆಲಸ ಕಾರ್ಯ ಅಂಜಾತೆ ಇನಿ ಆಪಣಚಿನ ಕಾರ್ಯಕ್ರಮ ಈ ಊರ್ ತಗಲ ಕೈ ಜೋಡಿಸವ ಆ ಊರ್ ತಗಲ ದೇವಸ್ಥಾನ ಪ್ರತಿಯೊಂದು ನಾಗರಿಕರನ್ನ ಕೈ ಜೋಡಿಸಿದಾಗ ಖಂಡಿತ ಅಲ್ವಾ ಕೊರಲದ ಆ ಒಂದು ದೇವಸ್ಥಾನ ನಿರ್ಮಾಣ ಸಾಧ್ಯ ಸರ್ಕಾರ ಜಾಸ್ತಿ ಅನುದಾನ ಕೊಡೋದಾಂಡ ಕಾಸಿದಲೆಗ ಈಗ ಭವ್ಯತೆಲ್ಲ ಬರಲ ಸಾಧ್ಯ ಅಂಜಾದ ಭವ್ಯವಾಯಿನ ಆ ಒಂದು ದೇವಸ್ಥಾನದ ಮಹಾವಿಷ್ಣುಮೂರ್ತಿ ತಿಂಪುರಂಚಿನ ಯೋಗ ಭಾಗ್ಯ ನಂಗೆ ಮಾಂತ ಬರಡು ಆ ಭಗವಂತನ ಪ್ರಾರ್ಥನೆ ಉದಿಪನದ ಪಾತಿರಣ ಸಂದೈತ ಮಲ್ತಿನ ಚಿತ್ರನ ಮಾನ್ಯ ಶಾಸರಿಗೆ ಸೊಲ್ಮೆಲನ ಸಂದಾದೆ ಲೇಸಲದು ಮಗು ಈ ಇನ್ನಿತ ಕ್ಷೇತ್ರಕ್ಕೆ ಭಿನ್ನ ತಂದಾಂಡಲ ರಾಜಕೀಯ ಕ್ಷೇತ್ರ ತನ್ನ ಗುರುತಿಸಬಂದು ಮೆನ್ಕೊಂದು ಪುನಃ ಚಿಂತನ ಸಹಜ ರಾಧಾಕೃಷ್ಣ ಹಾಲ್ವೇರೆ ಈ ಕ್ಲೇಸಿಗೆ ಶುಭ ಹಾರೈಸುವುದು ಭಿನ್ನ ಇತ್ತು ಸಾನ್ನಿಧ್ಯವು ಕರೆತಕ್ಕ ಒಂದು ಈ ಸಮಾರಂಭಗಳು
ಇತ್ತನೆ ಈ ಧಾರ್ಮಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಮ್ಮ ಕ್ಷೇತ್ರದ ಜನಪರ ಶಾಸಕರ ಏನಾಯ್ತಿನ ಸನ್ಮಾನ್ಯ ಸಂಜಯ್ ಮಠದವ್ರೆ ವೇದಿಕೆಯ ಅಧ್ಯಕ್ಷತೆ ವಹಿಸಿನ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಯನ ಮಧು ಅಣ್ಣರೇ ಅದೇ ರೀತಿ ವೇದಿಕೆಯ ಉಪಸ್ಥಿತರಿನ ಡಾಕ್ಟರ್ ರವಿನಾರಾಯಣರೇ ಅಂಚನೆ ನಮ್ಮ ಆತ್ಮೀಯರಾಯನ ವಿಘ್ನೇಶ್ವರೇ ಅಂಚನೆ ಈ ಸಭೆಗೆ ಉಪಸ್ಥಿತರಿನ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ನಿಕಟಪುರ ಅಧ್ಯಕ್ಷ ರವೀಂದ್ರ ರೇಕ್ಲು ಅಂಚನೆ ಸತೀಶ್ ರೇಕ್ಲೆ ಮೂರು ಸೇರ್ನಂಚಿನ ಮಾತಾ ಭಗವದ್ಭಕ್ತರೇ ಈ ಒಂದು ಕಾರ್ಯಕ್ರಮಗಳು ಇತ್ತೇನೆ ಗೌರವಾನ್ವಿತ ಈ ಭಾಗದ ಜನಪರ ಶಾಸಕರೇ ಒಂಜಾತ ವಿಚಾರವನ್ನು ಪಂಡೇರು ಧಾರ್ಮಿಕ ವಿಚಾರ ಅಂಚನೆ ಇನಿ ಅಭಿವೃದ್ಧಿಯ ದೃಷ್ಟಿಗಳ ಧಾರ್ಮಿಕ ಕ್ಷೇತ್ರಕ್ಕೂ ಬೊಡಗಿನಾಥ ಅನುದಾನ ಕೊರ್ಪಣಂಚಿನ ವ್ಯವಸ್ಥೆ ಇನಿ ಸರ್ಕಾರದ ವತಿಡ್ಲ ಅವನೊಂದು ಈ ದೃಷ್ಟಿಡ್ ಇನಿ ನಮ್ಮ ಉಲ್ಲಾಲ ಈ ಮಹಾವಿಷ್ಣುಮೂರ್ತಿ ಸಾನ್ನಿಧ್ಯಗಳ ಬ್ರಹ್ಮಕಲಶ ಆತ 14 ವರ್ಷ ಆತದು ನನ್ನ ದುಂಬುಗು ಈ ದೇವೇರ್ನ ಸಾನ್ನಿಧ್ಯ ವೃದ್ಧಿ ಆವಡನಾಡ ಪುನರಪಿ ಬ್ರಹ್ಮಕಲಶದ ವ್ಯವಸ್ಥೆ ಅದೇ ರೀತಿ ಜೀರ್ಣೋದ್ಧಾರದ ವ್ಯವಸ್ಥೆ ಬೇತೆ ಬೇತೆ ಕಾರ್ಯಕ್ರಮಗಳು ಆವಡು ಪನ್ಪುಣ ವಿಚಾರ ಇನಿ ವ್ಯವಸ್ಥಾಪನಾ ಸಮಿತಿ ದಕ್ಕಲ ದುಂಬುಂಡು ಬಹುಶಃ ಈ ಊರುಡು ಇನಿ ಅನೇಕ ದಾನಿಲು ನೆಕ್ಕು ದುಂಬುಲ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಣಗ ಭಾರಿ ವ್ಯವಸ್ಥೆಯನ್ನು ಮಲ್ತಂಚಿನ ತೂತ ಐದು ಬುಕ್ಕ ಪ್ರತಿ ವರ್ಷ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳ ಈ ಊರು ದಾಖಲ ದಾಣಿಲು ಇನಿ ಬೇತೆ ಬೇತೆ ಊರುಡ್ತು ಬತ್ತದ ಮುಲ್ಲೊಂಜಿ ಕಿಂಚಿತ್ ಎಲ್ಲೇ ಜಾಗೆ ಎತ್ತಿಲ್ಲ ಇನಿ ಡಾಕ್ಟರ್ ರವಿನಾರಾಯಣರು ಉದಾಹರಣೆ ಪನ್ಪುಂಡ ಅರೊಂಜಿ ಎಲ್ಲೇ ಜಾಗೆ ತೊಂದರೆ ಎರಡು ಸುಮಾರು ಜಾಗೆ ಪಂಚಿನ ಅಣ್ಣ ಒಂಜಿ ಎಲ್ಲೇ ಜಾಗೆ ಕುರಿಯಟ್ಲ ಇಪ್ಪಾಡು ಮಾಡೋದು ಮಾತ್ರ ತೊಂದರೆ ಬಹುಶಃ ಆರ್ನ ಈ ಧಾರ್ಮಿಕ ಕ್ಷೇತ್ರಕ್ಕೂ ಇನಿ ಕೊಡುಗೆ ಆಯ್ತು ಆರ್ಲ ಒಂಜಾತು ಸಹಕಾರ ಮಲ್ಪಂಚಿನ ನಮ್ಮ ತೂತ ಅಂಚನೆ ಇನಿ ಈ ಊರುಡಿತ್ತಿನ ಮಾತ ಭಗವದ್ಭಕ್ತರು ಇನ್ನು ಮೂಲ ಕುಳ್ನಾಕ್ಲು ಒಂಜಿ ರೀತಿ ಈ ದೇವಸ್ಥಾನಕ್ಕೂ ಸಹಕಾರ ಕೊರ್ನಾಕ್ಲು ಬಹುಶಃ ಎಡ್ಡೆ ರೀತಿ 14 ವರ್ಷಡು ಇನಿ ರವೀಂದ್ರನಾಥ್ ರೈಕ್ಲು ಸುಮಾರು 80 ವರ್ಷಡು ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಂತದ್ದು ಈ ದೇವಸ್ಥಾನವನ್ನು ಭಾರಿ ಎಡ್ಡೆ ರೀತಿ ತುಂಬಿಕೊಡುತ್ತೇವೆ ಐದು ಬುಕ್ಕ ಸತೀಶ್ ದಿಂಬಿರಿ ಮೇರ್ನ ಅಧ್ಯಕ್ಷತೆ ಒಂಜಾತ ಅಭಿವೃದ್ಧಿ ಕೆಲಸಲು ಆತ ಇನ್ನು ದೇವಸ್ಥಾನದ ಕೆಲಸ ಕಾರ್ಯವನ್ನು ಭಾರಿ ಪೊರ್ಲುಡ್ಕೊಂಡು ತುಂಬಿಕೊಡುತ್ತೇವೆ ಐದು ಬುಕ್ಕ ಇತ್ತ ಮಧು ನರಿಯರು ಆರ್ನ ನೇತೃತ್ವಡು ಭಾರಿ ಎಡ್ಡೆ ರೀತಿ ಇನ್ನು ವ್ಯವಸ್ಥಾಪನಾ ಸಮಿತಿದ ಮಾತಾ ಸದಸ್ಯರ್ಲ ಅಂಚನೆ ಸೇವಾ ಸಮಿತಿದ ಮಾತಾ ಸಮಿತಿದ ಸದಸ್ಯರ್ಲ ಅವೇ ರೀತಿ ಇನಿ ಸುಮಾರು ಜನ ಉದಾರ ಪಂಡನ ಮುಲ್ಪ ಕಾರ್ಯಕರ್ತರು ಸುಮಾರು ಒಂಜಿ ತಿಂಗಳು ಬುಕ್ಕ ಈ ದೇವಸ್ಥಾನದ ಕೆಲಸ ಕಾರ್ಯದ ಬಗ್ಗೆ ಪ್ರತಿ ವರ್ಷಲ 14 ವರ್ಷ ಇನಿ ಒಂಜಿ ತಿಂಗಳಿಗೆ ದುಂಬೆ ತಯಾರಿ ಮಲ್ಪಂಚಿನ ವ್ಯವಸ್ಥೆಯನ್ನು ಈ ದೇವಸ್ಥಾನದ ಸಮಿತಿದಾಗಲಿ ಮಾಡ್ತೇವೆ ಬಹುಶಃ ಈ ಊರದ ಭಕ್ತರನ್ನ ಒಂಜಿ ಆಶೀರ್ವಾದಡು ಈ ದೇವಸ್ಥಾನ ಎಡ್ಡೆ ರೀತಿದು ವಾರ್ಷಿಕ ಜಾತ್ರೋತ್ಸವ ವಿಜೃಂಭಣೆ ನಡಪೊಂದು ಇನಿ ಎಲ್ಲದ ದಿನ ನಡಪಂಚಿನ ಮಾತ ಕಾರ್ಯಕ್ರಮಟ್ಲ ಇನಿ ಸಾವಿರಾರು ಜನ ಸೇರ್ತು ಆ ಅನ್ನ ಸಂತರ್ಪಣ ಕಾರ್ಯಕ್ರಮ ಅಂಚನೆ ದೇವರನ್ನ ಮಾತ ಕಾರ್ಯಕ್ರಮಟ್ಲ ಭಾಗವಹಿಸೋನು ನಾವು ಮಾತ ತೂತಿತ್ತು ಅಂಚಿನ ವಿಚಾರ ಆ ದೃಷ್ಟಿಡು ಇನಿ ಊರ್ತ ಮಟ್ಟಗೆ ಈ ದೇವಸ್ಥಾನದ ಮಟ್ಟಗೆ ಇನಿ ಮಾತ ಭಗವದ್ಭಕ್ತರ್ಲ ಎಡ್ಡೆ ರೀತಿ ಸಹಕಾರನ ಕೊರೊಂದುಲ್ಲೇರು ಬಹುಶಃ ಇನಿ ಜನಪ್ರತಿನಿಧಿ ಆಯ್ತು ಮಾನ್ಯ ಶಾಸಕರ್ಲ ನನ್ನ ದುಂಬುಗ ಆಪಣಂಚಿನ ಕೆಲಸ ಕಾರ್ಯದ ಬಗ್ಗೆ ಇತ್ತೇನೆ ನಮ್ಮ ದೇವಸ್ಥಾನದ ಎದುರಿಗೆ ಪಾಡಿನ ಇಂಟರ್ಲಾಕ್ ಅನುದಾನ ಶಾಸಕರಿಗೆ ಕರಿಯೋಶ ಕೊರ್ಪೆ ಪಂಡಿತರ ಅಂಚನೆ ಪಾಡ್ತಾ ದುಃಖ ಆ ವ್ಯವಸ್ಥೆನ ಅನುದಾನ ಕೊರ್ಪಣಂಚಿನ ವ್ಯವಸ್ಥೆ ಶಾಸಕರಿಗೆ ಮಲ್ತದೆ ಅವೇ ರೀತಿ ನನ್ನ ದುಂಬುಗ ಆಪಣಂಚಿನ ಅಭಿವೃದ್ಧಿ ಕೆಲಸ ಬಹುಶಃ ಎಂಕ್ಲ ಓಲೆ ಪೋಲ್ನ ಶಾಸಕರಿಗೆ ಸುರುವು ಪಟ್ಟಿನ ಓದುವುದು ಅನ್ಪಣ ಇತ್ತನೆ ಅಧ್ಯಕ್ಷರು ಎಂಕ್ಲ ಈತ ಬೇಡಿಕೆ ಉಂಟು ನನ್ನ ಮೂಲು ಏರ್ಲ ಓದುದು ಬಂತಿದ್ದೀರಿ ಗುಟ್ಟುಡು ಕೆಬಿಟ್ಟು ಬಂತೀರಿ ಇಂಕ್ಲೆ ನನ್ನ ದುಂಬುಗು ಅಭಿವೃದ್ಧಿ ಕೆಲಸಕ್ಕೂ ಅನುದಾನ ಕೊರ್ಪ ಪನ್ಪಣ ವಿಚಾರವನ್ನು ಬಂತೇರಿ ಬಹುಶಃ ಐನ ಮನ್ಪಾವಲಿ ಪನ್ಪಣ ಧೈರ್ಯಡು ಇನಿ ಶಾಸಕರ್ಲ ಈ ಸಭೆ ಇತ್ನೇರ್ದವರ ದುಂಬುದ ದಿನಟ್ಟು ಇನಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಇನಿ ಸರ್ಕಾರದ ವತಿಯಿಂದ ಆ ರೀತಿಯ ಕೆಲಸ ಕಾರ್ಯ ಆವಡ ಐನು ಖಂಡಿತ ನಮ್ಮ ಶಾಸಕರನ್ನ ನೇತೃತ್ವಡು ಇಂಕ್ಲ ಮಾತ ಸಹಕಾರ ಕೊರತು ಖಂಡಿತ ಶಾಸಕರ ಕೇಂದ್ರದ ಇನ್ನು ಮನ್ಪಾವ ಪನ್ಪಣ ಧೈರ್ಯಡು ಇನಿ ಶಾಸಕರನ್ನ ಲೆತ್ತದು ನಮ್ಮ ಈ ಕಾರ್ಯಕ್ರಮ ಇನಿ ಭಾಗವಹಿಸದ ಎಡ್ಡೆ ರೀತಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿ ಕೆಲಸ ದನದುಂಬುದ ದಿನಟ್ಟು ಆವಡಂದು ಈ ಸಂದರ್ಭ ಪಂಡೊಂದು ಇನಿ ದೇವಸ್ಥಾನಕ್ಕೆ ಲಾಕರ್ ವ್ಯವಸ್ಥೆನ ಇನಿ ಉದ್ಯಮಿನಗಳ ಮುಖಾಂತರ ಇನಿ ಕೊಡುಗೆ ಆಯ್ತು ಕೊರತು ಇನಿ ಐನ ವ್ಯವಸ್ಥೆಯನ್ನ ಇನಿ ವ್ಯವಸ್ಥಾಪನಾ ಸಮಿತಿ ಆಗಲಿ ಮಂತೇರಿ ಐದು ಬುಕ್ಕ ಇನಿ ಎದುರುದ ದ್ವಾರ ಆ ದ್ವಾರಕ್ಕೆ ಸುಮಾರು 50,000 75,000 ಖರ್ಚುಂಡು ಐನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮಧು ನರಿಯರು ಆರ್ನ ಸ್ವಂತ ಖರ್ಚಿಡು ಐನ ಕೊರ್ಪಣಂಚಿನ ವ್ಯವಸ್ಥೆನ ಮಲ್ತೇರಿ ಐನಾಗ ಬೇಲೆ ಇತ್ತ ಉದ್ಘಾಟನೆ ಮಲ್ತಲ್ಲ ಐನ ಬೇಲೆ ನನ್ನ ಫಿನಿಶ್ ಆವಡದೆ
ಆ ದೃಷ್ಟಿಡ್ ಇನಿ ಆರ್ಲ ಒಂಜಿ ಕೊಡುಗೆನು ಈ ದೇವಸ್ಥಾನಕ್ಕೂ ಭಕ್ತಿ ಆತು ಈ ದೇವಸ್ಥಾನಕ್ಕೆ ಕೊಡ್ತಾರೆ ಅಂಚನೆ ಸುಮಾರು ಭಕ್ತರು ಇನಿ ಗಣೇಶ್ ರೈಕ್ಲು ಗಣಪತಿ ದೇವರನ್ನ ಆ ಒಂಜಿ ನೆಕ್ ಬಲ್ಲಿದ ಅಂದು ಕೊಡ್ತಾರೆ ಸುಮಾರು 50,000 ಖರ್ಚಿದೆ ಅಂಚನೆ ಬೇತೆ ಬೇತೆ ದಾಣಿಲು ಪ್ರತಿ ವರ್ಷಲ ದೇವಸ್ಥಾನದ ವ್ಯವಸ್ಥೆಗೆ ಮಾತಾ ದಾಣಿಲ್ಲ ಈ ಭಗವದ್ ಭಕ್ತರು ವರ್ಷದ ಒಂಜಿ 5 ಲಕ್ಷ ರೂಪಾಯಿದ ಕೊಡುಗೆ ನಮ್ಮ ಊರು ತಾಕ್ಲು ಆ ದೇವಸ್ಥಾನಕ್ಕೆ ಕೊರ್ಪಣಂಜಿನ ವ್ಯವಸ್ಥೆಯಿಂದ ನಮ್ಮ ತೂತ ಬಹುಶಃ ಈ ಊರುಡು ಇತ್ತನಾಥ್ ಪ್ರಮುಖರು ಇನ್ನು ಬೇತೆ ಗ್ರಾಮಡ್ಲ ತಿಕ್ಕೇರು ಬಹುಶಃ 10 ಜನ ಪ್ರಮುಖರು 10 ಜನ ಉದ್ಯಮಿಲು 10 ಜನ ಬೇರೆ ಬೇರೆ ಕ್ಷೇತ್ರೋಡು ಕೆಲಸ ಮಾಡಿದ ವ್ಯಕ್ತಿಲಿ ಈ ಊರು ಉಳ್ಳಿರು ಆ ದೃಷ್ಟಿಡು ಈ ಊರು ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಳ್ಳೋ ಸಾಧ್ಯ ಉಂಟು ಅವತ್ತಂದೆ ಇನ್ನು ಅನೇಕ ಜನ ಕೃಷಿಕರಿಲ್ಲ ಈ ಒಂದು ದೇವಸ್ಥಾನಕ್ಕೆ ವರ್ಷೋಡರ ಬತ್ತದ ಈ ಜಾತ್ರೋತ್ಸವದ ಭಾಗವಹಿಸೋಣಂತೀನಿ ನಮ್ಮ ಮಾತು ತೂತ ಖಂಡಿತ ಈ ದೇವಸ್ಥಾನದ ದುಂಬುಗು ನನಾತ ಅಭಿವೃದ್ಧಿ ಆಪುಣು ಪನ್ಪಣವು ಆ ದೇವರನ್ನ ಸಾನ್ನಿಧ್ಯರು ಖಂಡಿತ ಆಪುಣು ಪನ್ಪಣ ವಿಚಾರನು ಪಂಡೊಂದು ಈ ಕಾರ್ಯಕ್ರಮಡು ಯಾನು ದುವೆ ಊರ್ತಾಯಿ ಯಾನು ಈ ದೇವಸ್ಥಾನಕ್ಕೂ ಸಂಬಂಧಪಟ್ಟ ಹೇಳಿ ದಾಯಿ ಅತಿಥಿ ಆತ ಕುಳ್ಳದ ಇರೋದು ಅನ್ಪಣ ಹಿಂಗೆ ಗೊತ್ತಜಿ ಆನ ಎಂಕ್ಲಲ ಜನಪ್ರತಿನಿಧಿ ಆತಿ ಪುನಗ ಒಂಜಾತ ಕೆಲಸ ಕಾರ್ಯ ಮಂದದ ಇನಿ ದೇವಸ್ಥಾನದ ಸಭಾಂಗಣ ತಿರ್ತು ಪೋಪಣ ದಾರಿಗೆ ಇಂಟರ್ಲಾಕ್ ಪಾಟ್ನಂಜಿನ ವ್ಯವಸ್ಥೆ ಎನ್ನ ತಾಲೂಕು ಪಂಚಾಯತ್ ಸಸ್ಯರಿಪಣ ಮನ್ಪಂಜಿನ ವ್ಯವಸ್ಥೆ ಮಲ್ತದ ಐದು ಬುಕ್ಕ ಶಾಸಕರು ಸಂಜೀವ ಮಠದವರು ಈ ರಸ್ತೆಗೆ ಕೂಡ ಇನ್ನು ಅನುದಾನ ಅದೇ ರೀತಿ ಇನ್ನು ಇಂಟರ್ಲಾಕ್ದ ಅನುದಾನ ಬೇರೆ ಬೇರೆ ಅನುದಾನ ಕೊರ್ಪಣಂಜಿನ ವ್ಯವಸ್ಥೆ ಮಲ್ತೇವೆ ನನ್ನ ದುಂಬುಗಳ ನಮ್ಮ ದೇವಸ್ಥಾನಕ್ಕೂ ಮಾತೇರ್ನ ಸಾಕಾರ ಈ ಸಂದರ್ಭ ಇಪ್ಪಡಿಂದ ಈ ಸಂದರ್ಭ ಪಂಡೊಂದು ಆ ವಿಷ್ಣುಮೂರ್ತಿಗೆ ದೇವರಿಗೆ ತರದಗತೆ ಎನ್ನ ಪಾತ್ರ ಮುಗಿತಂದು ಎಡ್ಡೆಪ್ಪುದ ಹರಿಕೆದ ಪಾತ್ರೆಗೆ ದುಂಬುಗು ಚಾವಡ್ ಪಿನ್ನಿರದ ಒಲಗ ತಿನಂಚಿತ್ತಿನ ಡಾಕ್ಟರ್ ರವಿ ನಾರಾಯಣರೇ ಇರು ಶುಭ ಹಾರೈಕೆ ಮಲ್ಪೊಂದು ವಿನಂತಿ ಮಲ್ತನ್ವೆ ವೇದಿಕೆಯಲ್ಲಿ ಆಸೀನರಿರುವಂತಹ ನಮ್ಮ ನೆಚ್ಚಿನ ಶಾಸಕರಾಗಿರುವಂತಹ ಸಂಜೀವ ಮಠಂದರವರೇ, ಇಲ್ಲಿನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಧು ನರಿಯೂರವರೇ, ಇನ್ನ ಮುಖ್ಯ ನಮ್ಮ ರಾಜಕೀಯ ವ್ಯಕ್ತಿಯಾಗಿರುವಂತಹ ಸಹಜ ರಾಧಾಕೃಷ್ಣ ಆಳ್ವರವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂತಹ ಜಿಗ್ನೇಶ್ ಅವರೇ, ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳೇ, ನಾನು ಕುರಿಯ ಗ್ರಾಮಕ್ಕೆ ಹೊಸ ಅತಿಥಿ. ಇಲ್ಲಿ 1 ವರ್ಷದ ಹಿಂದೆ ನಾನೊಂದು ಜಾಗವನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದೇನೆ. ಹಾಗೂ ಇಲ್ಲಿ ನನಗೆ ನನ್ನ ಸ್ನೇಹಿತರಾಗಿದ್ದಾರೆ. ಇಲ್ಲಿ ಇರುವಂಥ ಎಲ್ಲ ಜನರು ಕೂಡ ನನ್ನ ಸ್ನೇಹಿತರಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿಗೆ ಬರಲು ನನಗೆ ಮುಖ್ಯ ಕಾರಣ ಸತೀಶ್ ಹಾಗೂ ನಮ್ಮ ಶೆಟ್ಟರು. ಇಲ್ಲಿ ಸತೀಶ್ ನಮಗೆ ಒಂದು ಜಾಗ ಉಂಟು ಅಂತ ಹೇಳಿದರು. ಹಾಗೆ ಅವರು ಅವರ ಮುಖಾಂತರ ನಾವು ಇಲ್ಲೊಂದು ಜಾಗವನ್ನು ಖರೀದಿ ಮಾಡಿದ್ದೇವೆ. ಹಾಗೆ ನನ್ನ ಆತ್ಮೀಯರಾದಂಥ ಜಿಗ್ನೇಶ್ ಕೂಡ ಇಲ್ಲಿ ಜಾಗ ಪರ್ಚೇಸ್ ಮಾಡಿದರು. ಆದ ಕಾರಣ ನಾವೆಲ್ಲ ಸೇರಿ ಇಲ್ಲಿ ಜಾಗ ತಗೊಳ್ಳುವಂತಾಯಿತು. ಹಾಗೆ ಬಂದು ನಮಗೆ ಇಲ್ಲಿ ಒಳ್ಳೊಳ್ಳೆ ಸ್ನೇಹಿತರನ್ನು ಗಳಿಸಿದ್ದೇವೆ. ಹಾಗೂ ನನಗೆ ಮಹಾವಿಷ್ಣು ಅಂದರೆ ಬಹಳ ಭಕ್ತಿ. ನಾನು ದಿನ ವಿಷ್ಣು ಸಹಸ್ರವನ್ನು ಪಠಿಸ್ತೇನೆ. ಆದ ಕಾರಣ ನನಗೆ ಮಹಾವಿಷ್ಣು ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟದು ಅಂತ ನಾನು ತಿಳ್ಕೊಳ್ತೇನೆ. ಹಾಗೂ ಇಲ್ಲಿನ ಎಲ್ಲ ಭಕ್ತಾಭಿಮಾನಿಗಳು ಮುಂದೆ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳಿಗೂ ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ತಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಸುಲ್ಮೆಲು ಎಡ್ಡೆಪ್ಪದ ಹರಿಕೆಗೆ ಸುಧರ್ಮ ಲೇಸದ ಹಕೇರಿದ ಮದಿಪು ಕೊರ್ರೆ ಈ ದಿರತ ಧರ್ಮ ಚಾವಡಿದ ಧರ್ಮ ಲೇಸದ ಗುರುಕರ್ನಾಟಕ ಕದ್ದಿಗೇಡೆ ಕಜ್ಜನು ಮಾನಾಯಿನ ಗುರಿಕರೆ ಕರಿನ 2 ವರ್ಷದ ಅವಧಿಡೆ ವ್ಯವಸ್ಥಾಪನಾ ಸಮಿತಿದ ಗುರುಕರ್ಮ ಪೀಠೋಡ ಅಲಂಕಾರ ಮಲ್ತಿನ ಚಿತ್ರ ಮದಿನಾರಿ ಇರು ಅಧ್ಯಕ್ಷೀಯ ಪಾತ್ರವನ್ನು ಮದಿಪೋಡು ಬಂದು ಭಿನ್ನ ಇತ್ತನ್ವೆ. ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸುತ್ತಾ ಹಿರಿಯರ ನಿವೃತ್ತ ಸಂಶೋಧನೆ ಸೈಂಟಿಸ್ಟ್ ಯದುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ರವೀಂದ್ರನಾಥ್ ರೈ ಮತ್ತು ಕೆಲವರೆಲ್ಲ ತುಂಬ ಜನ ಹಿರಿಯರು ನಮ್ಮ ಜೊತೆ ಇವತ್ತು 14ನೇ ವರ್ಷದ ಜಾತ್ರೋತ್ಸವಕ್ಕೆ ಸೇರಿದ್ದೇನೆ. ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತಿಸುತ್ತಾ ಮೊದಲಿಗೆ ನಿಜವಾಗಿ ನನಗೆ ಒತ್ತಡ ಇತ್ತು. ಯಾಕೆಂದರೆ ನಮ್ಮ ಈ ಕುರಿಯ ಗ್ರಾಮದಲ್ಲಿ 3 ವಿಷ್ಣುಮೂರ್ತಿಯ ದೇವಸ್ಥಾನ ಇದೆ.
ಯಾಕೆಂದರೆ ಮೊನ್ನೆ ತಾನೇ ತಿರುಗಾ ಇಲ್ಲೇ ನಮ್ಮ ನೆರೆಯ ದೇವಸ್ಥಾನದಲ್ಲಿ ನೆರೆಯ ವಿಷ್ಣುಮೂರ್ತಿ ಒತ್ತೆಕೊಳ್ಳೋನು ಬ್ರಹ್ಮಕಲಶೋತ್ಸವ ಆಯಿತು. ಜೊತೆಗೆ ನಮ್ಮ ವಾರ್ಷಿಕ ಜಾತ್ರೆಯನ್ನು ಆಗಬೇಕು. ಜೊತೆಗೆ ಪಾಲಿಂಜೆ ವಿಷ್ಣುಮೂರ್ತಿ ದೇವಸ್ಥಾನ ಇದೇ ನಾಳೆ ಮತ್ತು ಇವತ್ತು ಮತ್ತು ನಾಳೆ ಜರುಗ್ತಾ ಇದೆ. ಮೋಸ್ಟ್ಲಿ ಅದರಿಂದನೂ ಸ್ವಲ್ಪ ಜನದ ಅಭಾವ ಇರಲಿಕ್ಕೂ ಚಾನ್ಸಸ್ ಇದೆ. ಆದರೆ ನಾವೆಲ್ಲ ಈ ಕುರಿಯ ಗ್ರಾಮದ ಒಂದು ಪುರಾತನದಿಂದ ಸುಮಾರು 850 ವರ್ಷ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಅಂತ ಹೇಳಿದರೆ ಆ ವಿಷ್ಣುಮೂರ್ತಿಯನ್ನು ನಾವು ನಿಜವಾಗಿ ಆ ದೇವರ ಅನುಗ್ರಹ ನಮಗೆಲ್ಲರಿಗೆ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಕೇವಲ 1-2 ದಿವಸದಲ್ಲಿ ಆ ನಮ್ಮ ಭಕ್ತರು ಅಂದರೆ ಅದು ಯಾರೂ ನಿರೀಕ್ಷೆ ಮಾಡದೆ ಅದು ಹೇಗೆ ಆಗ್ತದೆ ಅಂತ ಹೇಳಿದರೆ ಇಲ್ಲೊಂದು ತಂಡ ಇದೆ, ಒಂದು 10-20 ಜನ ಅವರ ಸೇವೆ ನಿರಂತರ. ನಾನು ಇಲ್ಲಿ ಬಂದೊಂದು 22 ವರ್ಷದಿಂದ ನೋಡ್ತಾ ಇದ್ದೇನೆ. ಆದರೆ ನಾವು ಬಂದ ನಂತರ ಅದೊಂದು ಆ ತಂಡ ಅವರು ಯಾರೇ ಏನೇ ಮೇಲೆ ಕಿರಿಮೆ ಅಥವಾ ಯಾವ ವ್ಯಕ್ತಿ ಒಬ್ಬ ಅಧ್ಯಕ್ಷ ಬರಲಿ ಅಥವಾ ಏನೇ ತೊಂದರೆ ಆಗಲಿ, ಆದರೆ ಅವರ ಸೇವೆ ಮಾತ್ರ ಅವರಿಗೆ ಇವತ್ತಿಗೂ ಅವರನ್ನು ನಾನು ನೋಡ್ತಾ ಇದ್ದೇನೆ. ಅವರ ಸೇವೆ ನಿರಂತರ ಮಾಡ್ತಾನೇ ಇದ್ದಾರೆ. ಆ ನೆನೆಸಿದ ಕೆಲಸ ಆ ವಿಷ್ಣುಮೂರ್ತಿಯ ಅನುಗ್ರಹದಿಂದ ಆಗ್ತಾ ಇದೆ. ಆ ವಿಷ್ಣು ಭಜನಾ ಮಂಡಳಿ ಆಗಲಿ ಅಥವಾ ವ್ಯವಸ್ಥಾಪನಾ ಸಮಿತಿ ಆಗಲಿ ಅಥವಾ ಭಕ್ತರಾಗಲಿ ತುಂಬ ಚೆನ್ನಾಗಿ ನಡೀತದೆ. ಯಾಕೆಂದರೆ ನಮ್ಮ ಕಮಿಟಿಯಲ್ಲಿ ಹಗಲಿರಲು 2-3 ಜನ ದುಡಿತಾರೆ. ನಾನು ಯಾಕಂದರೆ ಅವರ ಹೆಸರು ಪ್ರಸ್ತಾಪ ಮಾಡದೇ ಇರಲಿಕ್ಕೂ ಸಾಧ್ಯನೇ ಇಲ್ಲ. ಅವ್ರಿಗೆ ನಿಜವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅವರ ಜೊತೆ ಸೇರಿದ ಎಲ್ಲ ತಂಡರು ಹಿರಿಯರು ನಾರಾಯಣ ಗೌಡ ಆಗಲಿ, ವಿಶ್ವನಾಥ ಗೌಡ ಆಗಲಿ ಅಥವಾ ಶೀನನಾಯಕ, ನಂತರ ಧನರಾಜ್, ಶ್ರೀಕೃಷ್ಣ ಹಗಲಿರಲು ದುಡಿತಾ ಅಂದರೆ ಅದು ಯಾವ ಕೆಲಸ ಎಷ್ಟು ರಾತ್ರಿ ಆದರೂ ಮೊನ್ನೆಯಿಂದ ಒಂದು ವಾರದಿಂದ ರಾತ್ರಿ 1 ಗಂಟೆ 2 ಗಂಟೆ ಹೋಗಿ ತಿರ್ಗಾ ಬೆಳಿಗ್ಗೆ 7 ಗಂಟೆಗೆ ಧನರಾಜ್ ಬರುವಂಥ ಕೆಲಸ. ವ್ಯವಸ್ಥಾಪನಾ ಸಮಿತಿಯ ಆ ಒಗ್ಗಟ್ಟು ಅವರಿಗೆ ಅಂದರೆ ಆ ಒಂದು ಇದಿದೆ. ಕೆಲಸ ಆಗಬೇಕು ಅಂತ ಹೇಳಿದರೆ ಅದೊಂದು ಮಾಡೇ ಮಾಡ್ತಾರೆ. ಅದಕ್ಕೆ ಎಲ್ಲದಕ್ಕೂ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಂತೂ ಸಂಪೂರ್ಣ ಸಹಕಾರದಿಂದ ಇವತ್ತಿನ ಜಾತ್ರೆ ನಾವು ನೆನೆಸಿಗಿಂತ ಉತ್ತಮವಾಗಿ ಅಚ್ಚುಕಟ್ಟಾಗಿ ಆಗಿದೆ ಅಂತ ಹೇಳಲಿಕ್ಕೆ, ಎಲ್ಲರ ಸಹಕಾರದಿಂದ ಆಗಿದೆ ಅಂತ ಹೇಳಲಿಕ್ಕೆ ಮಗದೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಶಾಸಕ ನಾವೀಗ ಕಳೆದ 2 ವರ್ಷದಿಂದ ಉತ್ತಮ ಕಾರ್ಯಯೋಜನೆ ದೇವಸ್ಥಾನ ಅಭಿವೃದ್ಧಿ ಸುಮಾರು 13 ವರ್ಷದಿಂದ 3 ಆಡಳಿತದ ಅಧ್ಯಕ್ಷರಾಗಿ ರವೀನಾರಾಯಣ ರೈ ಆಗಲಿ ಅಥವಾ ಸತೀಶ್ ರೈ ಡಿಂಬ್ರಿ, ಇವಾಗ ನಾನು 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ. 2ನೇ ವರ್ಷ ಜಾತ್ರೆ ನಿಮ್ಮೆಲ್ಲರ ಸಹಕಾರದಿಂದ ಆಗ್ತಾ ಇದೆ. ರವೀಂದ್ರನಾಥ್ ರೈ ಅವರಂತೂ ಬೇಕಾದಷ್ಟು ಅನುದಾನ ಮತ್ತು ಅಭಿವೃದ್ಧಿ ಮಾಡಿದ್ದಾರೆ. ಅದರ ಜೊತೆಗೆ ಸತೀಶ್ ರೈ ಡಿಂಬ್ರಿಯೂ ಇದ್ದರು ನಮ್ಮ ಕಾರ್ಯದಲ್ಲಿ ಕಳೆದ ವರ್ಷ. ಬೇಕಾದಷ್ಟು ಅಂದರೆ ಸುಮಾರು ನಮ್ಮ ಶಾಸಕರು ಕೇಳಿದ ತಕ್ಷಣ ನಮಗೊಂದು ಇಂಟರ್ಲಾಕಿನ ಅಂದರೆ ಕೇವಲ 1 ವಾರದಲ್ಲಿ ಆ ಇಂಟರ್ಲಾಕಿನ ಅವಸ್ಥೆ ನಾವು ಕೇವಲ 5 ಲಕ್ಷ ಆದರೂ ನಮಗೆ ಅನುದಾನ ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಕೆಲಸ ನೋಡಿ ತಿರುಗಿ ಅದನ್ನು 8 ಲಕ್ಷಕ್ಕೆ ನಾನು ಕೊಡ್ತೇನೆ ಅಂತ ಹೇಳಿ ನಮ್ಮ ದೇವಸ್ಥಾನದ ಅಂಗನಕ್ಕೆ ಇಂಟರ್ಲಾಕಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ನಾವು ಬೇಕಾದ ಅಂದರೆ ಈಗಿನ ಈ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬೇಕಾದಂಥ ಹಿಂದೆ ಅದರಷ್ಟಕ್ಕೆ ಅಮೌಂಟ್ ಬರ್ತಾಯಿತ್ತು. ಆದರೆ ಈಗ ಜಾಗೆಯ ಆ ರೆಕಾರ್ಡ್ ಆಗಲಿ ಅಥವಾ ಆ 3 ವರ್ಷದ ಆಡಿಟ್ ಆಗಲಿ, ರಿಸಲ್ಯೂಷನ್ ಕಾಪಿ ಆಗಲಿ ಎಲ್ಲ ಪಕ್ಕ ಸಿಸ್ಟಮೆಟಿಕ್ ಆಗಿ ಈಗಿನ ಈ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದು ಇನ್ನು ಕೆಲವು ದಿವಸದಲ್ಲಿ ಆ 8 ಲಕ್ಷ ಕೂಡ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಕೌಂಟಿಗೆ ಬರಲಿಕ್ಕಿದೆ. ಅದರ ಹಿಂದೆ ಸಂಪೂರ್ಣ ಕೆಲಸವನ್ನು ಸಸಿಧರ ಕಿನಿಮಜಲು ಕೂಡ ಮಾಡಿದ್ದಾರೆ. ಮೊನ್ನೆ ತಾನೇ ಬಂದು ಆ ಕಾಂಟ್ರಾಕ್ಟರು PWD ಇಂಜಿನಿಯರ್ನ ಕರ್ಕೊಂಡು ಬಂದು ಎಸ್ಟಿಮೇಷನ್ ಕೂಡ ಆಯಿತು. ಇನ್ನು ಅದನ್ನು ಟೆಂಡರ್ ಮುಖಾಂತರ ಆದ ಕೂಡಲೇ ಆ ಹಣ ಬಿಡುಗಡೆ ಆಗುತ್ತೆ. ಅದಲ್ಲದೆ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಕೂಡ 5 ಲಕ್ಷ ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಬರುವಂಥ ಆ ರೆಕಾರ್ಡ್ ಆಗಲಿ ಅಥವಾ ಆ ಹಣದ ವ್ಯವಸ್ಥೆಗೆ ಬೇಕಾದ ಎಸ್ಟಿಮೇಷನ್ ಆಗಲಿ ಪ್ಲ್ಯಾನು ಮುಂದಕ್ಕೆ ಆಗುವಂಥದ್ದನ್ನು ಕೂಡ ನಾವು ಮಾಡಿದ್ದೇವೆ. ಅದನ್ನು ಬಂದರೆ ನಮ್ಮ ಈ ವರ್ಷದಲ್ಲಿ ಸುಮಾರು 13 ಲಕ್ಷ ನಮ್ಮ ಈ ಸರ್ಕಾರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಮಗದೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರ ನಂತರ ನಾವು ಜೊತೆಗೆ ಇವತ್ತು ನಾವು 3 ಉದ್ಯಮಿಗಳು ನಮ್ಮ ಜೊತೆ ಇದ್ದಾರೆ. 2 ಉದ್ಯಮಿ ಮತ್ತು ಹಿರಿಯ ಸಂಶೋಧಕ ಡಾಕ್ಟರ್ ಯದುಕುಮಾರ್ ಅವರು. ನಾನು ನಿಜವಾಗಿ ಅವರನ್ನು ಅಭಿನಂದಿಸ್ತೇನೆ. ಯಾಕಂದರೆ ಕೇಳಿದ ತಕ್ಷಣ ನಾವು ಹೀಗೆ ಒಂದು ಭದ್ರತಾ ಕೊಠಡಿ ನಮ್ಮ ದೇವಸ್ಥಾನಕ್ಕೆ ಬೇಕು, ನಮಗೆ ಭದ್ರತೆ ಇಲ್ಲ, ಸರ್ಕಾರದಿಂದನೂ ಒತ್ತಡ ಇದೆ, ಸ್ಟೇಷನಿಂದನೂ ಒತ್ತಡ ಇದೆ. ಯಾಕಂದರೆ ಇದೆಲ್ಲ ಭಕ್ತರ ಈ ಹಣದಿಂದ ನಮಗೆ ಬಂದಂಥ ಈ ಪುಷ್ಪ ಕನ್ನಡಿ, ಅದಲ್ಲದೆ ದೈವಗಳ ಭಂಡಾರ ಆಗಲಿ ಅಥವಾ ಆ ಬೆಳ್ಳಿಯ ಮೊಗ ಅದು ಇದೆಲ್ಲ ದೇವಸ್ಥಾನದಲ್ಲಿ ಇದ್ದ ಕಾರಣ ಭದ್ರತೆ ನಾವು 3 ಜನರ ಹತ್ರ ಕೇಳಿದ ತಕ್ಷಣ ಯದುಕುಮಾರ್ ಮತ್ತು ನಮ್ಮ ಹೊಸ ಅತಿಥಿಗಳು ಜಿಗ್ನೇಶ್ ಸವಜನಿ ಮತ್ತು ಡಾಕ್ಟರ್ ರವಿನಾರಾಯಣ್ ಅವರು ಕೈ ಜೋಡಿಸಿದರೆ ಸುಮಾರು 1,10,000 ರೂಪಾಯಿ
ಆ ಭದ್ರತಾ ಕೊಠಡಿಯ ಬರೀ ಡೋರಿಗೆ ಆಗಿದೆ. ಒಟ್ಟು ಖರ್ಚು ಸುಮಾರು 1,45,000 ರೂಪಾಯಿ ಆ ಅಮೌಂಟು ಬಂದಿದೆ. ಇವತ್ತು ಅವರನ್ನು ನಿಜವಾಗಿ ನಾನು ಅಭಿನಂದಿಸಲೇಬೇಕು. ತಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಅವರು ಯದುಕುಮಾರ್ ದಂಪತಿಯವರು ಇದ್ದರೆ ಒಮ್ಮೆ ಸ್ಟೇಜಿಗೆ ಬಂದು ನಮ್ಮ ಕಮಿಟಿಯ ಮುಖಾಂತರ ಒಂದು ಸಾಲು ತೆಗಿಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಜೊತೆಗೆ ಡಾಕ್ಟರ್ ರವಿನಾರಾಯಣ್ ಮತ್ತು ಜಿಗ್ನೇಶ್ ಸವಜಾನಿಯವರು ವೇದಿಕೆಗೆ ಒಮ್ಮೆ ಬರಬೇಕಾಗಿ ಎಲ್ಲರ ಬರುವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ದಯಮಾಡಿ ಯದುಕುಮಾರ್ ಮತ್ತು ದಂಪತಿಯವರು ವೇದಿಕೆ ಬರಬೇಕಾಗಿ ಒಮ್ಮೆ. ದಯಮಾಡಿ ಡಾಕ್ಟರ್ ರವಿನಾರಾಯಣ ಪತ್ನಿ ಮತ್ತು ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಆ ವಿಷ್ಣುಮೂರ್ತಿ ಅನುಗ್ರಹ ಕೊಡಲಿ ಅಂತೇಳಿ ನಾವು ಇನ್ನೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡೋಣ. ಅದಲ್ಲದೆ ಈ ಸಲನೂ ನಾವು ಒಂದು ಕಲಶ ಸ್ನಾನದ ಕೊಠಡಿಯೂ ಬೇಕು ಅಂತೇಳಿ ಆಯಿತು. ಅದರ ಕಾಮಗಾರಿಯು ನಮ್ಮ ಎಲ್ಲರ ಈ ಹಣದಿಂದ ಆ ಕಲಶ ಸ್ನಾನದ ಕಲಶ ಸ್ನಾನದ ಕೊಠಡಿ ಮತ್ತು ದೈವ್ಯಗಳ ಈ ಪಾತ್ರ ತೊಳೆಯುವಂಥ ಒಂದು ಕೊಠಡಿ ಅದೂ ಬೇಕು ಅಂತೇಳಿ ಆಯಿತು. ಅದರ ನಂತರ ವಧುವರರ ಕೊಠಡಿ, ಯಾಕೆಂದರೆ ಇಲ್ಲಿ ಸ್ವಲ್ಪ ಎಲ್ಲ ಗ್ರಾಮೀಣ ಪ್ರದೇಶ ಇದ್ದ ಕಾರಣ ಕೆಲವರು ಅದರ ವ್ಯವಸ್ಥೆ ಇಲ್ಲದ ಕಾರಣ ನಮಗೆ ಎಷ್ಟೋ ಫಂಕ್ಷನ್ಗಳು ಕಡಿಮೆ ಆಗ್ತಾ ಇತ್ತು. ಅದಕ್ಕೆ ಅದರ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಕೆಲವು ಒಂದು ತಿಂಗಳಲ್ಲಿ ಈ 3 ಕೆಲಸವನ್ನು ಇಲ್ಲಿಯ ಈ ಜವಾಬ್ದಾರಿ ಹೊತ್ತ ಈ ಭಕ್ತರಿಂದ ನೆರವೇರಿದೆ ಅಂತ ಹೇಳಲಿಕ್ಕೆ ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ. ಅದಲ್ಲದೆ ಕಳೆದ ತಿಂಗಳು ಡಿಸೆಂಬರ್ 7ನೇ ತಾರೀಕಿಗೆ ನಮಗೆ ಹಲವು ಅಂದರೆ 12 ವರ್ಷ ಆದಮೇಲೆ ಎಲ್ಲರ ಇದರಿಂದ ಒಮ್ಮೆ ಪ್ರಶ್ನೆ ಚಿಂತನೆ ಆಗಬೇಕು, ಬ್ರಹ್ಮಕಲಶೋತ್ಸವ ಆಗಬೇಕು ಅಂತ ಹೇಳಿಕೊಂಡು ಬರ್ತಾ ಇತ್ತು. ನಮಗೆ ನಮ್ಮ ಜವಾಬ್ದಾರಿ ಸಿಕ್ಕಿದ ಕಾರಣ ನಾವು ಎಲ್ಲರ ಅನುಮತಿ ಕೇಳಿಕೊಂಡು ಮೀಟಿಂಗಲ್ಲಿ ರಿಸಲ್ಯೂಷನ್ ಪಾಸ್ ಮಾಡಿಕೊಂಡು ತಿರ್ಗಾ ಒಂದು ವೀಳ್ಯ ಪ್ರಶ್ನೆ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗಶ್ರೀ ತಂತ್ರಿಯವರ ಮುಖಾಂತರ ಮತ್ತೂರು ರಂಗನಾಥ ಭಟ್ರ ನೇತೃತ್ವದಲ್ಲಿ ಒಂದು ವೀಳ್ಯ ಚಿಂತನೆಯನ್ನು ನಾವು ಇಟ್ಟೆವು. ಅದರಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಯಾವ ಥರ ದೇವಸ್ಥಾನ ಇತ್ತು, ಅಂತರ್ಮಾಡಿನ ವ್ಯವಸ್ಥೆ, ಅಂತರ್ಮಾಡಿನ ಹಂಚಿನ ಹಾಕಿ ಅಂತರ್ಮಣ್ಣ ಹಂಚು ಮತ್ತು ನಮ್ಮ ಈ ತಾಮ್ರದ ಹೊದಿಕೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಪ್ರಶ್ನೆ ಚಿಂತೆಯಲ್ಲಿ ಬಂತು. ಜೊತೆಗೆ ಒಂದು ರಕ್ತೇಶ್ವರಿ ಗುಡಿ ಕೂಡ ನಮ್ಮ ನೆರೆಯ ಜಾಗೆಯಲ್ಲಿದೆ. ಆದ ಕಾರಣ ಅದರ ಅಭಿವೃದ್ಧಿ ಕೂಡ ಆಗಬೇಕು. ಜೊತೆಗೆ ನಾಗಬನವು ನಮ್ಮ ಜೊತೆ ಆಲ್ರೆಡಿ ಇದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹಿಂದಿನ ಸಂಪ್ರದಾಯದಲ್ಲಿ ಹೇಗೆ ಇತ್ತು ಅದೇ ಥರ ಒಂದು ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಈ 3 ಕೆಲಸ ಬಂದಿದೆ. ಅದರ ನಂತರ ನೆರೆಯ ಈ 6 ದೇವಸ್ಥಾನ ಅಂತಲೇ ಒಂದು ವಾಗ್ದೋಷ ಪರಿಹಾರಕ್ಕಾಗಿ ಬೇಕಾಗಿ ನಾವು 6 ದೇವಸ್ಥಾನಕ್ಕೆ ಕೂಡ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಮುಖಾಂತರ ವಾಗ್ದೋಷ ಪರಿಹಾರಕ್ಕಾಗಿ ಆ ಹಣ್ಣು ಹಂಪಲು ಮತ್ತು ಪ್ರಾರ್ಥನೆ ಮಾಡಿಕೊಂಡು ನೆರೆಯ ದೇವಸ್ಥಾನದಲ್ಲಿ ಮೊನ್ನೆ ಮುಗಿಸಿದೆವು. ಜೊತೆಗೆ ಇಲ್ಲಿ ವಾಗ್ದೋಷ ಪರಿಹಾರಕ್ಕಾಗಿ ಮತ್ತೊಂದು ಪ್ರಶ್ನೆ ಚಿಂತನೆಯಲ್ಲಿ ಒಂದು ಭದ್ರಾ ದೀಪ ಮತ್ತು ಬೆಳ್ಳಿಯ ನಾಲೆಗೆ ಮತ್ತು ಒಂದು ಗಂಟೆ ಮನೆಗಂಟೆ ಅದೊಂದು ಬೇಕು ಅಂತ ಹೇಳಿದರು. ಅದು ಈ ಪರಿಹಾರ ಆಗಬೇಕು ಅಂತಾದರೆ ಅದನ್ನು ಒಂದು ಸಮರ್ಪಿಸಬೇಕು ಅಂತ ಹೇಳಿಕೊಂಡು ಇವತ್ತು ನಾವು ಅದರ ಒಂದು ಕಾಣಿಕೆ ಹುಂಡಿಯನ್ನು ಕೂಡ ನಾವು ಇಟ್ಟಿದ್ದೇವೆ. ಭಕ್ತಾದಿಗಳು ಎಲ್ಲರೂ ಆ ವಾಗ್ದೋಷ ಪರಿಹಾರಕ್ಕಾಗಿ ಸಹಕರಿಸಬೇಕು. ಮತ್ತು ಮುಂದಿನ ಜಾತ್ರೆ ನಂತರ ತಿರುಗಾ ಇನ್ನೊಮ್ಮೆ ಶಿಲ್ಪಿಯನ್ನು ಕರೆದು ಎಲ್ಲರ ಮುಖಾಂತರ ಆ ಪ್ರಶ್ನೆ ಚಿಂತನೆಯಲ್ಲಿ ಏನೆಲ್ಲ ಕಂಡು ಬಂದಿದೆ ಎಲ್ಲರ ಅಭಿಪ್ರಾಯ ತಗೊಂಡು ಎಲ್ಲರ ಸಹಕಾರ ಇದ್ದರೆ ಮತ್ತೊಮ್ಮೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ನಾವು ವ್ಯವಸ್ಥಾಪನಾ ಸಮಿತಿ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಜೊತೆಗೆ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಅದು ಈ ಸರ್ಕಾರ
ಹಿಂದೆಂದೂ ಮಾಡದಂಥ ಕೆಲಸವನ್ನು ಶಾಸಕರ ನೇತೃತ್ವದಲ್ಲಿ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ. ಅವರ ಸಂಪೂರ್ಣ ಸಹಕಾರ ನಮ್ಮ ಈ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ಆಗ್ತದೆ. ಜೊತೆಗೆ ನಾವೊಂದು ಎಲ್ಲರೂ ನಿರೀಕ್ಷೆ ಮಾಡಿಕೊಂಡಿದ್ದೆವು, ಎಲ್ಲೆಲ್ಲೂ ಅಂದರೆ ಎಲ್ಲ ಗುಡ್ಡ ಕಾಡಲ್ಲಿ ಹೋಗದಂಥ ರೋಡನ್ನು ಇವತ್ತು ಕಾಂಕ್ರೀಟೀಕರಣ ಮಾಡಿದ್ದಾರೆ ಅಂತ ಹೇಳಿದರೆ, ಇವತ್ತು ನಮ್ಮ ಪುತ್ತೂರಿನ ಜನಮೆಚ್ಚಿನ ಶಾಸಕ ಸಂಜೀವ ಮಠಂದರು ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಇನ್ನು ನಮಗೆ ಕೇವಲ ಒಂದು 100 ಮೀಟರ್ನ ಒಂದು ವ್ಯವಸ್ಥೆ ಆದರೆ ನಮ್ಮ ಕುರಿಯ ದೇವಸ್ಥಾನಕ್ಕೆ ಬರುವಂಥ ರೋಡು ಕೂಡ ಕಾಂಕ್ರೀಟೀಕರಣ ಆಗ್ತದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ಈಗ ತಾನೇ ಅವರ ಜೊತೆ ಮಾತಾಡ್ಕೊಂಡಿದ್ದೀನಿ, ಅದನ್ನು ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ಅದನ್ನು ಅವರು ನೆರವೇರಿಸಿ ಕೊಡ್ತಾರೆ. ವಿಷ್ಣುವಿನ ಅನುಗ್ರಹ ಅವರಿಗೆ ಮುಂದೆ ಸದಾ ಇರಲಿ. ಇನ್ನೊಮ್ಮೆ ನಮ್ಮ ಜೊತೆ ಅವರು ಶಾಸಕರಾಗಿ ಮೂಡಿ ಬರಲಿ. ನಾವು ಇವತ್ತು ದೇವಸ್ಥಾನದಲ್ಲಿ ಇನ್ನೊಮ್ಮೆ ಶಾಸಕರಾಗಿ ಬರಬೇಕು ಅಂತೇಳಿ ಪ್ರೇಯರ್ ಮಾಡಿಕೊಂಡೆವು. ದೇವಸ್ಥಾನದ ವತಿಯಿಂದ ಅವರಿಗೆ ಒಂದು ರಂಗಪೂಜೆಯು ಆಗಲಿಕ್ಕಿದೆ. ಅದರ ಅನುಗ್ರಹ ಅವರಿಗೆ ಸಿಗ್ತದೆ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಸೇರಿದಂಥ ಎಲ್ಲ ಭಕ್ತರು ನಾಳಿನ ಈ ನಮ್ಮ ವಾರ್ಷಿಕ ಜಾತ್ರೆಗೆ ಸಹಕಾರ ಮಾಡಬೇಕು, ಬರಬೇಕು, ಕೇಳಬೇಕು ಅಂತ ಹೇಳ್ತಾ, ಸೇರಿದಂಥ ಎಲ್ಲ ಭಕ್ತರನ್ನು ಇನ್ನೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ, ಅವಕಾಶಕ್ಕಾಗಿ ಮತ್ತು ಅದರ ಜೊತೆಗೆ ತಿರುಗ ನಾವು ಇಲ್ಲಿ ಈಗ ಪತ್ರಕರ್ತರು ಇದ್ದಾರೆ, ಜೊತೆಗೆ MC ಮಾಡಿದವರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಶಶಿಧರ್ ಕಿನಿವಾಳರು ಇದ್ದಾರೆ, ಮತ್ತು ನಮ್ಮ ಹನುಮಗಿರಿ ಮೇಳದ ಸದಸ್ಯರು ಇದ್ದಾರೆ. ನಂತರ ಹಲವಾರು ಜವಾಬ್ದಾರಿ ಹೊತ್ತ ಭಕ್ತರು ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಆ ದೇವರು ವಿಷ್ಣುಮೂರ್ತಿ ಅನುಗ್ರಹ ಇರಲಿ. ಉತ್ತಮ ಕಾರ್ಯದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ದೇವಸ್ಥಾನ ಏನೆಲ್ಲ ನಮ್ಮ ಈ ಹಿಂದಿನ ಹಿರಿಯರು ಹಾಕಿದ ಹೆಜ್ಜೆ ಯಾವುದೇ ಒಂದು ಮೇಲು ಕೀಳರಿಮೆ ಇಲ್ಲದೆ ತಾವು ನಮ್ಮದು ಏನು ಅಂತ ಹೇಳಿಕೊಂಡು ಅರ್ಥ ಮಾಡಿಕೊಂಡು ತಾವು ತಮ್ಮಷ್ಟಕ್ಕೆ ಒಂದು ನಮ್ಮಿಂದ ಏನು ದೇವಸ್ಥಾನಕ್ಕೆ ಏನು ಸಹಾಯ ಆಗಿದೆ, ನಮ್ಮಿಂದ ಏನು ಆಗಬೇಕು ಅಂತ ಹೇಳಿ ಎಲ್ಲರೂ ಸಹಾಯ ಒಟ್ಟುಗೂಡಿ ಆ ಧರ್ಮವನ್ನು ಆಚರಿಸಿಕೊಂಡು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಸುಲ್ಮೆಲು ಲೇಸಿದ ಗುರಿಕಾರನ ಮರಿಪೆಗು ಲೇಸನ್ನು ನನಾತ್ ಪೊರತು ದುಂಬು ಕೊನಪಿನ ಸರಿಯಾತ ಈ ಲೇಸಿದ ಚಾವಣ ಮಾತ ಬಿನ್ನಡೆಗಳ ನೆಂಪುದ ಕಾಣಿಕೆನೆ ಲೇಸಿದ ಗುರಿಕರೆ ಸಂದೈತ ಮಲ್ಪೊಡದು ವಿನಂತಿ ಮಂತನುವೆ. ಈ ಲೇಸಿನ ಉದಿಪನ ಮಲ್ತಿನ ಚಿತ್ತಿನ ಮಾನ್ಯ ಶಾಸಕರಿಗೆ ನೆಂಪುದ ಕಾಣಿಕೆನೆ ಸಂದೈತ ಮಲ್ಪೊಡದು ವಿನಂತಿನ ಮಲ್ತನುವೆ. ಅಂಚನೆ ಲೇಸಿಡ್ ಪಾಲಪಡಿತಿನ ಚಿತ್ತಿನ ಮಲ್ಲಬಿ ನಿರದ ಪಾಲಪಡಿತಿನ ಸಹಜ ರಾಧಾಕೃಷ್ಣ ಹಾಲುವರೆಗೆ ನೆಂಪುದ ಕಾಣಿಕೆನೆ ಸಂದೈತ ಮಲ್ಪಡು. ಚಬಡ್ಡೆ ಹಾಸಿನರಾದ ಪುಣಚಿತ್ತಿನ ಜಿಗ್ನೇಶ್ ಸವಜನೆ ಮೆರೆಗ್ಲ ನೆಂಪುದ ಕಾಣಿಕೆನೆ ಸಂದೈತ ಮಲ್ಪಡು. ಡಾಕ್ಟರ್ ರವಿನಾರಾಯಣ್ ಬೇರೆ ಉಪಸ್ಥಿತರಿರಲಿಲ್ಲ ಇರೆಗ್ಲ ನೆಂಪುದ ಕಾಣಿಕೆನೆ ಸಂದೈತ ಮಲ್ಪಡು ವಿನಂತಿನ ಮಲ್ತಲ್ವೆ.
ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಬುಡಬುಡುತ ವರ್ಣಿಪೆನಿ ಕಥಾಮೃತ ವೈಷ್ಣವರೆಲ್ಲ ಬರಲು ಸ್ವಾಗತುಳು ವೈಷ್ಣವರೆಲ್ಲ ಬರಲು ಸ್ವಾಗತುಳು ಪರಿಗತಿಯಮ್ಮ ಮೂದರಿಗೆ ಬೇಕು ಆರಿಗರು ನಮಗೆಲ್ಲ ಲೋಕದಲ್ಲಿ ಅಮ್ಮ ವಿಜಯ, ಅಣ್ಣ ಜಯ, ಜಯ ವಿಜಯರು ಪ್ರಪಂಚವನ್ನೇ ಪಾಲನೆ ಮಾಡುವಂತಹ ಶ್ರೀಮನ್ನಾರಾಯಣನ ನೆಲೆಯಾದಂತಹ ವೈಕುಂಠ ಲೋಕದ ದ್ವಾರಪಾಲಕರು.
ಈ ಪ್ರಪಂಚದಲ್ಲಿ ನಮ್ಮ ಕುರಿತಾಗಿ ನಾವು ಆಡಿಕೊಳ್ಳುವುದಿದ್ರೆ ಯಾರಿಗರು ಈ ಮೂರು ಲೋಕದಲ್ಲಿ ನಮ್ಮನ್ನು ಮೀರಿಸುವವರು ಯಾರೂ ಇಲ್ಲ. ಮೂರು ಲೋಕ ಅಂದ್ರೆ ಯಾವುದನ್ನು ಹೇಳಿದ್ರು ನಾವು? ಯಾವುದು? ಒಂದು ನಾವಿರುವಂತಹ ಈ ವೈಕುಂಠ ಲೋಕ, ಮತ್ತೊಂದು ಕೈಲಾಸ, ಆಮೇಲೆ ಬ್ರಹ್ಮದೇವನ ಲೋಕ, ಸತ್ಯಲೋಕ. ಈ ಮೂರು ಲೋಕದಲ್ಲಿ ನಮಗೆ ಯಾರಿದ್ದಾರೆ ಸರಿ ಸಮಾನರಾದವರು? ಈಗ ಆಡಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ಲೋಕವನ್ನೇ ಪಾಲನೆ ಮಾಡುವಂತಹ ನಾರಾಯಣನ್ನೇ ನಾವು ಕಾಯಬೇಕು ಅಂತಾದ್ರೆ ನಮ್ಮ ಯೋಗ್ಯತೆ ಎಂತದ್ದು ಹೇಳು ನೀನು? ಅದಕ್ಕಿಂತ ಮಿಗಿಲಾದದ್ದು ಮಾತ್ರ ಅಲ್ಲ. ಈಗ ನಾರಾಯಣ ಇರುವುದು ವೈಕುಂಠ ಲೋಕದಲ್ಲಿ, ನಾವು ಅದೇ ಲೋಕದಲ್ಲಿ ಇರುವವರು. ಅವನಿಗೂ ನಮಿಗೂ ಏನು ಬಹಳ ವ್ಯತ್ಯಾಸಗಳಿಲ್ಲ. ಅವ ಇರುವಾಗೆ ನಾವಿದ್ದೇವೆ. ಅವನು ನೀಲವರ್ಣ, ನಾವು ನೀಲವರ್ಣರು. ಅವನಿಗೂ 4 ಕೈಗಳು, ನಮಗೂ 4 ಕೈಗಳು. 4 ಕೈಗಳಲ್ಲಿ 4 ಆಯುಧಗಳು. ನಮಗೂ ಹಾಗೆ ಚಕ್ರ ಒಂದು ಬಿಟ್ಟು ಉಳಿದ ಆಯುಧಗಳು ನಮ್ಮಲ್ಲಿ ಉಂಟು. ಅವನು ಇರುವುದು ವೈಕುಂಠ ಲೋಕದಲ್ಲಿ, ನಾವಿರುವುದು ವೈಕುಂಠ ಲೋಕದಲ್ಲಿ. ವೈಕುಂಠ ಲೋಕದ 4 ದ್ವಾರದಲ್ಲಿ 8 ಮಂದಿ ದ್ವಾರಪಾಲಕರು. ಅದರಲ್ಲಿ ಪಶ್ಚಿಮ ದ್ವಾರದಲ್ಲಿ ಇರುವವರು ಜಯ ವಿಜಯರು. ಜಯ ಅಂದ್ರೆ ಏನು? ವಿಜಯ. ವಿಜಯ ಅಂದ್ರೆ ಏನು? ಜಯ. ಆ ಶಬ್ದಗಳು 2 ಬೇರೆ ಬೇರೆ ಆದ್ರು ಅದರ ಅರ್ಥ ಒಂದೇ. ಹಾಗೆ ನಮ್ಮಿಬ್ಬರ ದೇಹಗಳು 2 ಬೇರೆ ಬೇರೆ ಆದ್ರು ಅದರ ತಾತ್ಪರ್ಯ ಒಂದೇ. ಅಂತೂ ವೈಕುಂಠ ಲೋಕದಲ್ಲಿ ಒಂದು ರೀತಿಯಲ್ಲಿ ಹೆಮ್ಮೆಯಲ್ಲಿದ್ದೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳೆಲ್ಲರೂ ನೇರವಾಗಿ ಹರಿಯನ್ನು ಕಾಣ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಕರೆದಿಯಲ್ಲ, ಏನು ಅಣ್ಣ? ಖಂಡಿತ ಸಮುದ್ರಕ್ಕೆ ಸಮುದ್ರವೇ ಸಾಟಿ. ಹೌದು. ಈ ಜಯ ವಿಜಯರಿಗೆ ಜಯ ವಿಜಯರೇ ಸಾಟಿ. ನಮಗೆ ಯಾರಿಗೂ ಹೋಲಿಕೆ ಕೊಡುವುದಕ್ಕಾಗುವುದಿಲ್ಲ. ನಮ್ಮ ಖಂಡಿತ ಇಲ್ಲ. ನಾವೊಂದು ಪ್ರತ್ಯೇಕವೇ. ಹೌದು. ಈ ಪ್ರಪಂಚದಲ್ಲಿ ವೈಕುಂಠ ಲೋಕವನ್ನು ಸೇರಬೇಕು ಎನ್ನುವ ಉದ್ದೇಶದಿಂದ ಯಾಗ ಯಜ್ಞಾದಿಗಳನ್ನು ಮಾಡುತ್ತಾರೆ. ಯಾಕೆ? ವೈಕುಂಠವನ್ನೇ ಸೇರಬೇಕು. ಹೌದು. ಆದ್ರೆ ಎಲ್ಲರಿಗೂ ವೈಕುಂಠ ಸಿಗ್ತದ? ಎಷ್ಟು ಮಂದಿಗೆ ಆ ಯೋಗ ಪ್ರಾಪ್ತಿ ಆಗ್ತದೆ? ಯಾರಿಗೂ ಪ್ರಾಪ್ತಿ ಆಗುವುದಿಲ್ಲ. ಇಲ್ಲ. ಪ್ರಾಪ್ತಿ ಆಯಿತು ಎಂದಾದರೆ ಹೆಚ್ಚು ಅಂದ್ರೆ ಸ್ವರ್ಗ ಲೋಕವನ್ನು ಸೇರ್ತಾರೆ. ಅದಕ್ಕಿಂತ ಮೇಲೆ ಒಂದಿಷ್ಟು ಪುಣ್ಯ ಮಾಡಿದ್ರೆ ಮಾತ್ರ. ಹೌದು. ನಾವು ಹಾಗ ವೈಕುಂಠ ಲೋಕದಲ್ಲಿದ್ದೇವೆ. ಮತ್ತೆ ನಾವು ಎಷ್ಟು ಸಮಯ ಆಯ್ತು ಇಲ್ಲಿರುವುದು? ಮತ್ತೆ ಅದೆಷ್ಟೋ ಸಮಯ ಆಯಿತು. ಆದರೆ ನಮ್ಮನ್ನು ಯಾರು ಗುರುತಿಸಲಿಲ್ಲ. ಅದುವೇ ಒಂದು ಸಮಸ್ಯೆ. ಪಾಲಕರಾಗಿ ವೈಕುಂಠ ಲೋಕದಲ್ಲಿ ನಾವು ಮೆರೆಯುತ್ತಾ ಇದ್ರು, ಇಲ್ಲಿಗೆ ಬರುವಂತ ಅದೆಷ್ಟೋ ವೈಷ್ಣವರು ಯಾರು ನಮ್ಮನ್ನು ಗಮನಿಸುವುದಿಲ್ಲ. ನೇರವಾಗಿ ಅವರಷ್ಟಕ್ಕೆ ಬರ್ತಾರೆ, ಅವರಷ್ಟಕ್ಕೆ ಹೋಗ್ತಾರೆ. ಆಗಿದ್ರೆ ನಮಗೆ ವೈಕುಂಠ ಲೋಕದಲ್ಲಿ ಒಂದು ಬೆಲೆ ಇಲ್ವಾ? ಉಂಟು ಅಂತ ತೋರ್ಪಡಿಸುವುದಕ್ಕೆ ಇವತ್ತೊಂದು ನಿರ್ಧಾರ ಮಾಡಿದ್ದೇನೆ. ನಾನು ಏನು ಮಾಡ್ತೇನೆ ಅದನ್ನು ನೀನು ಮಾಡಿದ್ರೆ ಆಯ್ತು. ಸುಮ್ಮನೆ ಕೂತುಕಪ್ಪ. ಓಂ ನಮೋ
ಭಗವತೆ ವಾಸುದೇವಾಯ. ಸಹೋದರರೇ, ಬ್ರಹ್ಮ ಮಾನಸ ಪುತ್ರರು ನಾವು. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರೆಂಬುದಾಗಿ ನಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ಸದಾ ಕಾಲವು 3 ಲೋಕವನ್ನು ಸಂಚಾರ ಮಾಡಿ 3 ಲೋಕಕ್ಕೂ ಅತ್ಯಧಿಕವಾದಂತಹ ಕಲ್ಯಾಣವನ್ನು ಬಯಸೋರು ಎಂದು ಇಂದು ಕೂಡ ಹೊರಟಿದ್ದೇವೆ. ನೇರವಾಗಿ ವೈಕುಂಠ ಲೋಕಕ್ಕೆ ಹೋಗಿ ಹರಿಯನ್ನು ಕಂಡು ಆಶೀರ್ವಾದ ಪಡೆಯೋಣ. ನಾರಾಯಣ 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 ಬಗೆ ಸುಖಫಲೇ ಇದ್ದರ ತಲುಗೆಯುಳಿನಲ್ಲಿ ನಮಗೇನೆ ಕೈ ಮುಗಿತಾ ಇದ್ದಂತ ನೀವು ಇವತ್ತು ಸೆಟೆದು ನಿಂತು ನಮ್ಮನ್ನು ಅರ್ಚಿಸಿ ಹೋಗ್ಬೇಕು ಅಂತ ಹೇಳ್ತಿದ್ದೀರಿ. ಅದು ಎಷ್ಟರಕ್ಕೆ ಸರಿ ಅಂತ ನಾನು ಕೇಳುದು. ನಾವು ಬಂದದ್ದು ಶ್ರೀಹರಿಯ ದರ್ಶನಕ್ಕೆ. ಶ್ರೀಹರಿಯನ್ನು ದರ್ಶಿಸಿ ಆಮೇಲೆ ಅರ್ಚಿಸಿ ಲೋಕ ಕಲ್ಯಾಣದ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂದೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದವರು. ಇವತ್ತು ಗರ್ವಿಷ್ಠರಾದಂತ ನೀವು ತಡೆದು ನಿಲ್ಲಿಸುವುದು ಸರಿಯೇ? ಯಾಕೆ ಶ್ರೀಹರಿಯನ್ನೇ ದರ್ಶನ ಮಾಡುವುದು ಬಿಟ್ಟು ನಿಮ್ಮನ್ನು ಯಾಕೆ ಅರ್ಚಿಸಬೇಕು? ದಿವಸ ಅವನಿಗೆ ಪೂಜೆ ಮಾಡ್ತಾ ಇದ್ದೀರಲ್ವಾ? ಹೌದು. ಇವತ್ತಿನ ಬದಲಾವಣೆ ಮಾಡಿಯಪ್ಪ. ನಮಗೊಂದು ಪೂಜೆ ಮಾಡಿದ್ರೆ ಏನ್ ನಷ್ಟ ಆಗ್ತದೆ? ನಿಮಗೆ ಪೂಜೆ ಮಾಡ್ಬೇಕಾದ ಅಗತ್ಯ ಏನುಂಟಪ್ಪ? ಅಲ್ಲ, ಯಾಕೆ ಅಗತ್ಯ ಇಲ್ಲ? ಈಗ ದ್ವಾರಪಾಲಕರಿಗೆ ಪೂಜೆ ಇಲ್ಲ ಅಂತ ಹೇಳಿ ನಿಜವಾಗಿ ಅವನಿಗೆ ಪೂಜೆ ಬೇಡ. ಅವನಿಗೆ ಯಾವುದು ಬೇಡ. ಅವ ಕೇಳ್ತಾನ ನನಗೆ ಪೂಜೆ ಬೇಕು, ಇಲ್ಲ ನೈವೇದ್ಯ ಬೇಕು ಅಂತ. ಇಲ್ಲ, ಅವನಿಗೆ ಏನು ಬೇಡ. ಈಗ ಬೇಕು ಅಂತ ಯಾರಿಗೆ ಅಪೇಕ್ಷೆ ಉಂಟು ಅವರಿಗೆ ಕೊಟ್ಟರಂತ ಒಳ್ಳೆಯದಲ್ವಾ? ಹಾಗಾದ್ರೆ ಬೇಡದವರಿಗೆ ಯಾಕೆ ಸುಮ್ಮನೆ ಕೊಡುವುದು? ಹಾಗಾದ್ರೆ ನಿಮ್ಮ ಅಪೇಕ್ಷೆಗಳನ್ನು ಈಗ ಇನ್ನೊಬ್ಬರ ಹತ್ರ ಕೇಳಿ ಪಡ್ಕೊಳ್ಳಿವರೆಗೆ ನೀವು ಮುಟ್ಟಿದ್ದೀರಿ. ಅಲ್ಲ, ಇಷ್ಟು ಸಮಯ ನಾವು ಕಾದೆವು ಅವರಾಗಿ ತಿಳ್ಕೊಂಡು ಕೊಡ್ತಾರಂತ. ಅವರಾಗಿ ತಿಳ್ಕೊಂಡು ಕೊಡುವುದಿಲ್ಲ ಅಂತಾದ್ರೆ ಮತ್ತೆ ಕೇಳಿ ಆದ್ರೂ ಪಡ್ಕೊಳ್ಬೇಕಲ್ಲ. ಈಗ ಸರಿಯಪ್ಪ. ಈಗ ವಿಷ್ಣುವಿನ ಏನು ವ್ಯತ್ಯಾಸ ಉಂಟು? ಅವನಿಗಿಂತ ನಾವೇನು ಕಡಿಮೆ? ವಿಷ್ಣುವಿನ ಹಾಗೆ ಇದ್ದೀರಿ ಅಲ್ವಾ? ವಿಷ್ಣುವಿನ ಜೊತೆಯಲ್ಲಿ ಇದ್ದೀರಿ. ಸಾನ್ನಿಧ್ಯ ಉಂಟು, ಸಾಮೀಪ್ಯ ಉಂಟು, ಸಾರೋಪ್ಯ ಉಂಟು. ಆದ್ರೆ ಸಾಲೋಕ್ಯ ನಿಮ್ಮಿಂದ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಬೇಡ ಅಂತ. ನೀವು ವಿಷ್ಣುವೇ ಆಗುದಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಆಗುದು ಬೇಡ. ನಾವು ಅವನಿಗಿಂತ ಸ್ವಲ್ಪ ದೊಡ್ಡವರಾಗುವಂತ ಹೊರಟದ್ದು. ಹಾಗಾಗಿ ನಾವು ಹಾಗೆಲ್ಲ ನಿಮ್ಗೆ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೂ ಒಂದು ಪುಷ್ಪಾರ್ಚನೆ ಉಂಟು. ದ್ವಾರಪಾಲಕರಿಗೆ ಒಂದು ಪುಷ್ಪಾರ್ಚನೆ ಎಲ್ಲ ಅವನಿಗೆ ಕೊಡಿ. ನೈವೇದ್ಯ ಇದ್ರೆ ನಮಗಿಡಿ. ನೋಡು, ನಮ್ಗೆ ಸುಮ್ಮನೆ ನಿಮ್ಮ ಹತ್ರ ಹೀಗೆ ಚರ್ಚೆ ಮಾಡುದು ಆ ವಿಷಯದಲ್ಲಿ ಯಾಕೆ? ಇಲ್ಲಿದ್ದುಕೊಂಡು ಗೊತ್ತಾಯ್ತು ನಿನಗೆ ಅವ ಯಾರು ಇಲ್ಲದಲ್ಲಿ ಯಾರಿದ್ದು. ಹೌದು ಬಿಡು. ಅದು ಇದ್ದಲ್ಲಿಯೂ ನಾನು ಚೂರು ಮಾತಾಡಿ ದೇವರ ಹತ್ರ ದರ್ಶನ ಮಾಡಿ ಮುಂದೆ ಹೋಗ್ಬೇಕಂದ್ರೆ ತೀರ್ಮಾನ ಮಾಡಿದ್ದೇವೆ. ಇವನ ಮನೋಧರ್ಮ ಏನುಂಟು ಅದನ್ನು ಬದಲಾವಣೆ ಮಾಡುವುದಿಲ್ಲವ. ಒಳಗೆ ಹೋಗುವಾಗಲ್ವಾ ನೋಡುವ ಬಾ. ಇವರ ಮನೋಧರ್ಮ ಇನ್ನೂ ಬದಲಾಗ್ಲಿಕ್ಕಿಲ್ಲ. ಇವರಲ್ಲಿ ಮಾತಾಡಿ ಹಾಳು ಮಾಡುವುದಕ್ಕಿಂತ ನಾವು ಮುಂದೆ ಇವತ್ತೇನೋ ಅವ್ರ ಎಂತ ಗಳಿಗೆ ಸರಿ ಇಲ್ಲ. ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಂದಲೂ ಅಸಾಧ್ಯವಾಗಲಿ. ಬಗಿತು ಬೆನ್ನ ಬಿಡದ ದ್ರೋಹ ಗತಿ ಚಿಲ್ಮಯ ಮೂರ್ತಿಯ ದರುಚನ ಬಲ್ಲ ತಗಲು ನಡೆದರು ಬಲ ಬಲ್ಲ ಬಡಿದಿದೆವು ದ್ವಾರದಿ ದುರ್ನೀದಿಯೊಳವು ಹರಿಯೇ ಮಾತ್ರ ಅಲ್ಲ, ನಮ್ಮದಾದಂತಹ ಕರ್ತವ್ಯ ಎನ್ನುವುದು ಏನಿದೆಯೋ ಅದರ ಮೇಲೆ ಅತಿಯಾದಂತಹ ವಾತ್ಸಲ್ಯ
ಅದರ ಮೇಲೆ ಅತಿಯಾದಂತ ಭಕ್ತಿ, ಆ ಕರ್ಮವೇ ನಿಮಗೆ ಇಷ್ಟವಾದ ಖಂಡಿತವಾಗಿ ಅದನ್ನು ಮೆಚ್ಚಿ ನಾವು ಆ ಕಾರ್ಯದಲ್ಲಿ ಆಗಬೇಕೆನ್ನುವುದು ನಮಗೆ ಗೊತ್ತಿರಲಿಲ್ಲ. ಆದ್ರೆ ಆ ಸಾತ್ವಿಕರನ್ನು ನಾವು ಕೆಣಕಿದುರ ಪರಿಣಾಮವಾಗಿ ವೈಕುಂಠ ಲೋಕದಲ್ಲಿರಬೇಕಾದ ಜಯ ವಿಜಯರು ಭೂಲೋಕದಲ್ಲಿ ಹುಟ್ಟಬೇಕಾದಂತ ಒಂದು ದುಸ್ಥಿತಿ ಒದಗಿತ್ತು. ಇದಕ್ಕೆ ಕಾರಣ ನಮ್ಮ ಪ್ರವೃತ್ತಿಯೇ ಕಾರಣ. ಆದ್ರೆ ಒಂದು ಲೋಕವನ್ನೇ ಪಾಲನೆ ಮಾಡುವಂತ ನಾರಾಯಣನನ್ನು ಬಿಟ್ಟರೆ ಈ ಕಾಲಕ್ಕೆ ನಮ್ಮನ್ನು ರಕ್ಷಣೆ ಮಾಡುವವರು ಬೇರೆ ಯಾರು ಇಲ್ಲ. ಎರಡು ಕಾಲನ್ನೇ ಧ್ಯಾನಿಸುವ ನಾರಾಯಣ ಮನಸ್ಸಿನಲ್ಲಿ ನಮಗೆ ನಾವೇ ಹೀಗೆ ಮಾಡಿದ್ದ ಅರ್ಥ ಆಗ್ತದೆ. ವೈಕುಂಠದಲ್ಲಿ ಎಲ್ಲ ಭಗವತ್ ಸಂಕಲ್ಪದಂತೆ ಆಗುತ್ತದೆ ಕಾಣುವಾಗ ಅದು ಸ್ವಲ್ಪ ಇವರನ್ನು ಕೆಣಕಿದ್ರೆ ಏನು ಎನ್ನುವಲ್ಲಿ ನಮ್ಮದಾದಂತಹ ಸ್ವಾರ್ಥವಿಲ್ಲ. ರೂಢಿಯಲ್ಲಿ ಲೋಕದಿಂದ ಮತ್ತೆ ಆರಂಭ ಮಾಡಿ ಬೇರೆ ಹೊಸತ್ತಾಗುತ್ತದೆ. ಹಳೆದು ಮುಗಿದಕ್ಕೆ ಏನು ಮಾಡುವುದಕ್ಕಾಗುವುದಿಲ್ಲ. ಈಗ ಹಾಗೆ ಆಗ್ಬೇಕಷ್ಟೇ, ಇದು ಹೊಸತ್ತೇ ಆಗ್ಬೇಕಷ್ಟೇ. ಹೊಸದಾದರೂ ಹಳೆಯದನ್ನು ಕೆಡಿಸಿದ್ದನ್ನು ಸರಿ ಮಾಡುವ ರೂಢಿಯಲ್ವೋ ಅವರಿಗೆ ಶೀಲ ಯಾವುದು? ಸತ್ಯವನ್ನು ಆರಾಧಿಸುವುದು, ಸತ್ಯವನ್ನೇ ಹೇಳುವುದು, ಹೇಳಿದ ಸತ್ಯವನ್ನೇ ಆಚರಿಸುವುದು. ನಾನೊಂದು ಹೇಳೋ, ಅನ್ಯರಲ್ಲಾದ್ರೆ ಸರಿಪಡಿಸಬಹುದಿತ್ತು. ಮನಸ್ಸೇಕಂ ವಚಸ್ಸೇಕಂ. ಕರ್ಮಡೆಯಲ್ಲಿದ್ದವರು ದುರಾತ್ಮರು. ಈ ಎರಡು ದಾರಿಚಾರವಾಗಿ ಅಪರೂಪದಲ್ಲಿ ಅವರಾಡಿದಂತಹ ಅಪಕೃತ್ಯಕ್ಕೆ ನೀವು ಕ್ರೋಧಗೊಂಡು ಇಲ್ಲಿಗೆ ಬೇಕರಿಸಿದಾಗ ಬರುವ ಪ್ರವೃತ್ತಿಯನ್ನು ನಿಲ್ಲಿಸಕೊಡುವುದು. ನಿಮ್ಮನ್ನು ಕಾಣುವ ಹಂಬಲ ಹೊತ್ತ ನಾನೊಬ್ಬ ಇಲ್ಲಿದ್ದೇನೆ ಅಂತ ನೆನಪಿಟ್ಟುಕೊಳ್ಳಿ. ಖಂಡಿತ ದೇವ. ಔದಾರ್ಯದಿಂದ ಮನಸ್ಸಾದಾಗೆಲ್ಲ ಬರುವ ಕೃಪೆ ತೋರಬೇಕು. ನಿಗಮ ವಂದನೆ, ನಿಗಮ ದೂರನೆ, ನಿರ್ಮಿಕಲ್ಪನೆ, ನಿರ್ಲೇಪನೆ, ಖಗ ಗಮನ, ಕಮನೀಯ ಕಂಜದಳ ನಯನ. ಹರೇ ಗೋವಿಂದ, ಹರೇ ಗೋವಿಂದ. ಬಿಟ್ಟು ಕೆಲವು ಕಾಲ ಕಳೆಯುವ ಸಾಧ್ಯ ಇಲ್ಲ ದೇವರೇ. ಕೆಲವು ಕಾಲ ಅಂದ್ರೆ ಈಗ ಬಿಟ್ಟು ಹೋಗಬೇಕಾದ ಅನಿವಾರ್ಯ. ಹೌದು, ಖಂಡಿತವಾಗಿ. ಹೌದು. ಅದಕ್ಕಾಗಿ 7 ಜನ್ಮ ಅವರ ಆಯುರ್ಮಾನ ಎಷ್ಟು ಅಂತ ಅವರು ನನಗೆದಿರಾಗಿ ಬಂದರು. ಎಲ್ಲವರನ್ನು ಬಿಡಿದು ಉಳಿಸಿದ್ದೇನೆ. ಸೋತು ಓಡಿ ಹೋಗಿದ್ದಾರೆ. ಸ್ವರ್ಗದ ಪೀಠವನ್ನು ಏರಿಕೊಂಡಿದ್ದೇನೆ. ಆವಾಗಲೇ ಸ್ತೋತ್ರ ಕೇಳಿದ್ದು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ದಿಟ್ಟಿಸಿ ನೋಡಿದ್ರೆ ನಾರದ ಮಹರ್ಷಿಗಳು ಈ ಕಡೆಗೆ ಬರ್ತಾ ಇದ್ರು. ಆದರಿಸಿದೆ, ಸ್ವಾಗತಿಸಿದೆ, ವಿಚಾರವನ್ನು ಹೇಳಿದ್ರು. 3 ಲೋಕಗಳಲ್ಲಿ ನಿನ್ನದೇ ಕೀರುತಿ ಅಂತ. ಆದ್ರೆ ಒಂದು ವಿಚಾರವನ್ನು ಹೇಳಿದ್ರು. ದಿತಿಜರಿಗೊಬ್ಬ ಅಂತಕ ಇದ್ದಾನಂತೆ. ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಕೇಳಿದ್ರೆ ಅವ ಅಷ್ಟು ಪಕ್ಕ ಸಿಕ್ಕುವುದಿಲ್ಲ ಅಂತ ಹೇಳಿದ. ಅವನಿನ್ನಲ್ಲಿಗೆ ಬರಬೇಕು ಅಂತಿದ್ರೆ ಅವನಿಗೆ 2 ಮಾಡದಿಯರಲ್ಲಿ ಒಬ್ಬಳು ಭೂಮಿಯಲ್ಲಿ ಭೂದೇವಿಯಂತೆ. ಹಾಗಿದ್ರೆ ಅವಳನ್ನು ಪೀಡಿಸಿದ್ರೆ ಆ ನಾರಾಯಣ ನಮ್ಮ ವೈರಿಯಲ್ಲಿದ್ರು ಕೂಡ ಬರ್ತಾನಂತೆ. ನಂಬುಗೆಯ ಮಾತನ್ನಿತ್ತಿದ್ದೇನೆ. ಹೋಗ್ಬೇಕಲ್ಲ, ಹೋಗ್ಬೇಕಲ್ಲ. ಕರ ಬಿಡಿದು ನಂಬುಗೆ ಇದ್ದು ಕಳು ಹುಡುಗ ಕುಡು ಕುಡಿತರು
ಸತಿಯ ತೆರೆದೊಡಿರುವ ಮಾರ ಸತಿಯ ತೆರೆದೊಳಿರುವ ಯಾರು ಹೀಗೆ ಸುಂದರಾಂಗಿಯೋ ಯಾರು ಹೀಗೆ ಸುಂದರಾಂಗಿ ಸುಮಗಲ್ದಿ ಚಂದ್ರಬದಲೆ ಸುಮಗಲ್ದಿ ಚಂದ್ರಬದಲೆ 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 ಸುಂದರಾಂಗಿ ಚಂದ್ರವದನೆ ಚಂದ್ರವದನೆ ಪದ ಕುಂದಿಸಿರುವ ಚಾರು ಪದ ಕುಂದಿಸಿರುವ ಚಾರು ಚಂದ್ರವದನೆ ನೊಂದುಕೊಳ್ಳುವುದೇ ಕೆಲ್ದರಿಯನ್ನು ಚುಗುಳಿ ಕಂದಿಗೆ ಕಾಣಾಗದು ಎಲ್ಲೊಳುಕುವುದಾದು ದಳನಗಳು ಸುಂದರಾಗಿ ಸುಮಗಲ್ದಿ ಚಂದ್ರವದನು 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 ಹೊರಗೊಂದಿಸಿರುವದ ಚಂದ್ರವದನು ಓ ಚಂದ್ರವದನೆಯೇ, ನಿನ್ನನ್ನೇ ನಿನ್ನ ರೂಪರಾಶಿಯು ಅಬ್ಬಬ್ಬ ಎಂತಹ ಚಂದ ಎಂತಹ ಚಂದ. ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಅಂದವಾಗಿ ನಿನ್ನನ್ನು ರೂಪಿಸಿದ್ದಾನೆ ಆ ಬ್ರಹ್ಮದೇವ. ನಿನ್ನ ರೂಪರಾಶಿಯನ್ನು ಕಂಡು ನಾನೊಮ್ಮೆ ಬೆರಗೋಗಿ ಹೋದೆ. ಇಂಥ ಲಾವಣ್ಯವತಿ ಎಲ್ಲಿಂದ ಬಂದಳಿವಳು ಅಂತ. ಕಲೆಯ ಮಗಳು ಸೆಲೆಯ ಮಗಳು ಅಥವಾ ಭೂಮಿ ಒಡೆದು ಬಂದವಳ ನೀನು? ನನಗೆ ತರ್ಕಿಸುವುದಕ್ಕೆ ಆಗುವುದಿಲ್ಲ. ಓ ಸುಂದರಾಂಗಿ, ನನ್ನ ಪಾದಕ್ಕೆ ವಂದಿಸುತ್ತಾ ಇರುವೆ. ಭಯಗ್ರಸ್ತಳಾಗಿದ್ದೀಯ, ನೊಂದುಕೊಂಡಿದ್ದೀಯ. ಯಾಕೆ? ಯಾರು ನೀನು? ಎಲ್ಲಾ ವಿಚಾರವನ್ನು ಹೇಳು. ಕೇಳುವಂತಹ ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಹಿರಣ್ಯಾಕ್ಷನೆಂದ್ರೆ ನಾನೇ. ಸಮಾನರಾರಿಗರಯ್ಯ ಸದ್ಗುಣ ಪೂರ್ಣ ಎಲ್ಲ ಬಣ್ಣ ಪಡಿಸದಿರು. ಸದ್ಗುಣ ಪೂರ್ಣ ಸದ್ಗುಣ ಪೂರ್ಣ ಸದ್ಗುಣ ಪೂರ್ಣ ನಿನ್ನ ಸಮಾನರಯ್ಯ ಎಲ್ಲ ಬೆಲ್ಲ ಪಡಿಸದಿರು. ಸದ್ಗುಣ ಪೂರ್ಣ
ನಿರ್ಣಯ ತಿಳುಕುವೆ ಭಯಗೊಂಡೆ ನಾನು ನಿರ್ಣಯ ತಿಳುಕುವೆ ಭಯಗೊಂಡೆ ನಾನು ಎನ್ನಲಾಗದು ಸುಮ್ಮಗಿನಿತು ದ್ರೋಹವು ನಿರ್ಣಯ ತಿಳುಕುವೆ ಭಯಗೊಂಡೆ ನಾನು ಎನ್ನಲಾಗದು ಸುಮ್ಮಗಿನಿತು ದ್ರೋಹವು ಎಲ್ಲ ಬಂದ ಪಡಿದಿರು ಸದ್ಗುಣ ಪೂರ್ಣ ಅಂದ್ರೆ ನೀನೇ ನಾನೇ ಸತ್ಯ ಹೋಗ್ಲಿಕ್ಕೆ ಯಾಕೆ ಹಾಗೆ ನನ್ನ ಬುದ್ಧಿಗೆ ನಾನು ಹೇಳಿಕೊಂಡೆ ನಿನ್ನನ್ನೇ ನೀನು ಬೈದುಕೊಂಡದ್ದ ಸತ್ಯ ಹೇಳ್ಬೇಕಾ ಏನು ನಾನು ಹೌದು ಹೌದು ನೀನು ಹೌದು ಅಬ್ಬಾ ಯಾಕೆ ನಾನು ನಿನ್ನನ್ನು ನೋಡಿದ್ದಕ್ಕೋ ನಿನ್ನನ್ನು ವರ್ಣಿಸುತ್ತಕ್ಕೋ ಸಾರ್ಥಕ ಆಯ್ತು ಅದ್ಯಾಕೋ ಅಂದ್ರೆ ನನ್ನ ಅಭಿಮಾನಿ ಅಲ್ಲ ನೀನು ನಿನ್ನ ಬಗ್ಗೆ ನಾನು ಕೇಳಿ ಬಲ್ಲೆ ಹೌದಾ ವರ್ತಮಾನ ಕಾಲದಲ್ಲಿ ಬಹಳ ಪ್ರಚಾರದಲ್ಲಿದ್ದಿ ನೀನು ಹೌದು ಭೂವಿಯರನ್ನೆಲ್ಲ ಸೋಲಿಸಿ ನರೇಂದ್ರ ಅಂತ ಅನಿಸಿಕೊಂಡಿದ್ದಿ ಉರಗರನ್ನೆಲ್ಲ ಸೇರಿ ಸೋಲಿಸಿ ಉರಗೇಂದ್ರ ಎನ್ನುವಂತಹ ಅಭಿಧಾನವನ್ನು ಹೊಂದಿದ್ದಿ ಹೆಚ್ಚೇಕೆ ಇಂದ್ರಾದಿ ಸುಮನಸರನ್ನೆಲ್ಲ ಹೊಡೆದೋಡಿಸಿ ಸ್ವರ್ಗದ ಪೀಠವನ್ನು ಅಲಂಕರಿಸಿದವ ನೀನಿದ್ದಿ ಅಯ್ಯ ನಿನ್ನಂತವನು ಈ ರೀತಿ ಮಾಡಬಹುದಾ ಹೇಳು ನಾನೇನು ಮಾಡಿದೆ ನನ್ನ ಎದೆಗೆ ಒದ್ದಂತಹ ಅನುಭವವಾಯಿತು ನಿನ್ನ ಎದೆಗೆ ಹೌದು ಹೌದು ಹಾಗೆ ಮಾಡುವವ ನಾನಲ್ಲ ನಾನು ಭಯಭೀತಳಾಗಿದ್ದೆ ಓ ಹಾಗೆ ಹೆದರಿಕೆ ಆಯ್ತು ನಿನಗೆ ಹೌದು ಹೌದು ನಿನ್ನ ಪರಿಚಯ ಕೇಳಿ ಸಂತೋಷವಾಯಿತು ನಿನಗೆ ಸರಿಯೇ ಇಲ್ಲ ಯಾರು ಹೇಳಿದ್ದಾಗೆ ಯಾರಾದ್ರೂ ಹೇಳಿದ್ರ ನಿನಗೆ ಸರಿ ಸಮಾನರು ಯಾರೂ ಇಲ್ಲ ಸಾಗರಕ್ಕೆ ಸಾಗರವೇ ಸರಿ ಆಕಾಶಕ್ಕೆ ಆಕಾಶವೇ ಸರಿ ಈ ಹಿರಣ್ಯಾಕ್ಷನಿಗೆ ಹಿರಣ್ಯಾಕ್ಷನೇ ಸರಿ ಬೇರೊಂದಿಂತದಿಲ್ಲ ಅಂತ ಅಲ್ಲ ನಿನ್ನಂತಹ ವ್ಯಕ್ತಿತ್ವ ನಿನ್ನಂತಹ ಪರಾಕ್ರಮಶಾಲಿ ಬೇರೆ ಯಾರು ಇಲ್ಲ ಅಂತ ಕೆಲವೊಮ್ಮೆ ಪ್ರಸಿದ್ಧಿ ಇರುವಂತಹ ವ್ಯಕ್ತಿಗಳು ಕಣ್ಣ ಮುಂದೆ ಬಂದಾಗ ಗೊತ್ತಾಗುವುದಿಲ್ಲ ಇನ್ನೊಬ್ಬರು ಹೇಳಿಯೇ ಗೊತ್ತಾಗುವುದು ನನಗೂ ಅಂತಹ ಅನುಭವವಾಯಿತು ಮಾತನಾಡಿ ಸಂತೋಷ ಆಯ್ತು ನಾನು ಬರ್ತೇನೆ ನೀನು ಬೇರೇನೋ ಹೇಳ್ತಾ ಇದ್ದೆ ನನಗೆ ಬೇಕಾದದನ್ನು ಹೇಳಲೇ ಇಲ್ಲ ಯಾವುದು ನೀನು ಯಾರು ನಿನ್ನ ನಾಮಧೇಯವೇನು ಎಲ್ಲಿಂದ ಬಂದವಳು ಹೇಳೆ ನನ್ನ ಪರಿಚಯ ಹೌದು ಅಯ್ಯ ಕಾಲ ಕಾಲಕ್ಕೂ ಫಲಜಾಲವನಿತ್ತು ಫಲಜಾಲವನಿತ್ತು ಪರಿಗರಿಸಿ ವಿಪತ್ತು ಫಲಜಾಲವನಿತ್ತು ಮೇಲಾದೌಷಧಿಗಳು ಸರ್ವ ವಸ್ತುಗಳು ಮೇಲಾದೌಷಧಿಗಳು ಸರ್ವ ವಸ್ತುಗಳು ಬಾಳುವುದೆಲ್ಲನು ಸೇರಿ ನಿತ್ಯದೊಳು ಫಲಜಾಲವನ್ನು ಪಾಲಿದು ಬಿನು ಪರಿಹರಿಸಿ ವಿಪತ್ತು
ಇಲ್ಲಿರುವವರು ಎಲ್ಲರೂ ಕೂಡ ನನ್ನ ಅಮ್ಮ ಎನ್ನುವ ಹಾಗೆ ಸಂಬೋಧಿಸ್ತಾರೆ. ಅಮ್ಮ? ಹೌದು ಹೌದು. ಇಷ್ಟು ಚಂದದವಳನ್ನು ಅಮ್ಮ ಅಂತ ಕಾಣುವವರು ಯಾರವರು? ಅಂತಹ ಯೋಗ್ಯತೆ ಇದೆ. ಹೌದಾ? ಹೆಚ್ಚೇಕೆ ನಿನಗೂ ನಾನು ಅಮ್ಮ, ಮಾತೃ ಸ್ವರೂಪಿಣಿ ನಾನು. ಹಾಗೆಲ್ಲ ಹೇಳಬಾರದು. ಯಾಕೆ? ಮತ್ತೆ ನಾನು ಗ್ರಹಿಸಿದ್ದೇ ಬೇರೆ. ನೀನು ನನಗೂ ಅಮ್ಮ ಅಂತ ಹೇಳಿದ್ರೆ ನನ್ನ ಆಶಾಭಂಗ ಆಗುತ್ತದೆ. ಆ ಅರ್ಹತೆ ಇದೆ. ಕಾಲ ಕಾಲಕ್ಕೆ ಸರಿಯಾಗಿ ಫಲವನ್ನು ಕೊಡ್ತೇನೆ, ಜಲವನ್ನು ಕೊಡ್ತೇನೆ. ಕೆಲವೊಮ್ಮೆ ಮಾರಕ ರೋಗ ಬಾಧಿಸುವಾಗ ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳು ಇವೆಲ್ಲವೂ ಕೂಡ ನನ್ನನ್ನೇ ಹೊಂದಿಕೊಂಡು ಬಾಳುತ್ತಾ ಇದೆ. ಎಲ್ಲದಕ್ಕೂ ಆಸರಿಯಾಗಿರುವವಳು ನಾನೇ. ನೀನೇ? ಹೌದು. ನನಗೆ ಏನೇನೋ ಹೇಳ್ತಾ ಇದ್ದಿ, ಯಾವುದನ್ನೋ ಉಪಾಧಿಯಾಗಿ ಹೇಳ್ತಿ. ನನಗೆ ಯಾವುದು ಅರ್ಥ ಆಗುವುದಿಲ್ಲ. ನಿನ್ನ ಹೆಸರೊಂದು ಕೇಳಿದ್ರೆ ಆಗಲಾದ್ರೆ ಒಂದು ಮನಸ್ಸಿಗೆ ಸಂತೋಷ ಆದಿ. ಇನ್ನೂ ಪರಿಚಯ ಆಗ್ಲಿಲ್ವಾ? ಇಲ್ಲ. ಗೊತ್ತೇ ಆಗ್ಲಿಲ್ವಾ? ಗೊತ್ತೇ ಆಗಲಿಲ್ಲ. ಅಯ್ಯ, ಈ ಪ್ರಪಂಚವನ್ನು ಪಾಲಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತಂತಹ ಶ್ರೀಹರಿಯ ಮಡದಿ ಭೂದೇವಿಯೇ ನಾನು. ಹರಿಯ ಮಡದಿ ಭೂದೇವಿ ನೀನೆಯಾ? ಕಾಲಿಗೆ ಆ ನರಸಿಂತ ಬಳ್ಳಿಯು ಕಾಲಿಗೆ ಎಡವಿದಂತೆ ನೀನು ಸಿಕ್ಕಿದ್ದು ಒಳ್ಳೆಯದಾಯಿತು. ನೀನೇ ಬೇಕು ನನಗೆ. ನನ್ನೊಂದಿಗೆ ಬಾ. ಪರಿಗರಿದೆಯನು ತಾಗಲಿಯೇ ಬರಗಲು ಸುತ್ತಲಿ ಕೂಲನ ಕರಗಳು ತಿಳುಕದ ತೆರದಲ್ಲಿ ಫಲಿತ ದಿಮುಗಳ ಮನೆಗಳು ಮನೆಯಾಗುತ್ತಿರಲು ಹರಿ ಹರಿ, ನನ್ನನ್ನು ಮರೆತು ಬಿಟ್ಟೆಯ ಸ್ವಾಮಿ. ಆ ದುರುಳ ಪರಿಪರಿಯಾಗಿ ಕಷ್ಟವನ್ನು ಕೊಡುತ್ತಾ ಇದ್ದಾನೆ. ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದಾನೆ. ಆತನ ಕರಗಳಿಗೆ ನಾನು ಸಿಲುಕಬಾರದು. ಅದಕ್ಕಿರುವಂತಹ ದಾರಿ ಒಂದೇ. ಅದು ಕಾಣುತ್ತಾ ಇದ್ದೆ, ಮುನಿಗಳ ಕಡಣ. ಆ ಮುನಿಗಳಲ್ಲಿ ನಾನು ಓರ್ವ ಮುನಿಗಳಾಗಿ ಸೇರಿಕೊಳ್ಳುತ್ತೇನೆ. ಆ ದಾನವನಿಗೆ ಸಿಲುಕಬಾರದು. ಮುನ್ನಡೆ ಮನೆಯೊಳಗೆ ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಮುನಿಗಡನವನ್ನು ಸೇರಿದ್ದೀಯ. ಅವರನ್ನೆಲ್ಲ ಸವರುತ್ತಾ ನಿನ್ನನ್ನು ಹಿಡಿಯುತ್ತೇನೆ. ಮುನಿಗಳ ಹಣನವಗಿದವೇ ಹರಿಯೇ ಇನಿತಾದರೂ ಕೃಪೆ ಇಲ್ಲವೇ ಹರಿಯೇ ಏನಾಗಿ ಹೋಯಿತು? ಅವನ ಕರಗಳಿಗೆ ಸಿಲುಕಬಾರದಂತಹ ಕಾರಣಕ್ಕೆ ಬೇಕಾಗಿ ಮುನಿಗಳ ಗಣನವನ್ನು ಸೇರಿಕೊಂಡೆ. ಘನತರವಾದಂತಹ ತಪಸ್ಸನ್ನು ಆಚರಿಸುವಂತಹ ಮುನಿಗಳನ್ನೆಲ್ಲ ಹನನ ಮಾಡುತ್ತಾ ಇದ್ದಾನೆ. ಎಲ್ಲರನ್ನು ಸಂಹರಿಸುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಹಾಗಿರುವಾಗ ಇರುವಂತಹ ದಾರಿಯೊಂದೇ ಅದೇನು ಕಾಣಿಸ್ತಾ ಇರುವುದು? ಗರ್ಭಿಣಿಯರು. ಸರಿ ಸರಿ, ನಾನು ಓರಡು ಗರ್ಭಿಣಿಯಾಗಿ ಸೇರಿಕೊಳ್ತೇನೆ ನೋಡು. ಗರ್ಭಿಣಿಯರ
ಬಾಳು ಧರೆ ಬಾಲದ ಸೇತುದನು ಹುಳನಂತ ಬಿಡಿದ ಪಡಿಸಿದ ಶಿಶು ಧಾರವ ಕೆಳಗಿದನು. ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಗರ್ಭಿಣಿ ಸ್ತ್ರೀಯರ ಗಡವನ್ನು ಸೇರಿದೆಯಾ? ಆ ಗರ್ಭಿಣಿಯರ ಉದರವನ್ನು ಸೀಳುತ್ತಾ ಪೃಥ್ವಿ ಬಾಲಕ ಲಾಲಿಸಿ ಬಲಿ ದೈತ್ಯ ಓಡಿಸುತ್ತಿರಲು ಬಲು ಬೇಸತ್ತಳ ಭೂದೇವಿ ಲೋಕ ಲೋಕಗಳ ಚರಿಸಿ ಲೋಕವನ್ನೆಲ್ಲ ಚಲಿಸಿದೆ. ಎತ್ತ ಹೋದರ ಬಿಡದವನ ಕಾಣುತ್ತ ಅಧೋ ಲೋಕಗಳ ಪೋಪಿವೆನುತ್ತ ಇಳಿದು ಒಣ ಪುಕ್ಕಲಾಗ ಮಹಾರಸಾತಳ ಹರಿಯೇ. ಓ ಚಿನ್ಮಯ ಮೂರ್ತಿಯೇ, ಇಷ್ಟಾದ್ರೂ ಕರುಣೆ ಎನ್ನುವುದು ಬರಲಿಲ್ಲವೇ? ಆತನ ಕರಗಳಿಗೆ ಸಿಲುಕಬಾರದಂತಹ ಕಾರಣಕ್ಕೆ ಬೇಕಾಗಿ ಲೋಕಗಳನ್ನೇ ಚರಿಸಿದೆ. ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದಾನೆ. ಮಾತ್ರವಲ್ಲ, ಶಿಶು ಹತ್ಯೆ, ಭ್ರೂಣ ಹತ್ಯೆ, ಸ್ತ್ರೀ ಹತ್ಯೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಹೀಗೆ ಪಂಚಮಹಾ ಪಾತಗಳನ್ನು ಮಾಡುತ್ತಾ ಇದ್ದಾನೆ. ಸರಿ ಸರಿ, ಆತನ ಪಾಪದ ಕೊಡ ತುಂಬುವಂತಹ ಕಾಲ ಸನ್ನಿಹಿತವಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಶ್ರೀಹರಿಯ ನಾಮಾವಳಿಯನ್ನೇ ಜಪಿಸುತ್ತಾ ಕಾಣುತ್ತಾ ಇರುವಂತಹ ಅಧೋಲೋಕವನ್ನು ಸೇರಿಕೊಳ್ತಿ ನೋಡೋಣ. ಶ್ರೀಹರಿ ಸುತ್ತಲಿ ಕೆಳಗೆ ಕರೆಯುತ್ತವರು ಹಿಡಿದೈ ತಪ್ಪವಿರುತ್ತ ಸಿಡಿಲುತ್ತಾ ಪಡಿಸುತ್ತಾಗ ಇಳಿದೈ ತಂದವು. ಬೆನ್ನಟ್ಟಿಕೊಂಡು ಬರುತ್ತಿರುವಂತಹ ವೇಳೆಯಲ್ಲಿ ನನ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅಧೋಲೋಕಗಳನ್ನು ಹೇಳಿದೆಯ? ಇದೋ ಬಿಡುವುದಿಲ್ಲ, ರಸಾತಳಕ್ಕೆ ಎಳೆಯುತ್ತೇನೆ.
ನಿನ್ನಂತವರ ಹುಚ್ಚಿದ ಬಲ್ಲಲೆಂದು ನಿಲ್ಲು, ನಿಲ್ಲಲ್ಲಿ. ಭೂದೇವಿಯನ್ನು ಕಟ್ಟಿಕೊಂಡು ಬರುವಂತಹ ವೇಳೆಯಲ್ಲಿ ಮಾರ್ಗ ಮಧ್ಯದಲ್ಲಿ ನನ್ನನ್ನು ತಡೆದೆಯಾ? ನಿನ್ನನ್ನು ಸಿಗಿದು ತಿನ್ನವೇ? ಬಲ್ಲನೆಲ್ಲರೂ ಸಾಧು ಸಂಕುಲ ಬಲ್ಲ 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 ಬಲ್ಲನೆಲ್ಲರೂ ಸಾಧು ಸಂಕುಲ ಚೆಲ್ಲ ಮಡಿಯುವುದು ದುಷ್ಟ ಬರ್ತಲೇ ಬರ್ತನೆಯಲ್ಲಿ ಬಾಳುವ ಖುಲ್ಲ ಚಿಂಚಿದಲ್ಲಿಗೈದೆ. ಪಂಚಮಹಾಪಾತಗಳಿಂದ ಸುಗುತ್ತಾ ಮುಂದತ್ತಿ ಬರುತ್ತಿರುವೆಯೋ? ಭೂದೇವಿಯನ್ನು ಕಣಕಿದೆಯೋ? ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದವು ವರಾಹ. ಅಡವಿ ತರಿಸಿದ ಗಟ್ಟೆ ಎಲ್ಲ ಹಂದಿಯೇ ಅಡವಿಯಲ್ಲಿ ಸಂಚರಿಸುತ್ತಾ ಗೆಡ್ಡೆ ಗೆಣಸುಗಳನ್ನು ತಿಂದು ದೀವಿಸುವ ಹಂದಿ ನೀನು. ಕಾಡಿ ದಿನವೊಂದಕ್ಕೆ 100 ಹಂದಿಗಳನ್ನು ತಿಂದು ಜೀರ್ಣಿಸುವವ ನೀನೊಂದು ಹೆಚ್ಚಾಗಲಿಕ್ಕಿಲ್ಲ. ನಿನ್ನನ್ನು ತಿಂದು ಮುಗಿಸುವೆ. ಸಾಮಾನ್ಯ ಹಂದಿ ಎಂದುಕೊಂಡು ತಿನ್ನಲು ಯತ್ನಿಸಬೇಡ. ವೈಕುಂಠ ವಾಸಿಯಾದಂತಹ ನಾರಾಯಣನೇ ಈ ಬಾರಿ ವರಾಹ ರೂಪದಿಂದ ಬಂದಿದ್ದೇನೆ. ನಿನ್ನನ್ನು ಕೊಂದು ಅಷ್ಟರೊಳಗೆ ವರಾಗದೆ ಬಲು ಪುಷ್ಟನುದನವ ಸಿಗಿದು ಬಲಲಿದ ಶಶಿದೇವಿಯ ಮೆಗೆಗೆ ವಿಪುದರು ತಟ್ಟಿಗೊಡಲು ನಿನ್ನನ್ನು ಪರಿಪರಿಯಾಗಿ ಪೀಡಿಸುತ್ತಿದ್ದಂತಹ ವರಾಹನನ್ನು ಕೊಂದು ಮುಗಿಸಿದ್ದೇನೆ. ಹೌದು,
ಇಲ್ಲಿ ಹೇಗೆ ಶಾಂತಿಯನ್ನು ತಂದುಕೊಟ್ಟಿದ್ದೇನೆ. ಎಲ್ಲವೂ ಸಮಷ್ಟಟಿಯಲ್ಲಿದೆ. ನಿಮ್ಮ ದೇಹದಲ್ಲೇ ಕೂಡಬೇಕು ಅಂತ ಒಂದು ಮನದ ಬಯಕೆ. ಹೌದಾ? ರಸಾತಳದಿಂದ ಮೇಲೆದ್ದು ಬರುವಾಗ ಆತನನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ದಾಡೆಯೊಂದು ಮುರಿದು ಬಿತ್ತು. ಇದನ್ನು ನಿನಗೆ ಕೊಡುತ್ತಿದ್ದೇನೆ. ಇದರಿಂದ ಮುಂದಕ್ಕೆ ಸತ್ಪುತ್ರನನ್ನು ಪಡೆ, ಸತ್ಪುತ್ರನನ್ನು ಪಡೆ. ಸಹೃದಯಿ ಕಲಾಭಿಮಾನಿ ಬಂಧುಗಳಲ್ಲಿ ಕಲಾ ತಂಡದ ಪರವಾಗಿ ವಿಜ್ಞಾಪನೆ. ಈಗಾಗಲೇ ಸುಂದರ ಕಥೆಯಲ್ಲಿ ತಲ್ಲೀನರಾದ ತಮ್ಮ ಗಮನವನ್ನು ಇಂತಷ್ಟವಾಗಿಯೂ ಸಹಕರಿಸಿದ ಊರಿನ ಅಭಿಮಾನಿ ಬಂಧುಗಳಿಗೆ ನಮ್ಮ ಕಲಾ ತಂಡದ ಎಲ್ಲ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳು. ಅಲ್ಲದೆ ಶ್ರೀ ಉಳ್ಳಾಲ್ತಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ ಇದೇ ಜನವರಿ 9ರಿಂದ 25ರವರೆಗೆ. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ. ಕೈಗೆಟುಕುವ ವೈಭವ, ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ನ ಪುತ್ತೂರು ಹಾಗೂ ಬೆಳ್ತಂಗಡಿ ಮಳಿಗೆಗೆ. ಆತ್ಮೀಯರೇ, ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ ಇದೇ ಜನವರಿ 9ರಿಂದ 25ರವರೆಗೆ. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ. ಕೈಗೆಟುಕುವ ವೈಭವ, ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ನ ಪುತ್ತೂರು ಹಾಗೂ ಬೆಳ್ತಂಗಡಿ ಮಳಿಗೆಗೆ. ಆತ್ಮೀಯರೇ, ಹರನೋಳತಿ ಸುಗುಣನಾಗಿರುವ ತರಳ ಪ್ರಭಾದಗೆ ಕವಿದು ನೀ ಬರಗವ ಗುರುರಾಯನಾಲಿಸು ನಾನೆಂಬ ಮಾತ ಏಳಿಗೆ ಎನ್ನುವುದು ತಮ್ಮ ಮೂಲಕವೇ ಆಗುತ್ತಾ ಉಂಟು ಎನ್ನುವುದರಲ್ಲಿ ಸಂದೇಹ ಇಲ್ಲ. ತಮ್ಮ ತಂದೆಯವರಿಂದ ಮೊದಲುಗೊಂಡು ನಿಮ್ಮ ಕಾಲಕ್ಕೂ ನಿಮ್ಮದ್ದಾದಂತಹ ಕಾಯಕ ಕೇಳಿದರೆ ಅಸುರರಿಗೆಲ್ಲ ಹೇಳಿಕೊಡುವುದು. ನಿಮ್ಮಂತಹ ಗುರುಶ್ರೇಷ್ಠರಿದ್ದದ್ದರಿಂದ ನಮ್ಮ ವಂಶ ಉದ್ಧಾರವಾಗುವುದಕ್ಕೆ ಬಹಳ ಕಷ್ಟವಾಗಲಿಲ್ಲ. ಇವತ್ತಿನ ದಿವಸ ನಿಮ್ಮನ್ನು ಕರೆಸುವುದಕ್ಕೆ ಕಾರಣ ಇದೆ. ಮಂದಿ ಹೇಳಿದ ಹೌದು, ಜನಗಳು ಅಪ್ಪಣೆ ಮಾಡಿದ್ದಾರೆ ಬರ್ಬೇಕಂತ. ಏನು ವಿಷಯ? ಹ್ಲಾದನೋ ಅನುಹ್ಲಾದನೋ ಸಂಹ್ಲಾದನೋ ಮೊದಲಾದವರಿಗೆಲ್ಲ ನೀವೇ ಕಲಿಸಿದವರು. ಆಮೇಲೆ ಹರನ ಒಲುಮೆಯೇ ನನ್ನ ಮನೆಯಲ್ಲಿ ಶಿಶುರೂಪವನ್ನು ತಾಳಿತೋ, ಪಡೆಗಂಡ ಪರಶಿವನೇ ಮಗುವಿನ ರೂಪದಲ್ಲಿ ನನಗೆ ಸಂತಾನವಾಗಿ ಹುಟ್ಟಿಕೊಂಡನೋ ಎನ್ನುವ ಭಾವದಿಂದ ಒಬ್ಬ ಮಗ ಹುಟ್ಟಿಕೊಂಡಿದ್ದಾನೆ. ಅವನಿಗೆ ಪ್ರಹ್ಲಾದ ಅಂತ ಹೆಸರಿಸಿದ್ದೇನೆ. 5ನೆಯ ವರ್ಷ ನಡೆಯುತ್ತಾ ಇದೆ. ಗುರುಮಠದಲ್ಲಿ ಪಾಠವನ್ನು ಕಲಿಯುವುದಕ್ಕೆ ಪ್ರಶಸ್ತವಾದಂತಹ ಸಂದರ್ಭವಾದ ಕಾರಣ ನನ್ನ ಮಗನಾದಂತಹ ಪ್ರಹ್ಲಾದನಿಗೆ ನೀವು ಒಲಿದು ವಿದ್ಯೋಪದೇಶ ಮಾಡಬೇಕು ಎನ್ನುವುದಕ್ಕಾಗಿ ನಿಮ್ಮನ್ನು ಇಲ್ಲಿವರೆಗೆ ಕರೆಸಿದೆ. ಎಲ್ಲಿದ್ದಾನೆ ಮಗ? ಎಲ್ಲಿದ್ದಾನೆ? ಕೈಯಾದೂ ಆ ಮಗನನ್ನು ಸ್ವಲ್ಪ ಕರ್ಕೊಂಡು ಬಾರೆ. ನೋಡಿದ್ದೀರಾ
ಮಗ? ನಿನ್ನ ಮಗನನ್ನು ಕೇಳಿ. ಇವನೇ ನಿನ್ನ ತಮ್ಮ ಅಲ್ವ ಇವ? ಸ್ವಾಮಿ, ಗತಕಾಲದ್ದನ್ನು ಎಲ್ಲ ಯಾಕೆ ನೆನಪು ಮಾಡಿ ಮನಸ್ಸು ಬೇಸರ ಮಾಡ್ತೀರಿ ಹೇಳಿ? ಅಲ್ಲ, ಬೆಳವಣಿಗೆ ನೋಡುವಾಗ ಅದೇ ರೀತಿ ಕಾಣ್ತಾರೆ. ಅರಸರ ಮನೆಯಲ್ಲಿ ಹುಟ್ಟಿ ಬೆಳೆದಿರುವಂತಹ ಮಗು. ಸ್ವಾಮಿ, ನನ್ನ ನೀತಿ ಏನು, ನಮ್ಮ ಜೀವನ ಹೇಗೆ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲ. ನಾನು ಕೇವಲ ಒಬ್ಬ ಹುಡುಗನನ್ನು ನಿಮಗೆ ಕೊಡ್ತಾ ಇದ್ದೇನೆ ಅಂತ ಭಾವಿಸಬೇಡಿ. ಮತ್ತೆ ನನ್ನ ಮತ್ತು ಕೈಯಾದುವಿನ ಕರುಳಬಳ್ಳಿಯನ್ನೇ ಕಿತ್ತು ತಮ್ಮ ಅಂಗೈಯಲ್ಲಿಡ್ತೇನೆ ಅಂತ ಎಣಿಸಿ ಇವನಿಗೆ ವಿದ್ಯೋಪದೇಶ ಮಾಡಿ ಇವನನ್ನೊಂದು ಉತ್ತಮ ಪ್ರಜೆಯನ್ನಾಗಿ ರೂಢಿಸುವಂತಹ ಹೊಣೆಗಾರಿಕೆ ನಿಮಗೆ. ಇಂಥದ್ದು ಇಲ್ಲಿ ಮಾಡಬಾರದು. ಯಾಕಂದ್ರೆ ಇಲ್ಲಿಗೆ ನೀವು ಬರುವುದು, ಅವ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಬರ್ಲಿಕ್ಕಿಲ್ಲ. ನಿಮಗೆ ನಮ್ಮ ಮೇಲಿನ ದಾಕ್ಷಿಣ್ಯ, ಅವನಿಗೆ ನಮ್ಮ ಮೇಲಿನ ಮಮಕಾರ. ಹಾಗಾಗಿ ಶಿಕ್ಷಣಕ್ಕೆ ಶಿಕ್ಷೆಯೂ ಪ್ರಧಾನವಾಗಿ ಅದು ಮಠದಲ್ಲೇ ನಡೆಯಬೇಕು. ಶ್ರೇಯೋವಂತರಾಗು ಮಗ. ಒಳ್ಳೆದಾಗ್ಲಿ ಹೇಳು ಮಗನೇ, ಗುರುಮಠ ಅಂತ ಹೇಳಿದ್ರೆ ಒಂದೆರಡು ದಿವಸ ಕಷ್ಟ ಆದೀತು. ಮನೆಯಲ್ಲಿ ನಮಗೆ ಅಂಟಿಕೊಂಡೆ ನಮ್ಮೊಟ್ಟಿಗೆ ಹೊರಗೆ ಒಳಗೆ ಎಲ್ಲಿ ಹೋಗುವುದಿದ್ರು ನೀನಿದ್ದವ. ನಾವಿಬ್ಬರೂ ಇಲ್ಲದೆ ಇರುವಂತಹ ಜೀವನ ನಿನಗೆ ಸ್ವಲ್ಪ ಕಲಿ. ಗುರುಗಳೇ, ಹುಡುಗನ ಲಾಲನೆ ಪಾಲನೆ ಹೇಗೆ ಅಂತ ನಾ ಹೇಳಿದ್ರೆ ಚಂದ ಅಲ್ಲ, ಅದು ಹೆತ್ತ ತಾಯಿಯೇ ಹೇಳಬೇಕು. ಗೊತ್ತಿರುವುದು ಅವಳಲ್ಲಿ ಕೇಳಿ ವ್ಯವಸ್ಥೆ ಏನಾದ್ರೂ ಬೇಕು ಅಂತ ಇದ್ರೆ ಮಠಕ್ಕೆ ನಮ್ಮ ಅರಮನೆಯಿಂದಲೇ ಕೊಡೋಣ. ಅಂತೂ ಸ್ವಲ್ಪ ಸುಧಾರಿಸಿ ಕೊಂಡೋಗಿ. ಅರ್ಥ ಆಯ್ತಲ್ಲ? ನಾನು ಕೇಳಬೇಕು ಅಂತ ಇಲ್ಲ. ಮಗ ಬರುವಾಗ ಜೊತೆಯಲ್ಲಿ ಅವನಿಗೆ ಹೇಳಬೇಕು, ಅದು ಬರ್ತದೆ. ಹೌದಲ್ಲ? ಕೈಯಾದು ರಾಜಕಾರಣ. ಅರ್ಥ ಆಗ್ತದಲ್ಲ? ಒಂದೆರಡು ಮಾತು ಹೇಳಿ. ಧಾರಾಳ, ಎರಡಲ್ಲ 12 ಮಾತಾಡು, ತೊಂದರೆ ಇಲ್ಲ. ಹುಡುಗನನ್ನು ಕಳಿಸಿಕೊಡುವಾಗ ಜಾಗ್ರತೆ. ಆಯ್ತಾ? 5 ವರ್ಷ ನನ್ನ ಮಗನಿಗೆ ಹೇಗೆ ಸಾಕಿದ್ದೇನೆ ಅಂತ ನಾನು ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲ. ನೋಡುವಾಗ ಗೊತ್ತಾಗ್ತದೆ. ಅದು ಕೈಗುಣ ಸ್ವಾಮಿ. ಪ್ರೀತಿಯಿಂದ ಕೊಟ್ರೆ ಎಷ್ಟು ಕೊಟ್ಟಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ಪ್ರೀತಿ ತುಂಬಿದೆ ಎನ್ನುವುದು ಮುಖ್ಯ. ಬಡಿಸುವ ಕೈಯು, ಬಡಿಸುವ ಮನಸ್ಸು ಒಳ್ಳೆದಿದ್ರೆ ತಿಂದವನು ಒಳ್ಳೆದಾಗ. ಖಂಡಿತ ಹೌದು. ಕೆಲವರಿಗೆ ಎಷ್ಟು ಬಡಿಸಿದ್ರು ಎಷ್ಟು ತಿಂದ್ರು ಹಾಗೆ ಇರ್ತಾರೆ. ಬಡಿಸುವ ಕ್ರಮವೇ ಸರಿ ಇಲ್ಲ. ಹಾಗೆ ಸ್ವಾಮಿ ನೋಡಿ, ಅವನು ಹಸುವಿನ ಹಾಲನ್ನೇ ಕುಡಿಯುವುದು. ಹಸುಗಳ ವ್ಯವಸ್ಥೆ ಇದೆಯಲ್ಲ? 3 ಉಂಟೆ. ಒಳ್ಳೇದಾಯ್ತು. ಒಂದು ಕರು ಹಾಕಿದೆ, ಇನ್ನೊಂದು ಕರು ಹಾಕುವ ಲಕ್ಷಣದಲ್ಲಿ. ಹೌದೇ? ಮತ್ತೊಂದು ಗೊಟ್ಟು. ಒಂದು ಕರು ಹಾಕಿದೆ, ಇನ್ನೊಂದು ಕರು ಹಾಕುವ ಲಕ್ಷಣದಲ್ಲಿದೆ. ಕರು ಹಾಕಿದೆ ಅಂದ್ರೆ ಎಂತದು? ಏನು? ಸತ್ತು ಹೋಗಿದೆ ಅಂತ. ಓ ಹಾಗ. ಕರು ಹಾಕುವ ಲಕ್ಷಣದಲ್ಲಿ ಒಂದು ಕರು ಅಂತೂ ಹಾಕುವುದೇ ಇಲ್ಲ. ಯೋಚನೆ ಮಾಡಬೇಡಿ ನೀವು. ಯಾಕೆ ಯೋಚಿಸ್ತೀರಿ? ಅರಮನೆಯಿಂದ ಒಂದು 100 ಹಸುವನ್ನು ಕಳಿಸಿಕೊಡೋಣ ಗುರುಮಠಕ್ಕೆ. 100 ಮಠ ಹೇಗಿದೆ? ತೊಂದ್ರೆ ಇಲ್ಲ. ಸ್ವಲ್ಪ ತಟಮಟ ಆಗಿದೆ. ತಟಪಟ ಅಂದ್ರೆ ಹಾಡು ಸರಿ ಇಲ್ಲ. ಸರಿ ಇಲ್ವಾ? ಗೋಡೆ ಹಾಳಾಗಿದೆ, ಬೀಳುವ ಲಕ್ಷಣದಲ್ಲಿ ಉಂಟು. ಅಂತ ಮಠದಲ್ಲಿ ನೀವ್ ಏನು ಸ್ವಾಮಿ ಹೇಳಬಾರದೆ ಅದನ್ನೆಲ್ಲ ಮುಂಚಿತವಾಗಿ? ಸ್ವಲ್ಪ ದಾಕ್ಷಿಣ್ಯ ಮಾಡಬೇಡಿ, ಯೋಚನೆ ಮಾಡಬೇಡಿ. ಹೊಸ ಮಠದ ವ್ಯವಸ್ಥೆಯನ್ನು ನನ್ನವರಲ್ಲಿ ಹೇಳಿ ಆ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ನನ್ನ ಮಗನನ್ನು ನೀವು ಕರೆದುಕೊಂಡು ಹೋಗ್ಬೇಕು, ವಿದ್ಯಾವಂತನಾಗಿ ಮಾಡಿಸಬೇಕು. ಮಹಾರಾಜರ ಮಗ, ರಾಜಕುಮಾರ, ಎಲ್ಲಿಯಾದ್ರೂ ತಪ್ಪನ್ನು ಮಾಡಿದ್ರೆ ಅವನಿಗೆ ಬೈಯುವುದೋ ಹೊಡೆಯುವುದೋ ಹಿಂಜರಿಬೇಡಿ. ನೀವು ಉಳಿದ ವಿದ್ಯಾರ್ಥಿಗಳಿಗೆ ನೀವು ಹೇಗೆ ಶಿಕ್ಷೆಯನ್ನು ಕೊಡ್ತೀರೋ ನನ್ನ ಮಗನಿಗೆ ಹಾಗೆ ಯೋಚನೆ ಮಾಡಿ. ತಪ್ಪು ಮಾಡಿದ್ರೆ ನೀವು ಬೈಯಿರಿ. ನನ್ನದು ಕ್ರಮ ಉಂಟು. ಏನು? ನಾನು ಹೇಳಿದಾಗೆ ಕೇಳದಿದ್ರೆ ಬೈತೇನೆ ನಾನು. ಬೈಬೇಕು ನೀವು, ಹೊಡಿತೇನೆ ನಾನು. ಹೊಡಿಬೇಕು ಸ್ವಾಮಿ. ತಪ್ಪು ಮಾಡಿದ್ರೆ ಹೊಡಿಬೇಕು. ಹೊಡೀರಿ ನೀವು. ಆದ್ರೆ ನೋವಾಗುವಾಗ ಒಂದು ಹೊಡಿಬೇಡಿ. ಅದು ಇನ್ನು ಕಲ್ತಾಗ್ಬೇಕಷ್ಟೇ. ನೋಡಿ, ಅದಾರ್ದು ಒಂದು ಕಲೀಲಿಕ್ಕೆ ಆಗ್ತದ ಅಂತ? ಹಾಗೇನಾಗುದಿಲ್ಲ. ನನ್ನಿಂದ ನಿನ್ನ ಗಂಡ ಕಲ್ತಿದ್ದಾನೆ, ಎಷ್ಟು ಎತ್ತರಕ್ಕೆ ಏರಿದ್ದಾನೆ. ನಾನು ಆವಾಗಲೇ ತಗೊಳ್ತಿದ್ದ. ಏಕಪಾಟಿ. ಅವನಂತೆ ಇವನು ಆದೀತು. ನೋಡಿ, ನಡೆದಾಡುವುದು ಅರಮನೆ ಈ ಪರಿಸರದಲ್ಲಿ ರತ್ನಕಂಬಳಿಯ ಮೇಲೆ ನಡೆದಾಡುವುದು ಅವನು. ನೀವು ಇವನನ್ನು ಕರೆದುಕೊಂಡು ಹೋಗಬೇಕು. ಆದ್ರೆ ಇವನು ನಡೆಯುವುದಿಲ್ಲ, ಎತ್ತಿಕೊಂಡೇ ಹೋಗ್ಬೇಕು ನೀವು. ಆದೀತಾ? ಸರಿ ಮಗ, ಆದೀತಲ್ಲ? ಎಲ್ಲ ನೆನಪಿದೆಯಲ್ಲ? ಯಾವುದಕ್ಕೂ ಸಂಕೋಚ ಮಾಡಿಕೊಳ್ಬೇಕು, ಯಾವುದಕ್ಕೂ ಕಡಿಮೆ ಆಗುವುದಿಲ್ಲ. ಏನು ಬೇಕು ಅದನ್ನೆಲ್ಲ ಕೇಳಿ. ಹೊಟ್ಟದಲ್ಲೋ ನೀವು? ಒಂದು ಆಸೆ ಇದೆ ಗುರುಗಳೇ,
ನೀವು ನನ್ನ ಮಗನನ್ನು ಎತ್ತಿಕೊಂಡು ಹೋಗುವ ಒಂದು ದೃಶ್ಯ ನೋಡಬೇಕು ಅಂತ. ನೀವೆಲ್ಲ ಹಾಳಾಗುದೇ ದೃಶ್ಯ ನೋಡಿ. ಆದಿತ್ಯ ಸರಿ, ಆದಿತ್ಯ ಮಗ ಸರಿ ಸರಿ ಗುರುಗಳೇ. ಗುರುಗಳೇ, ನಾಳೆಯಿಂದ ನೀನು ವಿದ್ಯಾರ್ಥಿ ಚೆನ್ನಾಗಿ ಕಲಿಸಬೇಕು, ನನ್ನ ಮರ್ಯಾದೆ ಉಳಿಸಬೇಕು. ಆಗಲಿ ಗುರುವರೇ. ಹೋಗುವ ಗುರುವರೇ, ಎತ್ತಿಕೊಳ್ಳಿ. ಅಮ್ಮನ ಬಳಿ ಹೇಳಿದ್ರಿ. ನಿನ್ನನ್ನು ಎತ್ತಿಕೊಂಡು ಹೋದ್ರೆ ನನ್ನನ್ನು ಎತ್ತಿಕೊಳ್ಳಿಕ್ಕೆ ಬೇರೆ 4 ಜನ ಬರಬೇಕಾದ. ನಡೆಯುವುದಕ್ಕೆ ಆಗುವುದಿಲ್ಲ. ಅಮ್ಮನಲ್ಲಿ ಹೇಳಿದ್ದೇನೆ, ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಸಾಕ್ಷಿನಿಗೆ ಹೇಳಿಬಿಟ್ಟಿದೆ. ಮತ್ತೀಗ ಒಂದು ಕೆಲಸ ಮಾಡು, ನಿನಗೆ ಆಯಾಸ ಆಗದ ಹಾಗೆ ಒಂದು ಒಳ್ಳೆ ಕತೆ ಹೇಳ್ತೇನೆ. ಕತೆ ಕೇಳ್ತಾ ಇದ್ದಾಗ ಅದನ್ನು ಕೇಳ್ತಾ ಇರುವಾಗ ನಿನಗೆ ಆಯಾಸ ಗೊತ್ತಾಗುದಿಲ್ಲ. ಇಲ್ಲಿ ಅಲ್ವಾ? ಒಂದಾರೊಂದು 3 ನಿನಗೆ ಆಯಾಸ ಆಗ್ಲಿಲ್ಲ? ಗೊತ್ತೇ ಆಗ್ಲಿಲ್ಲ. ಗೊತ್ತಾಗುದು ಹೇಗೆ? ನಾನು ಕತೆ ಹೇಳುವ ರೀತಿ ಆಗುತ್ತೆ. ಇದೇ ಮಠ. ಆಯ್ತಾ ಗುರುವರ್ಯ? ಮಠದಲ್ಲಿ ಬೇರೆ ಯಾರು ಇಲ್ವೋ? ಇದ್ದಾರಪ್ಪ. ಎಲ್ಲಿದ್ದಾರೆ? ತುಂಬ ಜನ ಶಿಷ್ಯರಿದ್ದಾರೆ. ಕೆಲವರು ಮಠದ ಹೊತ್ತಿಗೆ ಬರ್ತಾರೆ, ಕೆಲವರು ಅವರಿಗೆ ಬೇಕಾದ ಹೊತ್ತಿಗೆ ಬರ್ತಾರೆ. ಬರ್ತಾರೆ. ನೀನು ಕೂತ್ಕೋಕ ಮಗ. ಮುದುಕಿ ಬಾ ಬಾಯಿ. ಗುರುವಿಗೆ ಮುಲ್ಲ. ಅದು ಹಾಗದು ಮತ್ತೆ ಹೇಗೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಮುದುಕಿ ಅಲ್ಲ, ಮುಕುತಿ. ಗುರುಗಳೇ ನಮಸ್ಕಾರ. ಗುರುಗಳಿಗೆ ಈ ರೀತಿ ನಮಸ್ಕಾರ ಮಾಡಬೇಕು ಅಮಲ್ಟ? ಹೌದು. ಅದು ನೀವೇ ಹೇಳಿದ್ದಲ್ವಾ? ಗುರುಗಳನ್ನು ಸುರೇತರಂತೆ ಕಾಣಬೇಕು ನಾವು. ಅವರೇತರಂತೆ? ಹೌದು, ನೀವೇ ಹೇಳಿದ್ರಿ ಅವರಿಗೆ. ಹಾಗೆ ನಾವು ಸ್ನೇಹಿತರಿಗೆ ಹೀಗೆ. ಗುರುಗಳೇ ನಮಸ್ಕಾರ. ನಿನ್ನ ಅಪ್ಪನಿಗೂ ಹಾಗೆಯಾ? ಅಪ್ಪನಿಗಿಲ್ಲ, ಅಪ್ಪನಿಗೆ ಬೇರೆ. ಅಪ್ಪನಿಗೆ ಒಂದಲ್ಲ. ನಾನು ಬಂದೆ ಗುರುಗಳೇ. ಆಶ್ರಮದಲ್ಲಿ ಗುರುಗಳಿಲ್ವಾ? ನಮೋ ನಮ. ಎಲ್ಲ ಹೊತ್ತಿಗಾದ್ರು ನೀವು ಇದ್ದೀರಲ್ವಾ ಅಂತ ಗೊತ್ತಿರ್ಲಿಲ್ಲ. ಹಾಗೆ ಸೀದಾ ನೀನು ಎಲ್ಲಿ ಆಕಾಶ ಮುಗಿಸಿಕೊಂಡು ಬಂದ್ರೆ ಗೊತ್ತಾಗ್ತದೆ. ಇರುವುದಲ್ವಾ? ಮುಗಿಸಿಕೊಂಡೇ ಇರುವುದು ಗೊತ್ತಿಲ್ಲ. ಇನ್ಯಾರಿದ್ದಾರೆ? ನಿನ್ನನ್ನು ಹುಚ್ಚು ನಾಯಿ ಹಚ್ಚಿಕೊಂಡು ಬಂತ? ಗುರುಗಳೇ ಸ್ವಲ್ಪ ಅವಸರ ಆಯಿತು. ಅವಸರಕ್ಕೆ ಹುಟ್ಟಿದ್ದ ಅಂತ. ಗುರುಗಳೇ ನಮಸ್ಕಾರ. ಎಲ್ಲಿಯೋ ಬೇಡದ ಕೆಲಸ ಮಾಡಿ ಬಂದಿರ್ಬೇಕು. ಅಪರೂಪಕ್ಕೆ ಗುರುಮಠಕ್ಕೆ ಬರುವ ಯಾವುದು ಅಂತಲೇ ಗೊತ್ತಾಗ. ಅಪರೂಪಕ್ಕೆ ಬರುವುದು ಗುರುಗಳೇ. ಸರಿ ಸರಿ. ಎಲ್ಲ ಹುಚ್ಚರ ಸಂಖ್ಯೆ ಆಯ್ತವೆ. ಗುರುಗಳೇ ಮೆಣಸು ಖಾರ. ಮೆಣಸು ಖಾರ ಅಲ್ಲ, ಉಪ್ಪು ಖಾರ. ಸ್ಕ್ರೂ ಬ್ರಹ್ಮ, ಸ್ಕ್ರೂ ವಿಷ್ಣು, ಸ್ಕ್ರೂವೇ ಮಹಿಷಾಸುರ. ಮಹಿಷಾಸುರ ನಿನ್ನ ಅಪ್ಪ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಅದೇ ಅದೇ ಅದೇ. ಗುರುಗಳೇ ಈತ ನಾರುವುದು ನೀನು. ಹಾಗಲ್ಲ,
ಈತನಾರು ಯಾರು ಗುರುಗಳೇ? ಮಹಾರಾಜನ ಮಗ. ಮೋರಾಜನ ಮಗ. ಮಹಾರಾಜ. ಈತ ನೇತಕ್ಕೆ ಬಂದಿರ್ಪನು. ನೇತಕ್ಕೆ ಬಂದಿರ್ಪಿ. ನಾನು ವಿದ್ಯೆಯನ್ನು ಆರ್ಜಿಸಲು ಬಂದಿರ್ಪೇನೆ. ಕಲಿಯಲು ಬಂದಿರ್ಪನು. ಹೇಗೆ ಕಲ್ತಾನು? ನನ್ನಾಗೆ ಕಲಿಯಕ್ಕಿಲ್ಲ ಕಮ. ನನ್ನಾಗೆ ಆಗ್ಲಿಕ್ಕಿಲ್ಲ. ಆದಿತ್ತು. ನಿಮ್ಮಲ್ಲಿ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಾಯಿ ಎಲ್ಲಿ ಕೂತ್ಕೊಳ್ಳಿ? ನಾಯಿ ಬೂದಿ ಹೊಂಡದಲ್ಲಿ ಕೂತ್ಕೊಳ್ಳಿ. ಗುರುಗಳ ಅವನ ಹೆಸರು ಹೇಗೆ? ಪ್ರಹ್ಲಾದ. ಚಂದ ಇದ್ದಾನೆ. ಮೊದಲಾಗಿ ಮಹಾಗಣಪತಿಯ ಪ್ರಾರ್ಥನೆ ಮಾಡಬೇಕು. ಕೈ ಮುಗಿದೆಲ್ಲ ನೋಡುವ ಮಹಾಗಣಪತಿಯ ಪ್ರಾರ್ಥನೆ ಮಾಡು. ಗುರುಗಳೇ, ಆಗ ಬರ್ತಿತ್ತು ನಾನು ಗುರುಮಠಕ್ಕೆ ಬರುವಂತಹ ವೇಳೆಯಲ್ಲಿ ನನ್ನ ತಾಯಿ ಬುಂಜಿಸಿ ಹೋಗೆನ್ನುವಾಗೆ ಹೇಳಿದ್ರು. ನಾನು ಅನ್ನವನ್ನು ಬುಂಜಿಸಿದೆ, ಶ್ಲೋಕಾಡಿಗೆ ಬಿತ್ತು. ಈಗ ಬರುವುದಿಲ್ವಾ ಅಂತ. ಬಂದೀತಾ? ಬೆಳಿಗ್ಗೆ ಆದ್ರೆ ಬಂದೀತು. ಗೊತ್ತಿಲ್ಲ ಅಂತ ಹೇಳುವುದಕ್ಕೆ ಗೊತ್ತುಂಟ ನಿಮಗೆ? ಕುಂಕಮ್ಮಂಗ ನೀನ್ ಹೇಳ. ನೀವೆಲ್ಲ ಯಾಕೆ ಬರ್ತೀರಿ ಮಾರೆ ಮರ್ಯಾದೆ ತೆಗಿಲಿಕ್ಕೆ? ಕೈ ಮುಗಿಯಲ್ಲ. ಎಂತ ನಿನ್ಗೆ ವಾಕರಿಗೆ ಬರ್ತದ? ಅದು ಗೋಬಿಯಿಂದ ಬರ್ಬೇಕಲ್ಲ. ಗೋಬಿಯಿಂದ ಬರುದು ಇಲ್ಲಿಂದ ಬಂದು ಇಲ್ಲಿಂದ ಅದು ಬೇಡ ಬೇಡವಾ? ಗಜಾನನಂ ಭೂತ ಗಣಾದಿ ಸೇವಿತಂ. ಗಜಾನನಂ ಭೂತ ಜಿಗಣ ಸೇವಿತಂ. ಜಿಗಣೆ ನಿನ್ನ ಅಪ್ಪ ಸೇವಿಸಿ. ಭೂತ ಗಣಾದಿ ಸೇವಿತಂ. ಕುಪಿತ್ತ ಜಂಬೂ ಫಲಸಾರ. ಕಾಪಿ ಪಿತ್ತ ಜಂಬೂ. ಕಾಪಿ ಪಿತ್ತ ಅಂತ ಯಾರು ಹೇಳಿದ್ರು ಮಂಗ? ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ. ಉಪಾಸುತಂ ಶೋಕ ವಿನಾಶಕಾರಂ. ಉಪಾಸುತಂ ಕವಿನಾಶಕಾರಂ. ನಮ್ಮ ಮಾಮಿ ಇಲ್ಲಿ ಯಾರು? ಇಲ್ಲಿ ಮಾಮಿ. ನೀನು ಬೆಳಿಗ್ಗೆ ಹೋಗಿ ಬಂದಿದ್ದು ಕೂತ್ಕೋ ಅಲ್ಲಿಗೆ. ಇಲ್ಲಿ ಯಾರು? ನಿಮ್ಮ ಮಾಮಿ ಯಾರು? ಬೆಳಿಗ್ಗೆ ಹೋಗಿ ಬಂದಿದ್ದಾನೆ. ನಮಾಮಿ ವಿಘ್ನೇಶ್ವರ ಪಾದ ಪಂಕಜಮ್ಮ. ಇನ್ನು ಪಂಕಜಮ್ಮ. ಪಂಕಜಮ್ಮ ಅಲ್ಲ, ಪಂಕಜಂ. ಆಯ್ತು ಜಮ್. ಎಲ್ಲ ಹೋಗಿ ತಂದಾಕಿ. ಎಲ್ಲಿ ಹಾಕುದು? ಅಲ್ಲಗೆ ಯಾವಾಗಲೂ ಎಲ್ಲಿ ಹಾಕುದು? ಎಲ್ಲ ಹಾಕಿ. ಗುರುಗಳೇ ಹೇಗೆ ತಂದಾಯ್ತು. ಇನ್ನು ಬೇರೆ ಎಂತಾದ್ರೂ ಬೇಕಾ? ಕಲ್ಲು ಮಣ್ಣು ಬೇಕಾಗಿತ್ತು. ಅದು ಯಾಕೆ ಗುರುಗಳೇ? ನಿನ್ನ ಗೋರಿ ಕಟ್ಟಲಿಕ್ಕೆ. ಬೇಡ ಗುರುಗಳೇ. ಈಗ ಬೆರಳಿನಲ್ಲಿ ಹೊಯ್ಗೆ ಮೇಲೆ ಬರೆಯುವಂತಹ ಕ್ರಮ ಅದು ಯಾಕದು? ಯಾಕೆ ನೀವು ಬೆರಳಲ್ಲಿ ಬರೆದ್ರೆ ನೀವು ಹೇಳಿಕೊಟ್ಟಂತಹ ಅಕ್ಷರ ಈ ಬೆರಳು ಸವೆದು ಸವೆದು ಈ ನರದ ಮುಖೇನವಾಗಿ ಇಲ್ಲಿಗೆ ಬಂದು ಅಲ್ಲಿ ನಿಂತು ಇಲ್ಲಿಂದ ಹೊರ ಬರ್ತದೆ. ಅಲ್ಲಿಗೆ ಬರುವುದಿಲ್ಲ, ಅಲ್ಲಿಗೆ ಉಂಟದು. ಹೌದಾ? ಆಯ್ತು ಗುರುಗಳೇ. ಬರೀತೇನೆ. ಪರಮೇಶ್ವರನ ಕೆಲವು ನಾಮಾವಳಿಗಳನ್ನು ಬರೀತೇನೆ. ಫಲನು ಚರಣ ಚುನಾಮವ ಗುರುವರ ಮೇಲು ಪಂಕ್ತಿಯ ಬರುದು. ಗುರುವರ ಮೇಲು ಪಂಕ್ತಿಯ ಬರುದು. ಬಾಲಕ ನೀನಿದ ಬರಿಗೆ ಲಕ್ಷ್ಮೀ ಲೋಲನೆನ್ನುತ್ತ ಬರಿದ. ಬರೆಯುವುದ ಈಜುವುದ ಅಲ್ಲ, ಅದು ಆ ರೀತಿ ಬರೆದ್ರೆ ಒಳ್ಳೇದು. ಒಳ್ಳೇದು. ಪರಮೇಶ್ವರನ ನಾಮಾವಳಿಗಳು ನಾನು ಮೇಲೆ ಬರೀತೇನೆ, ಹಾಗೆ ನೀನು ಕೆಳಗೆ ನೋಡಿ ಬರಿ. ಆಯ್ತಾ? ಪಾಲ ಲೋಚನ. ಕಮಲ ಲೋಚನ. ಯಾವ ಕಮಲ ಮಾರ್ರೆ? ನಿನಗೆ ಯಾವ ಕಮಲ? ಪಕ್ಕದ ಮನೆ. ಅದೆಲ್ಲ ಬೇಗ ಕಲಿತೀನಿ. ಪಾಲ ಲೋಚನ ಅಂದ್ರೆ ಏನು? ಹಣೆಯಲ್ಲಿ ಕಣ್ಣುಳ್ಳವ ಪರಮೇಶ್ವರ. ಹಣೆಯಲ್ಲಿ ಕಣ್ಣುಳ್ಳವ ಗೊತ್ತಾಯ್ತಾ? ಇಲ್ಲಿ ಗುರು ಯಾರು? ಮತ್ತೆ ನಿನ್ನದೆಂತದೆ? ಎಷ್ಟು ವರ್ಷ ಆಯ್ತು ನಿನಗೆ ಬಂದು? ಎಷ್ಟು ವರ್ಷದ ನನಗೆ ಗೊತ್ತಿಲ್ಲ ಗುರುಗಳೇ. ಯಾವಾಗ ಕಲಿಯುವುದು? ದಿನ ಉಂಟಲ್ಲ. ದಿನ ನಿನಗೆ ಸಾಯ್ಲಿಕ್ಕೆ ಇರೋದು. ಹಾಗಲ್ಲ
ಹಾಗಲ್ಲ ಮಗುವೆ ಕೀಳಾಗ ಭೂಷಣಲೆಂದು ಬೇಗದಿ ಬರೆಯಲು ನಾಗ ಜಯನದು ಬರುದನು ಬಾಲಕನಾಗತಿ ತೋಚಗಳು ಎಂತದಿಲ್ಲಿ ನಾಗಮಂಡಲ ನಾಗಭೂಷಣ ನಾಗಭೂಷಣ ಅಭಿನಯ 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 ಅಲ್ಲ ಬರೀಲಿಕ್ಕೆ ಮಾತ್ರ ಇರುದು. ಆಯ್ತು ಆಯ್ತು ಎಲ್ಲ ನಾಗದೋಷದವರು ನಿಮ್ಮೊಟ್ಟಿಗಿರುವುದಲ್ವ ಗುರುಗಳೇ? ಹಾಗಲ್ಲ ಹಾಗಲ್ಲ. ನಾಗಭೂಷಣ ನಾಗ ಶಯನ ನಾಗ ಭೂ 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 ಶಣ ಭೂಷಣ ನಾಗಭೂಷಣ ನೋಡಿ ನೋಡು. ಬೇಡ. ತ್ರಿಶೂಲಧಾರಿ ಚಕ್ರಪಾಣಿ ಕೈಲಾಸವಾಸ ವೈಕುಂಠವಾಸ ಪಾರ್ವತೀಪತೆ ಲಕ್ಷ್ಮೀಪತೆ ಗುರುಗಳನ್ನು ಕರೆಯುವ ಕ್ರಮ ಹೀಗ. ಹಾಗೆಲ್ಲ ಗುರುಗಳೇ ಎಲ್ಲರೂ ನೋಡ್ತಿದ್ದಾರೆ. ಸೂಚ್ಯವಾಗಿ ಕರ್ತದ್ದು ನಿಮ್ಮನ್ನು ನಾನು. ಅವ ಹೊಸಬ ಬಂದವ ಇಷ್ಟು ಉದ್ದ ಕೊಟ್ರೆ ಆಗ್ತದ ಗುರುಗಳೇ? ಮೊದಲಿಗೆ ಬಂದವರಿಗೆ ಸ್ವಲ್ಪ ಸ್ವಲ್ಪವೇ ಕೊಡಬೇಕು, ಮತ್ತೆ ಅಭ್ಯಾಸ ಆಗ್ತದೆ ಗುರುಗಳೇ. ನೀನು ಹಾಗೆ ಅಭ್ಯಾಸ ಮಾಡುದು. ಹೌದು. ಮತ್ತೆ ನೀವು ಇಷ್ಟು ದೊಡ್ಡ ಕೊಡ್ತೀವಿ. ನಿನಗೆ ಸುಲಭತೆ ಹೇಳಿಕೊಡ್ತಾನೆ. ಎರಡೇ ಅಕ್ಷರ. ಹರ ಹರಿ ಅರಾಮಾರೆ ಅರ 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 ನಿನ್ನ ನಾಲಗೆಗೆ ಮಂಗ. ಹರ ಹರಿ. ಈಗ ಮಗ ನನಗೆ ಸಿಟ್ಟು ಬರ್ತದೆ. ಅವರು ಸಿಟ್ಟು ಬಂದ್ರೆ ಮನುಷ್ಯರೇ ಅಲ್ಲ, ಅವರ ಮುಖ ನೋಡು. ಹೊಗೆ ಬಿಡ್ತಿದ್ದಾರೆ ಹೊಗೆ. ಮತ್ತೆಂತ ಪ್ರಾಣಿಯಾಗಿ ಕಾಣ್ತಾರೆ ಅವರು. ಅಲ್ಲ ಹರ ಹರಿ ಹರ ಹರಿ ಹರ ಗುರುಗಳೇ ಅವರಿಗೆ ಹುಟ್ಟಲಿಕ್ಕೆ ಬರುವುದಿಲ್ಲ. ಗುರುಗಳೇ ನಿಮ್ಗೆ ಪಕ್ಷಪಾತ ಉಂಟು. ಪಕ್ಷಪಾತ ನಿನ್ನ ಅಪ್ಪನಿಗೆ. ಹಾಗೆಲ್ಲ ಗುರುಗಳೇ ನೀವು ಪಕ್ಷಪಾತ ಮಾಡ್ತೀರಿ. ಅವನಿಗೆ ಬರುದಿಲ್ಲ ಅಂತ ನಮ್ಗೆ ಹೊಡಿತೀರಾ? ಅವನಿಗೆ ಹೊಡಿಲಿಕ್ಕೆ ಆಗ್ತದ? ಯಾಕೆ ಆಗುವುದಿಲ್ಲ? ಅವ ಯಾರು? ಯಾರು? ಮಹಾರಾಜನ ಮಗ. ಮಹಾರಾಜನಿಗೆ ಮಗನಿಗೆ ಹೊಡಿಲಿಕ್ಕಿಲ್ವ ಈಗ? ಅವನಿಗೆ ಹೊಡೆದ್ರೆ ಕೇಳಲಿಕ್ಕೆ ಅವನ ಅಪ್ಪ ಬರ್ತಾನೆ. ನಿನಗೆ ಹೊಡೆದ್ರೆ ನಿನಗೆ ಕೇಳಲಿಕ್ಕೆ ಅಪ್ಪ ಬರ್ತಾನ? ಇಲ್ಲ. ಎಲ್ಲಿ ಕೊಂಬು ಊದಿಕೊಂಡಿರ್ತಾನೆ ಹಾಗೆ ಸಂತಾನ. ನಿಮಗೆ ಹೊಡೆದದ್ದು ಯಾಕೆ? ನಿಮಗೆ ಹೊಡೆಯೋದನ್ನು ನೋಡಿ ಆದ್ರೆ ಹೆದರಿ ಕಲಿತಾ ಅಂತಾಳೆ. ಬೆನ್ನು ನನ್ನದಲ್ಲವೇ ಗುರುಗಳೇ. ಗುರುಗಳೇ ಅರಮನೆಗೆ ಹೋಗ್ಬೇಕು. ಅಲ್ಲ ಗುರುಗಳೇ ನಿನ್ನೆ ಬಂದದಷ್ಟೇ ಅರಮನೆಗೆ ಹೋಗ್ಬೇಕಂತೆ. ಎಂತದಿದು? ಇದು ಗುರುಮಠವ ಎಂತದು? ನಾನು ಬಂದು ಎಷ್ಟು ವರ್ಷ ಆಯ್ತು, ಒಮ್ಮೆ ಆದ್ರೂ ಮನೆಗೆ ಹೋಗಿದ್ದೇನೆ. ಹೋಗ್ಲಿಕ್ಕೆ ಅಲ್ಲಿ ತಿನ್ಲಿಕ್ಕೆ ಬೇಡವಾ? ಇಲ್ಲಿ 3 ಹೊತ್ತು ಕೊಡ್ತೀರಲ್ಲ? ಇವತ್ತಿನ ಪಾಠ ಆಯ್ತು. ನಾಳೆ ಬರ್ಬೇಕು. ಗುರುಗಳೇ ನಾನು ಬರುವುದಿಲ್ಲ. ಯಾಕೆ ಬರುದಿಲ್ಲ? ನನಗೆ ಮದುವೆಗೆ ಹೋಗ್ಲಿಕ್ಕೆ ಉಂಟು. ಯಾವ್ದು? ಪಕ್ಕದ ಮನೆಯವ್ರದ್ದು. ಪಕ್ಕದ ಮನೆ ಮದುವೆಗೆ ಹೋಗಿ ಆಯ್ತು. ನಾಡ್ದು ಬರ್ತೀಯಲ್ಲ? ನಾಡ್ದು ಬರ್ತೇನೆ. ಅವ ಹೇಳಿ ಹೋಗುದಷ್ಟೇ, ಮತ್ತೆ 2-3 ದಿವಸ ಬರುವುದೇ ಇಲ್ಲ. ಗುರುಗಳೇ ನಾಳೆ ಸ್ವಲ್ಪ ತಡವಾಗಿ ಬರ್ತೇನೆ. ತಡವಾಗಿ ಬರ್ತೀಯ? ಉದ್ಯೋಗ ಉಂಟ ನಿನ್ಗೆ? ಸ್ವಲ್ಪ ಕೆಲಸ ಉಂಟು. ಅಯ್ಯ ಕೆಲಸ ಮಾಡೋ ಮುಖವೈ ಮುಖದಲ್ಲಿ ಮೊದಲು ನೀ ನೋಡ. ಗುರುಗಳೇ 2 ದಿನ ರಜೆ ಬೇಕು. 4 ದಿನ ಮಾಡು. ಇಲ್ಲಿ ಬಾ ಇಲ್ಲಿ ಬಾ. ಇದ್ರ ಬಣ್ಣ ಬೇರೆ ಇಲ್ಲಿ ಬಣ್ಣ ಬೇರೆ ಮಾರ. ಎಂತದು ಪುಣ್ಯಾತ್ಮ? ಅದು ಬಿಸಿ ನೀರು ಬಿದ್ದದ್ದು. ಹೌದಾ? ನಾಳೆ ಬರುದಿಲ್ಲ. ಯಾಕೆ? ಜ್ವರ ಬರ್ತದ ನಾಳೆ? ಯಾರು ಹೇಳಿದ್ರು? ಅಪ್ಪ ಹೇಳಿದ್ರು. ಅಪ್ಪ ಹೇಳಿದ ಜ್ವರ ಬರ್ತದೆ ಅಂತ. ನಾಡ್ದು ಸಾಯ್ತು ಅಂತ ಹೇಳಿದ್ದಾರ? ನಾಳೆ ಕೇಳ್ತೇನೆ. ಮಂಗ
ಗುರುಗಳೇ, ನಾಳೆ ನಾನು ಬರುವುದಿಲ್ಲ ಗುರುಗಳೇ. ನನ್ನ ಅಪ್ಪನಿಗೆ ಪೇಟೆಗೆ ಹೋಗ್ಲಿಕ್ಕೆ ಉಂಟು. ನಿನ್ನ ಅಪ್ಪ ಪೇಟೆಗೆ ಹೋಗುವುದಕ್ಕೂ ನೀನಿಲ್ಲಿ ಬಾರದಿರುವುದಕ್ಕೆ ಏನು ಸಂಬಂಧ? ಉಂಟು ಗುರುಗಳೇ. ನಾನು ಗುರುಮಠಕ್ಕೆ ಬರುವಾಗ ಈ ಬಟ್ಟೆ ಉಟ್ಟುಕೊಂಡು ಬಂದಿದ್ದೇನೆ. ಅಲ್ಲಿ ಅಪ್ಪ ಒಬ್ಬರೇ ಇದ್ದಾರೆ. ಇನ್ನು ನಾನು ಹೋಗ್ಬೇಕು, ಈ ಬಟ್ಟೆನ ಅಪ್ಪನಿಗೆ ಕೊಡ್ಬೇಕು, ಅದನ್ನು ಉಟ್ಟು ಅಪ್ಪ ಪೇಟೆಗೆ ಹೋಗ್ಬೇಕು. ನಿನ್ನ ಈ ಅವಸ್ಥೆಯಲ್ಲಿ ನನ್ನ ಅಪ್ಪನ ಅನೈತಿಕ ಸಂಬಂಧ ಅಂತ ಹೇಳಿ ಹೋಗು. ಆಯ್ತು ಗುರುಗಳೇ, ಒಂದು ಮಾತು ಗುರುಗಳೇ, ನಾನು ನಿಮ್ಮಲ್ಲಿ ಕಲ್ತು ಒಂದು ದಿವಸ ನಿಮ್ಗೆ ನಾನು ಕಳಿಸ್ಲಿಕ್ಕಿಲ್ವ ಗುರುಗಳೇ? ಬದುಕಿ ಉಳಿದ್ರೆ ನೋಡುವ. ನಾನು ಗುರುಗಳು ನಸು ನಗುತ್ತ ನಿಲ್ಲದಿರುವುದೇಕಿ ಬೇಡು ಪ್ರಹ್ಲಾದ, ನೀನು ಗುರುಮಠಕ್ಕೆ ಹೋಗಿ ಬಹಳ ದಿನ ಆಗ್ಲಿಲ್ಲ, 2 ದಿವಸ ಆದ್ದು. ಕಣ್ಣು ಹುಡುಕುತ್ತಾ ಇತ್ತು ಮಗ, ಕರುಳು ಚುರುಗುಟ್ಟುತ್ತಾ ಇತ್ತು. ಎಳವೆಯನಾದ ನಿನ್ನನ್ನು ಬಿಟ್ಟಿರುವುದಕ್ಕೆ ಅಭ್ಯಾಸ ಇಲ್ಲದೆ ಇರುವ ನಾವು ಸ್ವಲ್ಪ ಸಂಕಟ ಪಟ್ಟದ್ದುಂಟು. ಆದ್ರೆ ಇವತ್ತು ಬಂದಿಯಲ್ಲ, ಬಂದ ನಿನ್ನಲ್ಲಿ ಒಂದು ವ್ಯತ್ಯಾಸ ಕಾಣ್ತಾ ಇದ್ದೇನೆ ನಾನು. ಯಾವತ್ತಿದ್ರೂ ನನ್ನನ್ನು ಕಂಡಾಕ್ಷಣದಲ್ಲಿ ಹಾರಿ ಬಂದು ಜಂಗೆ ಏರುವವ ನೀನು. ಇವತ್ತು ಬಹಳ ದೂರದಲ್ಲಿ ನಿಂತು ಒಂದು ಮಂದಸ್ಮಿತ ಬಿಟ್ರೆ ಬೇರೆ ಏನೂ ಇಲ್ಲ. ಏನೋದು? ಅಪ್ಪ, ನೀವು ರಾಜಕೀಯವಾದ ಕಾರ್ಯದಲ್ಲಿರುವಾಗ ನಾನು ಬಂದು ಮಾತನಾಡಿಸುವುದು ಸರಿಯೇ ಹೇಳಿ? ಇದು ಕೇಳುದು ಗುರುಮಠಕ್ಕೆ ಹೋಗ್ಬೇಕು ಅಂತ. ಆಗ ಅಪ್ಪ ಹೇಗೆ, ಅಮ್ಮ ಹೇಗೆ, ಮನೆಯ ವ್ಯವಹಾರ ಹೇಗೆ, ಹೊರಗಿನವರು ಹೇಗೆ, ಈ ತರತಮ ಅರ್ಥ ಆಗ್ತದೆ. ಏನೇ ಇರ್ಲಿ, ಗುರುಮಠಕ್ಕೆ ಹೋಗಿ ಬಂದವ, ಅಲ್ಲಿಗೆ ಕರ್ಕೊಂಡೋಗಿ ಅವರು ಏನನ್ನು ಕಲಿಸಿದ್ರು, ನೀನು ಏನು ಕಲಿತೆ ಹೇಳುವಾಗ ಗುರು ಬರೇ ಮುದದಲ್ಲಿ ಹರಿಯೋದು ಬರೆದನಯ್ಯ, ಹರಿಗೆದು ಬರೆದನಯ್ಯ ಎಂದೆನುತ ಹರುಜದಲ್ಲಿ ಮುಗಿದ ಕೈಯ ಹರಿಯೋದು. ಮೊದಲಾಗಿ ಗುರುಮಠಕ್ಕೆ ಹೋದ ಮೇಲೆ ಅಲ್ಲಿದ್ದ ಮಿತ್ರರನ್ನೆಲ್ಲ ಪರಿಚಯ ಮಾಡಿದ್ರಪ್ಪ. ಸರಿ. ನಂತರ ಗಣಪತಿಯ ಸ್ತುತಿಯನ್ನ ಮಾಡಿಸಿದ್ರು. ಆಮೇಲೆ ಮೇಲ್ಪಂಕ್ತಿಯಲ್ಲಿ ಗುರುವರ್ಯ ರಾ ಎಂಬುದಾಗಿ ಬರೆದ್ರಪ್ಪ. 2 ಅಕ್ಷರ. ಹೌದು. ಅದನ್ನು ಕಲಿತೆ. ದಿನವೊಂದಕ್ಕೆ 2 ಅಕ್ಷರದ ಹಾಗೆ ನೀನು ಕಲಿಯುತ್ತಾ ಬಂದ್ರೆ ಬಹಳ ಬೇಗನೆ ಘನ ವಿದ್ವಾಂಸನಾಗ್ತಿ. ಅದನ್ನು ಹೇಗೆ ಬರೆದಿ ಮಗ? ಅಪ್ಪ, ಕೆಳಗಡೆಯಲ್ಲಿ ನಾನು ರೀ ಎಂಬುದಾಗಿ ಬರೆದೆ. ಅಂದ್ರೆ ಹರಿ ಎಂಬುದಾಗಿ ಬರೆದೆ. ಹರಿಗೆ ದೊರೆಯಲದವರಾರು ಪರೀಕ್ಷಿಸ ಸುರರ ಕೃತ ಕವಿದಿನುತ ಕಾಣುವುದು ಆದರಾತ್ಮಜಗೆ ಅರುಗಬೇಕು ನೀತಿಯನು ಹರ ಹರ. ಹಸುಳೆಯಾಗಿರುವಂತಹ ನನ್ನ ಮಗನ ಬಾಯಿಯಿಂದ ನಾನು ಬದುಕಿನಲ್ಲಿ ದ್ವೇಷಿಸುವಂತಹ ಶಬ್ದ ಹೇಗೆ ಬಂತು? ಯಾರು ಹೇಳಿಕೊಟ್ರು? ಅರ್ಥ ಆಗ್ತದೆ ನಮಗೆ. ದೇವತೆಗಳಿಗೆ ನೇರ ನನಗೆ ಎದುರು ನಿಲ್ಲುವುದಕ್ಕೆ ತ್ರಾಣ ಇಲ್ಲ, ಸಾಲದು ಅವರಲ್ಲಿದ್ದಂತಹ ಅಹಂಕಾರ. ಅದಕ್ಕೆ ಹೀಗೆ ನನ್ನ ಮಗನನ್ನೇ ನನಗೆ ಎತ್ತಿ ಕಟ್ಟಿದ್ರೆ, ನಮ್ಮ ಸಂಸಾರದಲ್ಲೇ ಒಂದು ಬಿರುಕು ಬಂದ್ರೆ ಅವರಿಗೆ ದೂರ ನಿಂತು ನಗಾಡಬಹುದಲ್ಲ. ಕುಹಕಿಗಳಾದಂತಹ ದೇವತೆಗಳು ಯಾರ್ಯಾರ ತಲೆ ತಾಗಿಸುವವು, ಅವರನ್ನು ಮತ್ತೆ ನೋಡಿಕೊಳ್ತೇನೆ. ನನ್ನ ಮಗ ಹಾಲ್ಗಲ್ಲದ ಹಸುಳೆ, ಅವನಿಗೆ ನಾ ಹೇಳಿದ್ರೆ ಅರ್ಥ ಆದೀತು. ಕಂದ ಹರಿ
ಚಿನ್ನ ನನ್ನ ಪಾಲಿನ ಚಿನ್ನನೂ ಹೌದು, ನನ್ನ ಪಾಲಿನ ಚಿನ್ನವೂ ಹೌದು. ನಿನ್ನನ್ನು ಪಡೆದಾಗ ನಾನು ಪಟ್ಟ ಆನಂದ ಅಷ್ಟಿಷ್ಟಲ್ಲ ಮಗ. ನನ್ನ ಮನಸ್ಸನ್ನು ರಮಿಸತಕ್ಕವ, ನನ್ನ ಮನಸ್ಸನ್ನು ಆಹ್ಲಾದಗೊಳಿಸಬಲ್ಲವ. ಆದದ್ದರಿಂದಲೇ ನಿನಗೆ ಪ್ರಹ್ಲಾದ ಅಂತ ಹೆಸರಿಸಿದ್ದು. ತಪ್ಪಿಯಾದರೂ ನೀನು ನನ್ನ ಮನಸ್ಸಿಗೆ ಬೇಸರವಾಗುವಂತಹ ನುಡಿಯನ್ನು ಆಡಬಾರದು, ಆಡಕೂಡದು. ನಾನು ನಿನ್ನಲ್ಲಿ ಅದನ್ನು ನಿರೀಕ್ಷಿಸುವುದಿಲ್ಲ. ಈಗೊಂದು ಶಬ್ದ ನೀನು ಹೇಳಿದೆಯಲ್ಲ, ಆ ಶಬ್ದದ ಹಿನ್ನೆಲೆ ಏನು, ಆ ಶಬ್ದದ ವ್ಯಕ್ತಿ ಯಾರು, ಆ ಶಬ್ದ ನಮಗೆ ಯಾಕಾಗುವುದಿಲ್ಲ ನಿನಗೆ ಗೊತ್ತಿಲ್ಲ ಮಗ. ನಾನೊಬ್ಬನೇ ನಿನ್ನ ಅಜ್ಜಿಗೆ ಮಗನಲ್ಲ, ನಾವಿಬ್ಬರಿದ್ದೇವು. ಆಗೊಮ್ಮೆ ಈಗೊಮ್ಮೆ ಮುಸುಕಿನ ಮರೆಯಲ್ಲಿ ಕಣ್ಣು ಒದ್ದೆ ಮಾಡುತ್ತಾ ಇದ್ದದ್ದನ್ನು ನೀನು ನೋಡಿದೆಯೇನೋ ನಿನ್ನ ಅಜ್ಜಿ ದಿತಿದೇವಿ. ಯಾಕೆ ಬಲ್ಲೆಯ? ಅವಳ ಮಗ ನನ್ನ ತಮ್ಮ ಲೋಕೋತ್ತರ ಸಾಹಸಿ ಹಿರಣ್ಯಾಕ್ಷ. ಹೌದು ಮಗ, ಆ ಚಿಕ್ಕಪ್ಪ ಇವತ್ತು ಬದುಕಿ ಉಳಿಯುತ್ತಿದ್ರೆ ನಿನ್ನನ್ನು ಎತ್ತಿ ಮುದ್ದಿಸ್ತಿದ್ದ, ನಾನಾ ಲೋಕಗಳಿಗೆ ನಿನ್ನನ್ನು ಕೊಂಡೋಗ್ತಿದ್ದ. ಆ ಭಾಗ್ಯ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ ಅಂತ ಎಣಿಸಬೇಕಷ್ಟೇ. ಅಂತಹ ನಿನ್ನ ಚಿಕ್ಕಪ್ಪನನ್ನು ಮೋಸದಿಂದ ಮಾಯಾವಿಯಾದಂತಹ ಆತಕಿ ಕೊಂದು ಬಿಟ್ಟಿದ್ದಾನೆ ಮಗ. ಒಂದರ್ಥದಲ್ಲಿ ನಮ್ಮ ವಂಶಕ್ಕೆ ಘಾತಕರಾಗಿರುವಂತಹ ಅವರ ಹೆಸರನ್ನು ಹೇಳಕೂಡದ ಮಗ, ಹೇಳಕೂಡದು. ದುಷ್ಟನು ಕೆಟ್ಟದಾಯ್ತೆ ಜಗಕ್ಕೆ, ಶ್ರೀಮದ್ ವಿಷ್ಣು ಗಯ ಅನ್ಯಾಯವ ಎಷ್ಟಕ್ಕೂ ಕೀಳು. ಶ್ರೀಮದ್ ವಿಷ್ಣು ಗಯ್ಯನನ್ಯಾಯವನು ಎಷ್ಟಕ್ಕೂ ಕೇಳುವ. ಜನಕ ಚಿಕ್ಕಪ್ಪನ ಕುರಿತಾಗಿ ಹೇಳ್ತಾ ಇದ್ದೀರಲ್ಲ, ನಾನು ಅರಿತುಕೊಂಡಿದ್ದೇನಪ್ಪ. ಶ್ರೀಹರಿ ಅನ್ಯಾಯವನ್ನ ಮಾಡಿದ್ದಾನೆ, ನನ್ನ ಚಿಕ್ಕಪ್ಪನನ್ನು ಕೊಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಸರಿ, ಆದರೆ ನನ್ನ ಚಿಕ್ಕಪ್ಪ ಮಾಡಿದ ಕೆಲಸವಾದರೂ ಎಂತದ್ದು ಹೇಳಿ? ಏನು? ಪಂಚಮಹಾಪಾತಕಗಳನ್ನೇ ಮಾಡಿದ್ದಾರೆ. ಅವರು ಇಲ್ಲಿಯವರೆಗೆ ಯಾವ ಒಳಿತು ಕೆಲಸವನ್ನೂ ಮಾಡಿದ್ದಿಲ್ಲ. ಮಾಡುತ್ತಾ ಬಂದದ್ದು ಎಲ್ಲವೂ ಕೆಟ್ಟದ್ದೇ. ಹಾಗಿರುವಾಗ ಅವನನ್ನು ಕೊಂದದ್ದರಿಂದ ಲೋಕಕ್ಕೆ ಒಳಿತಾಯಿತು ಬಿಟ್ಟರೆ ಕೆಟ್ಟದ್ದಾದದಿಲ್ಲವಪ್ಪ. ಮಾತೆತ್ತಿದ್ರೆ ಅದಕ್ಕೆ ಉತ್ತರ ಏನೋ? ಅಪ್ಪ ನೀನೋ ನಾನು? ನೀವೇ. ಯಾರೋ ಇಷ್ಟು ತಲೆ ಹಾಳು ಮಾಡಿದ್ದು ನಿಂದು? ನೋಡೋ, ಮಕ್ಕಳು ಮಕ್ಕಳಷ್ಟಕ್ಕೆ ಇರಬೇಕು. ಪಂಚಮಹಾಪಾತಕ ನಮಗೆಲ್ಲ ಅದಿಲ್ವ? ಹಾಗೆ ನಮ್ಮ ವಂಶಕ್ಕೆ ಸರಿಯಾದದ್ದನ್ನೇ ಅವ ಮಾಡಿದ್ದಾನೆ. ಇನ್ನೊಂದು ಸಲ ಎದುರುತ್ತರ ಕೊಟ್ಟಿ ಕಾಣ್ತದ? ಮಗ ಅಂತ ನೋಡ್ಲಿಕ್ಕಿಲ್ಲ. ಕೊಂದೇನು ಕೊಂದೇನು ಕೊಂದರೆ ಸಾವಿನಿ ನಾನು ಸಿಂಧು ಶಯನ ನುಳುಮಿಗಿಂದಾಗ, ಕೊಂದರೆ ಸಾವೇನೆ ನಾನು ಸಿಂಧು ಶಯನ ನುಳುಮಿಗಿಂದಾಗ, ಬಂದದ್ದೆಲ್ಲ ಬರಲಿ ಬಿಡು ಮುಕುಂದನ ಪರಣೆಯ ಬಿಡು ತಂದೆ ಜನಕ. ಕೊಲ್ತೇನೆ ಕೊಲ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಕೊಂದರೆ ನಾನು ಸಾಯುತ್ತೇನ ಹೇಳಿ? ಮತ್ತೆ ನನಗಿರುವುದು ಆ ಸಿಂಧು ಶಯನನ ಆ ಕರುಣೆ, ಆತನ ನಾಮಾವಳಿಯನ್ನು ನಾನು ಉಚ್ಚರಿಸುವಲ್ಲಿಯವರೆಗೆ ನನಗೇನೂ ಆಗುವುದಿಲ್ಲ. ಆದ ನಾಮಸ್ಮರಣೆಯನ್ನು ಉಚ್ಚರಿಸುವುದನ್ನು ನಾನು ಬಿಡಲಾರೆ ಅಪ್ಪ.
ದಿನ ಕೇಳುತ್ತಾ ತಪ್ಪದೆಳೆದ್ದು ತನು ಜನ ಬಿಡುತ್ತ ತನುಜಗೆ ವಿದ್ಯೆಯ ಕಲಿಸಿದ ಕೋಣದ ಘನ ಬೇಗ ಕರೆಗಿರುತ್ತ ಪರಿಸ್ಥಿತಿ ವಿಕೋಪವನ್ನು ಕಾಣುವ ಲಕ್ಷಣ ಕಾಣಿಸ್ತದೆ. ಉಂಟು ಉಂಟು. ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಹಸಿಗೋಡೆಯ ಹಾಗೆ, ಕಲ್ಲು ಬಿಸಾಡಿದ್ರೆ ಅಲ್ಲಿಗೆ ಹಿಡ್ಕೊಳ್ತದೆ. ಹಾಗಾದ್ರೆ ಇಷ್ಟೊಳ್ಳೆಯ ಪಾಠ ಮಾಡಿ ನನ್ನ ಮಗನನ್ನು ಈ ರೀತಿ ದಾರಿ ತಪ್ಪಿಸಿದವ ಯಾರು? ಬೇರೆ ಯಾರು ಅಲ್ಲ, ಆ ಕೋಣ, ಆ ಗುರು. ಕಳೆಯವರನ್ನು ದೊರಕಿತಿ ನಗೆ ಬುದ್ಧಿ ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲದಿ ಅರಿವೆಲಿನ ಗದಿ ಕವಿನ ಖಡನೇದ ಕೋಪದಲ್ಲಿ ಹರುಷದವತರಿಸೋ ಪಿತನೇ ಜನಕ ಸ್ವಲ್ಪ ತಾಳ್ಮೆಯನ್ನ ತಂದುಕೊಳ್ಳಿ ಅಪ್ಪ. ಯಾಕೆ ಅಪ್ಪ, ಗುರುವರ್ಯರನ್ನ ಕಡಿಯುತ್ತೇನೆ ಅಂತ ಮುಂದಾಗ್ತಾ ಇದ್ದೀರಲ್ಲ, ಹೌದು, ಅವರದ್ದು ತಪ್ಪು ಇದರಲ್ಲಿ ಏನೂ ಇಲ್ಲ ಅಪ್ಪ. ತಪ್ಪಿಲ್ಲ. ಅವರು ನನಗೆ ಒಂದು ಒಂದು ಪದವೂ ಹರಿ ಎಂಬುದಾಗಿ ಹೇಳಿಕೊಟ್ಟದ್ದಿಲ್ಲ. ಮತ್ತೆ ನಿನಗೆ ಹೇಗೆ ಬಂತು? ಇದು ಎಲ್ಲವೂ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲವಪ್ಪ. ಸುಕೃತ. ಆ ಮಂಗನ ಮರಿಯ ತಲೆ ಯಾಕೆ ಕಡಿತಾ ಇದೆಯಪ್ಪ? ಅವ ಮಂಗನ ಮರಿಯಾದ್ರೆ ನಾನು ದೊಡ್ಡ ಮಂಗನು. ನಾನು ಆ ಅರ್ಥದಲ್ಲಿ ಹೇಳಿದೆ. ನನಗೆ ಅರ್ಥ ಆಗ್ತದೆ. ನೀನು ಬ್ರಾಹ್ಮಣ. ಬ್ರಾಹ್ಮಣರಿಗೆ ಯಾರಾದರೂ ಬೈದ್ರೆ ಅವರು ನೇರ ಬೈಲಿಕ್ಕಿಲ್ಲ, ಬೈಯದ ಬಿಡ್ಲಿಕ್ಕೂ ಇಲ್ಲ. ಹೀಗೆ ನಾನು ನಿನಗೆ ಕೋಣ ಅಂತ ಹೇಳಿದೆ, ಅದಕ್ಕೆ ನೀನು ನನ್ನನ್ನು ಮಂಗ ಅಂತ ಹೇಳು. ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಮತ್ತೆ ಮಂಗಗಳ ಬುದ್ಧಿಯು ಮಕ್ಕಳ ಚಪಲತೆಯು ಒಂದೇ ರೀತಿ ಅಲ್ವಾ? ಹಾಗೆ ಹಾಗೆ ಇನ್ನೊಂದು ಅವಕಾಶವನ್ನು ನನಗೆ ಕೊಟ್ಟು ಬಿಡು. ನಿನ್ನ ಮಗನನ್ನು ಸರಿ ದಾರಿಗೆ ನಾನು ತರ್ತೇನೆ. ಕೇಳದೇ ಇದ್ರೆ ಹೊಡೆ, ಹೊಣೆ, ಪರಂಗಿ ಮನೆಯಲ್ಲಿ ನಿಲ್ಲಿಸು. ಏನು ಚಿತ್ರ ನಡಿ. ಅವಸ್ಥೆ ಎಂತಾಗಿದೆ? ಏನಾಯ್ತು ಗುರುದೇವ? ಸ್ವಲ್ಪ ವ್ಯತ್ಯಾಸ ಆಗುತ್ತಿದ್ರೆ ನನ್ನ ತಲೆ ಹೋಗ್ತಿತ್ತು. ನಾನೇ ತಡೆದದ್ದು. ಹೆಚ್ಚು ಗೌರವ ಕೊಡ್ತಿದ್ದೆ ನನಗೆ. ಇವತ್ತು ಕೋಣ ಅಂದು ಬಿಟ್ಟ ಅಲ್ಲ, ನಾನವನನ್ನು ಮಂಗ ಅಂತ ಹೇಳಿದ್ದೆ, ಅದಲ್ಲ ಪ್ರಶ್ನೆ. ಇನ್ನಾದ್ರೂ ಸರಿಯಾದ ರೀತಿಯಲ್ಲಿ ಕಲಿಬೇಕು. ನನ್ನ ಮರ್ಯಾದೆ ತೆಗಿಬಾರ್ದು. ಬಾ. ನಿಶ್ಚಿತರ ಗಡಿಯೇ ಕೇಳಯ್ಯಾಗೆ ನಿನ್ನ ಶಿಶುವಿನ ತಳ್ಳಿ ಬೇಡಯ್ಯ ಅಸುರೇಂದ್ರ ನಿನಗದ ಉಸುರಲೇನ ಬರರೆ ಪಿಸರವು ನಗುವಂತ ಎಸಗಿದ ನಿಶ್ಚಿತರ ಗಡಿಯೇ ಕೇಳಯ್ಯ ನಿನ್ನ ಶಿಶುವಿನ ತಳ್ಳಿ ಬೇಡಯ್ಯ ಏನೋ ಕೇಳಯ್ಯ. ಯಾವುದನ್ನು? ನಿನ್ನ ಶಿಶುವಿನ ತಳ್ಳಿ ಬೇಡಯ್ಯ. ಯಾಕೆ? ಏನು ಮಾಡಿದ್ರು ನಮ್ಮ ದಾರಿಗೆ ಅವು ಬರ್ತಾ ಇಲ್ಲ. ಬೈದೆ, ಪಡದೆ, ಪರಂಗಿ ಮನೆಯಲ್ಲಿ ನಿಲ್ಲಿಸಿದೆ. ಏನು ಮಾಡಿದ್ರು ಇವ
ಏನ್ ಮಾಡ್ತಾನೆ ಮತ್ತೆ? ಇನ್ನೊಂದು ಉಪಾಯ ಮಾಡಿದೆ. ಹೇಗೆ? ಕೆಲವರೆಲ್ಲ ಸಹವಾಸದಿಂದ ಬದಲಾಗ್ತಾರೆ. ಹೌದೌದು. ನನ್ನ ಉಳಿದ ಶಿಷ್ಯರ ಮಧ್ಯದಲ್ಲಿ ಬಿಟ್ಟೆ, ಇವರನ್ನು ಸರಿ ಮಾಡಿ ಅಂತ ಹೇಳಿ ನಾನು ಮನೆಗೆ ಹೋಗಿ ಮಠಕ್ಕೆ ಬರ್ತೇನೆ. ಇವ ಮಧ್ಯದಲ್ಲಿ ನಿಂತಿದ್ದಾನೆ, ಅವರೆಲ್ಲ ಸುತ್ತ ಕುಣಿತಾ ಇದ್ದಾರೆ. ನಾರಾಯಣ ಸತ್ಯನ ಅದನ್ನು ನೋಡಿ ನಾನು ಕೂಡ ನನಗೆ ಗೊತ್ತಿಲ್ಲದಂತೆ ನಾರಾಯಣ. ನನ್ನ ಮಕ್ಕಳನ್ನು ಹಾಳು ಮಾಡಿದ, ನನ್ನನ್ನು ಹಾಳು ಮಾಡಿದ. ಆದ್ರಿಂದ ಮಹಾರಾಜ, ನನಗೆ ಈ ಗುರುಮಠ ಬೇಡ, ಗುರುಪೀಠಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿಯಾದ್ರೂ ಹೋಗ್ತೇನೆ ನಾನು. ಹೌದಪ್ಪ, ಅವರು ಹೇಳಿದ ಸತ್ಯ. ಸರಿ, ಏನು ಕೇಳಲಿಲ್ಲ. ಗುರುಗಳೇ, ತಲೆ ತಲಾಂತರದಿಂದ ನಿಮ್ಮ ವಂಶಸ್ಥರೇ ನಮಗೆ ಗುರುಗಳು. ನಮ್ಮ ಪೀಳಿಗೆಗೆ ನೀವು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಪ್ರಕೃತ ಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟರೆ ನಿಮ್ಮ ಜಾಗಕ್ಕೆ ಜನ ಯಾರು? ಇಲ್ಲ. ನನ್ನ ಮಗನ ಪರವಾಗಿ ನಾನು ಕ್ಷಮಾಯಾಚನೆ ಮಾಡ್ತೇನೆ. ಇಲ್ಲ ಗುರುಗಳೇ, ನೀವು ಬಿಟ್ಟು ಹೋಗಬಾರ್ದು. ಯಾಕೆ ಬಿಟ್ಟು ಹೋಗಬಾರ್ದು? ನಿನ್ನ ಬಾಯಿಂದ ಬಯಸಿಕೊಂಡು ನನಗೆ ಬೇಕಾಗಿ. ಇಲ್ಲ, ಕ್ಷಮಿಸಿ, ಅದು ದೊಡ್ಡ ವಿಷಯ ಮಾಡಬೇಡಿ. ಅದು ನಮ್ಮೊಳಗೆ ಆದದ್ದು. ಅರ್ಥ ಆಯ್ತಾ? ಅಧಿಕಾರ ಬೇಡ ಅಂತ ಹೇಳಬಾರ್ದು. ಹೇಗೆ ಆಗ್ತದ? ಆಗೋದಿಲ್ಲ, ರಾಜೀನಾಮೆ ಕೊಡ್ತೀನಿ. ಆಗೋದಿಲ್ಲ. ಬೇಕಾ ಬೇಡವಾ? ಎಂತದು? ಹೋಗಿ. ಇನ್ನು ನಿನ್ನ ದೇವರೇ ಕಾಪಾಡಬೇಕಲ್ಲದೆ ಬೇರೆ ಯಾರಿಲ್ಲ. ಒಂದೇ ಬಾರ. ಗುರುಗಳು ಹೇಳಿದ ಮಾತು, ಸತ್ಯವಪ್ಪ. ಗುರುಗಳು ಹೇಳಿದ ಮಾತು, ಸತ್ಯವಪ್ಪ. ಗುರುಗಳು ಹೇಳಿದ ಮಾತು. ಗುರುಗಳು ಹೇಳಿದ ಮಾತು. ಕೇಳುವುದಿಲ್ಲ? ಹೇಳಿದ ಹಾಗೆ ಕೇಳುವುದಿಲ್ಲ. ಕೇಳ್ತೇನಪ್ಪ. ಕೈ ಮುಗಿ ಹೇಳೋ. ಹರ ಹರಿ ಹರ ಹರಿ ನನ್ನೊಳಗೆ ಪಾಲಲೋಚನ. ಕಮಲಲೋಚನ. ಯಾರು ಕಮಲ? ಕೈಲಾಸವಾಸಿ, ವೈಕುಂಠವಾಸಿ. ವೈಕುಂಠ ಕುಂಟ ನೀನು ಪಾಪಿ. ಮಹಾದೇವ, ಶ್ರೀಹರಿ, ಸದಾಶಿವ, ಶ್ರೀಮನ್ನಾರಾಯಣ. ಯಾರು ಕಟಕರು? ಇವರನ್ನು ಕೊಟ್ಟಿದ್ದೀರಿ. ನಾರಾಯಣ ಜಿಮುತ ಕಟುಕರು ಕೊಂಡೋದ್ರೇನೋ? ಏನು ಮಾಡಿದ್ರು ಅವರು? ನನ್ನನ್ನು ಕೊಲ್ಲುವುದಕ್ಕೆ ಅಂತ ಕರೆದುಕೊಂಡು ಹೋಗಿ ಅವರವರೇ ಆ ಖಡ್ಗದಿಂದ ಕಡಿದುಕೊಂಡು ಸತ್ತೇ ಹೋದ್ರಪ್ಪ. ಮಗನೇ, ಇಲ್ಲಿ ಬಾ. ಅವರು ಸತ್ತದ್ದಲ್ಲ, ನನ್ನ ಪುಣ್ಯವಶದಿಂದ ನೀನು ಬದುಕಿದೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಡುವ ಹಾಗೆ ಮಾಡಬೇಡ. ನಿನ್ನ ಅಯ್ಯನ ಒಂದು ಮುಖವನ್ನು ಮಾತ್ರ ನೀನು ನೋಡಿದವ. ಸಿಟ್ಟು ಬಂತು ಅಂತಾದರೆ ಮತ್ತೆ ನಾನು ಯಾವುದನ್ನೂ ಯೋಚಿಸುವವನಲ್ಲ. ಆದದ್ದರಿಂದ ಒಂದು ಸಲ, ಒಂದೇ ಒಂದು ಸಲ ನನ್ನ ತೃಪ್ತಿಗಾಗಿ, ನನ್ನ ಸಮಾಧಾನಕ್ಕಾಗಿ ಕುಲದೇವರಾದಂತಹ ಶಂಕರನ ಹೆಸರನ್ನು ಹೇಳು ಮಗ.
ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಆಗುವುದಿಲ್ಲ, ಹೇಳ್ತೇನಪ್ಪ, ಆಗುವುದಿಲ್ಲ, ಹೇಳ್ತೇನೆ. ಬಿಡು. ಯಾವ ಶಂಕರ ಯಾವ ಹರಿ ನಿನ್ನ ಅಪ್ಪನೇ ದೇವರು. ಹಾ, ಪ್ರಪಂಚದಲ್ಲಿ ನಾನು ಸ್ಥಾಪಿಸಿದಂತಹ ಕೀರ್ತಿ ಎಲ್ಲವನ್ನೂ ಭರಿಸತಕ್ಕದ್ದು. ನನ್ನ ಹೆಸರು ಹೇಳು. ಕೈ ಮುಗಿ. ಓಂ ನಮೋ ಕನಕ ಕಶ್ಯಪಾಯ ನಮಃ. ಓಂ ನಮೋ ನಾರಾಯಣಾಯ ನಮಃ. ನಿನ್ನ ಅಪ್ಪ ನಾರಾಯಣನೋ ನಾನು? ಎಲ್ಲರಿಗೂ ತಂದೆ ಆತ. ನಿನ್ನ ಅಪ್ಪನ ಹೆಸರು ಹೇಳು ಅಂತ ಹೇಳಿದ್ದು ನಾನು. ಓಂ ನಮೋ ಕನಕ ಕಶ್ಯಪಾಯ ನಮಃ. ಓಂ ನಮೋ ನಾರಾಯಣಾಯ. ಸಾರಸ ಸಮುಖಿಗೆ ನೀ ಕೇಳುವ ಮೀರಿದ ನುಡಿಯ ಕುಮಾರ ಕನದಗೆ ದಾರಿ ಕಾಣದಿಯ ಭೋರನೆ ಕರೆಸಿದೆ. ಸಾರಸ ಸಮುಖಿಗೆ ನೀ ವಾರಿರುಗಾಂಬಕಿಗೆ ರಮಣಿ ಏನಾಗಿದೆ ಸ್ವಾಮಿ ನಿಮಗೆ? ಮಡಿಲಲ್ಲಿದ್ದಂತ ಮಗುವನ್ನು ಎಳೆದು ಅಲ್ಲ, ಯಾಕೆ ನಿಮ್ಮ ವರ್ತನೆ ಇಂದು ಹೀಗೆ? ಏನಾಗಿದೆ? ನನ್ನ ಚಿತ್ತ ನನ್ನ ವಶದಲ್ಲಿಲ್ವೇ ಸ್ವಾಮಿ? ಸಾರಸ ಸಮುಖಿಯಾಗಿರುವಂತಹ ನೀನು ನನಗೆ ಬದುಕಿಗೆ ಬೇಕಾದಂತಹ ರಂಗದಲ್ಲಿ ಸಹಕಾರಿಯಾಗಿದ್ದವಳು, ಸರಿ, ಜೀವನ ಯಜ್ಞದ ಪಾಲುಗಾರ್ತಿಯಾಗಿ ಅನುಕೂಲದ ನಾರಿಯಾಗಿ ಬದುಕಿದವಳು. ನೀನು ಹೆತ್ತ ಮಗ ಹೀಗೆ ಅಂತ ಹೇಳುವುದಕ್ಕೆ ನನಗೆ ಅಭಿಮಾನಕ್ಕೆ ಕೊರತೆಯಾಗ್ತಾ ಉಂಟು. ಆದರೆ ಹೇಳದ ನಿರ್ವಾಹ ಇಲ್ಲ ಕೈಯಾದು. ಏನಾಯ್ತು ಸ್ವಾಮಿ ಅಂತದ್ದು? ಪ್ರಹ್ಲಾದನನ್ನು ಗುರುಮಠಕ್ಕೆ ಕಳಿಸಿದ್ದು ನಿನಗೂ ಗೊತ್ತಿದೆ. ತಿಳಿದಿದೆ. ಅಲ್ಲಿಂದ ಬಂದ ನಂತರ ನನ್ನ ಜನ್ಮ ಶತ್ರುವಾದ ನನ್ನ ನಾಡಿನಲ್ಲಿ ಹರಿವಾಣ ಅಂತ ಇಲ್ಲ, ಹರವಾಣ ಅಂತ ಇರುವುದು, ಅಷ್ಟು ದ್ವೇಷಿಸ್ತೇವೆ ನಾವು ಅವನನ್ನು. ಸತ್ಯ. ಅಂತಹ ಅವನ ಹೆಸರನ್ನು ಪದೇ 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 ಉಚ್ಚರಿಸ್ತಾ ಇದ್ದಾನೆ. ಏನು ಮಾಡಿದ್ರೂ ಬಿಡ್ತಾ ಇಲ್ಲ. ಕಟ್ಟ ಕಡೆಗೆ ಕಟುಕರಿಂದ ಕೊಲ್ಲಿಸುವುದಕ್ಕೂ ನೋಡಿದೆ. ಅನೇಕ ವಿಧವಾದಂತಹ ಶಿಕ್ಷೆಗಳನ್ನು ಕೊಟ್ಟೆ. ಎತ್ತರವಾದಂತಹ ಪರ್ವತದಿಂದಲೂ ಕೈಕಾಲು ಕಟ್ಟಿಸಿ ಸಮುದ್ರಕ್ಕೆ ಬಿಸಾಡಿಸಿದೆ. ಆನೆಗಳಿಂದ ತುಳಿಸಿದೆ, ಬುಸುಗುಟ್ಟುವ ನಾಗಗಳಿಂದ ಕಚ್ಚಿಸಿದೆ. ಒಂದೆರಡು ಪ್ರಯತ್ನಗಳಲ್ಲ. ಸಾಯುವುದೂ ಇಲ್ಲ ಅವ. ಬದುಕಿನರಿಗೆ ಸುಖವನ್ನೂ ಕೊಡ್ತಾ ಇಲ್ಲ. ಏನೋ ತಿಳಿಯದೆ ಈ ರೀತಿ ಮಗು ವರ್ತಿಸ್ತಾ ಇದೆ. ಮಕ್ಕಳು ದಾರಿ ತಪ್ಪಿದಾಗ ಸರಿದಾರಿಗೆ ತರಬೇಕಾದ ತಂದೆ ತಾಯಿಯಂದಿರ ಹೊಣೆಗಾರಿಕೆ. ಅವನನ್ನು ತಿದ್ದಬಹುದು. ಸ್ವಾಮಿ, ನಿಮ್ಮ ಮಾತು ಕೇಳದೆ ಇದ್ರೆ ಏನು? ಅವನನ್ನು ಹಡೆದವರು ನಾನಲ್ವೇ? ತಂದೆಯಾದವ ಮಕ್ಕಳಿಗೆ ಗದರಿಸಿದಾಗ ಮಗು ತಾಯಿಯ ಬಳಿಗೆ ಓಡಿ ಬರ್ತದೆ. ಅದೇ ತಾಯಿಯಾದವಳು ಗದರಿಸಿದಾಗ ಮಗು ತಂದೆಯ ಬಳಿಗೆ ಹೋಗುವುದಿಲ್ಲ, ಗದರಿಸಿದ ತಾಯಿಯ ಬಳಿಗೇ ಬರ್ತದೆ. ನಿಮ್ಮನ್ನು ನೋಡಿ ಭಯ ಇರಬಹುದು ಅವನಿಗೆ. ನನ್ನ ಮಗನಲ್ವೇನು? ಅವನನ್ನು ತಿದ್ದಿ ಸರಿದಾರಿಗೆ ನಾನು ತರ್ತೇನೆ ಸ್ವಾಮಿ. ತಿದ್ದುತ್ತೀಯಾ? ಖಂಡಿತ ತಿದ್ದು. ಒಂದು ವೇಳೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ನಿನ್ನಲ್ಲೊಂದು ಪ್ರಶ್ನೆ ಉಂಟು. ಜೀವನದಲ್ಲಿ ನಿನಗೆ ಬೇಕಾಗಿರುವುದು ಮಗನೋ ಗಂಡನೋ? ಹೇಗೆ? ಇದೆಂತ ಪ್ರಶ್ನೆ ಸ್ವಾಮಿ? ಅಂದ್ರೆ ಉಭಯ ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ಯಾವ ವ್ಯಕ್ತಿಯೇ ಆಗಿರ್ಲಿ ಏನಂತ ಉತ್ತರಿಸುವುದಕ್ಕೆ ಸಾಧ್ಯ ಹೇಳಿ? ಏನ್ ಹೇಳ್ತಾನೆ? ಎರಡೂ ಬೇಕು ಅಂತ ಹೇಳ್ತಾನೆ. ಹೌದಲ್ಲ? ನಿಜ. ಇಲ್ಲ, ಒಂದು ಹೋಗಿಯೇ ಹೋಗ್ತದೆ ಈ ಸಲ. ಯಾವುದು ಉಳಿಬೇಕು ಹೇಳು? ಪತಿಯೇ ಪರದೈವ, ಪತಿ ವಾಕ್ಯವೇ ವೇದ ವಾಕ್ಯ. ಹೌದಲ್ಲ? ಆದ್ರೆ ಇಂಥ ಮಾತ್ಯಾಕೆ ಅಂತ ಕಾರಣ ಉಂಟು. ಏನು? ಅವರನ್ನು ತಿದ್ದುವ ದಾರಿಯಲ್ಲಿ ಅಪಮಾನಕ್ಕೆ ಒಳಗಾದವ ನಾನು. ಆದದ್ದರಿಂದ ಹೆತ್ತ ತಾಯಿಯಾದ ನೀನೇ. ಯಾಕೋ ವಿಷ ಅದು, ಹಾಲಕೂಟವೆನ್ನುವ ಘೋರ ವಿಷ. ಬಿಂದು ಬಿಂದು ತಾಗಿದ್ರೆ ಸಾಕು, ಕರಗಿ ಹೋದೀತು. ಅರ್ಥ ಆಯ್ತು. ತಂದೆಯ ಮಾತಿಗೆ ವಿರುದ್ಧವಾಗಿ ನಡೆಯುವಂತ ಮಗನಿಗೆ ಜನ್ಮವನ್ನು ಕೊಟ್ಟಿದ್ದೇನೆ. ಬೇಡ ಸ್ವಾಮಿ, ಇಂಥ ಬದುಕು ನನಗೆ ಬೇಡ. ಇದನ್ನು ಕುಡಿದು ನಾನೇ ಸಾಯ್ತೇನೆ. ಅವರನ್ನೊಬ್ಬನನ್ನು ಮಾತ್ರ ನೀನು ಹೆತ್ತದ್ದ?
ನಾನು ಹೇಳಿದ ಹಾಗೆ ಕೇಳುವ 3-4 ಮಕ್ಕಳನ್ನು ಮೊದಲೇ ಹೆತ್ತಿದೆಯಲ್ಲ. ಇವೊಬ್ಬ ಕೇಳುವುದಿಲ್ಲ ಅಂತ ಹೇಳಿ ವಿಷ ಕೊಡಿದ್ರೆ ಅವರಿಗೆ ಯಾರು ಜನ್ಮ ಕೊಟ್ಟದ್ದು? ನಿನಗೆ ಕುಡಿಯುವುದಕ್ಕಾಗಿ ಕೊಟ್ಟದ್ದಲ್ಲ. ಯಾಕೆ ಸ್ವಾಮಿ ಈ ಹಾಲ? ಅವನಲ್ಲಿ ಹೇಳು, ತಿದ್ದುವುದಕ್ಕಾಗುವುದಿಲ್ಲ ಅಂತಾದ್ರೆ ಈ ವಿಷವನ್ನು ಅವನಿಗೆ ಕೊಟ್ಟು ಕೊಲ್ಲು. ಗಂಡನಾಜ್ಞೆ. ಪ್ರಭು ಹರ ಹರ ಎಲ್ಲಯ ಕಾತನೋ ಶಿವನೇ ಬರಗೇಳುತ್ತನ್ನೊಳ್ ಒರೆದನೆಗಿಂತ ಮಾತನೋ ತರಳನೆ ಕರೆದು ನಾನು ಕೊಡುವುದೆಂದು ಗರಳವದವನಿಗೂ ಹರ ಹರ ಶಿವನೇ, ನನ್ನವರ ಬಾಯಲ್ಲಿ ನಾನಿಂದು ಎಂತ ನುಡಿಯನ್ನು ಕೇಳ್ತಾ ಇದ್ದೇನೆ. ಬರಸಿಡಿಲೆ ಬಡಿದ ಅನುಭವವಾಗುತ್ತಾ ಇದೆ. ಕಾದ ಸೀಸವನ್ನೇ ಕಿವಿಗೆರದ ಅನುಭವವಾಗುತ್ತಾ ಇದೆ. ಈ ಮಾತನ್ನು ಕೇಳುವ ಮೊದಲೇ ನನ್ನ ಉಸಿರು ಯಾಕೆ ನಿಲ್ಲಬಾರದಿತ್ತು? ಯಾವ ಹೆಣ್ಣಿಗೂ ಇಂಥ ಸಂದಿಗ್ಧ ಪರಿಸ್ಥಿತಿ ಬರಬಾರದು. ಕರೆದಾಡಿದ್ರಲ್ಲ ಕೈಯಾದು ನಿನಗೆ ಮಗ ಬೇಕಾ ಗಂಡ ಬೇಕಾ ಎನ್ನುವುದಾಗಿ ಏನಂತ ಉತ್ತರಿಸುವುದು ನಾನು? ತಿದ್ದಿ ಸರಿದಾರಿಗೆ ತರಬೇಕಂತೆ, ಇಲ್ಲದಿದ್ರೆ ವಿಷ ಕೊಟ್ಟು ಕೊಲ್ಲಬೇಕಂತೆ. ಯಾವ ತಾಯಿ ಪ್ರಪಂಚದಲ್ಲಿ ತನ್ನ ಮಗುವಿಗೆ ವಿಷ ಕೊಟ್ಟು ಕೊಲ್ಲುವುದಕ್ಕುಂಟೆ? ಇಲ್ಲ. ಕೆಟ್ಟ ಮಕ್ಕಳಾದ್ರೂ ಈ ಪ್ರಪಂಚದಲ್ಲಿ ಇರ್ತಾರಂತೆ, ಕೆಟ್ಟ ತಂದೆ ತಾಯಿಯಂದಿರುವುದಿಲ್ಲ. ನನ್ನ ಮಗನಿಗೆ ನನ್ನ ಕೈಯಾರೆ ವಿಷವನ್ನು ಕೊಟ್ಟು ಕೆಟ್ಟ ತಾಯಿ ಆಗಬೇಕೆ ನಾನು? ಇಲ್ಲ ಇಲ್ಲ. ಇನ್ನೊಂದು ಪ್ರಾಣಿಯನ್ನು ಹಸಿದಾಗ ಹರಿದು ತಿನ್ನುವಂತಹ ಹುಲಿಯಾದ್ರೂ ತನ್ನ ಮಗುವನ್ನು ತನ್ನ ಮರಿಯನ್ನು ತಿಂತದೆ. ಆ ಪ್ರಾಣಿಗಳಿಂದಲೂ ಕಡೆಯೇ ನಾನು. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಕೊಡದೆ ಉಳಿಯುವುದಕ್ಕೂ ಸಾಧ್ಯವೇ? ನನ್ನ ಪತಿಯ ಆಜ್ಞೆ ಅಲ್ವೇ ಇದು? ಏನು ಮಾಡ್ಲಿ ನಾನು? ಸರಿ, ಮಕ್ಕಳು ತಪ್ಪು ದಾರಿಯನ್ನು ತುಳಿದಾಗ ತಿದ್ದಬೇಕಾದ್ದು ತಾಯಿಯಾಗಿ ನನ್ನ ಕರ್ತವ್ಯ. ನನ್ನ ಮಗನನ್ನು ಸರಿದಾರಿಗೆ ತರಬೇಕಾದ್ದು ನನ್ನ ಹೊಣೆಗಾರಿಕೆ. ಸರಿ, ನನ್ನ ಮಗನನ್ನು ಕರೆದು ಅವನನ್ನು ಸರಿಪಡಿಸ್ತೇನೆ. ಪೃಥ್ವಿಪತಿ ಕಳನ ಸತಿಯತ್ತು ಕೊಳುತ್ತಲಿ ತನ್ನ ಮೋಗದ ಪುತ್ರನನ್ನು ಕರೆಯುತ್ತ ಬಿಗಿದಪ್ಪಿ ಮುಂದಾಡಿ ಎತ್ತಿಕೊಳ್ಳುತ್ತವನನ್ನು ವಿನಯದಿ ನೆತ್ತಿಯನು ವಾಸನಿಸಿ ಬಿಡದಿರೆ ಮುತ್ತ ನೀವೊತ್ತೊಡನೆ ಕುವರನುಳ್ ಇಂತೆಂದಳು ಮಗನೆ ಬಿಡು ಛಲ ಸರಿಯೇ ನಿನಗೆ ಛಲ ಸರಿಯೇ ಮಗನೇ ಬಿಡು ಛಲ ಸರಿಯೇ ನಿನಗಿ ಹಗೆಯ ಕೊಂಡಾಡುವುದು ನಿರತ ಜಗತಿಯೊಳಗಿಗ ಜನರು ಬೈಯರಿ ಸುಗುಣ ನಿನಗೆ ಹರಿಯ ನಾಮವ ಸ್ಮರಿಸದಿದ್ದರೆ ಬರುವುದೇ ನೆಲೆ ಕೊರತೆ ನಿನಗಾರ
ಶಿವನು ತರಳ ನಿನಗೆ ಮಗನೇ ಬಿಡು ಛಲ ಮಗನೇ ಬಿಡು ಛಲ ಮಗನೇ ಕಂದ ಕಂದ ಯಾಕೋ ಹೀಗೆ? ಈ ಹಠ ಈ ಛಲ ನಿನಗೆ ಬೇಕೇನೋ? ತಂದೆಯ ಮಾತನ್ನು ನೀನು ಕೇಳುವುದಿಲ್ವಂತೆ, ತಂದೆಗೆ ವಿರುದ್ಧ. ಬೇಡ ಮಗನೇ, ನಮ್ಮ ಆರಾಧ್ಯ ದೇವರು, ನಮ್ಮ ಕುಲದೇವರಾದವ ಪರಮೇಶ್ವರ, ಎಲ್ಲರೂ ಅವನ ನಾಮಸ್ಮರಣೆಯನ್ನೇ ಮಾಡಬೇಕಾದವರು. ಅದನ್ನು ಬಿಟ್ಟು ನಮ್ಮ ವಂಶದ ವಿರೋಧಿಯಾದಂತಹ ಹರಿಯ ನಾಮೋಚ್ಚಾರವನ್ನು ಮಾಡ್ತಾ ಇದೆಯಲ್ಲ, ಇದು ನಿನಗೆ ಸರಿಯೇನೋ? ಇದು ಸರಿಯೇನೋ? ಇದು ಬೇಡ ಕಂದ. ನಿನ್ನಪ್ಪನ ಆಜ್ಞೆಯನ್ನು ಪ್ರತಿಯೊಬ್ಬರು ಪಾಲಿಸ್ತಾರೆ. ಮಗನಾಗಿ ನೀನಿಂದು ಅವರ ಮಾತನ್ನು ಕೇಳುವುದಿಲ್ಲ ಅಂತ ಆದ್ರೆ ನಾಳೆ ಈ ಜನ ಅಲ್ಲ ನಿನ್ನ ಬಗ್ಗೆ ಏನು ಆಡಿಕೊಳ್ಳುವುದಿಲ್ಲ ಹೇಳು. ಅದನ್ನೆಲ್ಲ ನಾನು ಕೇಳಬೇಕೇನೋ? ಬೇಡ ಮಗನೇ, ನೀನ್ ಯಾಕೆ ಹರನ ನಾಮಸ್ಮರಣೆಯನ್ನು ಮಾಡುವುದಿಲ್ಲ? ಹರಿನಾಮಸ್ಮರಣೆಯನ್ನು ಮಾಡಿದ್ರೆ ನಿನಗೆ ದೊರಕುವುದಾದ್ರೂ ಏನು? ಹರನಾಮಸ್ಮರಣೆಯನ್ನೇ ಯಾಕೆ ಮಾಡುವುದಿಲ್ಲ ಹೇಳು ಮಗನೇ, ಹೇಳು. ಕಿಂದಲಯ ಪಿತನು ಬಹುಪರಿಗಿದ ಕೊಲಲತ್ತವನು ಕರೆಸಲು ನೊಂದು ಬಿಡಿಸಿದವರ್ಯಾರು, ನೊಂದು ಬಿಡಿಸಿದವರ್ಯಾರು, ಹಸು ಮಗುವೆಂದು ಗೆಲ್ಲ ಅಮ್ಮ. ಯಾಕೆ ಹರಿನಾಮ ಸ್ಮರಣೆಯನ್ನೇ ಮಾಡ್ತಾ ಇದ್ದೀಯ? ಹರನಾಮ ಸ್ಮರಣೆಯನ್ನ ಮಾಡುವುದಿಲ್ಲ ಅಂತ ಕೇಳ್ತಾ ಇದೆಯಲ್ಲ ಅಮ್ಮ. ಹರನಾಮ ಸ್ಮರಣೆ ಮಾಡಬಾರದೆಂದು ಏನೂ ಇಲ್ಲ. ಆದರೆ ನಾನಿಂದು ನಿನ್ನೆದುರಲ್ಲಿ ಮಾತನಾಡ್ತಾ ಇದ್ದೇನೆ, ನಿನ್ನೊಂದಿಗೆ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹರಿನಾಮ ಸ್ಮರಣೆ ಅಮ್ಮ. ಅಮ್ಮ, ನಿನಗೆ ತಿಳಿದಿರಬಹುದು, ನನ್ನ ತಂದೆಯವರು ನನ್ನನ್ನು ಹಲವು ವಿಧದಿಂದ ಕೊಲ್ಲುವುದಕ್ಕೆ ಮುಂದಾದರು. ಕಟುಕರಿಂದ ನನ್ನನ್ನು ಕೊಲ್ಲಿಸುವುದಕ್ಕೆ ಮುಂದಾದರು. ಪರ್ವತದಿಂದ ಕೆಳ ನೂಕುವುದಕ್ಕೆ ಪ್ರಯತ್ನ ಮಾಡಿದರಮ್ಮ. ಆ ಎಲ್ಲಾ ಸಂದರ್ಭದಲ್ಲಿ ಹಸು ಗೂಸು ನಾನು ಎಂಬ ಕಾರಣಕ್ಕೆ ಯಾರಾದರೂ ಬಂದು ರಕ್ಷಿಸಿದಂತ ಹೇಳು? ಇಲ್ಲ ಅಮ್ಮ. ಏನು? ಮಕ್ಕಳಿಗೆ ಏನಾದರೂ ನೋವಾದ್ರೆ ತಾಯಿಯ ಕರುಳು ಚುರುಗುಟ್ಟುತ್ತದಂತಮ್ಮ. ಅಮ್ಮ, ನೀನಾದರೂ ಬಂದ್ಯೇ ಹೇಳು. ಎಂದಳಂಗನೇ ಸುರಮುನೀಂದ್ರನು ಕಿಂದೆ ಬಂದೊಡನೆ ಪೇಳ್ದ ಮಾತು ದಿಟವಾಯ್ತು. ಸುರಮುನೀಂದ್ರನು ಬಂದೊಡನೆ ಪೇಳ್ದ ಮಾತು ದಿಟವಾಯ್ತು. ನೊಂದುಕೊಳ್ಳಲ್ಯಾತಕ್ಕೆ ನೊಂದುಕೊಳ್ಳಲ್ಯಾತಕೀತ ಶ್ರೀ ಗೋವಿಂದನ ಅಡಿದವರೇ ಸೇವಕ ಶ್ರೀ ಗೋವಿಂದ ಸೇವಕನೆಂದು ಕೊಟ್ಟರೆ ವಿಷವ ಕುಡಿದತಿ ಸುಖದೊಳಿರುತ್ತೀರ್ಥ. ಸುರಮುನೀಂದ್ರನು ಬಂದಿಲ್ಲೊಡನೆ ಪೇಳ್ದೆ
ಮಾತು ದಿಟವಾಯ್ತು ನಾರಾಯಣ ಗೋವಿಂದ ಹರಿನಾಮ ಸ್ಮರಣೆಯನ್ನು ಮಾಡುವುದಕ್ಕೆ ನನ್ನ ಮಗನಿಗೆ ಹೇಳಿಕೊಟ್ಟವರು ಯಾರೂ ಇಲ್ಲ. ಎಲ್ಲರೂ ಹರನಾಮ ಸ್ಮರಣೆಯನ್ನೇ ಮಾಡ್ತಾ ಇರುವಾಗ ನನ್ನ ಮಗನ್ಯಾಕೆ ಹರಿನಾಮ ಸ್ಮರಣೆಯನ್ನು ಮಾಡ್ತಾನೆ? ನನ್ನ ಮಗನ ತಪ್ಪಲ್ಲ. ಹಿಂದೊಂದು ಸಮಯದಲ್ಲಿ ದೇವ ಋಷಿಗಳಾದಂತಹ ನಾರದರೇ ಬಂದು ನನ್ನಲ್ಲಾಡಿದಂತಹ ಮಾತು, ಎರೆಯನನ್ನು ಕೂಡುವಾಗ ಮರೆತು ಬೇರೆ ಚಿಂತೆಯನ್ನು, ಹರಿಯ ನಾಮ ಸ್ಮರಣೆಯನ್ನು ನೀನು ಮಾಡಿದ್ದೀಯ ಹೌದಂತ ಆದ್ರೆ ಹರಿಯ ಭಕ್ತನೊಬ್ಬ ಹುಡ್ತಾನೆ ಅಂತ. ನಾ ಮಾಡಿದ್ದದನ್ನೇ ಅಲ್ಲವೇ? ಹಾಗಾಗಿ ನನ್ನ ಉದರದಲ್ಲಿ ಹರಿಯ ಭಕ್ತನಾದಂತ ಈ ಪ್ರಹ್ಲಾದ ಹುಟ್ಟಿದ್ದಾನೆ. ನನ್ನ ಮಗನದ್ಯಾವುದು ತಪ್ಪಿಲ್ಲ. ಸರಿ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ನಾವ್ಯಾರು ಹೇಳಿ? ತನ್ನ ಭಕ್ತನನ್ನು ತನ್ನ ದಾಸನನ್ನು ಉಳಿಸಿಕೊಳ್ಳಬೇಕಾದ್ದು ದೇವರ ಹೊಣೆಗಾರಿಕೆ ಅಲ್ಲವೇ? ಗೋವಿಂದನ ಚರಣ ಸೇವಕನಿವನ ಅಂತಾದ ಮೇಲೆ ನನ್ನ ಪತಿ ಹೇಳಿದ ಹಾಗೆ ನಾನು ಕೇಳಬೇಕಾಗ್ತದೆ. ಸರಿ, ನೋಡೋಣ. ಕಂದ, ಬಾಯಾರಿಕೆ ಆಗ್ತಾ ಇದೆ. ಹೌದಮ್ಮ. ಇದೇನಮ್ಮ? ಮಗನೇ, ನಿನ್ನ ಪಾಪಿ ತಾಯಿಯನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಶ್ರೀಹರಿ ಇದ್ದಾನಮ್ಮ. ನಾರಾಯಣ ಅಯ್ಯೋ, ಏನಾಗ್ತಾ ಇದೆ ಮಗನ ನಿನಗೆ? ಏನಾಯ್ತು? ನನಗೇನೂ ಆಗ್ಲಿಲ್ಲ ಅಮ್ಮ. ಅಂದ್ರೆ ನನ್ನಲ್ಲಿ ಉತ್ಸಾಹ ಇನ್ನೂ ಹೆಚ್ಚಾಗ್ತಾ ಇದೆ. ಉತ್ಸಾಹವೇ? ಹೌದಮ್ಮ. ಸತ್ಯವೇ ಕಂದ? ಕಂದ, ಸರಿ ಮಗನೇ, ಬಾಯಿಗೆ ಬಾ. ಕೊಟ್ಟಳೇನೋ ಅಮ್ಮ ವಿಷ? ಹೌದಮ್ಮ. ಕುಡ್ದಿಯಾ? ಹೌದು. ಮತ್ತು ಬದುಕಿದೆಯಾ? ಹೌದಪ್ಪ. ಯಾರ ಮನದಿ ಬದುಕಿದೆ? ಎನಗೆ ಬಲವೊಬ್ಬನದು ಕೇಳಿ ಜನಕ ನಿನಗೊಬ್ಬನದು ಎಂದೆಣಿಸದಿರು. ನಿನಗೆನಗೆ ಸಚರಾಚರಕ್ಕೆ ತ್ರೈ ಜಗಕ್ಕೆ ಅನುಮಗ ಪರಿಪೂರ್ಣನಗ ಶ್ರೀ ವನಿತೆಯ ರಸನ ಬಲವಿಯೇ ಬಲವತಿ ಬಣಗುಗಳಿಲ್ದವುದೇನದ ಪ್ರಗಲ್ಲಾದಾಯ ಜನಕ. ನಿನಗೆ ಯಾರ ಬಲದಿಂದ ಬದುಕಿದೆ ಅಂತ ಕೇಳ್ತಾ ಇದ್ದೀರಲ್ಲ, ನನಗೊಬ್ಬನ ಬಲ ನಿನಗೊಬ್ಬನ ಬಲ ಅಂತ ಇಲ್ಲಪ್ಪ. ನನಗೂ ನಿನಗೂ ಸಕಲ ಜೀವರಾಶಿಗಳಿಗೂ ಅನ್ನೂರೇನು ತೃಣ ಕಾಷ್ಟ ಎಲ್ಲರಿಗೂ ಶ್ರೀಹರಿಯ ಬಲ ಬಿಟ್ಟರೆ ಬೇರೆ ಯಾವುದೂ ಇಲ್ಲಪ್ಪ. ಸಾಕ್ಷಾತ್ ತೋರಿ ಕಂಬದೊಳಗ ವಿಷ್ಣು ಎಂಬವನ ತೀರಿ ಒದ್ದನು ಕಂಬವನು
ನಿನ್ನ ಹರಿ ನಿನ್ನ ದೇವರು ಎಲ್ಲೆಲ್ಲಿಯೂ ಇದ್ದಾನ? ಎಲ್ಲಾ ಕಡೆಯಲ್ಲೂ ಇದ್ದಾನೆ. ನಾನು ತೋರಿಸಿದ ಜಾಗದಲ್ಲಿ ಅವ ಇಲ್ಲ ಅಂತಾದ್ರೆ ನಿನ್ನ ಜಾತಕದ ಬಲ ತೀರ್ತದೆ. ಆಗಲಿ ಅಪ್ಪ. ಇಲ್ಲಿದ್ದಾನ? ಅಲ್ಲಿಯೂ ಇದ್ದಾನಪ್ಪ. ಅಪ್ಪ ಇಲ್ಲಿಯೂ ಇದ್ದಾನೆ. ಅಪ್ಪ ಇಲ್ಲಿಯೂ ಇದ್ದಾನೆ. ಅಪ್ಪ ಇಲ್ಲಿಯೂ ಇದ್ದಾನಪ್ಪ. ಭಾರತನಿಗೆ ನಿರುಪಮಗೆ ಜಯ ಜಯ ನಾರಾಯಣ. ಕಮಲದಳನಯನ ಕಾಮಿತಾರ್ಥ ಪ್ರದಾಯಕ ಕಿಶಲೇವೋಪಮಚರಣ ಕೀಶಪತಿ ಸೇವೆ ಕುಜಾಹರ ಕೈರವಾಸನದಾತ ತ್ರಾಹಿಮಾಂ ಪಾಹಿಮಾಂ. ದೇವ, ನನ್ನ ತಂದೆಯನ್ನೇ ಕೊಲ್ಲಿಸಿದ ಪಾಪಿ ನಾನು. ಇನ್ನು ನಾನು ಬದುಕುಳಿಯಲಾರೆ. ನನ್ನನ್ನು ನೀನೇ ಕಾಪಾಡಬೇಕು ದೇವ. ಮುಂದಕ್ಕೆ ರಾಜ್ಯವನ್ನು ಆಳ್ತ ರಾಜನಾಗು. ರಾಜ್ಯವನ್ನು ಕಲಾಭಿಮಾನಿಗಳ ಗಮನಕ್ಕೆ ಇದೊಂದು ವ್ಯತ್ಯಾಸ ಆಗಿರುತ್ತದೆ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರು ಜಯರಾಜ್ ಭಂಡಾರಿ ಅಂತ ನಾವು ತಪ್ಪಿ ಹೇಳಿರ್ತೇವೆ. ಇಂದಿನ ಈ ವಿಶೇಷವಾದ ಕಾರ್ಯಕ್ರಮದ ಪ್ರಾಯೋಜಕರು ಉಳ್ಳಾಲ್ತಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪಕನ ಸಮಿತಿ ಮತ್ತು ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಾರೆ. ವ್ಯತ್ಯಾಸ ಆಗಿ ಜಯರಾಜ್ ಭಂಡಾರಿ ಅಂತ ನಾವು ಹೇಳಿರ್ತೇವೆ, ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆಯೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ ಇದೇ ಜನವರಿ 9ರಿಂದ 25ರವರೆಗೆ. ಡೈಮಂಡ್ ಆಭರಣಗಳು 4850 ರೂಪಾಯಿಯಿಂದ. ಕೈಗೆಟುಕುವ ವೈಭವ, ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ ನ ಪುತ್ತೂರು ಹಾಗೂ ಬೆಳ್ತಂಗಡಿ ಮಳಿಗೆಗೆ. ಆತ್ಮೀಯರೇ, ಪುತ್ತೂರು ನಡುಗಲು ಕಲವು ಕನಕಳಾಗಿ ಪ್ರಮತೀತಿ ರಾವಣ ಸ್ವಭಾವ ರಾವಣ ರಾವಣ ಲೋಕ ರಾವಣ ಎನ್ನುವಲ್ಲಿವರೆಗೆ ಮುಟ್ಟಿದಂತಹ ದಶಕಂಠನ ಜೀವನ ಇಲ್ಲಿಯವರೆಗೆ ಆಗಿ ಹೋಯಿತಲ್ಲ. ತಂಗೆಗಾದಂತಹ ಅಪಮಾನಕ್ಕೆ ಪ್ರತಿಕಾರವನ್ನು ತೀರಿಸುವುದಕ್ಕೆ ಸೀತಾಪಹಾರವನ್ನು ಮಾಡಿದವ ನಾನು. ಆದರೆ ಸೀತಾ ಪ್ರಾಪ್ತಿಗಾಗಿ ರಾಮ
ಶರದಿಗೆ ಸೇತುವನ್ನು ಒಲಿದು ವಾನರರ ಬಲವನ್ನೇ ನಂಬಿಕೊಂಡು ಸುವೇಲಾದ್ರಿಯ ತಪ್ಪಲಲ್ಲಿ ಬೀಡು ಬಿಟ್ಟಿದ್ದಾನೆ ಅಂತಾದ್ರೆ ಯುದ್ಧವೇ ಬದ್ಧ. ನಮ್ಮಲ್ಲಿ ಯಾರಿದ್ದಾರೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಎಬ್ಬಿಸುವೆ ಅನುಜನನು ಮನುಜರ ಕೊಬ್ಬ ನಿಲ್ಲಿಸಿ ಅಖಿಲ ಭೂತಗಳಿಗೆ ಉಳವನ್ನು ಬರಿಸದಿದ್ರೆ ನಾನು ದಶಕಂಠನಲ್ಲ. ಬರಲಿ. ಎಲ್ಲಿಗೆ ಅಂತ ಕೇಳಿದ್ಯಾ? ಹೋಗು ಅಂತ ಹೇಳಿದೀನಿ. ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಆಗುದಿಲ್ವೇ? ಅಪಶಕುನ ಆದ್ರೂ ಮಾಡುವ ಕಾರ್ಯದಲ್ಲಿ ಒಂದು ಗುರಿ ಬೇಕು. ಆದ್ರೂ ಅಸಂಬದ್ಧ ಆಗುದಿಲ್ವೇ? ಅಸಂಬದ್ಧ ಆಗಲಿ, ಆದ್ರೆ ನಾವು ಮಾಡುವ ಕೆಲಸದಲ್ಲಿ ಒಂದು ನಿಖರತೆ ಎನ್ನುವುದು ಬೇಡವಾ? ನಿಮಗೆ ಯಾವ ಗುರಿ ಬೇಕು ಹೇಳಿ? ನನಗೆ ಬೇಡ, ನಿನಗೆ ಬೇಕು ಅಂತ ಹೇಳಿದ್ದು. ಅಲ್ಲ, ಹಾಗಲ್ಲ, ಮಾಡುವಂತಹ ಕರ್ತವ್ಯದಲ್ಲಿ ಒಂದು ಪಥ ಎನ್ನುವುದು ಬೇಕಾಗುತ್ತದೆ. ಹೋಗು ಅಂತ ಹೇಳಿದೆ, ಎಲ್ಲಿಗೆ ಅಂತ ಅರ್ಥವಾಯ್ತಾ? ಅದೇ ಕೇಳಲಿಕ್ಕೆ ಹಿಂದೆ ಮುಂದಾಗಿ ನಾನು ಓಡಿದ್ದೆ. ನೋಡಿದೆಯಾ ಲಂಕೆಯ ಪರಿಸ್ಥಿತಿಯನ್ನು? ಹಿಂದೆ ಮುಂದೆ ಅತ್ತ ಇತ್ತ ಎತ್ತೆತ್ತ ನೋಡಿದರೂ ಕೂಡ ಕಪಿಗಳ ಮೊತ್ತವೇ ಕಾಣಿಸ್ತಾ ಇದೆ. ಹೌದು, ಅಲ್ಲಿ ಕಪಿಗಳ ಮೊತ್ತ ಉಂಟು. ಈಚೆಯಿಂದ ನಮ್ಮ ರಕ್ಕಸ ಸೇನೆ ಎಲ್ಲ ಖಾಲಿ ಆಗಿದೆ. ಅವರು ಕೂತಂತ ಸಿಂಹಾಸನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಎಲ್ಲವರು ಅಳೀತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ನಾವ್ ಯಾಕೆ ಉಳಿದಿದ್ದು? ನಾವು ಹೋಗುವ. ಕಪಿಗಳ ಪಾರುಪತ್ಯವೇ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ನಿನ್ನನ್ನು ಕರೆದಿದ್ದೇನೆ. ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು. ತಮ್ಮನಾದಂತಹ ಕುಂಭಶ್ರವಣ ದೀರ್ಘವಾದ ನಿದ್ದೆಯಲ್ಲಿದ್ದಾನೆ. ಮಲಗಲಿ ಪಾಪ, ನಮಗೆ ಏನಿಲ್ಲ ಅಂತೇಳಿ ಅವರಾದ್ರೂ ನಿದ್ದೆ ಮಾಡ್ಲಿ. ಹಾಗಲ್ಲ, ಈಗ ಆತನ ಅನಿವಾರ್ಯತೆ ನನಗಿದೆ. ಆತನ ಅಂತಃಪುರವನ್ನು ಹೇಳಿ ಅವನನ್ನು ನಿಮಗೆ ಬೇಡ ಅಂತ ಹೇಳಿದ್ರೆ ನನ್ನ ಲೆಕ್ಕಾಚಾರ ಮಾಡಿ ಕಳಿಸಿ. ಸುಮ್ಮನೆ ಹೀಗೆ ನನ್ನನ್ನು ಕೊಲ್ಲುವುದು ಯಾಕೆ? ಅಲ್ಲಿ ಹೋದವರು ಯಾರಾದ್ರೂ ಹಿಂದಿರುಗಿ ಬಂದಾರ? ಅದಕ್ಕೆ ಕಳಿಸಿ. ಆ ಕಾರಣದಿಂದ ನಿನ್ನನ್ನು ಕಳುಹಿಸು. ಯಾರೂ ಬದುಕದ ಜಾಗದಲ್ಲಿ ಬದುಕಿ ಬರುವ ಸಾಮರ್ಥ್ಯವುಳ್ಳವ ನೀನೋರ್ವ ಎನ್ನುವ ಕಾರಣದಿಂದ ನಿನ್ನನ್ನು ಕಳುಹಿಸ್ತಾ ಇದ್ದೇನೆ. ಅದು ನಮ್ಮನ್ನು ಕೊಲ್ಲಿಗೆ ತುಂಬಾ ಮಂದಿ ನೋಡಿದ್ದಾರೆ, ಆದ್ರೂ ನಾನು ಬದುಕಿ ಉಳಿದಿದ್ದೇನೆ. ಹೌದು, ಮತ್ತೆ ಲೆಕ್ಕಾಚಾರ ಮಾಡುವುದಿದ್ರೆ ಕೊಡ್ಲಿಕ್ಕಿರುವುದು ನೀನೆ. ಅಂದ್ರೆ ಊಟ ಮಾಡಿದ್ದನ್ನು ನಾನು ಸೇರಿಸಿ ಕೊಡ್ಬೇಕಂತೇಳಿ ಬರೆದಿಟ್ಟಿದ್ದೀರಾ? ಆಗಲ್ವಾ? ಲೆಕ್ಕಾಚಾರದಲ್ಲಿ ಮತ್ತೆ ನಾನೇ ಕೊಡ್ಲಿಕ್ಕೆ ಇರುವುದಕ್ಕೆ ಏನು ನಿನಗೆ ಕೊಡ್ಲಿಲ್ವಾ? ತಿಂಗಳು ಕೊಟ್ಟಿದ್ದೀರಿ ಒಡೆಯ. ಮತ್ತೆ ಆದ್ರೆ ಈಗ ನಾನು ಆಲೋಚನೆ ಮಾಡೋದು ಅದನ್ನು, ಒಂದು ವೇಳೆ ನಾನು ಹೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಹೆಂಡತಿಗೆ ಯಾರಿದ್ದಾರೆ? ನೀನು ಆ ಬಗ್ಗೆ ಆಲೋಚನೆ ಮಾಡಬೇಡ. ನಾನಿಲ್ವೇನು? ನಾನಿದ್ದೇನೆ. ಆದ್ರೂ ನಾನಿದ್ದಾಗ ಆದಿದ್ದಾರೆ ನಿಮಗೆ ಬೆಳಿಗ್ಗೆ ಕೈ ಚೀಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಅಸಂಬದ್ಧ ಪ್ರಲಾಪಿ. ನೀನು ನನಗೆ ಮಗನಿಗೆ ಸಮಾನ, ಅವಳು ನನಗೆ ಮಗಳಿಗೆ ಸಮಾನ. ಸರಿ, ಆದ್ರೂ ಕೈ ಚೀಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಅದು ನನ್ನಿಂದ ಸಾಧ್ಯ ಇಲ್ಲ. ನಾನೇ ಇಟ್ಕೊಂಡು ಹೋಗ್ಬೇಕು. ಹಾಗಂತ ಕೈ ಚೀಲದ ಒಳಗೆ ನೀನೇನು ಕೊಂಡು ಹೋಗುತ್ತಾ ಇದ್ಯೋ ಅಷ್ಟು ವ್ಯವಸ್ಥೆಯನ್ನು ನಾ ಮಾಡಿಸೋಣ. ಅಷ್ಟು ಮಾಡಿದ್ರೆ ನಾನು ನಿಮಗೆ ಬೇಕಾಗಿ ಎಷ್ಟೊತ್ತಿಗೂ ಸಾಯುವುದಕ್ಕೆ ತಯಾರಿದ್ದೇನೆ. ಹೌದಲ್ಲ? ಹಾಗಾದ್ರೆ ಈ ಕ್ಷಣದಲ್ಲೇ ತಮ್ಮನನ್ನು ಎಬ್ಬಿಸ. ಸರಿ ಒಡೆಯ. ನಾನೆಲ್ಲಾದ್ರೂ ನಿಂತ್ರೆ ಇವರ ಮೂಗಿನ ಹೊಟ್ಟೆ ಒಳಗೆ ಹೋಗಿ ಮತ್ತೆ ಎಲ್ಲಿಂದ ಹೊರಗೆ
ಗೊತ್ತಾಗುದಿಲ್ಲ. ದೇವರೇ, ಎಂತ ಗಾಳಿ ಇದು! ಅದಕ್ಕೆ ನಿಂತ್ಕೊಳ್ಳುದಿಲ್ಲ, ಬೆಲ್ಲ ನಡ್ಕೊಂಡು ಹೋಗ್ತೀನಿ ನಾನು. ನೀವು ಮಲಗಿಕೊಂಡೆ, ನಾನೆಂತ ಮಗ? ಯಾವ ಕುಮಾರನ? ಕುಮಾರನ ಕುಂಭಕರ್ಣ. ಇವರು ಈಗ ಎಲ್ಲಿ ಮಾರ್ರ? ಕುಮಾರನ, ಏಳು ಏಳಯ್ಯ ಕುಂಭಕರ್ಣನ್ನ, ರಾಮಸೇನೆಯು ರಂಕ ರಾಷ್ಟ್ರವನ್ನು ಮುತ್ತಿರಲು ನೀನು ಆಪು ಆಪು ಅಂತ ಹೇಳಿದ್ರೆ ಈಗ ಎಲ್ಲಿಂದ ತಂದು ಕೊಡಲಿ ನಾನು? ಕುಮಾರನ, ಕುಮಾರನ, ಏಳು ಬೊಟ್ಟ ಬೊಟ್ಟಣ್ಣ ಏಳು ಏಳಯ್ಯ, ಈ ರೀತಿ ಗುಡಾಣದಾಗೆ ಹೊಟ್ಟೆಯನ್ನು ಮೇಲೆ ಕೆಳಗೆ ಮಾಡಿದರೆ ನಾನೇನು ಮಾಡಿ ಸಾಯಲಿ ಕುಮಾರಣ್ಣ? ಓಯ್ 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 ಕುಮಾರಣ್ಣ, ಎಂತ ಮಾರ ನೀವು ಹೊರಗುದು? ಓಯ್ ಹೇಳಿ, ಓಯ್ ಓಯ್ ಎಂತದ್ದು ಮಾರ ನಿಮ್ಗೆ? ಓಯ್ ಹೇಳಿ, ಒಂಚೂರು ಕಾಣಿಯ. ಓಯ್ ಅಮ್ಮ ಪಾತಾಳಕ್ಕೆ ಹೋಗಿದ್ದೇನೆ. ಇವ್ರು ಏನು ಮಾಡಿದ್ರು ಆಪ ಆಪ ಅಂತಿದ್ದಾರೆ, ನಾನೇನು ಮಾಡಿ ಸಾಯ್ಲಿದ್ದಾರೆ? ಹೇಳುದಿಲ್ಲ. ನೇರವಾಗಿ ಜಮ ಉಗ್ರಾಣವನ್ನು ಹೇಳು. ಜಮಖಂಡಿಗೆ ಹೋಗಿ. ಜಮಖಂಡಿಗೆಲ್ಲ, ಜಮ ಉಗ್ರಾಣಕ್ಕೆ ಹೋಗಿ ಬಂಡಿಗಟ್ಟಲೆ ಮೆಣಸಿನ ಹುಡಿಯನ್ನು ಹೇರಿಕೊಂಡು ಬಂದು ಅವನ ಮೂಗಿನ ಹೊಳ್ಳೆಗೆ ತುರುಕಿ. ಮಣಿರಾಜ ಆಗ್ಲೇ ತಂದಿದ್ದಾನೆ. ಈಗ ಈ ಮೆಣಸಿನ ಪುಡಿಯಲ್ಲಿ ಇವ್ರ ಅಪ್ಪನ್ನು ಹೇಳ್ಬೇಕು. ತಲೆ ಸರಿ ಇಲ್ಲ. ಏನು ಮೆಣಸಿನ ಹುಡಿ ಹೇಳಿದ್ದು ಬಿಳಿ ಬಿಡಿ. ಇದು ಗಾಂಧಾರ ಮೆಣಸಿನ ಹಣ್ಣಾದದ್ದಲ್ಲ, ಈ ಕಾಯಿದ್ದೆ ಇದು. ಏನ್ ಹಾಕಿ ತೋರಿಸ್ತಾ ಇಲ್ಲಿ ಒಟ್ಟಿಗೆ ಹಾಕ್ತೀವಿ ನೋಡಿ. ಎಂತ ಕರ್ಮ ಮಾರ, ಒಂದ್ ತಟಕ ಗತಿ ಇಲ್ಲ, ನೀವು ಆಪ ಯಾವಾಗಲೂ ನಮ್ಮ ಸ್ಯಾಮಿಗೆ ಇದರಲ್ಲೇ ತಿನ್ನೋದು. ಇವತ್ತು ಇವರ ಕಿವಿ ಒಟ್ಟಿಗೆ ಹಾಕಿ ತಿರ್ಸಿ ಬಿಡ್ತೀನಿ. ಎಂತ ಕಿಲ್ಮಿಸ ಘಾಟು ಮಾರ್ರೆ, ಎಷ್ಟು ವರ್ಷ ಐತೆ ಕಿವಿಗೊಂದು ಕಡ್ಡಿ ಹಾಕದೆ. ನಾಟುವುದಿಲ್ಲ. ನಮ್ಮ ರಾಯರು ಹೇಳಿದ್ದಾರೆ ಸಂಕ ಜಾಗಟೆ ಬೇರಿ ಅಂತೇಳಿ. ಇದನ್ನು ಗಾಳಿ ಗಾಳಿ ಓ ಗಾಳಿ ಗಾಳಿ ಎಲ್ಲ ಹೋಗ್ತದ? ನಂಗೆ ಅದು ಗೊತ್ತಿಲ್ಲ ಮಾರ. ಅದೇ ಸ್ವರ ಏನು ಬರುವುದಿಲ್ಲ ಅಂತ ನಾನು ನೋಡಿದೆ ಇಲ್ಲಿ ಅಂಟಿಗಳಿಗೆ. ಈಗ ಒಮ್ಮೆ ಹಿಡಿತ ಬಂತು. ಇದು ಜಾರಿದಿ ಗೊತ್ತಿಲ್ಲ ಮಾರ. ನಿಮ್ಗೆ ಗೊತ್ತು ಮಾರ್ರೆ ಯಾರ್ಯಾರ್ದು ಗಾಳಿ ಎಲ್ಲೆಲ್ಲಿ ಹೋಗ್ತದೆ. ನೀವು ಭಯಂಕರ ಸುಮ್ಮನೆ ನೀವು ಆ ಜಾಗೆಯಲ್ಲಿ ಕೂತ್ಕೊಳ್ಳಿಲ್ಲ. ಭಯಂಕರ ಒಬ್ರಿಗಿಂತ ಒಬ್ರು ಬುದ್ಧಿವಾರ. ಅಪ್ಪಚ್ಚಿ ಆನಂದರಿ ಬಾಡಿಗೆ ನೋಡ್ತೇವೆ ಹೆಂಗ ಅವತ್ತು ಹೇಳಿ. ಹಿಂಗ ಎಷ್ಟು ವರ್ಷ ಆಯ್ತು ಮಾರ್ಷಲ್ ಹಿಡಿದು ಎಂತ ಬಾಡಿ ಮಾರ್ರೆ. ನಾನು ಇಟ್ಕೊಂಡ್ರೆ ಇದು ಬ್ರಹ್ಮರಥಕ್ಕೆ ಕೀಲು ಕೊಟ್ಟಾಗ ಆಗ್ಬೋದು.
ನಿಂಗೆ ಆಗದ ಬಗ್ಗೆ ಆಗದು ಈಗ ಈಗ ನಿಮ್ಮ ಅಪ್ಪನ ಹೇಳ್ಬೇಕು. ಆನೆಗಳಿಂದ ಮೆಟ್ಟಿಸಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಆನೆ ಎಲ್ಲಿ ಉಂಟು? ಆನೆಗೆ ಮೆಟ್ಟಬೇಕಿದ್ರೆ ನಾನೇ ನೋಡು ನೋಡು. ನನಗೆ ಬೇರೆ ಪ್ರಸಂಗದಲ್ಲಿ ಅವಕಾಶ ಸಿಗುತ್ತದೆ, ಅದಕ್ಕೆ ಇದೇ ಒಂದು ಒಳ್ಳೆ ಅವಕಾಶ. ಓ ರಾಯರೇ, ಓ ರಾಯರೇ, ಎಂತ ಕರ್ಮವ ನಿನ್ನದು ಎದ್ರ ಎಲ್ಲಿ ಹೇಳುದಿರಾಯರೇ? ಏನು ಈ ಚಳಿಗೆ ಎಲ್ಲಿಂದ ಏನು ಮಾಡಿದ್ರು ಹೇಳುವ ಸ್ಥಿತಿಯಲ್ಲಿಲ್ಲ. ಎಷ್ಟು ಪ್ರಯತ್ನವನ್ನು ಪಟ್ಟರೂ ಕೂಡ ನಿಮ್ಮ ತಮ್ಮ ಆಪ 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 ಒಂದು ಬಿಟ್ಟರೆ ಬೇರೆ ಯಾವುದಿಲ್ಲ, ಹೇಳುವುದೇ ಇಲ್ಲ. ಎಲ್ಲಿ ಹೇಳುದು? ವರವನ್ನು ಕೊಟ್ಟವ ಯಾರು? 2 ಸಾವಿರ ಕೊಟ್ಟದ್ದು. ವರ ಕೊಟ್ಟವ ಯಾರು? ವರ ಬ್ರಹ್ಮದೇವ. ಹೌದೌದು. ಕರೆಯಿರೋ ಬಮ್ಮನಲು. ಯಾವ ಬ್ರಹ್ಮದೇವ? ಬ್ರಹ್ಮದೇವ. ಬ್ರಹ್ಮದೇವ ನೋಡಿದೀಯಾ, ನನ್ನ ತಮ್ಮನಿಗೆ ವರವನ್ನು ಕೊಟ್ಟವ ನೀನು. ಹೌದು. ದೀರ್ಘವಾದ ನಿದ್ದೆಯಲ್ಲಿದ್ದಾನೆ. ಆತನ ಅನಿವಾರ್ಯತೆ ನನಗಿದೆ, ಎಬ್ಬಿಸಬೇಕು. ಅರ್ಧದಿಂದ ಎಬ್ಬಿಸಿದ್ರೆ ಏನಾದ್ರು ತೊಂದರೆ ಆದ್ರೆ ಲಂಕೆಯ ಅಧಿಕಾರಿ ಯಾರು? ನಾನಲ್ಲ. ಮತ್ತೆ ನಿಮಗೆ ಸಮಸ್ಯೆ ಯಾಕೆ? ಎಬ್ಬಿಸಿ ಅಯ್ಯ. ಆಯ್ತು, ನನಗೆ ಅಷ್ಟೇ. ಸಾಹಿತ್ಯ ವಿರುದ್ಧ ದೀರ್ಘನಿದ್ದೆಯಲ್ಲಿದ್ದವನ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಎಚ್ಚರವಾದ ಕ್ಷಣವೇ ಉದರಾಗ್ನಿ ಬಾಧಿಸುವುದಕ್ಕೆ ಪ್ರಾರಂಭವಾಗಿದೆ. ತಿಮ್ಮೆರೈರೇಳು ಲೋಕದ ಜೀವಿಗಳನ್ನು ಸಪ್ತ ಸಾಗರದ ನೀರನ್ನು ಕುಡಿದು ನಮ್ಮ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ತೇನೆ, ಬಾಯಾರಿಕೆಯನ್ನು ತಣಿಸಿಕೊಳ್ತೇನೆ. ಹಸಿರ
ಎಷ್ಟು ತಿಂದರೂ ಹೊಟ್ಟೆ ಹಸಿ ಮುರಿಯುವುದಿಲ್ಲ. ಹಾಗಾದ್ರೆ ಏನು ಮಾಡೋಣ? ಲಂಕಾಪುರದಲ್ಲಿ ರಕ್ಕಸರಿದ್ದಾನೆ, ಪ್ರಾಣಿ ಪಕ್ಷಿಗಳಿದ್ದಾವೆ, ಎಲ್ಲವನ್ನು ತಿನ್ನುತ್ತಾ ಮುಂದುವರಿಯುತ್ತೇವೆ ನೋಡು.
ಎದ್ದನೇನೋ ತಮ್ಮ ಹೇಳುದಕ್ಕೆ ಎದ್ರಾಯ್ರೆ ಎದ್ದ ಮೇಲೆ ಹಸಿವೆ ಅಂತ ಹೇಳಿದ್ರು ರಾಯ್ರೆ ತಡ್ಕೊಳ್ಳಿಕ್ ಆಗುದಿಲ್ಲ ಎಲ್ಲ ಒಂದೊಂದೇ ತಂದು ಕೊಟ್ಟಿರಾಯ್ರೆ ಆನೆ ಕುದುರೆ ಒಂಟೆ ಕತ್ತೆ ಹುಲಿ ಕತ್ತೆ ಕಿರುಬ ಎಲ್ಲ ತಂದು ಕೊಟ್ಟಿರಾಯ್ರೆ ಒಂದೊಂದ್ಸಲಿಗೆ 500 ನುಂಗಿದ್ರಾಯ್ರೆ ಇದ್ದ ಕೈದಿಗಳನ್ನೆಲ್ಲ ತಂದು ಕೊಟ್ಟೆ ಅದನ್ನು ನುಂಗ್ತಾ ಇದ್ದಾರೆ ಈಗ ಗೋಡೆ ಪಕ್ಕಸಿಗೆ ಬಾಯಿ ಆಗ್ತಾ ಇದ್ದಾರೆ ಅದನ್ನು ನುಂಗುಲ್ಕೆ ಬಾಯಿ ಆಗ್ತಾ ಇದ್ದಾರೆ ರಾಯ್ರೆ ಅವರ ಹಸಿವೆ ನೀಗುದಿಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅರಮನೆಯ ಕಂಬವನ್ನು ನುಂಗಿ ನಡೆಯುತ್ತಾ ಇದ್ದಾನೆ ಅಂತ ಆದ್ರೆ ನೋಡಿ ಖಾಲಿ ಇಷ್ಟು ಮಾತ್ರ ಇನ್ನು ಬಾಕಿ ಉಂಟು ನೋಡಿ ಪೂರ ನುಂಗಿ ಆಯ್ತು ಹೌದು ನಮ್ಮ ಕುಲಗುರುಗಳಿದ್ದಾರೆ ಶುಕ್ರಾಚಾರ್ಯರು ಗುರುಗಳೇ ತಮ್ಮನಾದಂತಹ ಕುಂಭಶ್ರವಣ ಅರಣಿದ್ದೆಯಿಂದ ಎದ್ದಿದ್ದಾನೆ ಹಸಿವೆಯಿಂದ ಲಂಕೆಯನ್ನೇ ಭಸ್ಮೀಭೂತಗೊಳಿಸ್ತೇನೆ ಅಂತ ಮುಂದುವರಿತಾ ಇದ್ದಾನೆ ಹೌದೇ ಅವನ ಹಸಿವೆಯನ್ನು ನಿವಾರಣೆಗೊಳಿಸಬೇಕು ದೀರ್ಘನಿದ್ದೆ ಹೇಳಿದ್ದವನ ಇದ್ದಕ್ಕಿದ್ದಂತೆ ಎಚ್ಚರವಾದ ಕ್ಷಣ ಉದರಾಗ್ನಿ ಬಾಧಿಸುವುದಕ್ಕೆ ಪ್ರಾರಂಭವಾಗಿತ್ತು. ಬೇಕಾದಷ್ಟು ತಿಂದೆ, ಹೊಟ್ಟೆ ಹಸಿವು ನೀಗಲಿಲ್ಲ. ಆದ್ರೆ ಈಗ ಉದರಾಗ್ನಿ ಶಮನವಾಗಿದೆ. ಅದೆಲ್ಲ ಯೋಚನೆ ಮಾಡುವುದು ನಾನು. ನಿದ್ದೆಯಿಂದ ಎಬ್ಬಿಸಿದವ ಯಾರಾಗಿರಬಹುದು ಅಂತ ಯೋಚನೆ ಮಾಡಿದ್ರೆ ಇದು ನನ್ನ ಅಣ್ಣನ ಕೆಲಸ. ಮೊದಲು ಆಸ್ಥಾನ ಪ್ರವೇಶ ಮಾಡಿ ಅವರಲ್ಲೇ ಕೇಳ್ತೇನೆ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಈ ಕ್ಷಣವೇ ಎದ್ದವನ ಮಿಂದು ಶುಚಿರ್ಭೂತನಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಎದ್ದಾಕ್ಷಣವೇ ಮುಖವನ್ನು ರೋಚಿಸ್ತಾ ಇದ್ದೇನೆ. 10 ಮುಖಗಳಲ್ಲಿ ನಗು ನಗುತ್ತಾ ಕುಡಿ ಮೀಸೆಯನ್ನು ತಿರುಗುತ್ತಾ ಇರುವ ನೀನು. ಆದ್ರೆ ಇನ್ನು ಮುಖದ ಕಳೆ ಕಂದೆ ಹೋಗಿದೆ. ಆರಿಂದ ಬಂತು ನಿನಗೆ ಈ ಪರಿಯ ಚಿಂತೆ. 56 ದೇಶ ಭೂಮಿಯಲ್ಲಿದೆ. ಆ ಭೂಮಿ ಪರು ನಿನಗೆ ಕಪ್ಪ ಕೊಡುವುದನ್ನು ನಿಲ್ಲಿಸಿದರೆ, ಅಥವಾ ದೇವತೆಗಳು ನಿನಗೆ ತೊಂದರೆಯನ್ನು ತಂದೊಡ್ಡಿದರೆ, ಪಾತಾಳ ವಾಸಿಗಳು ಏನಾದ್ರೂ ಕಿರುಕುಳವನ್ನು ಕೊಟ್ಟರೆ ಯಾಕೆ ಚಿಂತೆ? ಏನಾಯ್ತು ಹೇಳಲ್ಲ. ತಮ್ಮ ಕೇಳವನಿ ಪರು ಕಪ್ಪವನು ಕೊಡುತ್ತಿಗರು, ಸುರರೆಲ್ಲ ಸೇವೆ ಎಂದಿದರು. ತಮ್ಮರೀಶನ ಕೃಪೆಯು ಪೂರ್ಣವಿಂದಿನವರೆಗೆ ದುಮ್ಮಾನ ಸಂಗತಿಯು ಬೇರೆ ಕೇಳದನು. ನಮ್ಮ ತಮ್ಮ ಮಂಡಲಾಧಿಪರು ಅವರ ಕೊಡಬೇಕಾದಂತಹ ಕಪ್ಪವನ್ನು ಕಾಲಕ್ಕೆ ಕೊಡುತ್ತಾ ಇದ್ದಾರೆ. ಪಾತಾಳದಲ್ಲಿರುವಂತಹ ಉರಗಾದಿಗಳು ನವನಿಧಿ ಭಂಡಾಗಾರಕ್ಕೆ ಒಪ್ಪಿಸಿದ್ದಾರೆ. ತದನಂತರ ಸುರರು ನಮ್ಮ ಮೂಳಿಗದ ಆಳುಗಳಾಗಿದ್ದಾರೆ. ಪೂರ್ಣದಿಂದ ನಮ್ಮ ಕುಲದೇವನಾದಂತಹ ಶಂಕರನ ಆಶೀರ್ವಾದ ಇಂದಿನವರೆಗೂ ನಮ್ಮ ಬಗ್ಗೆ ಖಂಡಿತವಾಗಿಯೂ ಉಂಟು. ಮತ್ತೆ ಯಾಕೆ ನಿನಗೆ ಚಿಂತೆ? ಆದ್ರೆ ನನ್ನ ಚಿಂತೆ ಎನ್ನುವುದು ಬೇರೆಯೇ ಇದೆ ಅಪ್ಪ. ಉತ್ತರದ ಎತ್ತರದಲ್ಲಿರುವಂತಹ ಅಯೋಧ್ಯೆ, ಅಲ್ಲಿಯ ಚಕ್ರವರ್ತಿ ದಶರಥ, ಅವನಿಗೆ 3 ಹೆಂಡಿರಲ್ಲಿ 4 ಮಕ್ಕಳು. ಆಗ್ಲಿ, ಅದರಲ್ಲಿ ಏನಂತೆ? ಅದರಲ್ಲಿ ಹಿರಿಯವನಾದಂತಹ ರಾಮ, ಸಹಜನಾದಂತಹ ಲಕ್ಷ್ಮಣ, ಮಡದಿಯಾದಂತಹ ಸೀತಾ ಸಹಿತನಾಗಿ ವನವಾಸಕ್ಕೆ ಎನ್ನುವ ಹಾಗೆ ಹೊರಟನಂತೆ. ಅಂದ್ರೆ
ಬಂದಂತಹ ಆತ ನೇರವಾಗಿ ಬಂದು ಹೇರಿದ್ದು ನಮ್ಮ ಅಂಕೆಗೆ ಒಳಪಟ್ಟಂತಹ ಜನಸ್ಥಾನಕ್ಕೆ ಬಂದ್ರೆ ಅಲ್ಲಿಗೆ ಬಂದರು. ನಮ್ಮ ತಂಗೆಯಾದಂತಹ ಶೂರ್ಪನಖೆ ಆಕೆಯನ್ನು ಸ್ವೇಚ್ಛೆಯಿಂದ ವಿಹರಿಸುವುದಕ್ಕೆ ಬಿಟ್ಟಿದ್ದವ ನಾನು. ಅಲ್ಲಿ ಅಲೆದಾಡುತ್ತಾ ಇರುವಂತಹ ರಾಮಲಕ್ಷ್ಮಣರನ್ನು ಕಂಡರಂತೆ ಆತನ ಮಡದಿಯಾದಂತಹ ಸೀತೆ ನನಗೆ ಅನುಕೂಲ ಎನ್ನುವ ಹಾಗೆ ಭಾವಿಸಿ ಹೊತ್ತು ತರುವುದಕ್ಕೆ ಹೋದೆ ಅಂತ ಆದ್ರೆ ರಾಮನ ತಮ್ಮ ಲಕ್ಷ್ಮಣ ನಮ್ಮ ತಂಗೆಯನ್ನು ಬಂಧಿಸಿದನಂತೆ. ಶಿವ 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 ಶಿವ, ಕೇಳಲಾರದಂತಹ ಅಸಾಧ್ಯವಾದಂತಹ ಸುದ್ದಿ ಇದು. ನಮ್ಮ ತಂಗಿಯ ಮಾನಖಂಡನೆ ಆಯ್ತು. ಹೌದು. ಮುಂದೆ ಏನಾಯ್ತು? ಅವಳಿಗೆ ರಕ್ಷಣೆಗಿದ್ದರು ಕರದೂಷಣರು, ಅವರೇನಾದ್ರು ಹೇಳಣ್ಣ. ಕರದೂಷಣ ತ್ರಿಶಿರ ಸಹಿತವಾಗಿ 14,000 ರಕ್ಕಸರು ಸುಟ್ಟು ಭಸ್ಮೀಭೂತರಾಗಿ ಹೋದ್ರಂತೆ. ಮುಂದೆ ನೇರವಾಗಿ ಅಕಂಪನ ಬಂದ ವಿಚಾರವನ್ನು ಹೇಳಿದ. ನಾ ಸುಮ್ಮನಿದ್ದೆ. ಒಲಗದಲ್ಲಿರುವಂತಹ ವೇಳೆಯಲ್ಲಿ ತಂಗಿ ಬಂದ ವಿಚಾರವನ್ನು ಹೇಳಿದ್ಲು. ಅರಸನಾಗಿ ನಾನು ವಿಮರ್ಶೆ ಮಾಡಲೇಬೇಕಿತ್ತು. ಆದ್ರಿಂದ ಮಾವನಾದಂತಹ ಮಾರೀಚನ ಸಹಾಯದಿಂದ ಸ್ವರ್ಣಜಿಂಕೆಯ ಪ್ರಕರಣವೊಂದನ್ನು ಸೃಷ್ಟಿಸಿ ಸೀತಾಪಹಾರವನ್ನು ಮಾಡಿದೆ. ತಂದು ಅಶೋಕವನದಲ್ಲಿರಿಸಿದೆ. ರಾಮ ಸುಮ್ಮನಿರಲಿಲ್ಲ. ನನ್ನ ಮಿತ್ರನಾದಂತಹ ವಾಲಿಯನ್ನು ನಿಪಾತಗೊಳಿಸಿ ಆತನ ತಮ್ಮನಾದಂತಹ ಸುಗ್ರೀವನ ಸಖ್ಯ 77 ಕೋಟಿ ಕಪಿನಾಯಕರು 18 ಅರ್ಬುದ ವಾನರ ಸೇನೆ ಜೊತೆ ಸೇರಿಸಿಕೊಂಡು 100 ಯೋಜನ ವಿಸ್ತೀರ್ಣವುಳ್ಳಂತಹ ವಿಶಾಲವಾದ ಶರದಿಗೆ ಸೇತುವನ್ನು ಬಲ್ಲಿದು ಸುವೇಲಾದ್ರಿಯನ್ನು ಬಂದು ಸೇರಿದ್ರು. ವಿಭೀಷಣ ನಮ್ಮನ್ನು ಬಿಟ್ಟು ಹೋದ. ಅಂಗದನ ಸಂಧಾನ ವಿಫಲವಾಯಿತು. ಛತ್ರ ಬಂಧನವಾಯಿತು. ಮುಕುಟ ಭಂಗವಾಯಿತು. ಯುದ್ಧವೇ ಬದ್ಧ ಎನ್ನುವ ಹಾಗೆ ತೀರ್ಮಾನಿಸಿ ನಿನ್ನನ್ನು ಎಬ್ಬಿಸಿದ್ದೇನೆ. ಒಂದೆರಡು ಮಾತನಾಡುವ ಅವಕಾಶವಿದೆಯೇ? ಅಥವಾ ಮೀದು ಅನುಜ ನಯ ನೀತಿ ಬೇಡನೆಲ್ಲ ತೊರೆದು ಇತರನ ತಳುದೊಟ್ಟಿದೆ ಉರಗರನ ದಾತೆ ಹರನಲ್ಲ ಮರದೆ ಅಣ್ಣದೇವ, 14 ಲೋಕವನ್ನು ತುಂಬ ಅಂಕೆಯಲ್ಲಿಟ್ಟು ಆಡುವ ನೀನು. ದೇವತೆಗಳು ದಿನನಿತ್ಯ ನಿನ್ನ ಸೇವೆಯನ್ನು ಮಾಡ್ತಾರೆ. ಬ್ರಹ್ಮದೇವ ಪಂಚಾಂಗವಟ್ಟನಾಗಿದ್ದಾನೆ. ಅಂತದ್ರಲ್ಲಿ ನಿನ್ನ ಯೋಗ್ಯತೆ ನಡೆಯುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಆದರೂ ನಾನೊಂದು ಮಾತು ಕೇಳ್ತೇನೆ. 4 ವೇದ, 6 ಶಾಸ್ತ್ರ, 18 ಪುರಾಣ, 96 ತತ್ವ ಎಲ್ಲವನ್ನೂ ಕಂಠಪಾಠ ಮಾಡಿಕೊಂಡವ ರಾವಣ ಅಲ್ಲವೇ? ದಶಕಂಠನಾದಂತಹ ನೀನು ಈ ರೀತಿಯಾಗಿ ಅವಿವೇಕಿಯಾಗಿ ಯಾಕೆ ಹೋದೆ ಅಂತ ಯೋಚನೆ ಮಾಡುವುದು. ರಾಮ ಸಾಮಾನ್ಯನೇ, ಭೂಭಾರವನ್ನು ಕಳೆಯುವುದಕ್ಕಾಗಿ ಬಂದಂತಹ ದೇವರವನು ಅಲ್ವೇ? ಅವನ ಬಗ್ಗೆ ಮಾವನಾದಂತಹ ಮಾರೀಚ ಬೇಕಾದಂತಹ ನೀತಿ ವಾಕ್ಯಗಳನ್ನು ಹೇಳಿದ್ದಾನೆ ಅಲ್ವೇ? ಆದರೂ ನಿನ್ನ ತಲೆ ಕಡಿಯುತ್ತೇನೆ ಅಂತ ನೀನು ಕತ್ತಿ ಎತ್ತಿದಾಗ ನಿನ್ನ ಕೈಯಿಂದ ಸಾಯುವುದಕ್ಕಿಂತ ರಾಮನ ಕೈಯಿಂದ ಹತನಾದ್ರೆ ಮೋಕ್ಷವಾದರೂ ಸಿಕ್ಕಿತ್ತು ಎಂಬ ಭಾವನೆಯಿಂದ ಪೊಂರಗವಾಗಿ ಕುಣಿಯುವುದಕ್ಕೆ ಮನ ಮಾಡಿದ. ಒಡ ಹುಟ್ಟಿದವ ತಮ್ಮ ವಿಭೀಷಣ ರಾಮನ ಬಗ್ಗೆ ಚೆನ್ನಾಗಿ ಅರ್ಥವಿಸಿಕೊಂಡು ಬೇಕಾದಂತಹ ರೀತಿ ವಾಕ್ಯಗಳನ್ನು ಹೇಳಿದ್ರೆ ನೂಕಿನ ಕೊನ್ನಿಯನು ಇಲ್ಲಿಂದ ಹೇಳಿದವ ನೀನೆ. ಇಲ್ಲಿ ಇರುವುದಕ್ಕಿಂತ ರಾಮದಾಸನಾಗಿರುವುದು ಒಳ್ಳೆಯದು ಅಂತ ರಾಮನ ಪಕ್ಷವನ್ನು ಸೇರಿದ್ದಾನೆ. ರಾಮ ಭಜನೆಯನ್ನು ಮಾಡುತ್ತಾ ಇದ್ದಾನೆ. ನಮ್ಮ ಪಡೆದಂತಹ ತಾಯಿ ಕೈಕಸ ಮಾತೆ ಅವಳು ಬೇಕಾದಂತಹ ರೀತಿ ವಾಕ್ಯಗಳನ್ನು ಹೇಳಿದ್ದಾಳೆ. ತಪ್ಪು ಮಗನೇ, ಇಂತಹ ಮುಂದಡಿ ಇಡಬೇಡ, ಮುಂದೆ ಅನಾಹುತವಾದೀತು ಸಹ ಹೇಳಿದ್ರು ನೀನು ಅದನ್ನು ಕೇಳಲಿಲ್ಲ ಅಲ್ವೇ? ಪೊಂಬ್ರಗವಾಗಿ ಆ ಮಾವ ಹೋದ, ನೀನು ಸನ್ಯಾಸಿ ವೇಷವನ್ನು ಧರಿಸಿದೆ, ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿರಿಸಿದೆ. ಇಂದೇನಾಗುತ್ತಾ ಇದೆ? ರಕ್ಕಸ ಕುಲವೇ ನಾಶವಾಗುತ್ತಾ ಇದೆ. ಇದು ನಿನ್ನಿಂದಾಗಿಯೇ ಆಯ್ತು. ತಂಗಿಯೇ ಕುಲಕ್ಕೆ ಕೇಳಾದಳು. ತಂಗಿಯ ಮಾತನ್ನು ಕೇಳಿ ಈ ರೀತಿಯಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದಿ. ಅದಕ್ಕಾಗಿ ನಿನ್ನಲ್ಲಿ ಒಂದು ಮಾತು ಹೇಳುವುದು ನಾನು, ಏನು ಬೇಡ ಇನ್ನು ಮುಂದೆ ಎಂತ ಮಾತನ್ನ ಕೇಳು ಬಿಸಿದು ಕಣ್ಣಿಗೆ ಸೊರಗನಲು ಅವನಿಸುತ್ತೆಯ ಕೊಂಡು
ಹೋಗಿ ದಾಶರಥಿಗೆ ಒಪ್ಪಿಸಿ ಅವನಿಂದ ಕ್ಷಮೆಯನ್ನು ಯಾಚಿಸೋಣ, ರಕ್ಕಸ ಕುಲವನ್ನು ಉಳಿಸೋಣ, ನಾವು ನೆಮ್ಮದಿಯಿಂದ ಬದುಕೋಣ. ಅಣ್ಣ, ನೀನು 14 ಲೋಕದ ಅಧಿಪನಾಗಿ ಕೇಳುವುದಕ್ಕೆ ಸಂಕೋಚವಾದ್ರೆ ಯೋಚನೆ ಮಾಡಬೇಡ. ಒಳ ಹುಟ್ಟಿದವ ನಾನಿದ್ದೇನೆ. ನಾನು ಹೋಗಿ ರಾಮನಲ್ಲಿ ಕ್ಷಮೆ ಕೇಳ್ತೇನೆ. ಬದುಕುವ ಅವಕಾಶಕ್ಕಾಗಿ ದಾರಿಯನ್ನು ನಾನು ಮಾಡಿಕೊಳ್ತೇನೆ. ಅವಕಾಶ ಇದೆ ಎನ್ನುವ ಕಾರಣಕ್ಕೆ ಅಸಂಬದ್ಧವನ್ನಾಡ್ತಾ ಇದೆಯೇನೋ? ಅಸಂಬದ್ಧವಾಯಿತು ಖಂಡಿತವಾಗಿಯೂ. ಯಾಕೆ? ರಾವಣ ತೊಟ್ಟಂತಹ ಛಲ, ರಾವಣ ಇಟ್ಟ ಹೆಜ್ಜೆ ಮತ್ತೆ ಪುನರಪಿ ಹಿಂಪಡೆಯುವಂತಹ ಮಾತೇ ಇಲ್ಲ. ಹಾಗಾದ್ರೆ ರಾಮನನ್ನು ನಾನು ತಿಳ್ಕೊಂಡಷ್ಟು ನನ್ನನ್ನು ರಾಮ ತಿಳ್ಕೊಳ್ತಿದ್ರೆ ಪ್ರಸಂಗ ಇಲ್ಲಿಯವರೆಗೆ ಬರ್ತಾ ಇರಲಿಲ್ಲ. ನಮ್ಮ ಈ ಅಸುರ ಕುಲವನ್ನು ಕಟ್ಟಿ ಬೆಳೆಸಬೇಕು ಅಂತಾದ್ರೆ ಒಬ್ಬಾಕೆ ಪತಿವ್ರತ ಹೆಣ್ಣಿನ ಮಾನವನ್ನು ಒತ್ತೆ ಇಟ್ಟು ಪಡೆದಂತಹ ವಂಶ ಮಗ ಇದು. ಅಂತಹ ಆ ವಂಶದಲ್ಲಿ ಮತ್ತೊಬ್ಬಾಕೆ ಹೆಣ್ಣಿಗೆ ಅಪಮಾನವಾಗುತ್ತದೆ ಅಂತಾದ್ರೆ ಮೀಸೆ ಹೊತ್ತ ಗಂಡಸು ನಾನು ಪ್ರಶ್ನಿಸಲೇಬೇಕು ಎನ್ನುವ ಉದ್ದೇಶದಿಂದ ಪ್ರಶ್ನಿಸಿದ್ದೇನೆ. ಆಗುವುದನ್ನು ನಾನು ನೋಡಿಕೊಳ್ತೇನೆ. ಆದ್ರೆ ನಿನ್ನ ಮನಸ್ಥಿತಿ ಏನು ಎನ್ನುವುದು ಅರ್ಥವಾಯಿತು. ರಾಮನ ಪರಾಕ್ರಮವನ್ನು ಕಂಡು ಹೆದರಿದ್ದೀಯ. ಆಲೋಚನೆ ಮಾಡಬೇಡ. ಹೋಗು ರಾಮನ ಪಾಳಯವನ್ನು ಸೇರಿಕೋ. ಅದಲ್ಲದಿದ್ರೆ ನಮ್ಮ ಅಂತಃಪುರದಲ್ಲಿರು. ಆದ್ರೆ ಒಂದು ಕೈಬಳೆಯನ್ನು ತೊಟ್ಟುಕೋ, ಮೀಸೆಯನ್ನು ಬೋಳಿಸು, ಸೀರೆಯನ್ನು ಉಟ್ಟುಕೋ. ರಣ ಹೇಳಿ ನಿನ್ನ ಬೆನ್ನಲ್ಲೇ ಹುಟ್ಟಿದವನ ಅಲ್ವೇ? ಹೌದು. ನೀನು 14 ಲೋಕಕ್ಕೆ ಯುದ್ಧಕ್ಕಾಗಿ ಹೋಗುವಾಗ ನಾನು ಬಂದಿದ್ದೆ, ಹೋರಾಡಿದ್ದೆ. ನನ್ನ ಪರಾಕ್ರಮವನ್ನು ಕಂಡು ಶಹಬಾಷ್ ತಮ್ಮ ಅಂತ ಹೇಳಿದವ ನೀನೆ. ಆಗ ನೀನು ಹಾಗಿದ್ದಿ, ಈಗ ಯಾಕೆ ಹೀಗೆ? ನಾನು ಯಾವತ್ತೂ ರಣ ಹೇಳಿ ಆಗಲಾರೆ. ಮತ್ತೆ ತಿಳಿದ ವಿಚಾರವನ್ನು ಹೇಳಿದೆ. ಅದು ಕೂಡ ನಾನು ಕಣ್ಣಾರೆ ಕಂಡದ್ದಲ್ಲ. ನಿದ್ದೆಯಲ್ಲಿ ಅಗಸ್ತ್ಯರು ಒಂದೊಂದೇ ವಿಷಯವನ್ನು ಬಿಡಿ ಬಿಡಿಯಾಗಿ ಬಿಡಿಸಿ ಹೇಳಿದ್ದರಿಂದ ನನಗೀಗಲೂ ಕಿವಿಯಲ್ಲಿ ಗುಯ್ ಅಂತ ಇದೆ. ಆ ವಿಷಯವನ್ನು ಇನ್ನಲ್ಲಿ ಹೇಳಿದೆ. ಅಣ್ಣ, ಏನು ನನ್ನ ಮಾತು ನಿನಗೆ ಪಥ್ಯವಾಗುವುದಿಲ್ಲ. ರಾಮನನ್ನು ನೀನು ತಿಳಿದುಕೊಂಡಿದ್ದಿ. ನಿನ್ನನ್ನು ರಾಮ ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯನಾಗಿ ಹೋದರೆ ನಾನು ತಿಳಿಯಪಡಿಸ್ತೇನೆ. ನಾನು ರಣಭೂಮಿಯನ್ನು ಸೇರ್ತೇನೆ, ಅಲ್ಲಿ ಯುದ್ಧವನ್ನು ಮಾಡ್ತೇನೆ. ಯುದ್ಧ ಮಾಡುವಾಗ ಲೋಕೇಶ ಮೆಚ್ಚು ಬಂದದಲ್ಲಿ. ಯಾವ ಲೋಕೇಶ? ನಮ್ಮ ಕುಲದೇವರಾದ ಶಂಕರನಲ್ಲ, ಇಲ್ಲಿಗೆ ಬಂದಿದ್ದಾನಲ್ಲ ಲೋಕ ಪಾಲನಾಕರ್ತರು. ಆ ಲೋಕೇಶ ಮೆಚ್ಚು ಬಂದದಲ್ಲಿ ನಾನು ರಣಭೂಮಿಯಲ್ಲಿ ಯುದ್ಧವನ್ನು ಮಾಡ್ತೇನೆ. 14 ಲೋಕದಲ್ಲಿ ಕುಂಭಕರ್ಣನ ಯುದ್ಧ ಹೇಗೆ ಎಂಬುದನ್ನು ಬಾಯಿ ಮೂಗಿನ ಮೇಲೆ ಬೆರಳಿಟ್ಟು ನೋಡಬೇಕು, ಬಾಯಿ ಅಗಲಿಸಿ ಬಿಡಬೇಕು. ಅಷ್ಟು ಮಾಡದಿದ್ರೆ ನಿನ್ನ ಒಡ ಹುಟ್ಟಿದವನಲ್ಲ. ಶಹಬಾಸ್ ತಮ್ಮ, ನಿನ್ನ ಬಾಯಿಂದ ಇಂತಹ ಮಾತುಗಳು ಬರಬೇಕು ಎನ್ನುವುದೇ ನನ್ನ ಅಪೇಕ್ಷೆಯಾಗಿತ್ತು. ಯಾಕೆ? ಬ್ರಹ್ಮದೇವ ಮಾಡಿದಂತಹ ನಾಟಕ ರಂಗದಲ್ಲಿ ಜೀವಾತ್ಮರು ಪ್ರತಿಯೊಬ್ಬರು ಒಂದೊಂದು ಪಾತ್ರಗಳು. ನಮ್ಮ ಪಾತ್ರಗಳು ಹೀಗೆ ಹೋದ್ರೆ ಚಂದ, ಬಿಟ್ರೆ ನಾವು ಮತ್ತೊಬ್ಬನಿಗೆ ತಲೆಬಾಗಿ ಬದುಕಿದವರಲ್ಲ. ಹೋಗು ತಮ್ಮ, ಕೈಯಲ್ಲಿ ಹೊನ್ನ ಹರಿವಾಣವನ್ನು ಇರುವುದರ ಜೊತೆಯಲ್ಲಿ ನಿನ್ನ ಕೈಗೆ ನಾನೇ ಕಳವಾರವನ್ನು ಕೊಟ್ಟಿದ್ದೇನೆ. ಜಯಲಲನೆಯನ್ನು ಒಲಿಸಿಕೊಂಡು ಬಾ. ಮೊದಲು ನೀನು ವಿಜಯನಾಗು, ಆಮೇಲೆ ನಾನು ಜಯನಾಗುತ್ತೇನೆ. ನಾನೇ ಕನಸನ್ನು ಕಂಡವ. ಮೊದಲು ನಾನು ವಿಜಯನಾಗಬೇಕು, ಆಮೇಲೆ ನಿನಗೆ ಜಯ ಸಿಗಬೇಕು. ಹೋಗಿ ಬಾ.
ಆಶೀರ್ವಾದವನ್ನು ಪಡೆದ ನಾನು ಅವರ ಕಾಲಿಗೆ ಪಡಬಟ್ಟು ಕಾಳ ರಕ್ಕಸರನ್ನೆಲ್ಲ ಸೇರಿಸಿ ರಣಭೂಮಿಯನ್ನು ಸೇರುವಂತಹ ಹಂಬಲದಿಂದ ಕೈಯಲ್ಲಿ ಕರವಾರವನ್ನು ಧರಿಸಿದ್ದೇನೆ. ನಡೀತೇನೆ ರಣಭೂಮಿ. ದೀರ್ಘವಾದಂತಹ ದೇಹ, ಆಜಾನುಬಾಹುಗಳು, ವಿಶಾಲವಾದಂತಹ ವಕ್ಷಸ್ಥಳ, ಹುಣ್ಣಿಮೆ ಚಂದ್ರನಂತೆ ಲಕಲಕಲೆ ಹೊಳೆಯುವಂತಹ ಮುಖ ಕಮಲ. ಅಯ್ಯ, ನಿಂತ ನಿಲುಮೆ, ಕೈಯಲ್ಲಿರುವಂತಹ ಪರಸು ಅದನ್ನು ಎತ್ತಿ ಆ ನಾರನ್ನು ಎಳೆದಾಕ್ಷಣ ಹೊರಡುವಂತಹ ಝೇಂಕಾರ. ಇಲ್ಲಿದ್ದಂತಹ ರಕ್ಕಸ ವೀರರೆಲ್ಲ ಗಡಗಡನೆ ನಡುಗುತ್ತಾ ಇದ್ದಾರೆ. ನಿನ್ನ ನಿಲುವೆಯನ್ನು ಕಂಡೇ ನಾನು ಅರ್ಥವಿಸಿಕೊಂಡೆ. ನೀನೇ ರಾಮನೆಂಬ ಮನುಜ, ಸಂದೇಹವೇ ಬೇಡ. ದಶರಥ ಪುತ್ರ, ಕಾಡನ್ನು ಸೇರಿದೆಯೇನೋ, ಹೆಂಡತಿಯನ್ನು ಕಳಕೊಂಡಿಯೇನೋ, ತಮ್ಮನ ಜೊತೆಗೂಡಿಕೊಂಡು ಕಾಡು ಪ್ರವೇಶ ಮಾಡಿದವ ನೀನು ಹೆಂಡತಿಯನ್ನು ಕಳಕೊಂಡು ಆ ಮೇಲೆ ಅವಳನ್ನು ಅರಸುತ್ತಾ ಲಂಕಾಪುರವನ್ನು ಪ್ರವೇಶ ಮಾಡಿದ್ದೀಯ. ಒಳ್ಳೆಯದೇ. ಕೆಲವರನ್ನು ಕೊಂದ ಮಾತ್ರಕ್ಕೆ ನೀನೊಬ್ಬ ವೀರನೆನಿಸಿಕೊಳ್ಳುವುದಿಲ್ಲ. ನಾನು ಕುಂಭಶ್ರವಣ ಬಂದಂತೆ ಹಿಂದೆ ಹೋಗುತ್ತೀಯಾ? ಅಲ್ಲ, ನನ್ನ ಕೈಯಿಂದ ಸಾಧ್ಯ. ಅವರ ನೆರವೇಹುದು ನಾವು ನೀವು ಸಮರ್ಥರು. ಏನು ನನ್ನ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಿಯೇ ಇಲ್ಲಿಗೆ ಬಂದವ. ಖಂಡಿತ ನಿನ್ನ ಬಗ್ಗೆಯೂ ನಾವು ತಿಳಿದುಕೊಂಡಿದ್ದೇವೆ. ಏನು? ಮಡದಿಯನ್ನು ನಾನು ಕಳೆದುಕೊಂಡವ. ಹೌದು, ಹೇಳಬಹುದು. ಮಡದಿಯನ್ನು ಕಳೆದುಕೊಂಡಂತಹ ನಾನು ಅದಮನೆ ಯಾವುದು ಅಂತ ಆದ್ರೆ ಪರರ ಮಡದಿಯನ್ನು ಕದ್ದಂತಹ ನಿನ್ನಪ್ಪ ಎಂತಹ ಅದಮ, ಅದರ ಬಗ್ಗೆ ನಿನ್ನ ಅಣ್ಣ ಎಂತಹ ಅದಮ, ಇದರ ಬಗ್ಗೆ ಯೋಚಿಸು. ಯಾಕೆ? ಇನ್ನು ನನಗೆ ಸಾಕುವುದಕ್ಕೆ ಕಷ್ಟವಾಗ್ತದೆ ಅನ್ನುವ ಕಾರಣಕ್ಕಾಗಿ ನಾನು ಲಂಕೆಗೆ ಕಳುಹಿಸಿದ್ದಲ್ಲ. ಮತ್ತೆ ನಾನಿಲ್ಲದ ವೇಳೆಯಲ್ಲಿ ಅಪಹೃತಳಾದಳು. ಮರಳಿ ಬಡಿಯುವುದಕ್ಕಾಗಿ ಬಂದಿದ್ದೇನೆ. ಸಮುದ್ರಕ್ಕೆ ಸೇತುವನ್ನು ಬಲಿದು ನಾವು ಬಂದಾಗಲೇ ನಮ್ಮ ವಿಕ್ರಮವನ್ನು ನೀವು ಅರ್ಥವಿಸಿಕೊಳ್ಳಬೇಕಿತ್ತು. ಸೇತುವೆ ಎಲ್ಲರೂ ಕಟ್ತಾರೆ, ಗೊತ್ತಾಯ್ತಲ್ಲ. ಆದರೆ ಇಷ್ಟು ವಿಕ್ರಮದಿಂದ ಸೇತುವೆ ಆಗುದಿಲ್ಲ. ಇಷ್ಟು ವೇಗದಲ್ಲಿ ಯಾರು ಸೇತುವೆಯನ್ನು ಕಟ್ಟುವುದಿಲ್ಲ. ತಲೆ ಓಡಿಸಿದ್ದೀರಿ, ಹಾಗಾಗಿ ಸೇತುವೆ ಬೇಗ ಆಯ್ತು. ಅದರಲ್ಲೇ ನಮ್ಮ ಸಾಮರ್ಥ್ಯವನ್ನು ಕಾಣಬೇಕು. ಬಂದಂತಹ ವೀರಾದಿ ವೀರರೆಲ್ಲ ನಮ್ಮಿದರು ಹುಳುಗಳಂತೆ ಸತ್ತು ಹೋಗಿದ್ದಾರೆ. ಇನ್ನು ನಿನಗೆ ಸಾರಿ ಹೇಳ್ತೇನೆ, ಏನು ಬದುಕಬೇಕು ಅಂತ ಆಸೆ ಇದ್ರೆ ಅಣ್ಣನಿಗೆ ಹೋಗಿ ಹೇಳು. ನನ್ನ ಅಣ್ಣ ಕಳ್ಳ ಅಂತ ಹೇಳಿದ್ಯಲ್ಲ, ಯಾವ ರೀತಿಯ ಕಳ್ಳ? ನಮ್ಮ ತಂಗಿ ಶೂರ್ಪಣಖೆ ಅವಳ ಕಿವಿ ಮೂಗುಗಳನ್ನು ಕತ್ತರಿಸುವುದಕ್ಕೆ ಅಪ್ಪಣೆ ಕೊಟ್ಟವ ಯಾರು? ನಾನೇ ಅಪ್ಪಣೆ ಕೊಟ್ಟೆ. ಯಾಕೆ ಕೊಟ್ಟದ್ದು ನೀನು? ಕಾರಣ ಇದೆ. ಏನು ಕಾರಣ? ನಮಗೆ ಅಧಿಕಾರ ಇದೆ. ಯಾವುದು ಅಧಿಕಾರವಾ? ಯಾರು ಪುರುಷರ ಮೇಲೆ ಅತಿಕ್ರಮಣವನ್ನು ಮಾಡ್ತಾರೋ ಅಂತಹ ಹೆಣ್ಣು ಮಕ್ಕಳು ಶಿಕ್ಷಾರ್ಹರು. ಓಹೋ, ಮಾತ್ರವಲ್ಲದೆ ನಾವು ವಿಚಾರಿಸುವಂತಹ ನೆಲೆಯಲ್ಲಿದ್ದೇವೆ. ಸೂರ್ಯವಂಶದವರು ನೀವು. ಖಂಡಿತ. ಸೂರ್ಯನ ಕಿರಣ ಎಲ್ಲಿಯವರೆಗೆ ಪಸರಿಸುತ್ತದೋ ಅಲ್ಲಿಯವರೆಗೆ ನಿಮ್ಮ ಅಧಿಕಾರವಿದೆ.
ಸೂರ್ಯನ ಕಿರಣ ಲಂಕೆಗೂ ಬೀಳ್ತದೆ. ಇಕ್ಷಾಕೂಂ ನಮ್ ಇಯಂ ಭೂಮಿ ಸಶೈಲವನ ಕಾನನ, ಇದು ಪೂರ್ವಜರೇ ಹೇಳಿದಂತಹ ಮಾತು. ಇರಲಿ, ಅಲ್ಲಿ ನಮ್ಮ ಅಧಿಕಾರ ಇದ್ದ ಕಾರಣವೇ ನಿಮ್ಮನ್ನು ವಿಚಾರಿಸುವುದಕ್ಕೆ ಬಂದಿದ್ದೇವೆ. ಸಾಮಾನ್ಯ ಕೇಳುವಂತಹ ಕಿವಿ ಇಲ್ಲದ ಕಾರಣ ಕಿವಿಯನ್ನು ಕತ್ತರಿಸಿದ್ದೇವೆ. ವಿಚಾರಿಸುವುದು ಹೀಗಲ್ಲ, ಮತ್ತೆ ಅವಳು ಅತಿಕ್ರಮಣ ಮಾಡುವುದಕ್ಕೆ ಬಂದಳಲ್ಲ, ಆವಾಗಲೇ ನಮಗೆ ಹೇಳಿಕೆ ಕಳುಹಿಸಿಕೊಡ್ಬೇಕಿತ್ತು. ನಿಮ್ಮ ತಂಗಿ ಶೂರ್ಪನಕ್ಕೆ ಹೀಗೆ ಮಾಡ್ತಾ ಇದ್ದಾಳೆ, ಏನು ಮಾಡಬೇಕು ಅಂತ ಕೇಳಲಿಕ್ಕೆ ಏನು ಸಂಕಟವನಿಗೆ? ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಆದ್ರೆ ನಾವು ಬಂದು ಕೇಳಬೇಕು. ನಾವು ನಡೆಸಿಕೊಳ್ಳುವುದಕ್ಕಾಗಿಯೇ ಪಂಚವಟಿಗೆ ಬಿಟ್ಟದ್ದು, ಗೊತ್ತಾಯ್ತಲ್ಲ? ಹೇಗಿರ್ಬೇಕು ಎಲ್ಲಿರ್ಬೇಕು ಅಂತ ನಾವು ಯೋಚನೆ ಮಾಡಿಯೇ ಕಳುಹಿಸಿಕೊಟ್ಟಿದ್ದೇವೆ. ಅಂತದ್ದರಲ್ಲಿ ಅವಳು ಪುರುಷಾರ್ಥೀಕ್ರಮಣ ಮಾಡಿದ್ದಾಳೆ. ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ಬಿಟ್ರೆ ಮಾನಖಂಡನೆ ಆದ್ರೆ ಪ್ರಪಂಚದಲ್ಲಿ ನಡೆಯಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ್ಯಾ? ಹಾಗಾಗಿ ಸೇಡು ತೀರಿಸುವುದಕ್ಕೆ ನಿನ್ನ ಹೆಂಡತಿಯನ್ನು ಅಪಹರಿಸಿದ್ದು ನಾವು. ಏನಾದ್ರು ಕೊಂದು ನಾವು ಪಡ್ಕೊಂಡು ಹೋಗುವುದಕ್ಕೆ ನೀವು ಕೊಲ್ಲುವುದು ಹೇಗೆ ಅಂತ ನಾವು ರಣಭೂಮಿಯಲ್ಲಿ ನೋಡ್ತೇವೆ. ರಥವೇರಿದನು ಖರವೈರಿ ರಾವಣನೊಂದಿಗೆ ಮುಖಾಮುಖಿಯಾಗಿ ಹೋರಾಡುತ್ತಿರುವಾಗ ಅಂಬರದಿಂದ ಇಳಿದು ಬಂದಂತಹ ಮಾತಲಿ ರಥವನ್ನು ತಂದೊಪ್ಪಿಸಿದ, ಆಯುಧಗಳನ್ನು ತಂದೊಪ್ಪಿಸಿದ, ಪರರ ಹಂಗಿನಲ್ಲಿ ನಾನು ಜಯವನ್ನು ಪಡೆಯುವುದಿಲ್ಲ ಎಂಬ ತೀರ್ಮಾನವನ್ನು ಹೇಳಿದಾಗ ಎಲ್ಲರೂ ಒಕ್ಕೊರಳಿನಿಂದ ಹೇಳಿದ್ರು. ಮೇಲಾಗಿ ಹೇಳಿದ್ದು ನಮ್ಮ ಕಪಿವೀರರು, ನೀನು ರಥ ಏರಿ ಯುದ್ಧ ಮಾಡುವ ಚಂದವನ್ನು ಕಾಣಬೇಕು. ನಮ್ಮ ಪಕ್ಷದಲ್ಲಿದ್ದವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ವಾರ್ಥವಾದರೆ ನಮ್ಮವರಾದಂತಹ ವಾನರರಿಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ, ನಿಸ್ವಾರ್ಥವನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಂಗು ನನಗಿದ್ದ ಕಾರಣ ಈಗಲೇ ದೇವೇಂದ್ರ ಕಳುಹಿಸಿದ ರಥವನ್ನು ಏರ್ತೇನೆ. ರಥವನ್ನು ಏರಿದ್ದೀಯ, ನಿನ್ನೆಯವರೆಗೆ ಕಪಿವೀರರ ಹೆಗಲ ಮೇಲೆ ನಿಂತು ನೆಲದಲ್ಲಿ ನಿಂತು ಯುದ್ಧವನ್ನು ಕೈಗೊಳ್ಳುತ್ತಾ ಇದ್ದವ ನೀನು. ಇಂದಿನ ದಿವಸದಲ್ಲಿ ದಿವ್ಯವಾದ ರಥವನ್ನೇರಿದ್ದೀಯ. ಈ ರಥದ ಪರಿಚಯ ನನಗಿದೆ. ಹೌದಾ? ಸುರಪನ ರಥ ಅಲ್ವೇನೋ? ಜೊತೆಯಲ್ಲಿ ಸುರಪಧಾರತಿಯಾಗಿದ್ದ ಆದಂತಹ ಮಾತಲಿಯೂ ಇದ್ದಾನೆ. ಕಳುಹಿದ ನಿನಗೆ ರಥವ ಎಲ್ಲ ಕೊಳಗಳು ಗೆಲ್ಲುತ್ತಲೆ ಮಘವ. ಕಳುಹದೆ ನಿನ್ನನು ಗೆಲುವೆ ಬಳಿ ಕಳವಿಯೊಳ ಸಮ್ಮತವಾಗಿ ಹಮ್ಮಿನ ಮಾರಣದಿರವು ದಶಕಂಠ
ದೇವೇಂದ್ರ ನನಗೆ ರಥವನ್ನು ಕಳುಹಿಸಿದ ಅನ್ನುವ ಕಾರಣಕ್ಕಾಗಿ ಅವನನ್ನು ಜರೆಯುವುದು ಬಿಡು, ಅವನನ್ನು ಪ್ರಶ್ನಿಸುವ ಅಧಿಕಾರವನ್ನು ನೀನು ಕಳೆದುಕೊಂಡಿದ್ದಿ. ಯಾಕಂದ್ರೆ ಅವ ಈಗ ನನ್ನ ಅಧೀನದಲ್ಲಿದ್ದಾನೆ ಎಂದು ನೀನು ಇಂದ್ರಾರಿಯನ್ನು ಕಳೆದುಕೊಂಡೆಯೋ ಅಂದಿಗಾತ ಸ್ವತಂತ್ರನಾಗಿದ್ದಾನೆ. ಈಗ ನಿನ್ನ ಹಂಗಿನಲ್ಲಿ ಅವ ಇಲ್ಲ. ಇಷ್ಟಕ್ಕೂ ನೀನವನನ್ನು ವಿಚಾರಿಸಬೇಕಿದ್ರೆ ಎಮ್ಮೀರವರನ್ನು ಗೆಲಿಬೇಕು, ಆಮೇಲೆ ಅವನನ್ನು ಪ್ರಶ್ನಿಸಬೇಕು. ಅದರಲ್ಲೂ ಯುದ್ಧ ಮಾಡ್ತೀಯಲ್ಲ, ಮಾಟ ಮಾಡ್ತೀಯ, ಮಾರಣ ಮಾಡ್ತೀಯ, ಹೋಮ ಮಾಡ್ತೀಯ, ಯಾವ ರೀತಿಯ ಯುದ್ಧ? ಸಿದ್ಧಿಗಳು ಅನುಕರಿಸಿರುವ ನೋಡು, ಇದನ್ನು ವಿಚಾರ ಮಾಡು. ಸ್ವತಂತ್ರವಾಗಿ ಯುದ್ಧವನ್ನು ಮಾಡ್ತೇನೆ, ಸ್ವತಂತ್ರವಾಗಿ ರಾವಣನನ್ನು ಗೆಲ್ತೇನೆ, ಸ್ವತಂತ್ರವನ್ನು ಲಂಕೆಯಲ್ಲಿ ರಾವಣನನ್ನು ಮುಕ್ತನನ್ನಾಗಿ ಮಾಡುತ್ತೇನೆ ಎನ್ನುವ ಹಾಗೆ ಸಂಕಲ್ಪವನ್ನು ಹೊತ್ತ ನೀನು ಯಾವಾಗ ದೇವತೆಗಳ ಸಹಾಯವನ್ನು ಪಡೆಯುವಲ್ಲಿವರೆಗೆ ಮುಟ್ಟಿದಿ ಅಂತಾದ್ರೆ ರಕ್ಕಸರಾದಂತಹ ನಮಗೆ ಜನ್ಮಸಿದ್ಧ ಹಕ್ಕು ಮಾಟ ಮಾಡುವುದ ಮಾರಣ ಮಾಡುವುದ ಅಥರ್ವ ವೇದೋಕ್ತವಾದ ಕಾರಣ ವೇದ ಬಾಹಿರವಾದುದು ಅದಲ್ಲ. ಇನ್ನೊಂದು ಅಣಿಮ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಎನ್ನುವ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವಾಗಿದ್ದೇವೆ. ಯಾವ ಕ್ಷಣದಲ್ಲಿ ಯಾವ ರೂಪವನ್ನು ತಳೆಯುವುದಕ್ಕೂ ಸಾಧ್ಯ ಇದೆ. ಹಾಗಾದ್ರೆ ನಮಗೆ ನಿಷಿದ್ಧವಲ್ಲದಂತಹ ಕ್ರಿಯೆಯನ್ನು ನಾವು ಧರ್ಮಸಮ್ಮತವಾಗಿಯೇ ಮಾಡ್ತೇವೆ. ಆದ್ರೆ ಆ ವರೂತವನ್ನು ಏರಿಕೊಳ್ಳುವುದಕ್ಕೆ ನೀನು ಪರರ ಅಂಗಿಗೊಳಗಾಗಿದ್ದಂತೆ ನನಗೆ ಮಾಟ ಮಾಡುವುದಕ್ಕೆ ಏನಾಗಬೇಕು? ಈ ಅಷ್ಟಸಿದ್ಧಿಗಳು ಮೊದಲು ನಿನ್ನಲ್ಲಿ ಇರಲಿಲ್ಲ. ಮಧುರದಳು ಸಾರದೆ ಭವಾನದಳು ಮೂರ್ವಾರಿಯ ಮರದಿ ಬೀಳು. ಮಾಯಾ ಮಾಟ ಮಂತ್ರ ಅಷ್ಟಸಿದ್ಧಿಗಳು ಎನ್ನುವುದು ದಾನವರಿಗೆ ಮಾರಿ ಹೋಗಿದೆ ಎಂಬುದಾಗಿದ್ರೆ ಇದನ್ನು ಇದಕ್ಕಿಂತ ಮೊದಲು ನೀನು ಪ್ರಯೋಗ ಮಾಡಬೇಕಿತ್ತು. ಮಾಡುವಂತಹ ಅನಿವಾರ್ಯತೆ ಬಂದೊದಗಲಿಲ್ಲ. ನನ್ನ ನಿನ್ನ ಭೇಟಿ ಇದೇನು ಪ್ರಥಮವಲ್ಲ ಅಲ್ಲ. ಹಿಂದೆ 3 ಬಾರಿ ನನ್ನಿದಿರು ಬಂದವ ನೀನು. ಕೊನೆಯ ಬಾರಿಯಲ್ಲಿ ನಿನ್ನನ್ನು ವಿವಸ್ತ್ರನನ್ನಾಗಿಸಿ ನಿನ್ನ ಅಂತಃಪುರಕ್ಕೆ ಅಟ್ಟಿದ್ದೆ ನಾನು. ಬಿಡು, ನಾ ಹೋದದ್ದು ನನ್ನ ಅಂತಃಪುರಕ್ಕೆ, ನನ್ನ ಹೆಂಡತಿಯ ಬಳಿಗೆ. ನಿನ್ನ ಹೆಂಡತಿಯ ಬಳಿಗೆ ಹೋಗ್ತಿ ಅನ್ನೋ ಭರವಸೆ ಏನೂ ಇಲ್ಲ. ಆದ್ರೂ ನಾನು ಕಳುಹಿಸಿದ್ದೇನೆ. ಅಂತಹ ಅಪಮಾನವನ್ನು ಹೊಂದುವಾಗಲೂ ಅಷ್ಟಸಿದ್ಧಿ ಇಲ್ಲದೆ ಆಗಿ ಹೋಗಿತ್ತು. ಈಗ ಅಷ್ಟಸಿದ್ಧಿಯನ್ನು ಪ್ರಯೋಗಿಸಿದ್ರು ನಿನ್ನನ್ನು ವಧಿಸ್ತೇನೆ ನಾನು. ಒಬ್ಬ ವ್ಯಕ್ತಿ 3 ಬಾರಿ ಸೋತ ಅಂತಾದ್ರೆ 4ನೇ ಬಾರಿ ಗೆಲ್ಲಬಾರದು ಎನ್ನುವ ಹಾಗೆ ಏನೋ ನಿಯಮ ಇಲ್ಲ. ಸಾಯಬಾರದು ಅಂತಲೂ ಇಲ್ಲ. ಮತ್ತೊಂದು ಹೇಳೋ, ಪ್ರತಿಯೊಬ್ಬನಿಗೆ ಜೀವನದಲ್ಲಿ ಸೋಲು ಬಂತು ಅಂತಾದ್ರೆ ಅದು ಅವನಿಗೆ ಸಾವು. ಆದ್ರೆ ಸೋಲನ್ನು ಜೀವನದಲ್ಲಿ ಗೆಲುವನ್ನಾಗಿ ಪರಿವರ್ತಿಸಿಕೊಂಡವ ರಾವಣ ಒಬ್ಬ ಮಾತ್ರ. ನಿನಗೆ ಬಂಡವಾಳವೇ ಸೋಲು. ಹೌದಾ? ನೀನು ಗೆದ್ದ ಪ್ರಸಂಗ ಇಲ್ಲದಿದ್ರೆ ವಾಲಿಯ ಸೋಲಾಗಿರಬಹುದು, ಕಾರ್ತವೀರ್ಯನ ಜೊತೆಯಲ್ಲಿ ಸೋಲಾಗಿರಬಹುದು, ಬಲಿಯ ಜೊತೆಯಲ್ಲಿ ಸೋಲಾಗಿರಬಹುದು. ಮತ್ತೊಬ್ಬನಿಗಾದ್ರೆ ಅದು ಸಾವು, ರಾವಣನಿಗಾದ್ರಿಂದ ಅದು ಬದುಕು. ಬೆಂಬಲಕ್ಕೆ ಜನ ಇದ್ದ ಕಾರಣ ನೀನೇನೋ ಬದುಕಿಕೊಂಡೇ ಬಿಟ್ಟು ಇದರಲ್ಲಿ ನಿನ್ನ ಹೆಗ್ಗಳಿಕೆ ಏನೂ ಇಲ್ಲ. ಹೆಗ್ಗಳಿಕೆ ಏನು ಇಲ್ಲ ಎನ್ನುವುದು ಹೌದು ಅಂತಾದ್ರೆ ಕೈಯಲ್ಲಿರುವಂತಹ ಚಂದ್ರಹಾಸಕ್ಕೆ ಹರಿತ ಇಲ್ಲ ಎನ್ನುವುದು ಅರ್ಥ ಅಲ್ಲ. ನನ್ನ ಬಾಣ ಸಾಮಾನ್ಯ ಅಂತ ತಿಳಿಬೇಡ, ವಿಜೃಂಭಕಾಸ್ತ್ರ ಇದು. ಹೌದಾ? ಹಾಗಾದ್ರೆ ಶಿವಶಕ್ತಿಯೋ ನಿನ್ನ ಶಕ್ತಿಯ ನೋಡ್ತಾನೆ.
ವಿಶೇಷವಾಗಿ ಶರಾವಳಿಗಳನ್ನು ಪ್ರಯೋಗಿಸ್ತಾ ಇದ್ದಿ. ಏನು ರಾವಣ ಎನ್ನುವಂತಹ ನಗಣ್ಯ ಭಾವ ಬೇಡ. ನೀನು ಬಿಡ, ನೀನು ಸಣ್ಣ ಹುಡುಗ. ನಿನಗಿಂತ ಅದೆಷ್ಟೋ ತಲೆಮಾರುಗಳಿಂದ ಹಿಂದಿನವನಾದಂತಹ ಅನರಣ್ಯಕ ಎನ್ನುವವ ನಿನ್ನ ವಂಶದಲ್ಲಿ ಒಬ್ಬ ಇದ್ದ. ಅವನನ್ನು ಛೇದಿಸಿದ ಧೀರ ರಾವಣ. ಅನರಣ್ಯಕನೆಂಬವನನ್ನು ಕೊಂದಿದ್ದೇನೆ. ಹೌದು, ನೆನಪಿಲ್ಲದೆ ಅಲ್ಲ. ಮತ್ತೆ ನನಗಿಂತ 27 ತಲೆಮಾರು ಹಿಂದೆ ಜನಿಸಿದವ. ಅವನನ್ನು ಹೇಗೆ ಕೊಂದಿ ನೀನು? ಈಗಲೇ ನನ್ನ ಪರಾಕ್ರಮ ಹೀಗುಂಟು, ಆಗ ಲೆಕ್ಕ ಹಾಕು ಹೇಗಿರಬಹುದು. ಅಲ್ಲ, ಸುಮ್ಮನಿದ್ದವರಿಗೆ ಎಂತವರು ಹೊಡೆಯುತ್ತಾರೆ. ನೀನಾದ ಮಾಡಿದ್ದು ಅದನ್ನೇ. ಯಜ್ಞ ವೇದಿಕೆಯಲ್ಲಿದ್ದಂತಹ ಅನರಣ್ಯಕ ಆತನನ್ನು ಯುದ್ಧಕ್ಕೆ ಕರೆದಾಗ ಅನ್ನಾಂಗ ಬರಿದಾಗಿದೆ, ಹೊಟ್ಟೆ ತುಂಬಿಸಿಕೊಂಡು ಬರ್ತೇನೆ ಅಂತ ಹೇಳುವಾಗಲೂ ಅವಕಾಶ ಕೊಡ್ಲಿಲ್ಲ. ಸಾಯುವ ಕಾಲದಲ್ಲಿ ಎಲ್ಲ ಅರಚಿದ್ದನ್ನು ಕಿವಿಗೊಡ್ಲಿಕ್ಕೆ ನಾನಿರುವ ಮತ್ತೊಬ್ಬರ ದೌರ್ಬಲ್ಯವನ್ನೇ ಬಂಡವಾಳವನ್ನಾಗಿಸಿಕೊಂಡಂತಹ ನಿನಗದು ಮೂರ್ಖತನವಲ್ಲದೆ ಶೋಭೆಯಲ್ಲ. ಅಂತಹ ಸಾಯುವ ಸ್ಥಿತಿಯಲ್ಲಿದ್ದ ಅನರಣ್ಯಕ ಹೇಳಿದ ಮಾತು ನಿನಗೆ ನೆನಪಿರಬೇಕಲ್ಲ. ಯಾವುದು? ನನ್ನ ವಂಶಜನಿಂದಲೇ ನಿನಗೆ ಮರಣ ಪ್ರಾಪ್ತಿಸಲಿ, ಆದ್ದರಿಂದ ಹುಟ್ಟಿ ಬಂದಿದ್ದೇನೆ, ಸಾವು ನನಗೆ ಕಟ್ಟಿಟ್ಟ ಬುತ್ತಿ. ನಾನು ಅದನ್ನೇ ಹೇಳುವುದು. ಅವ ಸಾಯುವಾಗ ಏನೋ ಬೊಬ್ಬೆ ಹೊಡೆದಿದ್ದಾನೆ ಅಂತೇಳಿ ಅದನ್ನೆಲ್ಲ ಗಂಟು ಕಟ್ಟಿಕೊಂಡು ಇಡುವವ ನಾನಲ್ಲ ಅಂತ. ಹೌದಾ? ಈಗ ನಾನಾ ನೀನು ಎನ್ನುವುದು ಸತ್ವ ಪರೀಕ್ಷೆ. ಅನುಭವದಲ್ಲಿ ತೋರಿಸಿ. ರಥದಿ ಕಂಗೆಟ್ಟು ಶರಣ ಬಾರಿ ಇಲ್ಲ ಮರೆಯ ಹುಟ್ಟಿಯ ಬರಿದಿ ಎರಡು ವಚನವ ಕಾಯ್ತು ಬರೆಯಡು ಮಗಿಂದು ತೆರಳು ನಿನ್ನಗ್ರಜನ ಕರಣ ಕಾನತನಾಗಿ ಹರುಗದಿಯು ಜೀವಿಸುವ ತೆರನ ನೋಡು ಶರಣ. ನಡೆದಂತಹ ಪರಿಭವವನ್ನು ನೀನು ಕಂಡೆಯಷ್ಟೇ. ನಿನ್ನಣ್ಣನಾದಂತಹ ರಾವಣನೇಶ್ವರನೊಂದಿಗೆ ಕಾಡಾಕಾಡಿಯಾಗಿ ಬವರವನ್ನು ಹೂಡಿದೆ. ನಾನು ಬಿಟ್ಟಂತಹ ವಿಜೃಂಭಕಾಸ್ತ್ರಗಳು ಕಾರ್ಯವನ್ನು ಎಸಗುತ್ತಾ ಇದೆ. ಎಷ್ಟೇ ಪ್ರಯೋಗಿಸಿದ್ರು ಅವನ ಶಿರಗಳು ಕತ್ತರಿಸಿ ಹೋಗ್ತಾ ಇದೆ, ಪುನರಪಿ ಚಿಗುರುತ್ತಾ ಇದೆ. ಅವನನ್ನು ಕೊಲ್ಲುವಲ್ಲಿ ನಾನು ಅಸಮರ್ಥನಾದ ಕಾರಣ ನಮ್ಮವರೆಲ್ಲರಿಗೂ ಬೇರೆ ಬೇರೆಯಾಗಿ ಕರೆದು ಹೇಳಿದೆ, ನಿಮ್ಮ ನಿಮ್ಮ ಠಾಣ್ಯವನ್ನು ಸೇರಿಕೊಳ್ಳಿ, ನೀವು ನನ್ನ ಸಹವಾಸದಿಂದ ನಿಮಗೆ ಶೋಭೆ ಇಲ್ಲ ಅನ್ನುವುದನ್ನು ಹೇಳಿದೆ. ಪ್ರತ್ಯೇಕವಾಗಿ ನಿನ್ನನ್ನು ಯಾಕೆ ಕರೆದೆ ಗೊತ್ತಾ? ಧರ್ಮದ ಪಕ್ಷ ಅನ್ನುವ ಕಾರಣಕ್ಕಾಗಿ ನಮ್ಮನ್ನು ಸೇರಿಕೊಂಡವ ನೀನು. ಅಂದೇ ನಿನಗೆ ನಾನು ಮಾತನ್ನು ಕೊಟ್ಟಿದ್ದೇನೆ, ರಾವಣನನ್ನು ಕೊಂದು ಲಂಕೆಯ ಅಧಿಕಾರವನ್ನು ನಿನಗೆ ಒಪ್ಪಿಸ್ತೇನೆ. ಸೂರ್ಯವಂಶದಲ್ಲಿ ಹುಟ್ಟಿದಂತಹ ಯಾವುದೇ ಒಬ್ಬ ಅರಸು ಮಗನಾದರೂ ಇದುವರೆಗೆ ಕೊಟ್ಟ ಮಾತನ್ನು ಪಾಲಿಸದೇ ಇರಲಿಲ್ಲ. ಒಂದು ವೇಳೆ ಕೊಟ್ಟ ಮಾತನ್ನು ಪಾಲಿಸದೆ 2 ಮಾತು ಆಡಿದವ ರಾಮ ಅನ್ನುವುದರಲ್ಲಿ ಬೇರೆ ಸಂದೇಹ ಇಲ್ಲ. ನಿನಗೊಂದು ಮಾತು ಹೇಳ್ತೇನೆ, ಹೋಗು ನಿನ್ನ ಅಣ್ಣನಲ್ಲಿಗೆ, ಮಾಡಿದ ತಪ್ಪು ಎಂಬುದಾಗಿ ಪಾದ ಮೂಲದಲ್ಲಿ ಬಿದ್ದು ಕೇಳಿಕೋ, ಕ್ಷಮಾಗುಣ ಸಂಪನ್ನನಾಗಿ ನಿನ್ನನ್ನು ಮನ್ನಿಸಬಹುದು, ಲಂಕೆಯಲ್ಲಿ ಅವ ನಿನ್ನನ್ನು ಸೇರಿಸಿಕೊಳ್ಳಬಹುದು. ಹೋಗಪ್ಪ. ಬಲ್ಲದೇವ ನಿನ್ನ ಚರಿತ ಇದನ್ನೆಲ್ಲ ತೋರಿಸಲ್ಯಾಕು ಶ್ರೀ ರಘುನಾಥ. ಬಲ್ಲಮಾಯಿ ನೀನಿನು ನರನೆಲ್ಲ ನೀ ಪುಲ್ಲಲೋಚನ ಎಂಬ ಮಾತ ಬಲ್ಲೆನು. ಚಿರಂಜೀವಿ, ದೇವೋತ್ತಮ ನೀನು
ಅಸುರುಳನ್ನು ವಧಿಸಬೇಕು, ಧರೆಯನ್ನ ರಕ್ಷಿಸಬೇಕು ಅಂತ ಅವತಾರವನ್ನ ತಾಳಿದವನು ನೀನು. ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣೆಯನ್ನು ಮಾಡಬೇಕಾದ ನೀನೇ ಈಗ ಈ ರೀತಿಯಾಗಿ ಆಡ್ತಾ ಇದ್ದೀಯಲ್ಲ. ನೀನು ಆತನನ್ನು ವಧಿಸಬೇಕು, ನೀನು ರಾಮನೆನಿಸಿಕೊಳ್ಳಬೇಕು ಹಾಗಂತ ಭಾವಿಸಿಕೊಳ್ಳುವವರು ನಾವು. ಆದರೆ ನೀನು ಸಾಮಾನ್ಯ ನರನಂತೆ ವರ್ತಿಸುವುದು ಎಷ್ಟು ಸರಿ ರಾಮ? ಹೌದು ವಿಭೀಷಣ, ನೀನು ಹೇಳಿದಾಗ ನನಗೆ ಅರ್ಥವಾಗ್ತದೆ. ಸ್ವಸ್ವರೂಪ ಜ್ಞಾನ ವಿಹೀನನಾಗಿ ನಾನು ವ್ಯವಹರಿಸ್ತಾ ಇದ್ದೇನೆ. ಆದ್ದರಿಂದ ನನ್ನ ಮೂಲ ಏನು ಅನ್ನುವುದನ್ನು ನಾನು ಅರ್ಥವಿಸಿಕೊಳ್ಳಲಾದೆ ಹೋದೆ. ಈಗಿಂದೀಗಲೇ ಗುರುಗಳಾದಂತ ಅಗಸ್ತ್ಯರು ಬಂದು ಆದಿತ್ಯ ಹೃದಯವನ್ನು ನನಗೆ ಬೋಧಿಸಿದ್ದಾರೆ. ಆದ್ದರಿಂದ ನಾನು ಯಾರು ಅನ್ನೋದು ರಾವಣನಿಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕಾಗಿ ಪಿಡಿದು ಅವರಿಗೆ ಗುರಿ ಹಿಡಿಯಲ್ ಅಣಿತರಳು ವಿಶ್ವಾಕಾರ ತಾನಾದ ಯಾರು ಅನ್ನುವುದನ್ನು ರಾವಣನಿಗೆ ಅರ್ಥವಿಸಬೇಕಿದ್ರೆ ಇದೋ ಶಾರ್ಕ್ಯವನ್ನು ಧರಿಸಿದ್ದೇನೆ. ಈಗಿಂದೀಗಲೇ ವಿಶ್ವಾಕಾರ ದಶವದನ ಕೋದಂಡರಾಮನ ಕಂಡನು ದಶವದನ ರಾಮನ ಪುಂಡರೀಕಾಂಬಕನ ಜಗದೋತ್ತಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಗುವ ಅಜಾಂಡದಿ ಜನ ಪುಂಡರೀಕಾಂಬಕನ ಜಗದೋತ್ತಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಗುವ ಜಾಂಡದಿ ಜನ ಕಂಡಾಗ ಮೂರು ಮೂರ್ತಿಯ ರೂಪನ ವಿಶ್ವಾಕಾರ ಸಾರದ ಗುಣದೀಪನ ವೀರನ ತೋರುತಿಗ ಮಾಯ ವಿಚಾರನ ಕ್ಷೀರಾತಿಶಯನ ಗಂಭೀರನ ಕ್ಷೀರಾತಿಶಯನ ಗಂಭೀರನ ಕಾರಣಿಕ ಸೂತ್ರಧಾರಣ ಚಾರು ನಿಗಮ ವಿದೂರ ನಿರುಪಮ ಶೌರ ಸೂಚಿರಹಾರ ದುರಿತ ಸಂಹಾರ ಹರಸುರವಾರ ನುತ ಖಗಧೀರ ದೀನೋದ್ಧಾರ ಬೆನಿಪನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಚಾರು ನಿಗಮ ವಿದೂರ ನಿರುಪಮ ಶೂರ ಸುರುಚಿರ ಹಾರ ದುರಿತ ಸಂಹಾರ ಹರಸುವ ವಾರಣ ತಕ ದೇರ ದೀನೋದ್ಧಾರ ವಿನಿಪನ ಕಂಡನು ದಶವದನ ರಾಮ 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 ಜಯ ರಾಮ ರಾಮ ಜಯ ರಾಮ ರಾಮ ಜಯ ರಘುರಾಮ ರಾಮ ರಾಮ ಜಯ ರಾಮ 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 ಜಯ ರಘುರಾಮ ರಾಮ 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 ಕಂಡನು ದಶವದನ ಜಯ 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 ದಶರಥ ಪುತ್ರ ವಸುಧಾ ಕಳತ್ರ ವಾರಿಜನೇತ್ರ ಸುಕೋಮಲ ಗಾತ್ರ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾ ರಕ್ಷಾ ಪ್ರಭೋ ರಾಮಚಂದಿರ ರಕ್ಷಿಸು ಸ್ವಾಮಿ ರಕ್ಷಿಸು. ಏನಿದು ವಿಚಿತ್ರ, ಚಂದ್ರಹಾಸವನ್ನು ಜಲಪಿಸುತ್ತಾನ ಬಂದೆ ಅಂತಾದ್ರೆ ಯಾವುದೋ ಒಂದು ಪ್ರಭೆ ನನ್ನ ಕಣ್ಣನ್ನೇ ಮುಸುಕಿ ಬಿಟ್ಟಿತು. ಏನು ಎನ್ನುವ ಹಾಗೆ ನೋಡಿದರೆ ಶಾರ್ಗ್ಯ ಎನ್ನುವಂತಹ ಮಹಾಧನುಸ್ಸನ್ನು ಹಿಡಿದುಕೊಂಡು ವಿರಾಟ್ ಸ್ವರೂಪನಾಗಿ ದೇವರು ಗೋಚರಿಸ್ತಾ ಇದ್ದಾನೆ. ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಶಿರದಲ್ಲಿ ಸ್ವರ್ಗಲೋಕ, ಹೊಟ್ಟೆಯಲ್ಲಿ ಮರ್ಚಲೋಕ, ಜಂಗೆಯಲ್ಲಿ ಪಾತಾಳ ಕಾಣುತ್ತಾ ಇದೆ.
ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಮನು ಮುನಿಗಳು, ಯಕ್ಷರು, ಗರುಡ ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು ಎಲ್ಲವರು ನಿನ್ನ ದೇಹದಲ್ಲಿ ಗೋಚರರಾಗುತ್ತಾ ಇದ್ದಾರೆ. ಪ್ರಭೋ, ಈಗ ಅರ್ಥ ಮಾಡಿಕೊಂಡೆ. ನಾನೇನು, ನೀನೇನು, ನಿನ್ನ ಸಂಬಂಧ ಏನು ಎನ್ನುವುದು ಅರ್ಥವಾಯಿತು. ನೀನು ಅನಂತ ಎನಿಸಿಕೊಂಡಂತಹ ಸಿಂಧು ಪ್ರಭೋ. ಆ ಸಿಂಧುವಿನಿಂದ ಒಡೆದು ಬಂದಂತಹ ಒಂದು ಬಿಂದು ನಾನು. ನಿನ್ನ ಮುಂದೆ ಕಾದಾಟವನ್ನು ಮಾಡಿದೆ ಅಂತಾದರೆ ಸೂರ್ಯನ ಮುಂದೆ ಮಿಣುಕು ಹುಳವೊಂದು ಹೋಗಿ ನಾನು ಅವನಿಗಿಂತ ಹೆಚ್ಚು ಪ್ರಭೇಯವ ಅಂತ ಹೇಳಿದ ಹಾಗಾಗುವುದಿಲ್ವೇ? ಆದ್ದರಿಂದ ಅಪರಾಧವನ್ನು ಮನ್ನಿಸು, ಮನ್ನಿಸು, ಮನ್ನಿಸು. ಸಾಕು ಸಾಕು ಬೇಡ ಛಲಪಡ ಬಲು ಜೋಗಿ ನೋಡು. ಸಾಕು 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 ಕಣ್ಣದ ಮೂರು ಲೋಕ ವೀರ ನಿನ್ನ ಆರು ಬಗೆಯ ನೋಡೆ. ಸುಮನವಾರವೆಲ್ಲ ಬೆನರುತ್ತಿವುದು ದೀನ ಪಟ್ಟು ಪಟಾಕ ಗಣ್ಯ. ಸಾಕು ಸಾಕು ಬೇಡ ದಶಕಂಠ, ಸಾಧನೆಯ ಮೂಲಕವಾಗಿ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ನೀನು. ಒಂದು ಕಾಲದಲ್ಲಿ ಉಡುದಾರಕ್ಕೆ ಗತಿಯಿಲ್ಲದ ಕಾಲವಿತ್ತಂತೆ. ನಿನ್ನ ಸಾಧನೆಯಿಂದಲಾಗಿ 14 ಲೋಕವು ನಿನ್ನ ವಶವರ್ತವಾಗಿದೆ. ಆದರೆ ನೀನು ಬಿದ್ದದ್ದಲ್ಲಿ ಗೊತ್ತೇ? ಎಲ್ಲಿ ಪ್ರಭು? ಸ್ತ್ರೀವಾಂಚೆಯಿಂದಲಾಗಿ ನೀನು ಗಳಿಸಿದ ಕೀರ್ತಿಯನ್ನು ಪ್ರಪಾತಕ್ಕೆ ತಳ್ಳಿದೆ. ಇನ್ನಾದರೂ ಹೇಳ್ತೇನೆ, ಆ ದುರ್ಬುದ್ಧಿಯನ್ನು ಬಿಡು, ನನ್ನ ಹೆಂಡತಿಯನ್ನು ಕೊಡು, ಜೀವದಾನ ಮಾಡ್ತೇನೆ. ಶರಣ ಬರುವವರಲ್ಲ ಬಿಕ್ಕಿನ ಸಿರಿಯು ತನಗಿನ್ನುಂಟು ನಿಲೆಯ ನಂದನೆಯ ಸರ್ವತಾ ಕೊನೆಯ ನಿನ್ನೊಳ ಹವ ವಿರಚಿಸಲಿ ಕಂಚಿದರೆ ಗಿರಿದ ವರನ ಬಂಟನೆ ತಾನೆಡುತ್ತ ಬೊಬ್ಬಿರಿದ ದಶಗೆಟ್ಟ. ವರ್ತಿಸಿದೆ. ಏನಂದ ನೀನು? ಸೀತೆಯನ್ನು ಕೊಡು. ಧರಣಿಯೇ ತಲೆ ಕೆಳಗಾದರು ಇಳೆಯ ನಂದನೆಯ ನಾ ಸಂಪಾದಿಸಿದಂತಹ ಮಿಕ್ಕಿದ ಸ್ಥಿತಿ ಎಲ್ಲವೂ ಶರದಿ ಪಾಲಾದರೂ ಲೆಕ್ಕಿಸಲಾರೆ. ಕೊಟ್ಟದ್ದು ಹೌದು ಅಂತಾದ್ರೆ, ನಿನ್ನ ಪಾದಕ್ಕೆ ಎರಗಿದ್ದು ಹೌದು ಅಂತಾದ್ರೆ, ನಾನು ಯಾವ ಜಾತಿ ಅಂತ ಗೊತ್ತುಂಟ ನಿನಗೆ? ನಾನು ಬಂಟ. ಹೇಳಿ ಗೊತ್ತಾಯ್ತು. ಗಿರಿಜಾವರನ ಬಂಟ ನಾನು. ಆ ಪರಮೇಶ್ವರನ ಬಂಟನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನಗೆ ಯಾವುದೇ ಬೇಕು ಅಂತಾದ್ರೂ ರಾವಣನಿಂದ ಪಡೆಯುವಂತದ್ದು ಏನೇ ಇದ್ರು ಅದು ನಿನ್ನ ಶರದ ಮನೆಯಿಂದ ಮಾತ್ರ. ಕೇಳಿದೆಯಾ? ಕೇಳಿದ್ದೇನೆ. ಸೀತೆಯನ್ನು ಕೊಂದೊಪ್ಪಿಸುವ ನಿನಗೆ ಪ್ರಾಣದಾನ ಮಾಡ್ತೇನೆ ಅಂತ ಹೇಳಿದ್ರೆ ಒಪ್ಪಿಸಿದ್ರೆ ಗಿರಿಜಾವರನ ಬಂಟನಲ್ಲ ಅಂತ ಹೇಳ್ತಾನೆ. ರಾಮಸೇನೆಯಲ್ಲಿರುವಂತಹ ಬಂಟರಿಗೆಲ್ಲ ಅಧ್ಯಕ್ಷ ಸ್ಥಾನದಲ್ಲಿದ್ದವ ನಾನು. ಈ ಬಂಟರ ಅಧ್ಯಕ್ಷ ಹೇಳಿದ್ರು ಇವ ಕೇಳುದಿಲ್ಲ ಅಂತ ಆದ್ರೆ ಕೊಲ್ಲಲೇಬೇಕಾಗ್ತದೆ. ಕೊಂದರೆ ಹಿರಿಯಣ್ಣನನ್ನು ಕಳೆದುಕೊಂಡ ದುಃಖವನ್ನು ಭರಿಸುವ ಶಕ್ತಿ ನಿನಗುಂಟ. ಆತ ವಧಾರ್ಹನಿದ್ದಾನೆ. ಆತನನ್ನು ವಧಿಸಿದೆ ಅಂತಾದರೆ ಲೋಕಕ್ಕೆ ಮಂಗಳವಾಗುತ್ತದೆ. ಆತನನ್ನು ವಧಿಸುವುದರಲ್ಲಿ ನನಗೇನು ಬೇಸರವಿಲ್ಲವಯ್ಯ. ತಮ್ಮ, ಒಳ್ಳೆಯ ಮಾತು, ತೊಂದರೆ ಇಲ್ಲ. ಲೆಕ್ಕಾಚಾರದಲ್ಲಿ ಒಳ್ಳೆ ಮಾತಾಡಿದ್ದು. ಹೌದು. ಆದ್ರೆ ಒಂದು ಏನು? ಜೀವನದಲ್ಲಿ ನನ್ನನ್ನು ಆದರ್ಶವನ್ನಾಗಿ ಇಟ್ಟುಕೊಳ್ಬೇಡ. ನಿನ್ನ ದೇವರನ್ನು ಆದರ್ಶವಾಗಿ ಇಟ್ಟುಕೊ. ಹೋಗಿ ಸುರುವಿಗೆ ನೀನು ಅಯೋಧ್ಯೆಯನ್ನು ನೋಡು. ಅವರು ಅಣ್ಣ ತಮ್ಮಂದಿರು ಹೇಗೆ ಒಡನಾಡಿಗಳಾಗಿದ್ರು, ಅವರ ಜೀವನದಲ್ಲಿ ಹೇಗೆ ಬದುಕಿ ಬಂದ್ರು, ಅದನ್ನು ನೋಡಿ ಕಲಿ. ಅಣ್ಣ, ನೀನು ಅವರ ಬುದ್ಧಿಯನ್ನು, ಅವರ ಆ ವೈಖರಿಯನ್ನು ನೋಡಿ ಕಲಿಯಬೇಕಿತ್ತಣ್ಣ. ನಾನು ಕಲಿಯುವುದಿದ್ರೆ ಇನ್ನು ಈ ಅವತಾರದಲ್ಲಿ ಸಾಧ್ಯ ಇಲ್ಲ. ಮುಂದೆ ನೋಡು. ವಿಭೀಷಣ ವಿಜೃಂಭಕಾಸ್ತ್ರವನ್ನು ಪ್ರಯೋಗಿಸಿದ್ರು, ಅವನ ಶಿರ ಕತ್ತರಿಸಿದ್ರು, ಪುನರಪಿ ಚಿಗುರುತ್ತಾ ಇದೆ. ಕೊಲ್ಲುವುದಕ್ಕೇನಾದ್ರೂ ದಾರಿ ಇದೆಯಾ? ದೇವ, ಆತನನ್ನು ವಧಿಸಬೇಕು ಅಂತಾದರೆ ಆತನಿಗೆ ನಂದಿಯಿಂದ ಶಾಪವಿದೆ. ಆದ್ದರಿಂದ ಆತನ ಎದೆಗೆ ಬಾಣವನ್ನ ಹೂಡು. ಒಬ್ಬೊಬ್ಬರ ಶಾಪ ಅಲ್ಲ, ಎಲ್ಲರದ್ದು ಶಾಪ. ಎದೆಗೆ ಬಾಣ ಪ್ರಯೋಗ. ನಿಮ್ಮನೆ ಪಾಲ ಭೀಷ್ಮಂ ಜನ್ಮ
ಅನತಿ ಗಂಭೀರ ವಚನದಲ್ಲಿಗೆ ಬಾಳನೇತನ ಪರಿಯನಿಪ ಭೂಪಾಲ ಇದರುಳ್ ಅಗ್ರ ಪೂಜ್ಯರ ಪೇರಿರಿನಿ ಗಾಂಗಿಗೆ ನುಡಿದನು ವೇದ ಸಮ್ಮತವಾದ ಇಂದ್ರಪ್ರಸ್ಥದಲ್ಲಿ ನಾವಿರುವಂತಹ ಸಮಯದಲ್ಲಿ ದೇವ ಋಷಿಗಳಾದಂತಹ ನಾರದರು ಬಂದಾಡಿದ ಮಾತು ಏನದು? ನಲನೌಷಾದಿಗಳಿಗೆ ಸ್ವರ್ಗಲೋಕದಲ್ಲಿ ಸಿಕ್ಕುವಂತಹ ಸ್ಥಾನಮಾನ ನಿನ್ನ ತಂದೆಯಾದಂತಹ ಪಾಂಡು ಚಕ್ರವರ್ತಿಗೆ ಸಿಗುತ್ತಿಲ್ಲ ಎಂಬುದಾಗಿ. ನಂತರ ಅದಕ್ಕೆ ಪರಿಹಾರವಾಗಿ ರಾಜಸೂಯದ್ವರವನ್ನು ಮಾಡಬೇಕು ಎಂಬುದಾಗಿ ಹೇಳಿದವರು ಅವರು. ಈ ಕಾಲಕ್ಕೆ ರಾಜಸೂಯದ್ವರವನ್ನು ಮಾಡುವಂತಹ ನಾವು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದವರಿದ್ದೇವೆ. ಆದ್ರೆ ಅಗ್ರ ಪೂಜೆ ಪೂರ್ಣವಾಗಬೇಕು ಎಂದಾದ್ರೆ ಅಗ್ರ ಪೀಠಕ್ಕೆ ಯೋಗ್ಯತಾವಂತನನ್ನು ತಂದು ಕುಳ್ಳಿರಿಸಬೇಕಾದದ್ದು ನಮ್ಮ ಕರ್ತವ್ಯ. ನಡೆದಿರುವಂತಹ ಈ ಸಭೆಯಲ್ಲಿ ಅಂತಹ ಯೋಗ್ಯತಾವಂತ ಯಾರಿದ್ದಾರೆ ಎಂಬುದನ್ನು ಎಲ್ಲವನ್ನು ತಿಳಿದಂತಹ ನೀವೇ ನನಗೆ ತಿಳಿಸಬೇಕು, ಬಿಟ್ರೆ ಮತ್ತೆ ಏನು ಇಲ್ಲ ಸರ್. ಕಂದ ಕೇಳಂಬರದೊಳಗಿರುವ ಮಾರರು ಇಂದ್ರದಿಕ್ಪಾಲ ಪಂಕ್ತಿಯಲ್ಲಿ ಇಂದು ಶೇಖರನಲ್ಲದ ಪೂಜಾ ಪಾತ್ರ ಗೋವಿಂದನಲ್ಲದ ಬೇರಿನಂತೆ ಅಜ್ಜಯ್ಯ, ನಿನ್ನ ಈ ಸಮಸ್ಯೆಗೆ ನಾನು ಉತ್ತರಿಸಬೇಕು. ವೇದ ಸಮ್ಮತವೂ ಆಗ್ಬೇಕು, ಜನಸಮ್ಮತವೂ ಆಗ್ಬೇಕು. ಅಂತಹ ಯೋಗ್ಯತಾವಂತರು ಯಾರಿದ್ದಾರೆ? ದೇವಲೋಕದಲ್ಲಿ ದೇವತೆಗಳಿಗೆ ಅಧ್ಯಕ್ಷ ದೇವೇಂದ್ರ, ಇಂದ್ರಾದಿ ಸುಮನಸರೆಲ್ಲ ಸೇರಿರುವ ಆ ಸಭೆಗೆ ಅಧ್ಯಕ್ಷ ಇಂದುಶೇಖರ. ಅಂತಹ ಯೋಗ್ಯತೆ ಭೂಲೋಕದಲ್ಲಿ ಯಾರಿಗಿದೆ? ನಮ್ಮ ಗೋವಿಂದನಿಗಲ್ಲದೆ ಬೇರಾರಿಗೂ ಇಲ್ಲ. ಅವರನ್ನೇ ಕರೆತಂದು ಅಗ್ರಪೀಠದಲ್ಲಿ ಕೊಳ್ಳಿರಿಸಿ ಪೂಜಿಸುವ ವ್ಯವಸ್ಥೆ ಮಾಡಿ. ತಮ್ಮ ಸಹದೇವ, ಅಜ್ಜನ ಮಾತಿನಂತೆ ಕೃಷ್ಣದೇವರನ್ನು ಕರೆತಂದು ಪೀಠದಲ್ಲಿ ಕುಳ್ಳಿರಿಸಿ ಪೂಜೆ ಮಾಡು. ನವರತ್ನವ ಭೂಮಿ ಪಾಲ ಭಕ್ತದೊಡು ತಂದಿರಿಸಿ ವಿನಯವು ಕೈಗೊಟ್ಟು ಪೀತಾಂಬರನ ದಿವ್ಯಾಸನತೆ ಕೊಂಡೊಯ್ದು ಕುಳ್ಳಿರಿಸಿ ಭಕ್ತಿಯಲಿ ಸುಳಿದರಾರತಿಯ Huh?
ಕೆಲರು ಹರಿಪಕ್ಷದಲ್ಲಿ ಕೆಲರ ರುಚಿತದ ಭೀತಿಯಲ್ಲಿ ಧರಣಿ ವಲಯದವ ನಿಪರಿದ್ದಾತಿದರುಳು ಕಳಚಿರೋ ಮಸಗಿದನು ಶಿಶುಪಾಲ ನಡಿಗಡಿಗೆ ಇಂದ್ರಪ್ರಸ್ಥದಲ್ಲಿ ಧರ್ಮರಾಯ ಮಾಡುತ್ತಿರುವಂತಹ ರಾಜಸೀಯೋದ್ಧರದಲ್ಲಿ ನಾವು ಪಾಲು ಪಡೆದವರು. ಸಭೆಯಲ್ಲಿ ಏನ್ ನಡೆಯುತ್ತದೆ ಅಂತ ಬಿಡುಗಣ್ಣರ ಹಾಗೆ ನೋಡ್ತಾ ಇದ್ದೆವು. ರಾಜಸೂಯೋದ್ಧರದ ಕೊನೆಯ ಘಟ್ಟ ಅದಲ್ಲ, ಪ್ರಶ್ನಿಸಬೇಕು. ಕರೆ ತಂದು ಮಾಲೆ ಹಾಕಿ ಪೂಜೆ ಮಾಡಿದವ ಕಿರಿಯವ ದೇವನಾಗುವ ಯೋಗ್ಯತೆ ನಿನಗಿಲ್ಲ. ಸಹ ದೇವ ಹೌದು. ನಿನ್ನ ಜೊತೆಯಲ್ಲಿರುವವ ನಾ ಕುಲ ಇಲ್ಲದವ ಸಹದೇವ ವಸುಧೇಯ ಮೌನನಿಧಿಗಳ ಮುಂದೆ ನಿನಗೆ ಅವನಲ್ಲಿ ಗೌರವ ಭಾವ ಇತ್ತು ಅಂತಾದರೆ ನಿನಗೆ ಅವ ದೇವನಾಗ್ತಿದ್ರೆ ನಿನ್ನ ಗೀತೆಗಳು ಬಹು ಯೋಗ್ಯರದೆ ವಿಖ್ಯಾತ ವೇದ ವ್ಯಾಸ ಗುರು ಕೃಪರವರ ನುಡಿದು ಕೃಷ್ಣ ಕೊಡುವರ ಮೇಲೆ ಕೊಡುವುದು ಭೂತಲೇಶರ ಮುಂದೆ ಮನ್ನಿಪದ ಚಿತ್ತವಲ್ಲೆಂದ ನಿನಗೆ ಕಣ್ಣು ಕಾಣಿಸ್ತದಲ್ಲ, ಕಿವಿ ಕೇಳಿಸ್ತದಲ್ಲ, ಬುದ್ಧಿ ಸ್ವಾಧೀನ ಇದೆಯಲ್ಲ, ಕಣ್ಬಿಟ್ಟು ನೋಡು. ಭೂತಳೋಧಿಪರು ಅಪರಿಮಿತ, ಮತ್ತೆ ಒಬ್ಬರಿಗಿಂತ ಇನ್ನೊಬ್ಬ ಯೋಗ್ಯತಾವಂತ. ಹೌದಪ್ಪ, ಒಬ್ಬ ಅರಸನ ಹೆಸರನ್ನು ಸೂಚಿಸಬಹುದು. ಬೇಡ, ಚೈತ್ಯದೇಶಾಧಿಪ ಶಿಶುಪಾಲ ಇದ್ದಾನಲ್ಲ, ಹೌದು, ನನ್ನ ಹೆಸರನ್ನು ಸೂಚಿಸಬಹುದು. ನನ್ನ ತಮ್ಮನ ಹೆಸರು ಸೂಚಿಸಬಹುದು. ನನ್ನ ಮಿತ್ರನಾದಂತಹ ಭಗದತ್ತನದ್ದು ಸೋಮದತ್ತನದ್ದು ಹೆಸರು ಹೇಳ್ಬೋದು. ವೇದವನ್ನೇ ವಿಭಜನೆ ಮಾಡಿದವರು, ಅವರಿಗಿಂತ ದೊಡ್ಡವರು ಯಾರಿದ್ದಾರೆ? ಅವರನ್ನು ಪೀಠದಲ್ಲಿ ಕುಳ್ಳಿರಿಸಬಹುದಿತ್ತು. ಕೃಪಾಚಾರ್ಯರಿದ್ದಾರೆ, ಕೌರವ ಪಾಂಡವರನ್ನು ಅಕ್ಷರದಿಂದ ಅರಿವಿನೆಡೆಗೆ ಕೊಂಡೊಯ್ದವ. ಗುರು ದೇವರಿಗೆ ಸಮಾನ. ತಂದೆ ತಾಯಿಗಳು ಲೋಕದ ಬೆಳಕನ್ನು ತೋರಿಸಿ ಹೆಚ್ಚಿನವರು ಅಂತ ಅನ್ನಿಸಿಕೊಳ್ತಾರೆ, ಪೂಜನೀಯರೆನಿಸಿಕೊಳ್ತಾರೆ. ಗುರು ಹಾಗಲ್ಲ, ಇಹ ಪರಗಳಿಗೆ ಸಾಧನವೆನಿಸಿದ ವಿದ್ಯೆಯನ್ನು ಉಪದೇಶಿಸಿ ಮಹಾತ್ಮನೆಂದೆನಿಸಿಕೊಳ್ತಾನೆ. ಕೃಪಾಚಾರ್ಯರಿದ್ದಾರಲ್ಲ, ಅವರನ್ನ ಹೆಸರನ್ನು ಹೇಳಿಲ್ಲ, ಎಲ್ಲರನ್ನು ಬಿಟ್ಟು ನಿನಗೆ ಪ್ರಿಯನಾದನಲ್ಲ. ಇಷ್ಟು ಮಂದಿಗಳ ಮುಂದೆ, ಇಷ್ಟು ಮಂದಿಗಳ ಸಮ್ಮುಖ ಮಾನನಿಧಿಗಳಾದಂತಹ ನಮ್ಮ ಮಾನ ಕಳೆದೆ. ಯಾಕೆ ಗುರು ಹೀಗೆ ಇರುವುದು?
ಭೂಮಿ ಬರಿಂದ ಕಪ್ಪವನಿದ್ದ ದೇವದೊಳೆದು ಹೊರತು ಭೀಮಾರ್ಜುನರೊಬ್ಬರ ಗಂಜುವಲಿ ಈ ಬಗೆಯೊಳಗುಂಟೆ. ಬಹುಶಃ ಇವರು ಹೀಗೆ ತಿಳಿದುಕೊಂಡು ನಮ್ಮಲ್ಲಿಗೆ ಬಂದಾಗ ಭೀಮಾರ್ಜುನರ ಬಂದಾಗ ಗೌರವಿಸಿ ಇವರಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಮನ್ನಿಸಿ ನಾವು ಯಾಕೆ ಕೊಟ್ಟದು ಇವರ ಅಪ್ಪನಿಗೆ ಸ್ವರ್ಗಲೋಕದಲ್ಲಿ ಸದ್ಗತಿ ಸಿಕ್ಕುವುದಾದ್ರೆ ಸಿಕ್ಕಲಿ ಎಂಬ ಕಾರಣಕ್ಕೆ ಬೇಕಾಗಿ ಕೊಟ್ಟಿದ್ದೇವೆ. ಆದ್ರೆ ಇವರು ತೆಕ್ಕೊಂಡದ್ದು ಏನು ಬೇರೆ ಆ ಶಕ್ತಿಗೆ ಅಂಜಿ ಕೊಟ್ಟಿದ್ದೇವೆ. ಖಂಡಿತ ಅಲ್ಲ, ಅವರಿಗೆ ಸದ್ಗತಿ ಸಿಗ್ಬೇಕೆಂಬ ಕಾರಣಕ್ಕೆ ಆ ಪ್ರೀತಿ ಪ್ರೇಮದಿಂದ ಕೊಟ್ಟಿದ್ದೆವು. ಹೌದು. ಹಾಗಾದ್ರೆ ಬಿಡುವನೇ ಅದರ ತಕ್ಕಿನ ಗೋವಲರ ಹಾದ ತಕ್ಕಿನ ಗೋವಲ ಗೋವಲ ಗೋಪಾಲ ಅದರ ತಕ್ಕಿನ ಗೋವಲು ಜನರ ರಾಜ ಸಭೆಯೊಳಗೆ ಮೇದಿನಿ ಪರಮಾನವ ಕಂಡಿನಿ ಹಾಳಾದ ಸಗಿ ಅದರ ಠಕ್ಕಿನ ಗೋವಲನಿಗೆ ಅಗ್ರಪೀಠವನ್ನು ಕೊಟ್ಟು ನಮಗೆ ಅಪಮಾನ ಮಾಡಿಬಿಟ್ಟಲ್ಲ. ಇದು ಕ್ರತು ಏನು ಗೊತ್ತೋ? ಹೌದು, ಧರ್ಮದ ಸತ್ಯ ಧರ್ಮತೆಗಳು ನೀವೆಂದು ರಾಜ್ಯಕ್ಕೆ ಸಮ್ಮುಖವನ್ನು ನೋಡಿ ಧರ್ಮಪ್ರಿಯರು ನಾವು, ಹೌದು, ಸತ್ಯಪ್ರಿಯರು ನಾವು. ನಿಜ, ಧರ್ಮದ ಕ್ರತುವನ್ನು ಸಾಗುತ್ತದೆ ಅಂತಾರೆ. ಸಾಂಗೋಪಾಂಗವಾಗಿ ಸಾಗುವ ಆ ಕ್ರತುವಿಗೆ ನಾವು ಪೂರಕರಾಗಿ ವ್ಯವಹಾರ ಮಾಡುವವರು. ಈ ಮೊದಲು ಧರ್ಮಜ ಸತ್ಯದ ನೃಪ ಅಂತ ನಾವೆಲ್ಲವರು ಭಾವಿಸಿದ್ದು ಹಾಗೆ. ಸತ್ಯದ ಪಿಂಡ ಅಂತ ಗೊತ್ತಾಯ್ತು. ಲೋಕ ಎಲ್ಲ ಧರ್ಮರಾಜರನ್ನು ಧರ್ಮಮೈವತ್ತ ಮೂರ್ತಿ ಅಂತ ಕರೆದ್ರೆ ಧರ್ಮ ಧರ್ಮ ಅಂತ ಹೇಳಿ ಕರ್ಮದ ಕ್ರತು ಮಾಡಿದ ಈ ಯಾಗ ನಮಗೆಲ್ಲ ಬೇಕಾದ ಇದು. ಅವನಲ್ಲೇ ಮಾತನಾಡಿ ಏನೋ ಕೆಲಸ ಮಾಡುವುದಕ್ಕಾಗದೇ ಇದ್ದವರನ್ನು ಏನು ಹೇಳ್ತೇವೆ? ಸೋಮಾರಿಗಳು. ನೀನು ದನ ಕಾಯುವುದಕ್ಕೆ ಹೋಗು. ನಿನ್ನ ಉದ್ಯೋಗ ಈ ಭೀಷ್ಮ ಇದ್ದಾನಲ್ಲ, ಅರೆ ಮರುಳ ಬುದ್ಧಿ ಸ್ವಾಧೀನದಲ್ಲಿಲ್ಲ. ಅದ ಕಾರಣ ಓ ಅವಾದಿತ್ತು ಇವನ ಹೆಸರನ್ನು ಸೂಚಿಸಿಬಿಟ್ಟ. ಹೇಳಿಯಪ್ಪ ಹೇಳಿ. ಆಗ ಇವ ಯೋಚಿಸಬೇಕಿತ್ತು, ನಾನು ಅರ್ಹನೇ, ನನ್ನನ್ನು ಈ ಸಮಾಜ ಒಪ್ಪುತ್ತದೋ, ಈ ಸಭೆಗೆ ಬಂದವರನ್ನು ನನ್ನನ್ನು ಮಾನಿಸ್ತಾರೋ, ಆ ಬಗ್ಗೆ ವಿಚಾರ ವಿನಿಮಯ ಮಾಡಬೇಕಿತ್ತು, ವಿಮರ್ಶೆ ಮಾಡಬೇಕಿತ್ತು. ಅದರ ಬದಲಾಗಿ ಓಡಿ ಬಂದು ಅಗ್ರಪೀಠದಲ್ಲಿ ಕುಳಿತೆ. ಕಾಗೆ ಬಂದು ದೇವಸ್ಥಾನದ ಮುಂದಿರುವಂತಹ ಧ್ವಜಸ್ತಂಭದಲ್ಲಿ ಕುಳಿತ ಹಾಗಾಯಿತು. ಕುಳಿತಿದ್ದಾನಲ್ಲ,
ಬಲಗರದು ಜರು ಶಿವರನು ಓಟದ ದಕ್ಷಿಣ ಗದಗಿಗರು ಕೃಷ್ಣ ಇಲ್ಲಿ ಕುಳಿತುಕೊಳ್ಳಬೇಕಂತಿದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು. ನಿನಗೆ ಯಾವ ಯೋಗ್ಯತೆ ಉಂಟು? ಅಣ್ಣ, ಇವನು ಜನಪನೋ ನಾಯಕನೋ ಸಹಾಯಕನೋ ಅಲ್ಲ, ಒಂದು 10 ಮಂದಿಗೆ ಬರೇ 10 ಮಂದಿಗೆ ಹಾಗೆಲ್ಲ ಹೀಗೆ ಅಂತ ಹೇಳುವಂತ ಯೋಗ್ಯತೆ ಅದು ಉಂಟು. ಹಾಗಾಗಿ ಯಾವ ಅರ್ಹತೆ ಇಲ್ಲದೆ ಯಾಕೆ ಕೂಟ? ಕೆಲವರು ಸುಮ್ಮನಿದ್ದಾರಲ್ಲ. ಹೌದು, ಅವ್ರು ಯಾರು? ಬ್ರಾಹ್ಮಣರು, ಋಷಿಗಳು. ಅವ್ರು ಬಂದದ್ದು ಯಾಕೆ? ಭೋಜನ ಪ್ರಿಯರವರಿಗೆ ಉಂಡು ದಕ್ಷಿಣೆ ಪಡ್ಕೊಂಡು ಹೋಗೋಣ ಎನ್ನುವ. ನಾವು ಅಂತವರಲ್ಲ ದಕ್ಷಿಣವನ್ನು ಹೋಗ್ತಾರೆ, ಹೊಟ್ಟೆತುಂಬ ಊಟವನ್ನು ಮಾಡ್ತಾರೆ. ಅಂತಹ ಗುಂಪಿಗೆ ಸೇರಿದವರು ನಾನು ಮುಂದೆ ತಿಳಿದುಕೊಂಡಿದ್ದೀಯಾ? ಕೃಷ್ಣ ಓತು ಕೊಟ್ಟು ಈ ಸಭೆಯ ಮಧ್ಯದಲ್ಲಿ ಅಗ್ರಪೀಠದಲ್ಲಿ ಕುಳ್ಳಿರುವಂತಹ ಗೌರವೇನು? ಕುಲವೇ ಯದು ಕುಲಮನೆಯು. ಎಲ್ಲಿಯಾದ್ರೂ ಆರ್ಯ ಸಂಸ್ಕೃತಿಯನ್ನು ಆಲೋಚಿಸಿದ್ರೆ ಸಮುದ್ರ ಯಾನವೇ ನಿಷಿದ್ಧ. ಸಮುದ್ರದಲ್ಲಿ ಮನೆ ಮಾಡಿದ ಕುಳ ಮನೆ ಇಲ್ಲ, ಮಠ ಇಲ್ಲ, ಇವನಿಗೆ ಹೇಳುವವರು ಕೇಳುವವರು ಇಲ್ಲ. ಮಿತ್ರರ ಅಹಿತ ಕಾರ್ಯ ಎಲ್ಲಾದ್ರೂ ನಡೆಯಿತು ಅಂತಾದ್ರೆ ಅದನ್ನು ಕಂಡು ಸುಮ್ಮನೆ ಕುಳಿತುಕೊಳ್ಳುವವರು ನಾವಲ್ಲ, ಅದನ್ನು ಪ್ರತಿಭಟಿಸುವವರು. ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಯಾಗವನ್ನು ಹಾಕ್ಬೇಕು, ಗಲಾಟೆ ಮಾಡ್ಬೇಕು. ಕೇಳುತ್ತಾ ಇದ್ದೆ, ಸ್ವಾಮಿಯನ್ನು ನಿಂದಿಸಿದಿರ ಪ್ರಳಯದೊಳೊಬ್ಬನೇ ಮಲಗಿರೆ ಕರ್ಣದಿಂದಲೇ ಮಾತು ಕೈದವರು ಬಲವಂತರು ದಿಸಿ ಕೆಳಗವಾಗಿ ಸೀಳ್ದು ಭೂತಳವ ನಿರ್ಮಿಸಿದನಲ್ಲೇ. ಅಡ್ಡ ಬರಬೇಡ, ಅವನ ತಲೆ ಸಿಳಿಯನು ಮುದುಕ. ನನ್ನ ಕಾಲಡಿಗೆ ಬಿದ್ದು ಸತ್ತು ಹೋದರೆ ನನಗೆ ಅಪವಾದ ಬಂದಿತ್ತು. ರಕ್ತ ರಕ್ತ ನೀನೀಗ ಒಳಗಿದ್ದವ, ಹೊರಗೆ ಯಾಕೆ ಬಂದದ್ದು? ಕೃಷ್ಣ ಸ್ವಾಮಿಯನ್ನು ನಿಂದಿಸಿದ್ದಕ್ಕಾಗಿ ದೇವರಲ್ಲ ಇದು. ಈ ದೇವರ ವಿಚಾರ ಇವರೇನು ಅಲ್ಲರು. ನಾನೊಂದು ಕಥೆ ಹೇಳ್ತೇನೆ. ಕಥೆ ಈ ಹಿಂದೆ ಪ್ರಳಯ ಆಗಿತ್ತು. ತುಂಬಿದ ಜಲರಾಶಿ ಕಾಲದೆಲೆಯ ಮೇಲೆ ಬಾಲಮುಕುಂದನಾಗಿ ಕಾಲ ಬೆರಳನ್ನು ಬಾಯಲ್ಲಿ ಚೀಪುತ್ತ ಮಲಗಿದ್ದ ಸಂದರ್ಭ ಇವನ ಕಿವಿಯ ಕಿಲ್ಬಿಷದಿಂದ ಇಬ್ಬರು ರಾಕ್ಷಸರು ಹುಟ್ಟಿದ್ರು. ರಾಕ್ಷಸರು ಮಧುಕೈಟವರು. ಓಹೋ,
ಮಧುಗೈಟ ಬರೋ ಕಥೆ ಗೊತ್ತುಂಟ? ಈಗ ನಮ್ಗೆ ವ್ಯಥೆ ಬರುವ ಕಥೆ ಬೇಡ, ನಿನ್ನ ಕಥೆ ಬೇಗ ಮುಗಿಸು. ಮಧುಗೈಟ ಬರೋ ಕಥೆ ಉದ್ಭವ ಆಯ್ತು. ಹರಿಗೂ ಅವರಿಗೂ ಹೋರಾಟ ಆಯ್ತು. ಓಹೋ. ಶೀಳಿ ಅವರ ಮೇಧಸ್ಸಿಂದ ಮೇದಿನಿಯ ನಿರ್ಮಾಣ ಮಾಡಿದ. ಆಮೇಲೆ ಅದೆಷ್ಟೋ ದುಷ್ಟರೆಲ್ಲ ಹುಟ್ಟಿದ್ರು. ಅವರನ್ನೆಲ್ಲ ಕೊಲ್ಲುವುದಕ್ಕೆ ಬೇಕಾಗಿ ಪರಮಾತ್ಮ ಒಂದೊಂದು ಅವತಾರಗಳನ್ನೆತ್ತಿದ. ಮತ್ಸ್ಯನಾದ, ಕೂರ್ಮನಾದ, ನಾರಸಿಂಹನಾದ, ಭಾರ್ಗವನಾದ, ರಾಮನಾದ, ಇದೀಗ 8ನೇ ಅವತಾರ. ದೇವಕಿಯ ಕಂದನಾಗಿ ಹುಟ್ಟಿದ ಮಾವನಾದಂತ ಕಂಸನನ್ನು ಕೊಂದು ಕಂಸ ಅಂತ ಹೆಸರು ಬಂದಿದೆ. ಅಂತಹ ಯೋಗ್ಯತೆ ದೇವನಿಗುಂಟು. ನೀನೊಂದು ಕಲಿಸಿದವರು ಯಾರು ನಿನಗೆ ಇಲ್ಲಿ ಬಾ. ನಿನಗೆ ಕಥೆ ಕಲಿಸಿದವರು ಯಾರು? ನಿನ್ನ ಆ ಗುರು ಯಾವನವ? ಅವ ಯಾವತ್ತು ಲಘು ಆಗಿರ್ಬೇಕು. ಮಿಂಡನೀತನ ಕಥೆಯ ನಿನಗೆ ಕಲಿಸಿದವರು ಕೇಳಿ ಸೈರಿಸಬಹುದಿ ಕಥೆಯ ಕೇಳುವೆ ಶಿಶುಪಾಲ ಮೂಲ ಸಂಗತಿಯ ಮುದುಕ ಹೆಚ್ಚು ಕಾಲ ಬದುಕ ಅಷ್ಟು ಮಾಡ್ತೇನೆ. ಅಜ್ಜಯ್ಯ, ಹರಿಯ ಕಥೆಯನ್ನು ಕೇಳುವಾಗ ಅವರಿಗೆ ಸಿಟ್ಟು ಬಂತು. ಈಗ ಹರಿ ಕಥೆ ಬೇಡ, ಈಗ ಕಥೆ ಈಗ ಶಿಶುಪಾಲನ ಮೂಲ ಸಂಗತಿಯನ್ನು ಹೇಳ್ತೇನೆ. ಯಾರೆದ್ದೋಗ್ಬೇಡಿ, ಮತ್ತೆ ವೈಕುಂಠ ಲೋಕದ ಶ್ರೀಮನ್ನಾರಾಯಣನ ದ್ವಾರಪಾಲಕರಾದಂತಹ ಜಯ ವಿಜಯರು ಅಲ್ಲಿಗೆ ಸನಕಾದಿ ಮುನಿಗಳು ಬಂದ್ರು. ಅವರನ್ನು ತಡೆದು ನಿಲ್ಲಿಸಿ ಕುತ್ತಿಗೆ ಕೈ ಹಾಕಿದ್ರು. ಅವರಿಗೆ ಸಿಟ್ಟು ಬಂತು. ಭೂಲೋಕದಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಆವಾಗ ಇವರಿಗೆ ಜ್ಞಾನೋದಯ ಆಯ್ತು. ನಾವು ತಪ್ಪು ಮಾಡಿದೆವು ಅಂತೇಳಿ ಪರಮಾತ್ಮನ ಬಳಿಗೆ ಹೋದ್ರು. ವಿಚಾರವನ್ನು ತಿಳಿಸಿದ್ರು. ಪರಮಾತ್ಮ ಮುನಿಗಳಿಗೆ ಬಂದ ಪರಿಹಾರ ಕೇಳಿದ. ಅವರದ್ದು ದಾರಿ ಹೇಳಿದರು. ಏನು? 7 ಜನ್ಮದಲ್ಲಿ ಹುಟ್ಟಿ ಹರಿಭಜಕರಾಗಿದ್ದುಕೊಂಡು ಆಯುಷ್ಯ ಮುಗಿದು ಬರುವುದು ಒಂದು. 3 ಜನ್ಮದಲ್ಲಿ ಹುಟ್ಟಿ ಹರಿ ವಿರೋಧವನ್ನು ಕಟ್ಟಿಕೊಂಡು ಹರಿಯಿಂದಲೇ ಹತರಾಗಿ ಬರುವುದು ಇನ್ನೊಂದು. ಆವಾಗ ಕೇಳಿದಂಥದ್ದು, ನಮಗೆ ಆದಷ್ಟು ಬೇಗ ಬರಬೇಕು. 3 ಜನ್ಮ ಸಾಕು. 3 ಜನ್ಮ. 1ನೇ ಜನ್ಮ
ಹಿರಣ್ಯಾಕ್ಷ ಹಿರಣ್ಯ ಕಚ್ಚಪರಾದ. ಓಹೋ, ಕೊಲ್ಲುವುದಕ್ಕೆ ಬೇಕಾಗಿ ನಾರಸಿಂಹ ವರಾಹನಾಗಿ ಬಂದು ಕೊಂದ. ಎರಡನೇ ಜನ್ಮ ರಾವಣ ಕುಂಭಕರ್ಣರು ಅವರನ್ನು ಕೊಲ್ಲುವುದಕ್ಕೆ ರಾಮನಾಗಿ ಬಂದ. ಓಹೋ, ಇದೀಗ ಶಿಶುಪಾಲ ದಂತವರ್ಕರು ಮೂರನೇ ಜನ್ಮ ಇವರ ಜನ್ಮ. ಇವರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಇವ ಬಂದದ್ದು. ಆದ್ರೆ ಈ ಶಿಶುಪಾಲನ ಹುಟ್ಟಿನಲ್ಲಿ ವಿಶೇಷತ್ತು ಏನದು? ಹುಟ್ಟುವಾಗ 3 ಕಣ್ಣು 4 ಕೈಗಳಿದ್ದವು. ಸಾಕ್ಷಾತ್ ಭಗವಂತ ಸದಾಶಿವನೇ ದೇವರು. ಎಂತ ಸದಾಶಿವ ಸತೀಶ. ಈ ಮಗುವನ್ನು ನೋಡಿದಾಗ ಇವನ ತಾಯಿಗೆ ದುಃಖವಾಯಿತು. ಓಹೋ, ಅಂತಹ ಉತ್ಪಾತ ಪಿಂಡವನ್ನು ಹೇಳಿದ್ರಿ ಅಜ್ಜಯ್ಯ. 5 ತಲೆ ಇದ್ದವರು 4 ಕೈ ಇದ್ದವರೆಲ್ಲ ಉತ್ಪಾತ ಪಿಂಡಗಳ ಪಾಪಿ. ಆವಾಗ ಆಗಮನವಾಯಿತು. ಬಂದವರ ಕೈಗೆಲ್ಲ ಈ ಮಗುವನ್ನು ಕೊಟ್ಟು ಬಿಡು. ಯಾರ ಕೈಗೆ ಹೋಗುವಾಗ ಹೆಚ್ಚಿನ ಕಣ್ಣು ಕೈಗಳು ಹೋಗುತ್ತವೆಯೋ ಆತನಿಂದಲೇ ಮರಣ ಅಂತ ಹೇಳಿದ್ರು. ಪರಮಾತ್ಮ ಹೋದ, ಮಗುವನ್ನು ಮುಟ್ಟಿದ, ಹೆಚ್ಚಿನ ಕಣ್ಣು ಕೈಗಳು ಹೋಯಿತು. ಇವನಿಂದಲೇ ಮರಣ ಅಂತ ಗೊತ್ತಾಯ್ತು ತಾಯಿಗೆ. ಕಾಲು ಹಿಡಿದು ಹೇಳಿಕೊಂಡು ನನ್ನ ಮಗನನ್ನು ಬದುಕಿಸಪ್ಪ ಅಂತ ಹೇಳಿ ಆವಾಗ ಒಂದು ಮಾತು ಹೇಳಿದ, ಶತಾಪರಾಧಗಳನ್ನು ಮಾಡುವ ತನಕ ಸುಮ್ಮನಿದ್ದೇನೆ, 100 ಕಳೆದು 100 ಒಂದಾದ್ರೆ ಕೊಲ್ತೀನಿ. ಲೆಕ್ಕ ಮಾಡುವುದು ಯಾರ ಮನೆಯಲ್ಲಿ ಎಷ್ಟು ಮಂದಿ ಚಂದದ ಅಂತ ಇವತ್ತು ಯಾವ ಮನೆಗೆ ಹೋಗೋದು ಲೆಕ್ಕ. 100 ಕಳೀತು, ಇನ್ನು 1 2 ಉಳಿದಿದೆ. ಈಗ ನೀನು ಹೇಳ್ಬೇಕು, ಯಾರಿವನ ಮರಣಕ್ಕೆ ಮುರಾರಿಯೋ ನೀನು ನಾನು? ಕೃಷ್ಣಸ್ವಾಮಿ. ನಿನ್ನ ಕೆಲಸ ಏನು? ಅಡಿಗೆ ಮನೆಗೆ ಪಾಕ ಮಾಡು. ಎನ್ನ ಕೊಡುವ ಪದನು ನೀನೆಯ ನಾನು ನಿನ್ನೊಡನೆ ಒಡನೆ ಮರಳಿ ನೋಡಿದ ಮರಳಿ ನೋಡಿದ ಭೀಷ್ಮ ಹೇಳಿದ ಕಥೆಯನ್ನು ನೀನು ಕೇಳಿರ್ಬೇಕು. ನೀನು ನನ್ನನ್ನು ಕೊಲ್ಲುವ ಭಟ ನೀನು, ಅದು ಸತ್ಯವೋ ದಿಟ್ಟವೋ ಎನ್ನುವಂತಹ ಸತ್ಯದ ಶೋಧನೆ ಈಗಲೇ ಆಗಬೇಕು. ಕುಳಿತಿದ್ಯಲ್ಲ, ಹೇಳೋ, ಏನ್ ಮಾಡ್ತಾ ಇದ್ದೀವಿ? ಏನು ಅಪಾತ್ರನಿಗೆ ದಾನವನ್ನು ಅಕಾಲದಲ್ಲಿ ಮಾಡಕೂಡದು. ಅಪಾತ್ರವಾದ ನೀನು ಅಧ್ಯಕ್ಷ ಪೀಠದಲ್ಲಿ ಕುಳಿತ ಪಾಪಿ.
ನಿನ್ನ ನಿರೀಕ್ಷಣೆ ತವಳೆ ಸಾರಿ ನನ್ನ ತಂದೆಯನ್ನು ಕೊನೆತಹ ಪಾತಕಿ ನೀನು ನಿನ್ನ ಶಿರನ್ನು ನಾನು ಕತ್ತರಿಸ್ತೇನೆ. ತಂದೆಯನ್ನು ಕೊಲ್ಲುವುದಕ್ಕೆ ಕಾರಣ ಉಂಟು. ಅಧರ್ಮದ ಪಥದಿಂದ ಸಾಗಿದ ಅದೇ ಪಥದಲ್ಲಿ ನೀನು ಸಾಗಿದೆ ಎಂದಾದರೆ ನಿನ್ನನ್ನು ಕೊಲ್ಲಬೇಕಾದಿತ್ತು. ಯಾರು ಕೊಲ್ಲುವುದು? ಎಷ್ಟೋ ಸಮಯಗಳಲ್ಲಿ ನಿನ್ನನ್ನು ಕೊಲ್ಲಬೇಕು ಎಂಬುದಾಗಿ ಆಲೋಚನೆ ಮಾಡಿದೆ. ನೀನು ಸರಿಯಾಗಿ ಸಿಗ್ಲಿಲ್ಲ. ಈಗ ಅರ್ಥವಾಯಿತು. ನಮ್ಮನ್ನು ಕೊಲ್ಲುವಂತ ಭಟ ನೀನು ಹೌದಾ? ಪಂಚಮಹಾ ಪಾಪಗಳನ್ನು ಎಸಗುತ್ತಾ ಮುಂದಾದವರು ನೀವು. ಅಣ್ಣನ ಜೊತೆಗೆ ಅನ್ಯಾಯವನ್ನು ಎಸಗುತ್ತಾ ಮುಂದಾದೆಯಾ? ನಿನ್ನನ್ನು ದೇವತ್ವವನ್ನು ಮೈಗೂಡಿಸಿಕೊಂಡು ಈ ಲೋಕದ ಬೆಳಕನ್ನು ಕಂಡವ ನಾನು. ಆದರೂ ಅತ್ತೆ ಮನೆಗೆ ಕತ್ತೆ ಹಾಗೆ ಬಂದೆ. ಪಾಪಿ,
ನನ್ನ ಅಮ್ಮನ ಕೈಯಲ್ಲಿದ್ದಂತಹ ನನ್ನನ್ನು ಸೆಳೆದುಕೊಂಡೆ. ನೀನು ಮುಟ್ಟಿದ ಕ್ಷಣ ನನ್ನ ದೇಹದಲ್ಲಿರುವಂತಹ ದೇವತ್ವ ಕಳಚಿ ಹೋಯಿತು. ಆಮೇಲೆ ಬೆಳೆದ ಜರಾಸಂಧನ ಜೊತೆ ಸೇರಿದೆ. ಯಾಕೆ ಗೊತ್ತಾ? ಯಾಕೆ? ಪ್ರತೀಕಾರವನ್ನು ಮಾಡುವಂತಹ ಉದ್ದೇಶದಿಂದ. ನಿನ್ನಲ್ಲಿರುವಂತಹ ದ್ವೇಷಾಗ್ನಿ ನನ್ನ ಅಂತರಂಗದಲ್ಲಿ ದಗದಗನೆ ಉರಿಯುತ್ತಾ ಇತ್ತು. ಏನು ಆಮೇಲೆ ನಾನು ಪ್ರೀತಿಸಿದ, ನಾನು ಮದುವೆ ಆಗ್ಬೇಕು ಅಂತ ಇಷ್ಟಪಟ್ಟಂತಹ ರುಕ್ಮಿಣಿಯನ್ನು ಕದ್ದ ಕಳ್ಳ, ಹೆಣ್ಣನ್ನು ತಪ್ಪಿಸಿದ ನಿನ್ನನ್ನು ಈ ಸಲ ಮಣ್ಣುಗೂಡಿಸಿ ನೀನು ಮಾಡಿದಂತಹ ಅನ್ಯಾಯ ಈ ಹಿಂದೆಯೇ ನಿನ್ನನ್ನು ಕೊಲ್ಲಬಹುದಿತ್ತು. ಯಾಕೆ ಕೊಲ್ಲಿಲ್ಲ? ನಿನ್ನ ತಾಯಿಗೆ ಮಾತು ಕೊಟ್ಟಿದ್ದೇನೆ, 100 ಅಪರಾಧ ಮಾಡುವವರೆಗೆ ನಿನ್ನ ಮಗನನ್ನು ಕೊಲ್ಲುವುದಿಲ್ಲ ಎನ್ನುವ ಹಾಗೆ. ಈ ಸಂದರ್ಭದಲ್ಲಿ ರುಕ್ಮಿಣಿಯ ವಿಚಾರವನ್ನು ಹೇಳಿದವ ನೀನು. ಋಣಾನುಬಂಧ ರೂಪೇಣ ಪಶುಪತ್ನಿದುತಾಲಯ. ರುಕ್ಮಿಣಿ ಯಾರಿಗೆ ಎನ್ನುವುದು ಬ್ರಹ್ಮ ವಿಧಿಲಿಖಿತ. ನಿನ್ನನ್ನು ಲಯ ಮಾಡುವುದಕ್ಕೆ ನಾನು ಇವತ್ತಿಲ್ಲಿ ಕಾಣಿಸಿಕೊಂಡು ನನ್ನನ್ನು ಬಂದು ಸೇರಿದ್ದಾಳೆ. ನಿನ್ನ ಪಾಪದ ಕೊಳ ತುಂಬಿದ ಶಿಶುಪಾಲನನ್ನು ವಧಿಸಿದ್ದಾಯಿತು. ಇಲ್ಲಿಗೆ ಈ ಯಜ್ಞವೂ ಪೂರ್ಣವಾಯಿತು ಎನ್ನುವಲ್ಲಿಗೆ ಸ್ವರ್ಗವೂ ಲಭಿಸಿದ ಪಾಂಡುವಿಗೆ. ಪುಣ್ಯತಮವಾದ ಕತೆ, ಕಥಾಂತರ್ಗವಾದ ತತ್ವಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎನ್ನುವ ಹಾಗೆ ಪುಣ್ಯತಮವಾದ ಕತೆಗೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಾದ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಮಂಗಳ ಜಯ ಜಯ ರಾಮಚಂದ್ರನಿಗೆ ಮಂಗಲ ದಶರಥನ ಮಂಗಳ ತ್ರಿಗುಣಾತ್ಮಕ ಶ್ರೀದೇವಿಗೆ ಮಂಗಲ ಭಕ್ತರ ಪೂಜೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ. ವಾಸುದೇವಾಯ ದೇವಕೀ ನಂದನಾಯಕ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಆತ್ಮೀಯರೇ, ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ ಇದೇ ಜನವರಿ 9ರಿಂದ 25ರವರೆಗೆ. ಡೈಮಂಡ್ ಆಭರಣಗಳು 4850 ರೂಪಾಯಿಯಿಂದ. ಕೈಗೆಟುಕುವ ವೈಭವ, ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಪುತ್ತೂರು ಹಾಗೂ ಬೆಳ್ತಂಗಡಿ ಮಳಿಗೆಗೆ.
ಆತ್ಮೀಯರೇ, ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಡೈಮಂಡ್ ಫೆಸ್ಟ್, ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ ಇದೇ ಜನವರಿ 9ರಿಂದ 25ರವರೆಗೆ. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ. ಕೈಗೆಟುಕುವ ವೈಭವ, ನೂತನ ಯುಗಕ್ಕೆ ಹೊಳಪು ನೀಡುವ ಡೈಮಂಡ್ ಆಭರಣಗಳಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಪುತ್ತೂರು ಹಾಗೂ ಬೆಳ್ತಂಗಡಿ ಮಳಿಗೆಗೆ.